ಶ್ರೀ ಪ್ರವೀಣ್ ಶೆಟ್ಟಿ ಪುತ್ತೂರು CMD ಹಾಸ್ಪಿಟಾಲಿಟಿ ಸರ್ವಿಸಸ್ ಪುಣೆ. ಅದೇ ರೀತಿ ಶ್ರೀ ಶಶಿಧರ್ ಕೆ ಶೆಟ್ಟಿ ಇನ್ನಂಜೆ ರೀಜೆನ್ಸಿ ಬ್ಯಾಂಕ್ವೆಟ್ ಹಾಲ್ ನಾಲಾಸೋಪುರ ಮುಂಬೈ. ಶ್ರೀ ಭಾಸ್ಕರ್ ಶೆಟ್ಟಿ ಕಾಶ್ಮೀರ CMD ಇಪ್ರೋ ವಿಶಾಲ್ ಗ್ರೂಪ್ ಆಫ್ ಕಂಪನೀಸ್ ಮುಂಬೈ. ಇವರೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂತಹ ಕೃತಜ್ಞತೆಯನ್ನು ಸಲ್ಲಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಜಾಗತಿಕ ಬಂಟರ ಸಂಘದ ಉಪಾಧ್ಯಕ್ಷರಂತ ಕರ್ನೇರೆ ವಿಶ್ವನಾಥ್ ಶೆಟ್ಟಿ, ಅದೇ ರೀತಿ ಜಾಗತಿಕ ಬಂಟರ ಸಂಘದ ಮಹಾಪೋಷಕರಲ್ಲಿ ಓರ್ವರಾಗಿರುವಂತಹ ಕ್ರೀಡಾ ಸಂಚಾಲಕರಾಗಿರುವಂತಹ ಶ್ರೀ ಗಿರೀಶ್ ಶೆಟ್ಟಿ ತೆಳ್ಳಾರು, ಇವರೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇನೆ. ಈ ಒಂದು ಪ್ರಧಾನ ಜಾಗತಿಕ ಬಂಟರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ಜೇಕರ್ ಶೆಟ್ಟಿ ಇಂದ್ರಾಳಿ, ಇವರಿಗೂ ಕೂಡ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ಪತ್ರಕರ್ತರ ಮಿತ್ರರಿಗೂ ಕೂಡ, ದೃಶ್ಯ ಮಾಧ್ಯಮದವರಿಗೂ ಕೂಡ, ಉಡುಪಿ ಪತ್ರಕರ್ತರ ಮಿತ್ರರ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರು ಕೂಡ, ಇದೀಗ ಬಹಳಷ್ಟು ಚಲನಚಿತ್ರ ನಟ ನಟಿಯರು ನಮ್ಮೊಂದಿಗೆ ಆಗಮಿಸಿದ್ದಾರೆ. ಅವರೆಲ್ಲರನ್ನು ಈಗ ವೇದಿಕೆಯಲ್ಲಿ ಗೌರವಿಸುವಂತಹ ಒಂದು ಕ್ಷಣಗಣನೆಯಲ್ಲಿ ನಾವೆಲ್ಲ ಇದ್ದೇವೆ. ಇಂದು ಸಂಜೆಯ ಕಾರ್ಯಕ್ರಮದಲ್ಲಿ ಸುನಿಲ್ ಶೆಟ್ಟಿ, ಅದೇ ರೀತಿ ರಿಷಬ್ ಶೆಟ್ಟಿ, ಅದೇ ರೀತಿ ಇನ್ನೂ ಅನೇಕ ಚಲನಚಿತ್ರ ರಕ್ಷಿತ್ ಶೆಟ್ಟಿ ಅವರು ಆಗಮಿಸಿಕೊಳ್ಳಲಿದ್ದಾರೆ. ಈಗ ಅನೇಕ ಚಲನಚಿತ್ರ ನಟ ನಟಿಯರನ್ನು ನಮ್ಮ ಈ ವೇದಿಕೆಯಲ್ಲಿ ಗೌರವಿಸಿಕೊಳ್ತಾ ಇದ್ದೇವೆ. ದಯವಿಟ್ಟು ಯಾರನ್ನೆಲ್ಲ ಮಧ್ಯಾಹ್ನದ ಇನ್ನು ಊಟ ಆಗಲಿಲ್ಲ, ಆದಷ್ಟು ಕೂಡಲೇ ತಮ್ಮ ತಮ್ಮ ಮಧ್ಯಾಹ್ನದ ಊಟವನ್ನು ಸ್ವೀಕರಿಸಿಕೊಂಡು ಬರಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ನಿತೇಶ್ ಶೆಟ್ಟಿ ವೇದಿಕೆ ಬರಲು. ನಿತೇಶ್ ಶೆಟ್ಟಿ. ಹಲ್ ಹಲ್ ಸೇರಿರುವ ಎಲ್ಲ ಬಂಟ ಬಾಂಧವರನ್ನ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ತಾರಾ ಮೆರುಗಿನೊಂದಿಗೆ ನಮ್ಮ ಬಂಟರ ಸಮ್ಮಿಲನ ಈ ಅದ್ದೂರಿ ವೇದಿಕೆಗೆ ವಿಶೇಷವಾದಂತ ಸ್ಪರ್ಶವನ್ನ ಈ ಸಮಾವೇಶಕ್ಕೆ, ಈ ಸಂಭ್ರಮಕ್ಕೆ ನಾವು ನೀಡ್ತಾ ಇದ್ದೇವೆ. ನಮ್ಮೊಂದಿಗೆ ಕನ್ನಡ ಹಾಗೂ ತುಳು ಚಿತ್ರರಂಗದ ಖ್ಯಾತನಾಮ ಬಂಟ ತಾರೆಯರು ಜೊತೆಯಾಗಿದ್ದಾರೆ. ಅವರನ್ನ ವೇದಿಕೆಗೆ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ಳುವ, ಸ್ವಾಗತಿಸುವಂತ ಸಂದರ್ಭ. ಹಲ್ ನಮ್ಮೊಂದಿಗೆ ತುಳು ಚಿತ್ರರಂಗದ ಖ್ಯಾತನಾಮ ಹಾಗೂ ಕನ್ನಡ ಚಿತ್ರರಂಗದ ಖ್ಯಾತನಾಮ ನಟ ನಟಿಯರು ಜೊತೆಯಾಗಿದ್ದಾರೆ. ಮೊದಲಿಗೆ ವೇದಿಕೆಗೆ ಅವರಿಗೆ ಆತ್ಮೀಯವಾದ ಪ್ರೀತಿಪೂರ್ವಕವಾದಂತ ಸ್ವಾಗತವನ್ನು ನಾವು ನೀಡ್ತಾ ಇದ್ದೇವೆ. ಶಿವಧ್ವಜ್ ಶೆಟ್ಟಿ ಕನ್ನಡ ಹಾಗೂ ತುಳುವಿನಲ್ಲಿ ರಾಷ್ಟ್ರ ಪ್ರಶಸ್ತಿ ವಿಜೇತ ಬಂಗಾರದ ಕುರಲ್ ಎನ್ನುವಂತ ಒಂದು ಚಿತ್ರವನ್ನ ನೀಡಿದಂತ ಖ್ಯಾತನಾಮ ಕಲಾವಿದರು. ಇರ್ತಾಳೆ ಬೇರೆ ಯಾರಲ್ಲ, ಪುತ್ತೂರಿನ ಮುತ್ತು ಅಂತಾನೆ ಪ್ರಸಿದ್ಧವಾದಂತಹ ನಟಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ವೇದಿಕೆಯಲ್ಲಿ ಜೋರಾಗಿರುವಂತಹ ಗೌರವಪೂರ್ವಕವಾದಂತಹ 2 ಕೈಯ ಚಪ್ಪಾಳೆ ಕೊಡ್ಲೇಬೇಕು. ಮಿಸ್ ನಿರೀಕ್ಷಾ ಶೆಟ್ಟಿ ಪುತ್ತೂರು ರಟ್ಟು ಕೈತ ತಾಟಿದ ಮಾನದಿಗೆ ವೇದಿಕೆ ಗೋರ್ಡು ನಾನು ವಿನಂತಿ ಮಾಡ್ತೋಲ್ಲ. ನಿರೀಕ್ಷಾ ಶೆಟ್ಟಿ ಪುತ್ತೂರು
ಮಿಸ್ ಬಂಟ ಮಿಸ್ ಕರ್ನಾಟಕ ಸೌಂದರ್ಯ ಸ್ಪರ್ಧೆಡ್ ವಿಜೇತೆಯ ದಿನಜಿನ ನಿರೀಕ್ಷಾ ಶೆಟ್ಟಿ ಅಪ್ಪೆ ಟೀಚರ್ ಪಂಪನ ತುಳು ಚಿತ್ರರಂಗದ ಮೂಲಕ ಪಾದಾರ್ಪಣೆ ದೀದು ಅವರ ಅತಂದೆ ಕನ್ನಡ ಚಿತ್ರರಂಗ ಕಬ್ಸಾ ಪನ್ಪುನ ವಾರಿ ಮಲ್ಲ ಒಂಜಿ ಚಿತ್ರಡ್ ಆಕ್ಟ್ ಮಂತದ ಅಂಚನೆ ದುಂಬುಗು ಪನ್ಪುನಂಚಿನ ಬಾರಿ ಮಲ್ಲ ಒಂಜಿ ಚಿತ್ರ ಮರಳಿ ಮನಸ್ಸಾಗಿದೆ ಪನ್ಪುನಂಚಿನ ಕನ್ನಡ ಚಿತ್ರ ಅಂಚನೆ ನನ್ನ ಎಲೆಂಚಿ 1ನೇ ತಾರೀಕು ಡಿಸೆಂಬರ್ 1ನೇ ತಾರೀಕು ದಾನಿ ಅಕ್ಲ ಚಿತ್ರ ಬಿಡುಗಡೆ ಆರುಂಡು ಅವು ಬೇತೆ ಉಲತ್ ರಾಪಟ್ಟ ಪನ್ಪುನಂಚಿನ ಒಂಜಿ ಚಿತ್ರ ಅಂಚಾಪ್ನಾಗ ಅಕ್ಲೇವರ ಜೋರ ನಂಚಿನ ರಟ್ಟು ಕೈತಾ ತಾಟಿನ ಮಾನದಿಗೆ ಕೊರಡಾದ ವಿನಂತಿ ಅಂತಂದಿಲ್ಲ. ಹಾಗೆ ನಮ್ಮ ಜೊತೆ ಇದ್ದಾರೆ ಮಜಾ ಭಾರತ ರಿಯಾಲಿಟಿ ಶೋದ ವಿನ್ನರ್. ಕಾಂತಾರದಲ್ಲಿ ಕೂದಲು ಉದುರಿ ಹೋಯ್ತು ಮಾರ್ರೆ ಅಂತ ಹೇಳಿದ ತಕ್ಷಣ ನೆನಪಾಗ್ತಾರೆ ದೀಪಕ್ ರೈ ಪಾಣಾಜಿ ಅವರಿಗೆ ಜೋರಾದ ಚಪ್ಪಾಳೆಯ ಜೊತೆಗೆ ಈ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀವಿ. ಕರ್ನಾಟಕದಾದ್ಯಂತ ಕಾಂತಾರ ಟೀಮ್ನ ಕಾಮಿಡಿ ಶೋ ಅಂತಂದ್ರೆ ಅದು ದೀಪಕ್ ಅವರು ಬರಲೇಬೇಕು ಅನ್ನುವಷ್ಟರ ಮಟ್ಟಿಗೆ ಪಾಪ್ಯುಲರ್ ಆಗಿದ್ದಾರೆ. ನಮ್ಮ ದೇಶ ಅಷ್ಟೇ ಅಲ್ಲ, ವಿದೇಶದಲ್ಲೂ ಕೂಡ ಅಪಾರವಾದಂತಹ ಅಭಿಮಾನಿಗಳನ್ನ ಸಂಪಾದಿಸಿರುವಂತಹ ಶ್ರೀಯುತರಿಗೆ ಗೌರವಪೂರ್ವಕ ಸನ್ಮಾನ. ದೀಪಕ್ ರೈ ಪಾಣಾಜಿ ಅವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ನೀಡ್ತಾ ಇದೆ. ಹಾಗೆ ವೇದಿಕೆಯಲ್ಲಿ ನಮ್ಮೊಂದಿಗೆ ಶಿವಧ್ವಜ್ ಶೆಟ್ಟಿ ರಾಷ್ಟ್ರ ಪ್ರಶಸ್ತಿ ವಿಜೇತ ಬಂಗಾರದ ಕುರಲ್ ಸಿನಿಮಾವನ್ನ ನೀಡಿದವರು. ಅಷ್ಟೇ ಅಲ್ಲದೆ ಇತ್ತೀಚೆಗೆ ಬಿಡುಗಡೆಗೊಂಡಂತಹ ಕೊರಮ ಸಿನಿಮಾವನ್ನ ತುಳುನಾಡಿಗೆ ಕೊಟ್ಟವರು. ಕನ್ನಡದಲ್ಲಿ ಸಾಕಷ್ಟು ಸಹ ಕಲಾವಿದ ನಟ ನಾಯಕ ನಟನಾಗಿ ತನ್ನ ಸೇವೆ ನೀಡಿದಂತಹ ಶಿವಧ್ವಜ್ ಶೆಟ್ಟಿ ಕೂಡ ಒಂದು ಜೋರಾದ ಕೈಚಪಾಲೆ ಗೌರವವನ್ನು ತಾವೆಲ್ಲ ನೀಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಅದರೊಂದಿಗೆ ವೇದಿಕೆಗೆ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇನೆ ಹಿರಿಯ ರಂಗನಟ ನಿರ್ದೇಶಕರಾಗಿರುವಂತಹ ವಿಜಯ್ ಕುಮಾರ್ ಕೊಡಿಯಾಲ್ ಬೈಲ್ ಅವರನ್ನ ವೇದಿಕೆಗೆ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ವಿಜಯ್ ಕುಮಾರ್ ಕೊಡಿಯಾಲ್ ಬೈಲ್ ಅದರೊಂದಿಗೆ ತುಳು ಸಿನಿಮಾ ನಿರ್ಮಾಪಕರು ಹಾಗೆ 3 ತಂಡಗಳ ಮಾಲಕರಾಗಿರುವಂತಹ ಲಯನ್ ಕಿಶೋರ್ ಡಿ ಶೆಟ್ಟಿ ಅವರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಈ ವೇದಿಕೆಗೆ ನೀಡ್ತಾ ಇದ್ದೇನೆ. ಲಯನ್ ಕಿಶೋರ್ ಡಿ ಶೆಟ್ಟಿ. ಅದೇ ರೀತಿ ನಮ್ಮ ಜೊತೆ ಭರತ್ ಭಂಡಾರಿ ಕೂಡ ಇದ್ದಾರೆ. ಒಂದ್ಸರಿ ಜೋರಾಗಿರುವಂತಹ ಚಪ್ಪಾಳೆ. ಪಿಲಿ ಚಿತ್ರದ ನಟ ಆಗಿರುವಂತಹ ಭರತ್ ಭಂಡಾರಿ ಅವರಿಗೆ ರಟ್ಟು ಕೈತ ತಾಟಿದ ಮಾನದಿಗೆ ಖಂಡಿತವಾದ ಬೋರ್ಡು ಜೋರಾಗಿರುವಂತಹ ಚಪ್ಪಾಳೆ. ನಮ್ಮ ಜಾಗತಿಕ ಬಂಟರ ಸಂಘದ ಸಕ್ರಿಯ ಸದಸ್ಯರು ಆಗಿದ್ದಾರೆ. ಒಂದ್ಸರಿ ಜೋರಾಗಿರೋ 2 ಕೈಯ ಮುತ್ತಿನ ಚಪ್ಪಾಳೆ ಕೊಡ್ಲೇಬೇಕಾಗಿ ವಿನಂತಿ. ತುಳು ಚಿತ್ರರಂಗದ ಹೆಸರಾಂತ ನಿರ್ದೇಶಕ ಕೆ ಸೂರಜ್ ಶೆಟ್ಟಿ. ಪಿಲಿಬೈ ಯಮನಕ್ಕ ಇಂಗ್ಲಿಷ್ ಏರೆಗಾವಿ ಕಿರಿಕಿರಿ ಅಂದ ತಕ್ಷಣ ನೆನಪಾಗ್ತಾರೆ ಸೂರಜ್ ಶೆಟ್ಟಿ ಅವರನ್ನ ಪ್ರೀತಿಯಿಂದ ಈ ಒಂದು ವೇದಿಕೆ ಮೇಲೆ. ಹಾಗೆ ಅದರೊಂದಿಗೆ ನಮ್ಮೊಂದಿಗೆ ವೇದಿಕೆಯಲ್ಲಿ ಜೊತೆ ಹಾಕ್ಲಿಕ್ಕಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಸಿನಿಮಾವನ್ನ ನೀಡಿದಂತಹ ಖ್ಯಾತನಾಮ ಕಲಾವಿದರಾಗಿರುವಂತಹ ಗುರು ಹೆಗ್ಡೆ ಅವರನ್ನ ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಗುರು ಹೆಗ್ಡೆ ತಮ್ಮೆಲ್ಲ ಜೋರಾದಂತಹ ಕೈ ಚಪ್ಪಾಳೆಯೊಂದಿಗೆ ಅವರನ್ನ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜೊತೆ ಬಹಳ ಸುಂದರವಾಗಿ ಶಿವದೂತ ಗುಲಿಗೆ ಎಂಬಂತಹ ನಾಟಕದಲ್ಲಿ ನಮಕ್ ಮಾತ್ರ ಈಗಲ ಮೈ ರೋಮಾಂಚನ ಮನ್ಪುನಂಚಿನ ಪ್ರತಿಭಾವಂತ ಕಲಾವಿದೆ ಪಂಡ ತಪ್ಪ ಬಂದು ಸುರಾಜ್ ಶೆಟ್ಟಿ ವೇದಿಕೆ ಮಿತ್ತು ಬರೋದೊಂದು ವಿನಂತಿ ಮಂದವಲ್ಲ. 2 ಕೈಯ ಮುತ್ತಿನ ಚಪ್ಪಾಳೆಯೊಂದಿಗೆ ಸ್ವರಾಜ್ ಶೆಟ್ಟಿ ಅವ್ರನ್ನ ವೇದಿಕೆಗೆ ಸ್ವಾಗತ ಮಾಡ್ತಿದ್ವಿ. ಹಾಗೇನೆ ಕಾಂತಾರದಲ್ಲೂ ಕೂಡ ವಿಭಿನ್ನ ರೀತಿಯಲ್ಲಿ ಸುಂದರವಾದಂತಹ ನಟನೆ ಮಾಡಿರುವಂತಹ ಸ್ವರಾಜ್ ಶೆಟ್ಟಿ ಅವರಿಗೆ ವೇದಿಕೆಗೆ ಸ್ವಾಗತ. ಹಾಗೆ ನಮ್ಮೊಂದಿಗೆ ಉಡುಪಿಯವರಾದಂತಹ ಸಂದೀಪ್ ಶೆಟ್ಟಿ ಮಾನಿಬೆಟ್ಟು, ಕುಸಲ್ದ ಬಿರ್ಸೆ ಸಂದೀಪ್ ಶೆಟ್ಟಿ ಮಾನಿಬೆಟ್ಟು ಪ್ರಶಂಸಾ ತಂಡದ ಮುಖಾಂತರ ಎಲ್ಲರನ್ನ ನಗೆಗಡಲಲ್ಲಿ ತೇಲಿಸಂತಹ ಕಲಾವಿದರು. ಅಷ್ಟೇ ಅಲ್ಲ ತೆರೆಕಂಡಂತ ಗಿರ್ಗಿಟ್ ಸರ್ಕಸ್ ಮತ್ತು ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ 3 ಸಿನಿಮಾದ ಸಂಭಾಷಣೆಯನ್ನ ಬೆಳೆದು ಶತದಿನವನ್ನ ಪೂರೈಸಿದಂತ ಹ್ಯಾಟ್ರಿಕ್ ಸಾಧಕನಾದಂತ ಪ್ರಸನ್ನ ಶೆಟ್ಟಿ ಬೈಲೂರು ಅವರಿಗೆ ಆತ್ಮೀಯವಾದಂತ ಸ್ವಾಗತ. ಇನ್ ಮುಂದೆ ನಮ್ಮ ಜೊತೆ ವೇದಿಕೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಯಶ್ ಶೆಟ್ಟಿ ಅವರು ಕೂಡ ವೇದಿಕೆ ಮೇಲೆ ಬರ್ಬೇಕಾಗಿ ವಿನಂತಿ. ರಟ್ಟು ಕೈತ ತಾಟಿದ ಮಾನದಿಗೆ ಕೊರಡಾದ ವಿನಂತಿ ಮಂದೋಲ್ಲ. ಗಿರಿಗಿಟ್ಟು ಕಳಾನಟಿ ಆದ ಅವೇತೋ ಕನ್ನಡ ಚಿತ್ರರಂಗಡು ಮೈ ರೋಮಾಂಚ ಮಂಚಿನ ವಿಲನ್ ಆದ ಪುನಂಚಿನ ಯಶ್ ಶೆಟ್ಟಿಗೆ ವೇದಿಕೆಗೆ ಸ್ವಾಗತ ಮಂದೋಲ್ಲ. ಅವೇ ರೀತಿ ನಾ ತುಂಬು ಬರ್ಪುನಂಚಿನ ಬಾರಿ ಒಂಜಿ ಪುರ್ಲುದ ಒಂಜಿ ಚಿತ್ರ ಸಂಜಯ್ ದತ್ ಅಂಚನೆ ಶಿಲ್ಪಾ ಶೆಟ್ಟಿ ಮುಖನಟಿಗೆ ನಟನೆ ಮನ್ಪುನಂಚಿನ ಯಶ್ ಅವರ ಅಭಿನಂದನೆ ಬನೊಂದು. ಅವೇ ರೀತಿ ಹಿಂದಿಡ್ಲ ಬಾರಿ ಒಂಜಿ ಮಲ್ಲ ಮಟ್ಟದ ಒಂಜಿ ವೆಬ್ ಸೀರೀಸ್ ಯಶ್ ಶೆಟ್ಟಿ ಅಕ್ಲ ಶೂಟಿಂಗ್ ಆವೊಂದು ಅಂಚಾಪ್ನಾಗ ನಿಕ್ಲೆಗ್ಲ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಕಾರ್ಯಕ್ರಮಕ್ಕೆ ಬೈದಿನಿ ಬನೊಂದು. ಹಾಗೆ ನಮ್ಮೊಡನಿದ್ದಾರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಇದರ ನಿರ್ಮಾಪಕರಾಗಿರುವಂತಹ ರವಿ ರೈ ಕಳಸ ಅವರನ್ನ ಪ್ರೀತಿಯಿಂದ ವೇದಿಕೆ ಮೇಲೆ ಬರಮಾಡ್ಕೊಳ್ತಾ ಇದ್ದೀವಿ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯ ಜೊತೆಯಲ್ಲಿ ರವಿ ರೈ ಕಳಸ ಅವರು ವೇದಿಕೆಗೆ ಆಗಮಿಸಬೇಕು. ಅದರೊಂದಿಗೆ ನಮ್ಮ
ತುಳು ಸಿನಿಮಾ ರಂಗದಲ್ಲಿ ದಿಗ್ಗಜ ಹಾಸ್ಯ ಕಲಾವಿದರಾಗಿ ನೆಗಳತೆಯನ್ನು ಪಡೆದವರು ಸುಂದರ್ ರೈ ಮಂದಾರ. ಸಾಕಷ್ಟು ತುಳು ಸಿನಿಮಾದಲ್ಲಿ ತನ್ನ ಹಾಸ್ಯದ ಪಾತ್ರದ ಮುಖಾಂತರ ಪ್ರಸ್ತುತ ಅಮ್ಮ ಕಲಾವಿದರ ತಂಡದಲ್ಲಿ ಪ್ರಬುದ್ಧ ಹಾಸ್ಯ ಕಲಾವಿದರಾಗಿ ಅಭಿನಯವನ್ನ ಮಾಡ್ತಾ ಇರುವಂತಹ ಸುಂದರ್ ರೈ ಮಂದಾರ್ ಅವರಿಗೆ ಜೋರಾದ ಕೈ ಚಪ್ಪಾಳೆ ಗೌರವದೊಂದಿಗೆ ಆತ್ಮೀಯವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಅದರೊಂದಿಗೆ ನಮ್ಮ ಗಿರ್ಗಿಟ್ ಚಿತ್ರದ ನಾಯಕಿ ನಟಿ ಶಿಲ್ಪಾ ಶೆಟ್ಟಿ, ಪ್ರಸ್ತುತ ರುಹಾನಿ ಶೆಟ್ಟಿ ಎನ್ನುವ ಹೆಸರನ್ನ ಒಂದು ಬದಲಿಸಿದ್ದಾರೆ. ರುಹಾನಿ ಶೆಟ್ಟಿ ಅವರಿಗೆ ಕೂಡ ವೇದಿಕೆಗೆ ಆತ್ಮೀಯವಾದಂತಹ ಸ್ವಾಗತ. ಕನ್ನಡದಲ್ಲಿ ಶುಗರ್ ಫ್ಯಾಕ್ಟರಿ ಎನ್ನುವ ಸಿನಿಮಾದಲ್ಲಿ ಅಭಿನಯವನ್ನ ಮಾಡಿದ್ದಾರೆ. ಇನ್ನಷ್ಟೇ ಅದು ಬಿಡುಗಡೆ ಆಗ್ಲಿಕ್ಕಿದೆ. ಸಾಕಷ್ಟು ಕನ್ನಡ ಸಿನಿಮಾದಲ್ಲೂ ಕೂಡ ಬಣ್ಣ ಹಚ್ಚಿದಂತಹ ಕಲಾವಿದರು, ಅವರಿಗೆ ಕೂಡ ಆತ್ಮೀಯವಾದ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಹಾಗೆ ಅದೇ ರೀತಿ ನಮ್ಮ ಜೊತೆ ತುಳುನಾಡಿನ ಸಿರಿ ಪನ್ಪನಂಚಿ ಬಾರಿ ಖ್ಯಾತಿ ಪಡೆ ನಂಚಿನ ಆದ್ವಿಕಾ ಶೆಟ್ಟಿಗೆ ಅವರ ವೇದಿಕೆಗೆ ರಡ್ಡು ಕೈತ ಮಾನಾದಿಗೆಡು ಸ್ವಾಗತ ಮನ್ಪಡಾದ ವಿನಂತಿ. ತುಳುನಾಡ ಸಿರಿ ಆದ್ವಿಕಾ ಶೆಟ್ಟಿ ವೇದಿಕೆ ಮೇಲೆ ಬರ್ಬೇಕಾಗ ವಿನಂತಿ. ಡಿಐಡಿ ಲಿಟಲ್ ಮಾಸ್ಟರ್ ಹಿಂದಿ, ಡಿಐಡಿ ಕಲರ್ಸ್ ಕನ್ನಡ, ಡ್ಯಾನ್ಸಿಂಗ್ ಸ್ಟಾರ್, ಇಟಿವಿ ಕನ್ನಡ, ಡಿ ಜೂನಿಯರ್ಸ್ ಬೆಸ್ಟ್ ಚೈಲ್ಡ್ ಆರ್ಟಿಸ್ಟ್, ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಡಿಸ್ಟ್ರಿಕ್ಟ್ ಹಾಗೇನೆ ಸ್ಟೇಟ್ ಅವಾರ್ಡ್ ಪಡೆದಂತಹ ಆದ್ವಿಕಾ ಶೆಟ್ಟಿ ಒಂದ್ಸರಿ ಜೋರಾಗಿರುವಂತಹ ಚಪ್ಪಾಳೆ ಕೊಡ್ಬೇಕಾಗಿ ವಿನಂತಿ ಮಾಡ್ತಾ ಇದ್ದೀನಿ. ಹಾಗೆ ಕನ್ನಡ ಕಿರುತೆರೆಯ ಹೆಸರಾಂತ ನಿರ್ದೇಶಕರು ಇವ್ರ ಜೊತೆ ಕೆಲಸ ಮಾಡಿದ್ರೆ ನಾವು ಬಹಳಷ್ಟು ಕಲಿತೀವಿ ಅಂತ ಹೆಮ್ಮೆಯಿಂದ ಹೇಳ್ಕೊಡುವಂತಹ ಕಲಾವಿದರು ವಿನು ಬಳಂಜ ಅವರು. ಪ್ರೀತಿ ಇಲ್ಲದ ಮೇಲೆ, ಲವಲವಿಕೆ, ನಿಹಾರಿಕಾ, ಜಾನಕಿ, ರಾಘವ ಈ ಇತ್ಯಾದಿ ಸೀರಿಯಲ್ಗಳ ಮುಖಾಂತರ ಮನೆ ಮನಸ್ಸನ್ನ ತಲುಪಿರುವಂತಹ ಶ್ರೀಯುತ ವಿನು ಬಳಂಜ ಅವರನ್ನ ವೇದಿಕೆ ಮೇಲೆ ಪ್ರೀತಿಯಿಂದ ಬರಮಾಡ್ಕೊಳ್ತಾ ಇದ್ದೀವಿ. ಅದರೊಂದಿಗೆ ನಮ್ಮೊಂದಿಗೆ ವೇದಿಕೆಯಲ್ಲಿ ಜೊತೆ ಆಗಬೇಕಾಗಿ ವಿನಂತಿಸ್ತಾ ಇದ್ದೇನೆ ಶ್ರೀ ಗಿರೀಶ್ ಎಂ ಶೆಟ್ಟಿ ಕಟೀಲು. ಚಾಲಿಪೊಲಿಲು ಸಿನಿಮಾದ ಮುಖಾಂತರ ತುಳು ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನ ಮಾಡಿ ದಬ್ಬಕ ದಬ್ಬ ಐಸ, ಗಂಟೆ ಕಳುವೇರೆ, ಅದರೊಂದಿಗೆ ಇನ್ನು ಜನವರಿಯಲ್ಲಿ ಬಿಡುಗಡೆ ಆಗ್ಲಿಕ್ಕೆ ಇರುವಂತ ಗಬ್ಬರ್ ಸಿಂಗ್ ಸಿನಿಮಾದಲ್ಲಿ ಪ್ರಧಾನ ಭೂಮಿಕೆಯಲ್ಲಿ ನಟನೆ ಮಾಡ್ತಾ ಇರುವಂತ ವಂದನೆಗಳನ್ನ ಕೂಡ ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಜೊತೆ ಆಸ್ತಿಕ್ ಅವಿನಾಶ್ ಶೆಟ್ಟಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ತುಳುನಾಡ ಸಿಂಗಂ ಪನ್ಪುಣ ಪುದರ್ನ ಖ್ಯಾತಿ ಪಡೆ ನಂಚಿನ ಆಸ್ತಿಕ್ ಅವಿನಾಶ್ ಶೆಟ್ಟಿ ಅವರ ಜೋರ ನಂಚಿನ ಚಪ್ಪಾಳೆ ಕೊರಡು. ಆಸ್ತಿಕ್ ಮಿಸ್ಟರ್ ಸೌತ್ ಇಂಡಿಯಾ 2017 ಅಂಚನೆ ಪುನೀತ್ ರಾಜ್ಕುಮಾರ್ ನೊಟ್ಟಿಗೆ ಆಕ್ಟ್ ಮಂತದ್ದು ಬುಲ್ಲಾ ಪನ್ಪುನಂಜಿ ಬಾರಿ ಪುದಾರಿಕೆ ನಂಚಿನ ಆಸ್ತಿಕ್ ಅವರ ಜೋರ ನಂಚಿನ ಚಪ್ಪಾಳೆ ಅಂಚನೆ ಜೈ ತುಳುನಾಡು ಪನ್ಪುನಂಚಿನ ಬಾರಿ ತುಳುತ್ತ ಚಿತ್ರರಂಗದ ನಟನೆ ಮಂತದ್ದು ಬಾರಿ ಪುದಾರಿಕೆಗೆ ನಂಚಿನ ಆಸ್ತಿಕ್ ಅವಿನಾಶ್ ಶೆಟ್ಟಿಗೆ ರಡ್ಡು ಕೈತ ತಾಟಿದ ಮಾನಾದಿಗೆ ಖಂಡಿತವಾದ ಬೋರ್ಡು. ಅಂಚನೆ ಅಂತ ಕುಸಾಲ ಪಾತ್ರದೊಟ್ಟಿಗೆ ಬಾರಿ ಪುಗಾರ್ತಿನ ಪಡೆಯ ನಂಚಿತ್ತಿನ ಕಲಾವಿದೆ ಮಂಜು ರೈ ನಮ್ಮೊಟ್ಟಿಗೊಲ್ಲಿರು ಅರೆಗ್ಲ ಆತ್ಮೀಯ ಬಾಯ ನಂಚಿತ್ರ ಜೋರೈ ನಂಚಿತ್ತಿನ ಕೈತಾಟದೊಟ್ಟಿಗೆ ಮೋಕೆ ಹಿಡಿದುಕೊಂಡೊಂದಿಲ್ಲ. ಹಾಗೆ ಕನ್ನಡ ಸೀರಿಯಲ್ ನಲ್ಲಿ ಅಷ್ಟೇ ಅಲ್ಲದೆ ಸಾಕಷ್ಟು ಸಿನಿಮಾದಲ್ಲಿ ಅಭಿನಯ ಮಾಡಿದಂತ ಒಂದು ಹೆಸರು ಅಂತ ಹೇಳಿದ್ರೆ ಅದು ದಿಲೀಪ್ ಶೆಟ್ಟಿ, ವಿದ್ಯಾ ವಿನಾಯಕ, ಕೃಷ್ಣ ತುಳಸಿ, ನೀನಾ ದಿನ ಎನ್ನುವಂತ ಸೀರಿಯಲ್ ಮುಖಾಂತರ ಎಲ್ಲರ ಮನೆವಾದಂತ ಕಲಾವಿದ. ಇಂದಿನ ನಮ್ಮ ತೀರ್ಪುಗಾರರಾಗಿ ನಮ್ಮೊಂದಿಗೆ ನೃತ್ಯದ ರೂಪದಲ್ಲಿ ಸುಂದರವಾದಂತಹ ನೃತ್ಯವನ್ನು ಕಲಿಸಿರುವಂತಹ ಡ್ಯಾನ್ಸಿಂಗ್ ಟೀಮ್ ಅನ್ನೇ ಕರ್ಕೊಂಡು ಬಂದಂತಹ ನವೀನ್ ಶೆಟ್ಟಿ ಕೂಡ ನಮ್ಮ ಜೊತೆ ಇದ್ದಾರೆ. ಆರ್ಯನ್ಸ್ ನವೀನ್ ಶೆಟ್ಟಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಸಾಕಷ್ಟು ಶತದಿನವನ್ನ ಕಂಡಂತಹ ತುಳು ಸಿನಿಮಾದ ನೃತ್ಯ ನಿರ್ದೇಶಕನಾಗಿ ಹೆಸರನ್ನ ಪಡೆದಂತ ಕಲಾವಿದ ನವೀನ್ ಶೆಟ್ಟಿ ಆರ್ಯನ್. ಗಿರ್ಗಿಟ್ ಇರ್ಬೋದು, ಸರ್ಕಸ್, ರಾಜ್ ಸೌಂಡ್ಸ್ ಅಂಡ್ ಲೈನ್ಸ್, ಹೀಗೆ ಸಾಕಷ್ಟು ಚಿತ್ರದಲ್ಲಿ ನೃತ್ಯ ನಿರ್ದೇಶಕನಾಗಿ ಪ್ರಸಿದ್ಧಿಯನ್ನು ಪಡೆದಂತ ಕಲಾವಿದ ನವೀನ್ ಶೆಟ್ಟಿ ಆರ್ಯನ್ಸ್. ತಮಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ನೀಡ್ತಾ ಇದ್ದೇವೆ. ಕನ್ನಡ ಚಿತ್ರರಂಗದಲ್ಲಿ ಕತ್ತಲೆ ಕೋಣೆ ಚಿತ್ರದ ಮೂಲಕ ಸದ್ದು ಮಾಡಿರುವಂತಹ ಹಾಗೆ ಇನಾಮ್ದಾರ್ ಚಿತ್ರದ ಮೂಲಕ ಮನೆ ಮಾತಾದಂತಹ ಸಂದೇಶ್ ಶೆಟ್ಟಿ ಆಜ್ರಿ ಅವರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆ ಮೇಲೆ ಬರಮಾಡ್ಕೊಳ್ತಾ ಇದ್ದೀವಿ. ಹಾಗೆ ನಮ್ಮೊಂದಿಗೆ ಇನ್ನೋರು ತೀರ್ಪುಗಾರರಾಗಿ ಜೊತೆಯಾದವರು ಪ್ರಥಮ ಪ್ರಸಾದ್ ರಾವ್ ಮೇಡಮ್, ತಾವು ಕೂಡ ವೇದಿಕೆ ಬರಬೇಕು. ಕನ್ನಡ ಸಿನಿಮಾದಲ್ಲಿ ನಾವು ಕಂಡ ವಿನಯ್ ಪ್ರಸಾದ್ ಅವರ ಸುಪುತ್ರಿ ನಮ್ಮ ಮೇಲೆ ಪ್ರೀತಿ ಇಟ್ಟಿ ಕಾರ್ಯಕ್ರಮದಲ್ಲಿ ತೀರ್ಪುಗಾರರಾಗಿ ಜೊತೆಯಾಗಿದ್ದಾರೆ. ತಾವು ಕೂಡ ಈ ತಾರಾ ಮೆರುಗಿನಲ್ಲಿ ಜೊತೆಯಾಗಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಹಾಗೆ ಖ್ಯಾತ ಚಿತ್ರ ನಿರ್ಮಾಪಕರು ಅಡ್ಯಾರ್ ಮಾಧವ ನಾಯಕ್ ನಮ್ಮೊಂದಿಗಿದ್ದಾರೆ. ತಾವು ಕೂಡ ವೇದಿಕೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಜೊತೆಯಾಗಬೇಕು, ಗೌರವವನ್ನು ಸ್ವೀಕರಿಸಬೇಕು. ಮಾಧವಣ್ಣನಿಗೂ ಪ್ರೀತಿಪೂರ್ವಕದ ಸ್ವಾಗತವನ್ನು ನೀಡ್ತಾ ಇದ್ದೇವೆ. ವೇದಿಕೆಯಲ್ಲಿ ನಮ್ಮೆಲ್ಲ ಕಲಾವಿದರು ಜೊತೆಯಾಗಿದ್ದಾರೆ. ಎಲ್ಲರಿಗೊಂದು ಜೋರಾದಂತಹ ಕೈ ಚಪ್ಪಾಳೆ ಗೌರವವನ್ನು ನೀಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ.
ಬಂಟ ಸಮಾಜಕ್ಕೆ ಅದೆಷ್ಟೋ ದೊಡ್ಡ ಕೊಡುಗೆ ಕೊಟ್ಟಂತಹ ಈ ಒಂದು ಸುಂದರವಾದಂತಹ ಕಲಾವಿದರಿಗೆ ಗೌರವಪೂರ್ವಕವಾದಂತಹ 2 ಕೈಯ ಗೌರವದ ಚಪ್ಪಾಳೆ ಕೊಟ್ರೆ ಅವರಿಗೆ ಅತಿ ಅಮೂಲ್ಯವಾಗಿದ್ದು. ಯಾಕಂದ್ರೆ ಕಲಾವಿದರಿಗೆ 2 ಕೈಯ ಚಪ್ಪಾಳೆ ಮಾತ್ರ ಮುಖ್ಯ, ಅದು ಬಿಟ್ಟು ಬೇರೆ ಏನೂ ಅಲ್ಲ. ಹಾಗಾಗಿ ಮುತ್ತಿನ ಚಪ್ಪಾಳೆ ಖಂಡಿತವಾಗ್ಲೂ ಅವ್ರಿಗೆ ಬೇಕು. ಹಾಗೆ ನಮ್ಮೊಂದಿಗೆ ಸಾಕಷ್ಟು ಮಂದಿ ಕಲಾವಿದರಿದ್ದಾರೆ, ಸಮಯದ ಅಭಾವ ಇದೆ. ಹಾಗಾಗಿ ನಮ್ಮ ವಿಜಯ್ ಕುಮಾರ್ ಕೊಡಿಯಲ್ಬೇಲ್ ಎಲ್ಲ ಕಲಾವಿದರ ಪರವಾಗಿ 1-2 ಮಾತುಗಳನ್ನ ಸೇರಿ ಎಲ್ಲರ ಮುಂದೆ ಇಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ವಿಜಯ್ ಕುಮಾರ್ ಕೊಡಿಯಲ್ಬೇಲ್ ಅವರಲ್ಲಿ ಒಂದು ಶುಭ ಹಾರೈಕೆ 2 ಮಾತಿಗಾಗಿ ಅವರನ್ನ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ನಿನ್ನೆಯ ದಿನ ಪುಲಿಮುಂಚಿ ಎನ್ನುವಂತ ಸಾಮರ್ಥ್ಯ ಒಕ್ಕೂಟನ ಎಂಕುಲು ತೂತ ಅಂಡ ಇನಿ ಒಂಜೇ ವೇದಿಕೆಡು ಈತ ಮಲ್ಲ ಸಂಖ್ಯೆಡು ಈತ ಮಲ್ಲ ಕಾರ್ಯಕ್ರಮ ಮಲ್ಪೈನ ಒಕ್ಕೂಟದ ಅಧ್ಯಕ್ಷರು ಐಕಳ ಹರೀಶಣ್ಣ ಬೊಕ್ಕ ಪೂರ ಪದಾಧಿಕಾರಿ ನಕಲಿಗೆ ಸರ್ವ ಸದಸ್ಯ ಮಿತ್ರರಿಗೆ ಕಲಾವಿದರನ ಪರವಾದ ಉಡಲ್ ದಿಂಜಿನ ಸೊಲ್ಮೇಲಿನ ಸಂದವನ್ನಲ್ಲ ಬಂಟ ಸಮಾಜದ ಒಕ್ಕೂಟ ಈ ಒಗ್ಗಟ್ಟು ಇಂಚನೆ ನಿರಂತರವಾದ ಪೂರ್ಣ ಸಂಯೋಜನೆದೊಟ್ಟಿಗೆ ಸಹಕಾರ ಕೊಡ್ತಾರೆ ನೆತ್ತ ಮುಖ್ಯಸ್ಥರು ವಿಜಿತ್ ಶೆಟ್ಟಿ ಅಲೆಬೂರು ಬೊಕ್ಕ ಅಕ್ಷತಾ ಶೆಟ್ಟಿ ಪಡ ಹಲೋ 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 ಅಂಚನೆ ನಮ್ಮ ಕಲಾವಿದರ ಪರವಾದ ಶಿವಧ್ವಜ್ ಶೆಟ್ರ್ ಸೇರಿದ ಮಾತೇನ ತುಂಬದಿ ಕೊಂಚ 2 ಪಾತೆರಡು ಬಂದು ಬೆನಂತೀರ್ ಮಲ್ತೊಂದಲ್ಲ ಮಾತ್ರೆಗ್ಲ ಸೋಲ್ಮಲು ಎಂಚೋಲ್ಲರು ಪೂರ ತುಗೋರಿ ಜೋರು ತಾಟಿ ಬಿಟ್ಟದ ಪಲ್ಲೆ ಎಂಚೋಲ್ಲರ ಥ್ಯಾಂಕ್ ಯು. ಮಸ್ತ್ ಜನ ಕಲಾವಿದರ ಮಧ್ಯೆ ನಮ್ಮ ಒಂಜಿ ಬಂಟ ಸಮುದಾಯದಕ್ಲು ಖಾಲಿ ಒಂಜಿ ಕ್ಷೇತ್ರ ಮಾತ್ರ ಅತ್ತು ಬಂಡ ಎಲ್ಲ ಸಿನಿಮಾ ಕ್ಷೇತ್ರ ಮಸ್ತ್ ಜನ ಬಂಟ್ರನಕ್ಲು ಇಡೀ ವಿಶ್ವಡೆ ಪುದರ್ ಮಾತನಕ್ಲು ಉಲ್ಲೇರು ಐಟಿ ಎಲ್ಲೇ ಮಾತಾಡಿತನಕ್ಲು ಮಲ್ಲ ಮಾತಾಡಿತನಕ್ಲು ಮಾತೆಲ್ಲ ಇನ್ನಿತ್ತೆಂಕ್ಲು ಮುಲ್ ಸೇರ್ದ ಆ ಒಂಜಿ ಸೇರ್ಪಂಡ ನಮ್ಮ ಒಟ್ಟಿಗೆ ಒಂಜಿ ಬಂಟೆ ಅಂತ ಬಂದ್ಬಿಟ್ಟು ಒಂಜಿ ಪುದರ್ ಒಟ್ಟಿಗೆ ಸೇರ್ನೇಡ್ದಾರ ನಮ್ಮ ಮಾತಾಡ್ಲಿಕ್ಕೆ ಎಂದ ನಮ್ಮ ಆ ಒಂಜಿ ಖುಷಿಯನ್ನು ಪಡೆಯೊಂದ ಆ ಒಂಜಿ ಗೌರವವನ್ನು ಪಡೆಯೊಂದ ಆಂಡ ನಾನು ದುಂಬುದ ಹಿರಿಯಕ್ಲಡ ಆಶೀರ್ವಾದ ಇತ್ತನೊಂದು ನಾನು ಕಿರಿಯಕ್ಲಿಗೆ ನಮ್ಮ ದುಂಬುದ ಪೀಳಿಗೆ ತಗಡ ಪಂಪಿನ ಇದ್ದಾದ ಪಂಡ ಒಂಜಿ ಬಂಟನ ಗೌರವವನ್ನು ಖಂಡಿತವಾತ ನಿಗ್ಲು ಹೊರಿಪೋಡು ಒಂಜಿ ಸ್ವಾಭಿಮಾನಿ ಬಂಟೆ ಆವೋಡು ಒಂಜಿ ಸೆಲ್ಫ್ ರೆಸ್ಪೆಕ್ಟೆಡ್ ಬಂಟೆ ಆವೋಡು ನಮ್ಮ ಈ ಬಂಟರ ನಕ್ಲು ಮಾತ ಸಮುದಾಯದೊಟ್ಟಿಗೆ ಸೇರಿದ್ದು ನಮ್ಮ ಕ್ಷೇತ್ರಡು ನಮ್ಮ ಬಾರಿ ಮಲ್ಲ ಮಟ್ಟಕ್ಕೆ ಸೇರೋಡು ನನ್ನ ವಿಚಾರಡು ಇನ್ನು ಇಂಚಿನ ಒಂಜಿ ವಿಶ್ವ ಬಂಟರ ಸಮ್ಮೇಳನದ ಈ ಒಂಜಿ ಕಾರ್ಯಕ್ರಮಡು ನೆತ್ತ ಅಧ್ಯಕ್ಷರಾಯನ ಐಕಳ ಹರೀಶ್ ಶೆಟ್ರಿಗ್ಲ ಐತ ಒಟ್ಟಿಗೆ ಮಾತೆಲ್ಲ ಸೇರಿದು ಈ ಸಂಘ ಸಂಸ್ಥೆದಕ್ಲು ಮಾತಾ ಬಂಟ ಸಮುದಾಯದಕ್ಲು ಸೇರಿದ ಇಂಚಿನ ಕಾರ್ಯಕ್ರಮ ಅಂತದ್ದು ಮಾತಾ ಕಲಾವಿದರಿಗ್ಲ ಇನ್ನು ಇಂಚಿನ ಒಂಜಿ ಮಾನಾದಿಗೆ ಮಂತನೇಕ್ ಸೊಲ್ಮಯ ಸಂದ ಒಂದುಲೆ ವಿಜಯ ತಂಡಲ ಆತ ಇಂಕ ಮಸ್ತ್ ಹೆಲ್ಪ್ ಮಾಡ್ತೀರಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಮಾತಾರೆಗ್ಲ ಎಡ್ಡೆ ಅವಾರ್ಡು ದೇವರ ಎಡ್ಡೆ ಮಾನ್ಪಾಡು ನಮಸ್ಕಾರ. ಥ್ಯಾಂಕ್ ಯು. ಚಿತ್ರರಂಗದ ಮಾತ ಕಲಾವಿದರಿಗೆ ಬೊಕ್ಕರ ಕೃತಜ್ಞತೆ ಸಂದ ಒಂದು ಕಾರ್ಯಕ್ರಮನ ಮುಂದುವರಿಸ. ಇದೀಗ ನಿನ್ನೆ ನಡೆದಂತಹ ಕ್ರೀಡಾಕೂಟದ ವಿಜೇತರನ್ನು ಈ ಸಂದರ್ಭದಲ್ಲಿ ಗೌರವಿಸಿಕೊಳ್ತಾ ಇದ್ದೇವೆ. ತಮಗೆಲ್ಲ ತಿಳಿದಿರುವಂತೆ ನಿನ್ನೆ ನಡೆದಂಥ ಕ್ರೀಡಾಕೂಟದ ಒಂದು ನೇತೃತ್ವವನ್ನು ವಹಿಸಿದವರು ಗಿರೀಶ್ ಶೆಟ್ಟಿ ತೆಳ್ಳಾರವರು. ಈ ಒಂದು ಸಂದರ್ಭದಲ್ಲಿ ಅವರಿಗೆ ನಮ್ಮ ಬಂಟರ ಸಂಘದ ವತಿಯಿಂದ ಹಾರ್ದಿಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಹರೀಶ್ ಶೆಟ್ಟಿಯವರ ಮಾರ್ಗದರ್ಶನದಲ್ಲಿ ಈ ಒಂದು ಕ್ರೀಡಾಕೂಟ ಅತ್ಯಂತ ಯಶಸ್ವಿಯಾಗಿ ನಡೆದಿದ್ದು ಸುಮಾರು 25,000ಕ್ಕೂ ಅಧಿಕ ಕ್ರೀಡಾಪಟುಗಳು ಭಾಗವಹಿಸುವುದರ ಮೂಲಕ ನಿನ್ನೆ ತಡರಾತ್ರಿ 3:30 ಗಂಟೆ ತನಕ ನಮ್ಮ ಕ್ರೀಡಾಕೂಟವನ್ನು ಅತ್ಯಂತ ಯಶಸ್ವಿಯಾಗಿ ಸಂಘಟನೆ ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದೀಗ ಮೊದಲಿಗೆ ಹಗ್ಗ ಜಗ್ಗಾಟ ಸ್ಪರ್ಧೆ ವಿಜೇತರನ್ನು ಗೌರವಿಸಿಕೊಳ್ತಾ ಇದ್ದೇವೆ. ಮೊದಲಿಗೆ ಹಗ್ಗ ಜಗ್ಗಾಟದ ಸ್ಪರ್ಧೆಯ ಪುರುಷರ ವಿಭಾಗದಲ್ಲಿ 4ನೇ ಸ್ಥಾನ ಬಂಟ್ ಸಂಘ ಮಂಜೇಶ್ವರ ತಂಡದ ಕಪ್ತಾನ ಅಥವಾ ತಂಡದ ಆಟಗಾರರಿದ್ದಲ್ಲಿ ದಯವಿಟ್ಟು ಆದಷ್ಟು ಕೂಡಲೇ ವೇದಿಕೆಗೆ ಬರಬೇಕು. ಬಹಳಷ್ಟು ಕಾರ್ಯಕ್ರಮ ನಮ್ಮ ಜೊತೆ ಇರುವುದರಿಂದ ಈ ಒಂದು ಕಾರ್ಯಕ್ರಮವನ್ನು ಬಹಳ ಬೇಗ ಮುಗಿಸಬೇಕಾಗಿದೆ. ಬಂಟ್ ಸಂಘ ಮಂಜೇಶ್ವರ ಇದ್ದೀರಾ? ಬಂಟ್ ಸಂಘ ಮಂಜೇಶ್ವರ ಅಲ್ಲಿ ಅವರಿಗೆ ಸ್ವಲ್ಪ ದಾರಿ ಮಾಡಿಕೊಡಿ. ಬಂಟ್ ಸಂಘ ಮಂಜೇಶ್ವರ 4ನೇ ಸ್ಥಾನ. ತೃತೀಯ ಸ್ಥಾನದಲ್ಲಿ ಬಂಟ್ ಸಂಘ ಬಂಟ್ವಾಳ್. ಸದಾಶಿವ ಅಣ್ಣನ್ ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಆನಂದ್ ಶೆಟ್ಟಿ ಅದೇ ರೀತಿ ಸದಾಶಿವ ಶೆಟ್ಟಿ ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇವೆ.
ಈ ಒಂದು ಬಹುಮಾನ ವಿತರಣೆಯಲ್ಲಿ ನಮ್ಮೊಂದಿಗೆ ಪಾಲ್ಗೊಳ್ಬೇಕಂತ ವಿನಂತಿಸ್ತಾ ಇದ್ದೇವೆ. ಇದೀಗ ಪ್ರತಿ ವಿಭಾಗದಲ್ಲೂ ಕೂಡ 50,000 ರೂಪಾಯಿಯ ನಗದು ಬಹುಮಾನ, ಪ್ರಶಸ್ತಿ ಪತ್ರ, ಅದೇ ರೀತಿ ಉತ್ತಮವಾದಂಥ ಒಂದು ಟ್ರೋಫಿಯನ್ನು ಕೂಡ ನೀಡ್ತಾ ಇದ್ದೇವೆ. ಇದೀಗ ತೃತೀಯ 4ನೇ ಸ್ಥಾನದಲ್ಲಿ ಬಂಡ್ ಸಂಘ ಮಂಜೇಶ್ವರ ಇದ್ದೀರಾ? ಮಂಜೇಶ್ವರ ತಂಡದ ಇಲ್ಲ. ಓಕೆ, ಬಂಡ್ ಸಂಘ ಬಂಟ್ವಾಳ ಮೇಲ್ಗಡೆ ಬನ್ನಿ. 50,000 ರೂಪಾಯಿ ನಗದು ಬಹುಮಾನ ಬಂಡ್ ಸಂಘ ಬಂಟ್ವಾಳ. ಮಂಜೇಶ್ವರ ಇದ್ರೆ ಮಂಜೇಶ್ವರ ಬನ್ನಿ. ಬಂಟ್ವಾಳ ಬನ್ನಿ ಮೇಲೆ. ತೃತೀಯ ಸ್ಥಾನ. ತೃತೀಯ ಸ್ಥಾನದಲ್ಲಿ ಬಂಟ್ವಾಳ. ಉಳಿದವ್ರು ಕೂತ್ಕೊಳ್ಬೇಕು. ಬಂಡ್ ಸಂಘ ಬಂಟ್ವಾಳ. ಪುರುಷರ ವಿಭಾಗದ ಹಗ್ಗ ಜಗ್ಗಾಟ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಬಂಡ್ ಸಂಘ ಪುತ್ತೂರ್. 75,000 ರೂಪಾಯಿಯ ನಗದು ಬಹುಮಾನ. ಬಂಡ್ ಸಂಘ ಪುತ್ತೂರು ತಂಡದವರು ತಯಾರಿದ್ದೀರಾ? ಎಸ್, ಥ್ಯಾಂಕ್ ಯು. ದ್ವಿತೀಯ ಸ್ಥಾನ ಬಂಡ್ ಸಂಘ ಪುತ್ತೂರು ಮೇಲೆ ಬನ್ನಿ. ಬಂಡ್ ಸಂಘ ಪುತ್ತೂರು. ಪ್ರಥಮ ಸ್ಥಾನ ಬಂಡ್ ಸಂಘ ಬಜಗೋಳಿ. ಬಂಡ್ ಸಂಘ ಬಜಗೋಳಿ ಬಹಳ ಅತ್ಯಂತ ಆಕರ್ಷಕಮಯವಾದಂತಹ ಒಂದು ಕ್ರೀಡೆ, ಹಗ್ಗ ಜಗ್ಗಾಟ ಸ್ಪರ್ಧೆ. ಈ ಒಂದು ಸ್ಪರ್ಧೆಯಲ್ಲಿ ನಾವೊಂದು ತಾಮೊಂದು ಎಂದು ಎಳೆಯುತ್ತಾ ಈ ಒಂದು ಸ್ಪರ್ಧೆಯಲ್ಲಿ 1,00,000 ರೂಪಾಯಿಯ ನಗದು ಬಹುಮಾನವನ್ನು ಪಡೆದಂತ ತಂಡ ಬಜಗೋಳಿ ತಂಡ, ಬಂಡ್ ಸಂಘ ಬಜಗೋಳಿ. ₹1,00,000 ರೂಪಾಯಿಯ ನಗದು ಬಹುಮಾನದೊಂದಿಗೆ ಬಂಡ್ ಸಂಘ ಬಜಗೋಳಿ. ಈ ಒಂದು ಚಂದ್ರ ಶೆಟ್ಟಿ ಪೂನಾ ಈ ಒಂದು ಬಹುಮಾನದ ಪ್ರಾಯೋಜಕತ್ವವನ್ನು ವಹಿಸಿದ್ದಾರೆ. ಇವರಿಗೆ ಕೂಡ ಬಂಟರ ಸಂಘದ ವತಿಯಿಂದ ಹಾರ್ದಿಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಚಂದ್ರ ಶೆಟ್ಟಿ ಪೂನಾ. ಚಂದ್ರಾಸನ ಇದ್ದಲ್ಲಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ದಯವಿಟ್ಟು ಮಿತ್ತಿದ ಚಾವಡಿಗೆ ಬರೋಡ್ ಬಂದು ವಿನಂತಿ ಮಲ್ತಂದಿಲ್ಲ. ಚಂದ್ರ ಶೆಟ್ಟಿ ಪೂನಾ. ಬಂಡ್ ಸಂಘ ಬಜಗೋಳಿ ಇದ್ದೀರಾ? ಇಲ್ಲ. ಇದೀಗ ಮಹಿಳಾ ವಿಭಾಗದ ವಿಜೇತರನ್ನು ಈ ಸಂದರ್ಭದಲ್ಲಿ ಗೌರವಿಸಿಕೊಳ್ತಾ ಇದ್ದೇವೆ. 4ನೇ ಸ್ಥಾನದೊಂದಿಗೆ ಬಂಡ್ ಸಂಘ ಸುರತ್ಕಲ್ ತಂಡದ ಸದಸ್ಯರಿದ್ದಲ್ಲಿ ದಯವಿಟ್ಟು ಆದಷ್ಟು ಕೂಡಲೇ ವೇದಿಕೆಗೆ ಬರಬೇಕು. ಬಂಡ್ ಸಂಘ ಸುರತ್ಕಲ್ 50,000 ರೂಪಾಯಿಯ ನಗದು ಬಹುಮಾನ. ಬಂಡ್ ಸಂಘ ಬಜ್ಪೆ ಅವರು ತಯಾರಾಗಿರ್ಬೇಕು. ಬಂಡ್ ಸಂಘ ಬಜ್ಪೆ. ಬಂಡ್ ಸಂಘ ಸುರತ್ಕಲ್, ಬಂಡ್ ಸಂಘ ಬಜ್ಪೆ ಅವರು ತಯಾರಾಗಿರ್ಬೇಕು. ಬಂಡ್ ಸಂಘ ಬಜ್ಪೆ ತೃತೀಯ ಸ್ಥಾನದೊಂದಿಗೆ. ಬಂಡ್ ಸಂಘ ಬಜ್ಪೆ ಇದ್ದೀರಾ? ಮೇಲೆ ಬನ್ನಿ. ತೃತೀಯ ಸ್ಥಾನ ಬಂಡ್ ಸಂಘ ಬಜ್ಪೆ. ಹರೀಶ್ ಶೆಟ್ಟಿ ದೊಂಬೇಲಿ ಅವರು ಈ ಒಂದು ಬಹುಮಾನದ ಬಂಡ್ ಸಂಘ ಬಜ್ಪೆ. ದಯವಿಟ್ಟು ನಾವು ನಮಗೆ ವೇದಿಕೆಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮಾಜಿ ಸಚಿವರು ಶ್ರೀ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಕೂಡ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ಪರಿಸರದಲ್ಲಿ ಸರಳ ವ್ಯಕ್ತಿತ್ವವನ್ನು ಹೊಂದಿದಂತಹ ಸನ್ಮಾನ್ಯ ಶ್ರೀ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಇದೀಗ ನಮ್ಮ ಜೊತೆ ಆಗಮಿಸಿದ್ದಾರೆ. ಅವರನ್ನು ನಿನ್ನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಈಗಾಗಲೇ ತಮಗೆಲ್ಲ ತಿಳಿದಿರುವಂತೆ ಕರ್ನಾಟಕ ರಾಜ್ಯ ಸರ್ಕಾರದ ಸಮಾಜ ಕಲ್ಯಾಣ ಸಚಿವರಾಗಿ ಬಹಳಷ್ಟು ಉತ್ತಮವಾದಂತಹ ಸೇವೆಯನ್ನು ಸಲ್ಲಿಸಿದಂತಹ ಸನ್ಮಾನ್ಯ ಶ್ರೀ ಕೋಟಾ ಶ್ರೀನಿವಾಸ ಪೂಜಾರಿ
ಇವರಿಗೆ ಜಾಗತಿಕ ಬಂಟರ ಸಂಘದಿಂದ ಹಾಗೂ ಸಮಸ್ತ ಬಂಟ ಸಮುದಾಯದ ವತಿಯಿಂದ ಹೃತ್ಪೂರ್ವಕವಾದಂತಹ ಅಭಿನಂದನೆ, ಸ್ವಾಗತ ಸುಸ್ವಾಗತವನ್ನು ಈ ಸಂದರ್ಭದಲ್ಲಿ ಸಲ್ಲಿಸಿಕೊಳ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಟಗ್ ಆಫ್ ವಾರ್ 4ನೇ ಸ್ಥಾನ ಬಂಟ್ ಸಂಘ ಮಂಜೇಶ್ವರ್ ಬಂದಿದ್ದೀರಾ? ಮಂಜೇಶ್ವರ್ ಈಗ ಬಂದ್ರಂತ ಹೇಳಿದ್ದಾರೆ. ಮಂಜೇಶ್ವರ್ ಇದ್ದೀರಾ? ಬಂಟ್ ಸಂಘ ಮಂಜೇಶ್ವರ್. ಮಂಜೇಶ್ವರ್ ತಂದವರು ದಯವಿಟ್ಟು ಎಲ್ಲ ವಿಜೇತರ ಗಮನಕ್ಕೆ, ನಿಮಗೆ ಕ್ಯಾಶ್ ಪ್ರೈಸ್ ಅಲ್ಲದೆ ನಮ್ಮ ಮುಂಬಯಿಯ ಕಂಪನಿಯಿಂದ ಅತ್ಯಂತ ಆಕರ್ಷಕಮಯವಾದಂತಹ ಕೆಲವೊಂದು ಮಿಕ್ಸಿ, ಗ್ರೈಂಡರ್ ಹಾಗೂ ಇನ್ನಿತರ ಸಾಮಗ್ರಿಗಳನ್ನು ಕೂಡ ನೀಡ್ತಾ ಇದ್ದೇವೆ. ಈ ಎಲ್ಲ ತಂಡಗಳಿಗೆ ಮತ್ತೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ದ್ವಿತೀಯ ಸ್ಥಾನ ಬಂಟ್ ಸಂಘ ಬಂಟ್ವಾಳ ಹುಡುಗಿಯರು ಇದ್ದೀರಾ? ವಿಮೆನ್ ಟೀಮ್. ಬಂಟ್ ಸಂಘ ಬಜಗೋಳಿ. ಅಲ್ಲಲ್ಲ, ಬಂಟ್ ಸಂಘ ಬಂಟ್ವಾಳ್ ಟಗ್ ಆಫ್ ವಾರ್, ಮಹಿಳಾ ಟಗ್ ಆಫ್ ವಾರ್. ವೇಟ್ ಮಾಡಿ, ವಾಲಿಬಾಲ್ ಕರೀಲಿಲ್ಲ, ನಿಲ್ಲಿ. ಬಂಟ್ ಸಂಘ ಮುಂಬೈ ಟಗ್ ಆಫ್ ವಾರ್ ಅಲ್ಲಿ ಫಸ್ಟ್ ಪ್ಲೇಸ್ ಬಂಟ್ ಸಂಘ ಮುಂಬೈ ಇದ್ದೀರಾ? ಮುಂಬೈ ದೊಂಬಿವಲಿ. ಬಂಟ್ ಸಂಘ ಮುಂಬೈ ದೊಂಬಿವಲಿ ಲೇಡೀಸ್ ಟೀಮ್. ಮುಂಬೈ ದೊಂಬಿವಲಿ ಲೇಡೀಸ್ ಟೀಮ್. ₹1,00,000 ಬಹುಮಾನ. ಈ ಒಂದು ಬಹುಮಾನದ ಪ್ರಾಯೋಜಕತ್ವ ನೀಡಿದಂತ ಹರೀಶ್ ಶೆಟ್ಟಿ ದೊಂಬಿವಲಿ ಇವರಿಗೂ ಕೂಡ ಹಾರ್ದಿಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಿ, ಹರೀಶ್ ಶೆಟ್ಟಿ ದೊಂಬಿವಲಿಯಲ್ಲಿದ್ದಲ್ಲಿ ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಬಂಟ್ ಸಂಘ ಮುಂಬೈ ದೊಂಬಿವಲಿ, ಮುಂಬೈಯಿಂದ ಈ ತಂಡ ಆಗಮಿಸಿ ₹1,00,000 ಬಹುಮಾನವನ್ನು ಪಡ್ಕೊಂಡು ಹೋಗ್ತಾ ಇದೆ. ಇವರಿಗೆ ಹಾರ್ದಿಕವಾದಂತಹ ಅಭಿನಂದನೆಗಳ ಈ ಸಂದರ್ಭದಲ್ಲಿ ಸಲ್ಲಿಸಿಕೊಳ್ತಾ ಇದ್ದೇವೆ. ಬಂಟ್ ಸಂಘ ಮುಂಬೈ ಮಹಿಳಾ ವಿಭಾಗದ ಥ್ರೋಬಾಲ್ ಪಂದ್ಯಾಟದಲ್ಲಿ 4ನೇ ಸ್ಥಾನ ವಸಾಯಿ ಬಂಟರ ಸಂಘ ಮುಂಬೈ. ದಯವಿಟ್ಟು ಆದಷ್ಟು ಕೂಡಲೇ ವೇದಿಕೆ ಬರಬೇಕು. ಗಿರಿಜನ್ ಥ್ರೋಬಾಲ್ 4ನೇ ಸ್ಥಾನದಲ್ಲಿ ವಸಾಯಿ ಬಂಟರ ಸಂಘ ಮುಂಬೈ. ದೂರದ ಮುಂಬೈಯಿಂದ ಇಲ್ಲಿಯ ತನಕ ಆಗಮಿಸಿ ₹50,000 ನಗದು ಬಹುಮಾನ. ತೃತೀಯ ಸ್ಥಾನ ಬಂಟ್ ಸಂಘ ಕಾರ್ಕಳ. ಬಂಟ್ ಸಂಘ ಕಾರ್ಕಳ ತೃತೀಯ ಸ್ಥಾನದಲ್ಲಿ. ಬಂಟರ ಸಂಘ ಕಾರ್ಕಳ ಮಹಿಳಾ ವಿಭಾಗದ ಥ್ರೋಬಾಲ್ ಪಂದ್ಯಾಟದಲ್ಲಿ ತೃತೀಯ ಸ್ಥಾನ ಬಂಟರ ಸಂಘ ಕಾರ್ಕಳ. ದಯವಿಟ್ಟು ಆದಷ್ಟು ಕೂಡಲೇ ವೇದಿಕೆ ಬರಬೇಕು. ಹಾರ್ದಿಕವಾದಂತಹ ಅಭಿನಂದನೆಗಳು. ಬಂಟ್ ಸಂಘ ಕಾರ್ಕಳ ತೃತೀಯ ಸ್ಥಾನದೊಂದಿಗೆ ಆನಂದ್ ಶೆಟ್ಟಿ ಪೂನಾ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ವೇದಿಕೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ನಮ್ಮ ಈ ಒಂದು ಬಹುಮಾನದ ಪ್ರಾಯೋಜಕತ್ವ ವಹಿಸಿದಂತಹ ಆನಂದ್ ಶೆಟ್ಟಿ ಪೂನಾ, ಉದಯ್ ಶೆಟ್ಟಿ ಪೆಲ್ಲತ್ತೂರು, ರವಿನಾಥ್ ಶೆಟ್ಟಿ
ಗುಜರಾತ್, ರಮೇಶ್ ಶೆಟ್ಟಿ ಸಿದ್ದಕಟ್ಟೆ, ಪ್ರವೀಣ್ ಶೆಟ್ಟಿ ಪುತ್ತೂರ್, ರಮಾನಂದ್ ಶೆಟ್ಟಿ, ಆಶಿತ್ ಶೆಟ್ಟಿ ವಸಾಯ್, ಸುನಿಲ್ ಶೆಟ್ಟಿ ಮುಂಬೈ. ಬಂಟರ ಸಂಘ ಕಾರ್ಕಳ. ಬಂಟರ ಸಂಘ ಕಾರ್ಕಳ. ದ್ವಿತೀಯ ಸ್ಥಾನ ಪುತ್ತೂರು ಬಂಟರ ಸಂಘ. ಮಹಿಳಾ ವಿಭಾಗದ ಥ್ರೋಬಾಲ್ ಪಂದ್ಯಾಟದಲ್ಲಿ ಪುತ್ತೂರು ಬಂಟರ ಸಂಘ 75,000 ರೂಪಾಯಿ ನಗದು ಬಹುಮಾನ ಹಾಗೂ ಪ್ರಶಸ್ತಿ ಪತ್ರದೊಂದಿಗೆ. ಪುತ್ತೂರು ಬಂಟರ ಸಂಘ ಕಾರ್ಕಳದ ತಂಡದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ತೃತೀಯ ಸ್ಥಾನದಲ್ಲಿ 50,000 ರೂಪಾಯಿ ನಗದು ಬಹುಮಾನ ಹಾಗೂ ಪ್ರಶಸ್ತಿ ಪತ್ರದೊಂದಿಗೆ. ಇದೀಗ ದ್ವಿತೀಯ ಸ್ಥಾನದಲ್ಲಿ ಪುತ್ತೂರು ಬಂಟರ ಸಂಘ ಪುತ್ತೂರು 75,000 ರೂಪಾಯಿ ನಗದು ಬಹುಮಾನ ಹಾಗೂ ಪ್ರಶಸ್ತಿ ಪತ್ರದೊಂದಿಗೆ. ಪುತ್ತೂರು ಥ್ರೋಬಾಲ್ ಪ್ರಥಮ ಸ್ಥಾನ ಬಂಟ್ ಸಂಘ ಬಂಟ್ವಾಳ್, ಬಂಟರ ಸಂಘ ಬಂಟ್ವಾಳ್. ಬಂಟರ ಸಂಘ ಬಂಟ್ವಾಳ್ ಪ್ರಥಮ ಸ್ಥಾನ ಥ್ರೋಬಾಲ್ 1,00,000 ರೂಪಾಯಿ ನಗದು ಬಹುಮಾನ. ಬಂಟರ ಸಂಘ ಬಂಟ್ವಾಳ್ ಥ್ರೋಬಾಲ್ದಲ್ಲಿ ಫಸ್ಟ್ ಪ್ಲೇಸ್. ಉದಯ್ ಶೆಟ್ಟಿ ಪೆಲ್ಲತ್ತೂರಿನಲ್ಲಿ ಈ ಒಂದು ಬಹುಮಾನದ ಪ್ರಾಯೋಜಕತ್ವವನ್ನು ವಹಿಸಿದವರು ಉದಯ್ ಶೆಟ್ಟಿ ಪೆಲ್ಲತ್ತೂರ್ ಅವರಿದ್ದಲ್ಲಿ ದಯವಿಟ್ಟು ಅವರನ್ನು ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ಇವರೆಲ್ಲರಿಗೂ ಕೂಡ ನಗದು ಬಹುಮಾನ ಅಲ್ಲದೆ ಕೂಡ ಅನೇಕ ಆಕರ್ಷಕಮಯವಾದಂತಹ ಗಿಫ್ಟ್ ಪ್ಯಾಕೆಟ್ಸ್ ಗಳನ್ನು ಕೂಡ ನಾವು ನೀಡ್ತಾ ಇದ್ದೇವೆ. ಗಿಫ್ಟ್ ಪ್ಯಾಕೆಟ್ ಮಹೇಶ್ ಶೆಟ್ಟಿ ಮುಂಬೈ ಇವರ ವತಿಯಿಂದ ಗಿಫ್ಟ್ ಪ್ಯಾಕೆಟ್ ಅನ್ನು ಕೂಡ ಈ ಸಂದರ್ಭದಲ್ಲಿ ನೀಡ್ತಾ ಇದ್ದೇವೆ. ಇದೀಗ ಪುರುಷರ ವಾಲಿಬಾಲ್ ಬಂಟ್ ಸಂಘ ಬೆಳ್ಳಂಪಳ್ಳಿ 4ನೇ ಸ್ಥಾನ. ಬಂಟ್ ಸಂಘ ಬೆಳ್ಳಂಪಳ್ಳಿ ವಾಲಿಬಾಲ್ನಲ್ಲಿ 4ನೇ ಸ್ಥಾನ ಬಂಟ್ ಸಂಘ ಬೆಳ್ಳಂಪಳ್ಳಿ. ದಯವಿಟ್ಟು ತಮ್ಮ ಆಕರ್ಷಕವಾದಂತಹ ಗಿಫ್ಟ್ ಪ್ಯಾಕೆಟ್ಗಳನ್ನು ಕೂಡ ಅಲ್ಲಿಂದ ಪಡ್ಕೊಂಡು ಹೋಗಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಅಲ್ಲಿ ಮಹೇಶ್ ಶೆಟ್ಟಿ ಅವರು ಈ ಒಂದು ಬಹುಮಾನವನ್ನು ನೀಡ್ತಾ ಇದ್ದಾರೆ. ಇದೀಗ ವಾಲಿಬಾಲ್ ನಲ್ಲಿ 4ನೇ ಸ್ಥಾನ ಬಂಟ್ ಸಂಘ ಬೆಳ್ಳಂಪಳ್ಳಿ. ದ್ವಿತೀಯ ಸ್ಥಾನ ಬಂಟ್ ಸಂಘ ಕಾರ್ಕಳ ವಾಲಿಬಾಲ್ ಪುರುಷರ ವಿಭಾಗದಲ್ಲಿ ದ್ವಿತೀಯ ಸ್ಥಾನ ಬಂಟ್ ಸಂಘ ಕಾರ್ಕಳ 50,000 ರೂಪಾಯಿ ನಗದು ಬಹುಮಾನ ಪ್ರಶಸ್ತಿ ಪತ್ರ ಅದೇ ರೀತಿ ಗಿಫ್ಟ್ ಪ್ಯಾಕೆಟ್ಗಳನ್ನು ಈ ಸಂದರ್ಭದಲ್ಲಿ ನೀಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಅವರಿಗೆ ಹಾರ್ದಿಕವಾದಂತಹ ಅಭಿನಂದನೆಗಳು ಕೂಡ ಸಲ್ಲಿಸಿಕೊಳ್ತಾ ಇದ್ದೇವೆ. ರಮೇಶ್ ಶೆಟ್ಟಿ ಸಿದ್ದಕಟ್ಟೆ ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ಈ ಒಂದು ಪಂದ್ಯಾಟದ ಪ್ರಾಯೋಜಕತ್ವರು ರಮೇಶ್ ಶೆಟ್ಟಿ ಸಿದ್ದಕಟ್ಟೆ. ವಾಲಿಬಾಲ್ ನಲ್ಲಿ ದ್ವಿತೀಯ ಸ್ಥಾನ ಬಂಟ್ ಸಂಘ ಬಂಟ್ವಾಳ್. ಅವಿನಾಶ್ ಶೆಟ್ಟಿ ಅಂಕಲೇಶ್ವರ, ರವಿನಾಥ್ ಶೆಟ್ಟಿ ಅಂಕಲೇಶ್ವರ. ರವಿನಾಥ್ ಶೆಟ್ಟಿ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಈ ಒಂದು ಪಂದ್ಯಾಟದ ಪ್ರಾಯೋಜಕರು ಕೂಡ ಬಂಟ್ ಸಂಘ ಬಂಟ್ವಾಳ್. ಪ್ರಥಮ ಸ್ಥಾನದಲ್ಲಿ ಬಂಟರ ಯಾನೆ ಮಾತೃ ಸಂಘ ಉಡುಪಿ.
ಈ ಒಂದು ವಾಲಿಬಾಲ್ ನಲ್ಲಿ 1,00,000 ರೂಪಾಯಿ ನಗದನ್ನು ಪಡೆದಂತಹ ತಂಡ ಬಂಟರ ಯಾನೆ ಮಾತೃ ಸಂಘ ಉಡುಪಿ. ಆನಂದ್ ಶೆಟ್ಟಿ ಪುಣೆ ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಆನಂದ್ ಶೆಟ್ಟಿ ಪುಣೆ. ಬಜಗೋಳಿ ತಂಡ ಬಂದಿದ್ದೀರಾ? ಬಜಗೋಳಿ ಹಗ್ಗ ಜಗ್ಗಾಟ. ಉಡುಪಿ ಬಂಟರ ಯಾನೆ ಮಾತೃ ಸಂಘ ಉಡುಪಿ ವಾಲಿಬಾಲ್ ನಲ್ಲಿ 1,00,000 ರೂಪಾಯಿ ನಗದು ಬಹುಮಾನ. ಇದೀಗ ಹಗ್ಗ ಜಗ್ಗಾಟ ಸ್ಪರ್ಧೆ. ನಿನ್ನೆ ಬಹಳಷ್ಟು ಜಟಿಲವಾದಂತಹ ಒಂದು ಸ್ಪರ್ಧೆ ಇದಾಗಿತ್ತು. ಹಗ್ಗ ಜಗ್ಗಾಟ ಸ್ಪರ್ಧೆ, ಬಹಳಷ್ಟು ಗೊಂದಲ, ಬಹಳಷ್ಟು ಜಗಳ ನಮ್ಮೊಳಗೆ. ಮತ್ತೆ ನಾವೆಲ್ಲರೂ ಕೂಡ ಸ್ನೇಹಿತರು. ಬಂಟರ ಸಂಘ ಬಜಗೋಳಿ ಪ್ರಥಮ ಸ್ಥಾನದಲ್ಲಿ 1,00,000. ಚಂದ್ರರಾಜ್ ಶೆಟ್ಟಿ ಪೂನಾ ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಈ ಒಂದು ಬಹುಮಾನವನ್ನು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಚಂದ್ರರಾಜ್ ಶೆಟ್ಟಿ ಪೂನಾ. ಕಬಡ್ಡಿ ಬಹಳಷ್ಟು ನಿನ್ನೆ ಒಂದು ಆಕರ್ಷಕಮಯವಾದಂತಹ ಪಂದ್ಯಾಟ ಅಂತ ಹೇಳಿದ್ರೆ ಕಬಡ್ಡಿ ಆಗಿತ್ತು. ಪ್ರೋ ಕಬಡ್ಡಿ ಮಾದರಿಯಲ್ಲಿ ಒಂದು ಕಬಡ್ಡಿ ಪಂದ್ಯಾಟವನ್ನು ನಾವು ಸಂಘಟನೆ ಮಾಡಿದ್ದೇವೆ. ಕಬಡ್ಡಿ ಪಂದ್ಯಾಟದಲ್ಲಿ 4ನೇ ಸ್ಥಾನ ಒಳತೂರು ಮೋಹನ್ ದಾಸ್ ಶೆಟ್ಟಿ ನೇತೃತ್ವದ ತಂಡ ಬಂಟ್ ಸಂಘ ಕುಂದಾಪುರ. ಒಳತೂರು ಮೋಹನ್ ದಾಸ್ ಶೆಟ್ಟಿ ಅವರ ತಂಡ ಇದಾಗಿದೆ. ಬಂಟ್ ಸಂಘ ಕುಂದಾಪುರ 4ನೇ ಸ್ಥಾನದೊಂದಿಗೆ. ಕಬಡ್ಡಿ ಪಂದ್ಯಾಟದ ಆಸ್ಟ್ರೇಲಿಯಾ ಬಂಟ್ ಸಂಘ ಈ ಒಂದು ಬಹುಮಾನವನ್ನು ಪಡಿತಾ ಇದೆ 4ನೇ ಸ್ಥಾನದೊಂದಿಗೆ. ಬಂಟ್ ಸಂಘ ಕುಂದಾಪುರ ನಿನ್ನೆ ನಡೆದಂತಹ ಹಾನೋಲು ಬೆಳಕಿನ ಅತ್ಯಂತ ಆಕರ್ಷಕಮಯವಾದಂತಹ ಸುಮಾರು 10 ಲಕ್ಷಕ್ಕೂ ಅಧಿಕವಾದಂತಹ ಖರ್ಚನ್ನು ಮಾಡಿರ್ತೇವೆ ಈ ಒಂದು ಕಬಡ್ಡಿ ಪಂದ್ಯಾಟವನ್ನು ನಡೆಸಲಿಕ್ಕೆ. ವಿವಿಧ ಅಜಿತ್ ಶೆಟ್ಟಿಯನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅಜಿತ್ ಶೆಟ್ಟಿ ವಾಪಿ. ಅಜಿತ್ ಶೆಟ್ಟಿ ವಾಪಿ ಇದ್ದಲ್ಲಿ ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಕಬಡ್ಡಿ ತೃತೀಯ ಸ್ಥಾನದಲ್ಲಿ ಬಂಟ್ ಸಂಘ ಮುಂಬೈ. ಬಂಟ್ ಸಂಘ ಮುಂಬೈ ತೃತೀಯ ಸ್ಥಾನದಲ್ಲಿ. ಬಂಟ್ ಸಂಘ ಮುಂಬೈ 50,000 ರೂಪಾಯಿ ನಗದು ಬಹುಮಾನ, ಪ್ರಶಸ್ತಿ ಪತ್ರ, ಅದೇ ರೀತಿ ಅನೇಕ ಗಿಫ್ಟ್ ಐಟಮ್ಗಳು ಕೂಡ. ಬಂಟ್ ಸಂಘ ಮುಂಬೈಯವರಿಗೆ ಕೂಡ ಹಾರ್ದಿಕ ಅಭಿನಂದನೆ ಸಲ್ಲಿಸಿಕೊಳ್ತಾ ಇದ್ದೇವೆ. ದ್ವಿತೀಯ ಸ್ಥಾನ ಕಬಡ್ಡಿ ಪಂದ್ಯಾಟದಲ್ಲಿ ಬಂಟ್ ಸಂಘ ಬ್ಯಾಂಗ್ಳೂರು. ಉಪೇಂದ್ರ ಶೆಟ್ಟಿ ನೇತೃತ್ವದ ಈ ಒಂದು ತಂಡ ಬಂಟ್ ಸಂಘ ಬ್ಯಾಂಗ್ಳೂರು 75,000 ರೂಪಾಯಿ ನಗದು ಬಹುಮಾನ, ಪ್ರಶಸ್ತಿ ಪತ್ರದೊಂದಿಗೆ. ಬಂಟ್ ಸಂಘ ಬೆಂಗಳೂರು. ಕಬಡ್ಡಿ ಪಂದ್ಯಾಟ ನಿನ್ನೆ ಮುಗಿಯುವಾಗ ರಾತ್ರಿ 3:30 ಗಂಟೆ ನಡು ರಾತ್ರಿಯಲ್ಲಿ ನಡೆದಂತ ಈ ಒಂದು ಪಂದ್ಯಾಟ ಬಹಳಷ್ಟು ಆಕರ್ಷಕಮಯವಾಗಿತ್ತು. ಸುಮಾರು 10,000ಕ್ಕೂ ಅಧಿಕ ಪ್ರೇಕ್ಷಕರು ಈ ಒಂದು ಕಬಡ್ಡಿ ಪಂದ್ಯಾಟವನ್ನು ವೀಕ್ಷಣೆ ಮಾಡಿದ್ದಾರೆ. ಬಹಳ ಅತ್ಯಂತ ಆಕರ್ಷಕಮಯ ಪಂದ್ಯಾಟ ಇದಾಗಿತ್ತು. ಬಂಟ ಸಮಾಜ ಬಾಂಧವರ ಕ್ರೀಡೋತ್ಸವ. ಹೌದು, ಕಬಡ್ಡಿ ಪಂದ್ಯಾಟದ ಪ್ರಥಮ ತಂಡ ಉದಯ್ ಶೆಟ್ಟಿ ಮುನಿಯಾಲು ನೇತೃತ್ವದ ಬಂಟ್ ಸಂಘ ಹೆಬ್ರಿ.
ರವಿನಾಥ್ ಅಂಕಲೇಶ್ವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಈ ಒಂದು ಬಹುಮಾನದ ಪ್ರಾಯೋಜಕರು ಇವರಾಗಿರ್ತಾರೆ. ಉದಯ್ ಶೆಟ್ಟಿ ಮುನಿಯಾಲು ನೇತೃತ್ವದ ಈ ಒಂದು ತಂಡ ಬಂಡ್ ಸಂಘ ಹೆಬ್ರಿ ತಂಡ 1 ಲಕ್ಷ ರೂಪಾಯಿಯ ನಗದು ಬಹುಮಾನದೊಂದಿಗೆ ಈ ಒಂದು ಪ್ರಶಸ್ತಿ ಮತ್ತು ನಗದು ಬಹುಮಾನವನ್ನು ಪಡೆದಿರುತ್ತದೆ. ಉದಯ್ ಶೆಟ್ಟಿ ಮುನಿಯಾಲು ನೇತೃತ್ವದ ತಂಡ ಇದಾಗಿರುತ್ತದೆ. ಬಂಡ್ ಸಂಘ ಬ್ಯಾಂಗ್ಳೂರು ಬಹುಮಾನ ಕೊಂಡೋಗ್ಲಿಲ್ವಾ? ಬಂಡ್ ಸಂಘ ಬ್ಯಾಂಗ್ಳೂರು, ಬಂಡ್ ಸಂಘ ಬ್ಯಾಂಗ್ಳೂರು ನಿಮ್ಮ ಪ್ಲೇಸ್ ಕೊಂಡೋದ್ರು ಸರ್, ಸಾರಿ. ಇದೀಗ ನಿನ್ನೆ ನಡೆದಂತ ಆಕರ್ಷಕ ಪುರ ಮೆರವಣಿಗೆ, ಪಥ ಸಂಚಲನ ಮತ್ತು ಪುರ ಮೆರವಣಿಗೆ ವಿಭಾಗದಲ್ಲಿ ವಿಜೇತರ ಪಟ್ಟಿ ಈ ರೀತಿ ಇದೆ, ದಯವಿಟ್ಟು ಗಮನಿಸಿಕೊಳ್ಳಿ. ಬಹಳಷ್ಟು ಅತ್ಯಂತ ಆಕರ್ಷಕಮಯವಾದಂತಹ ಒಂದು ಪುರ ಮೆರವಣಿಗೆ ಮತ್ತು ಪಥ ಸಂಚಲನ ಇದಾಗಿತ್ತು. ಇಡೀ ಉಡುಪಿ ಜಿಲ್ಲೆಯ ಎಲ್ಲರೂ ಕೂಡ ನಮ್ಮ ಒಂದು ಪುರ ಮೆರವಣಿಗೆ ಬಗ್ಗೆ ಉತ್ತಮವಾದಂತಹ ಮಾತುಗಳನ್ನಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಹಾರ್ದಿಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಉಡುಪಿಯ ಬಂಟರ ಒಂದು ಪುರ ಮೆರವಣಿಗೆ ಇವತ್ತು ಎಲ್ಲರ ಮನೆ ಮಾತಾಗಿದೆ. ಈ ಒಂದು ವಿಭಾಗದಲ್ಲಿ ವಿಜೇತರು 4ನೇ ಸ್ಥಾನ ಬಂಟ್ ಸಂಘ ಬಂಟ್ವಾಳ್, ಬಂಟರ ಸಂಘ ಬಂಟ್ವಾಳ್ 4ನೇ ಸ್ಥಾನದೊಂದಿಗೆ 50,000 ರೂಪಾಯಿಯ ನಗದು ಬಹುಮಾನ ಪ್ರಶಸ್ತಿ ಪತ್ರದೊಂದಿಗೆ. ಬಂಟರ ಸಂಘ ಬಂಟ್ವಾಳ್ 4ನೇ ಸ್ಥಾನ. ತೃತೀಯ ಸ್ಥಾನದಲ್ಲಿ ಬೆಳಪು ದೇವಿ ಪ್ರಸಾದ್ ಶೆಟ್ಟಿ ನೇತೃತ್ವದ ಬಂಟರ ಆಲಿಯಾಸ್ ನಾಡವರ ಸಂಘ ಪಡುಬೇತ್ರಿ. ತೃತೀಯ ಸ್ಥಾನದಲ್ಲಿ ಬಂಟರ ಆಲಿಯಾಸ್ ನಾಡವರ ಸಂಘ ಪಡುಬೇತ್ರಿ, ಬೆಳಪು ದೇವಿ ಪ್ರಸಾದ್ ಶೆಟ್ಟಿ ಅವರ ನೇತೃತ್ವದಲ್ಲಿ. ಆ ಕೋಣನ ಒಂದು ಗತ್ತು ಗಾಂಭೀರ್ಯ ಬಹಳಷ್ಟು ಚೆನ್ನಾಗಿದಂತ ತಂಡ ಬಂಟರ ಆಲಿಯಾಸ್ ನಾಡವರ ಸಂಘ ಪಡುಬಿದ್ರಿ. ದ್ವಿತೀಯ ಸ್ಥಾನ, ತೃತೀಯ ಸ್ಥಾನ ದ್ವಿತೀಯ ಸ್ಥಾನದೊಂದಿಗೆ ಸೆಕೆಂಡ್ ಪ್ಲೇಸ್ ಗೋಸ್ ಟು ಬಂಟರ ಸಂಘ ಬಜ್ಪೆ ವಲಯ. ಬಂಟರ ಸಂಘ ಬಜ್ಪೆ ವಲಯ ದ್ವಿತೀಯ ಸ್ಥಾನ. ಮೋಹನ್ ಶೆಟ್ಟಿ ಮತ್ತು ಸುಪ್ರಸಾದ್ ಶೆಟ್ಟಿಯನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ರಮೇಶ್ ಶೆಟ್ಟಿ, ಸುಬ್ಬ ಹೆಗ್ಡೆ ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಈ ಒಂದು ಪುರ ಮೆರವಣಿಗೆಯ ಉಸ್ತುವಾರಿಯನ್ನು ವಹಿಸಿದಂತಹ ಮೋಹನ್ ಶೆಟ್ಟಿ ಮತ್ತು ಸುಪ್ರಸಾದ್ ಶೆಟ್ಟಿಯನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಬಂಟರ ಸಂಘ ಬಜ್ಪೆ ವಲಯ 75,000 ರೂಪಾಯಿ ನಗದು ಬಹುಮಾನ ಪ್ರಶಸ್ತಿ ಪತ್ರದೊಂದಿಗೆ. ಪುರ ಮೆರವಣಿಗೆಯಲ್ಲಿ ವಿಜೇತ ತಂಡ ಇದಾಗಿದೆ. ಮಾರ್ಚ್ ಫಾಸ್ಟ್ ಮತ್ತು ಪುರ ಮೆರವಣಿಗೆ ವಿಜೇತ ತಂಡ ಬಂಟರ ಸಂಘ ಬಜ್ಪೆ ವಲಯ. ಪ್ರಥಮ ಸ್ಥಾನ ಎಲ್ಲರ ಎದೆಯಲ್ಲೂ ಡವಡವ. ಪ್ರಥಮ ಸ್ಥಾನದೊಂದಿಗೆ ಬಂಟರ ಸಂಘ ಉಳ್ಳಾಲ ವಲಯ.
ಬಂಟರ ಸಂಘ ಉಳ್ಳಾಲ ವಲಯ 1,00,000 ರೂಪಾಯಿಯ ನಗದು ಬಹುಮಾನ. ಬಂಟರ ಸಂಘ ಉಳ್ಳಾಲ ವಲಯ, ಬಂಟರ ಸಂಘ ಉಳ್ಳಾಲ ವಲಯ. ಬಹಳಷ್ಟು ಶಿಸ್ತುಬದ್ಧವಾದಂತಹ ತಂಡ ಇದಾಗಿತ್ತು. ಬಹಳಷ್ಟು ಪ್ರೇಕ್ಷಕರು ಈ ತಂಡದ ಬಗ್ಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಅರವಿಂದ್ ಶೆಟ್ಟಿ ಅವರನ್ನು ಈ ಒಂದು ಬಹುಮಾನ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಬಂಟರ ಸಂಘ ಉಳ್ಳಾಲ ವಲಯ 1,00,000 ರೂಪಾಯಿ ನಗದು ಬಹುಮಾನ ಪ್ರಶಸ್ತಿ ಪತ್ರದೊಂದಿಗೆ ಈ ಒಂದು ಬಹುಮಾನ ಉಳ್ಳಾಲ ತಂಡದ ಪರವಾಗಿದೆ. ಬಂಟರ ಸಂಘ ಉಳ್ಳಾಲ ವಲಯ. ಉಳ್ಳಾಲ ವಲಯ ಬಹಳಷ್ಟು ಅತ್ಯಂತ ಆಕರ್ಷಕಮಯವಾದಂತಹ ಪಥಸಂಚಲನ ಮೆರವಣಿಗೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂತಹ ತಂಡ ಉಳ್ಳಾಲ ವಲಯ ತಂಡ ಇದಾಗಿರುತ್ತದೆ. ಬಹಳಷ್ಟು ಪ್ರೇಕ್ಷಕರು ಈ ಒಂದು ತಂಡದ ಬಗ್ಗೆ ಅಭಿನಂದನೆ ಕೂಡ ಸಲ್ಲಿಸಿಕೊಂಡಿದ್ದಾರೆ. ಎಲ್ಲರಿಗೂ ಕೂಡ ಹಾರ್ದಿಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಬಹಳಷ್ಟಂತ ಆಕರ್ಷಕಮಯವಾದಂತಹ 1,00,000 ರೂಪಾಯಿಯ ನಗದು ಬಹುಮಾನ ಪ್ರಶಸ್ತಿ ಪತ್ರದೊಂದಿಗೆ ಒಂದು ಬಹುಮಾನವನ್ನು ನೀಡ್ತಾ ಇದ್ದೇವೆ. ರವಿನಾಥ್ ಶೆಟ್ಟಿ ಅಂಕೇಶ್ವರನ್ ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಭಾಸ್ಕರ್ ಶೆಟ್ಟಿ ಕಾಶ್ಮೀರ ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಭಾಸ್ಕರ್ ಶೆಟ್ಟಿ ಕಾಶ್ಮೀರ, ರವಿ ಅಣ್ಣ ಅಂಕಲೇಶ್ವರ್ ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ರವಿ ಅಣ್ಣ ಅಂಕಲೇಶ್ವರ್ ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ಕೊಳ್ತಾ ಇದ್ದೇನೆ. ರತ್ನಾಕರ್ ಶೆಟ್ಟಿ ಮುನ್ಕೂರ್ ಅನ್ನು ಕೂಡ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ಎಸ್, ವೇದಿಕೆ ಕ್ಲಿಯರ್ ಮಾಡಿ ಪ್ಲೀಸ್ 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 ವೇದಿಕೆ ಕ್ಲಿಯರ್ ಮಾಡಿ. ಥ್ಯಾಂಕ್ ಯು. ಇದೀಗ ಓವರ್ ಆಲ್ ಚಾಂಪಿಯನ್ಶಿಪ್ ಈ ವರ್ಷದ ವಿಶೇಷ ಆಕರ್ಷಣೆ. ದಯವಿಟ್ಟು ವೇದಿಕೆ ಕ್ಲಿಯರ್ ಮಾಡಿ, ವೇದಿಕೆ ಕ್ಲಿಯರ್ ಮಾಡಬೇಕು, ವೇದಿಕೆ ಕ್ಲಿಯರ್ ಮಾಡಿ ಪ್ಲೀಸ್. ಫೋಟೋ ಫಂಕ್ಷನ್ ಕೆಳಗಡೆಯಲ್ಲಿ. ಎಸ್ ಆತ್ಮೀಯರೇ, ನಿನ್ನೆ ಇಡೀ ದಿನ ನಡೆದಂತಹ ಕ್ರೀಡೋತ್ಸವ ಕಾರ್ಯಕ್ರಮದಲ್ಲಿ ಬಹಳ ಅತ್ಯಂತ ಆಕರ್ಷಕಮಯವಾದಂತಹ ಕ್ರೀಡಾಕೂಟ ನಡೆದಿತ್ತು. ಕರ್ನಾಟಕ ರಾಜ್ಯ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಕ್ರೀಡಾಕೂಟದ ಉದ್ಘಾಟನೆಯನ್ನು ಮಾಡಿ ಬಹಳಷ್ಟು ಸಂತೋಷವನ್ನು ವ್ಯಕ್ತಪಡಿಸಿದಂತಹ ದಿನ ಅದಾಗಿತ್ತು. ಈ ಸಂದರ್ಭದಲ್ಲಿ ಈ ಒಂದು ಓವರ್ ಆಲ್ ಚಾಂಪಿಯನ್ಶಿಪ್ ತಂಡ ಆದಷ್ಟು ಬೇಗ ವಿಜೇತ ತಂಡಗಳು ವೇದಿಕೆಯಿಂದ ಕೆಳಗಡೆ ಹೋಗಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಇನ್ನಷ್ಟು ಬಂಟ್ ಸಂಘ ಮೀರಾ ಬೈಂದರ್ಗೆ 1,00,000 ರೂಪಾಯಿಯ ನಗದು ಬಹುಮಾನ. ಓವರ್ ಆಲ್ ಚಾಂಪಿಯನ್ಶಿಪ್ ನಲ್ಲಿ ಸುಮಾರು 76 ಅಂಕಗಳನ್ನು ಪಡೆಯುವುದರ ಮೂಲಕ ಮೀರಾ ಬೈಂದರ್ ಮುಂಬೈ ತಂಡ ಮೀರಾ ಬೈಂದರ್ ತಂಡ ಅಥ್ಲೆಟಿಕ್ಸ್ ವಿಭಾಗದಲ್ಲಿ ಬಹಳಷ್ಟು ಪ್ರಶಸ್ತಿಗಳನ್ನು ಪಡೆದುಕೊಳ್ಳುವುದರ ಮೂಲಕ ಈ ಒಂದು ಚಾಂಪಿಯನ್ಶಿಪ್ನ ಸಮಗ್ರ ಪ್ರಶಸ್ತಿ ಪಾತ್ರ. ವೇದಿಕೆಯಲ್ಲಿ ವಿಜೇತ ಎಲ್ಲ ತಂಡದವರಿಗೂ ಕೂಡ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಈ ಒಂದು ಕ್ರೀಡಾಕೂಟ ಬಹಳಷ್ಟು ಅತ್ಯಂತ ಯಶಸ್ವಿಯಾಗಿ ನಡೆದಂತಹ ಕ್ರೀಡಾಕೂಟ ಇದಾಗಿತ್ತು. ಬಂಟರ ಕ್ರೀಡೋತ್ಸವ 2023 ಐಕಳ ಹರೀಶ್ ಶೆಟ್ಟಿ ಅವರ ಮಾರ್ಗದರ್ಶನದಲ್ಲಿ, ತೆಳ್ಳಾರು ಗಿರೀಶ್ ಶೆಟ್ಟಿ ಅವರ ಒಂದು ಪ್ರೋತ್ಸಾಹದಲ್ಲಿ ಅತ್ಯಂತ ಆಕರ್ಷಕಮಯವಾದಂತಹ ಕ್ರೀಡಾಕೂಟ ಇದಾಗಿತ್ತು. ಕರ್ನೀರೆ ವಿಶ್ವನಾಥ್ ಶೆಟ್ಟಿ ಅವರ ಉಪಾಧ್ಯಕ್ಷತೆಯೊಂದಿಗೆ, ಅದೇ ರೀತಿ ತಮ್ಮೆಲ್ಲರ ಒಂದು ಪ್ರೋತ್ಸಾಹದೊಂದಿಗೆ ಅತ್ಯಂತ ಆಕರ್ಷಕಮಯವಾದಂತಹ ಕ್ರೀಡಾಕೂಟ ಬಂಟರ ಕ್ರೀಡೋತ್ಸವ 2023 ಇದಾಗಿತ್ತು. ಎಲ್ಲಾ ತಂಡದವರಿಗೆ ಸೂಚನೆ, ಮಹೇಶ್ ಶೆಟ್ಟಿ ಮುಂಬೈ ಅವರ ಪ್ರಾಯೋಜಕತ್ವದ ವತಿಯಿಂದ ಗಿಫ್ಟ್ ಐಟಮ್ಗಳನ್ನು ಕೂಡ ನೀಡ್ತಾ ಇದ್ದೇವೆ. ದಯವಿಟ್ಟು ಎಲ್ಲ ತಂಡದವರು ತಮ್ಮ ತಮ್ಮ ಗಿಫ್ಟ್ ಐಟಮ್ ಅನ್ನು ವೇದಿಕೆಯ
ಎಡಭಾಗದಲ್ಲಿರುವಂತಹ ಕೌಂಟರ್ನಲ್ಲಿ ಪಡ್ಕೊಂಡು ಹೋಗಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ಅವರಿಗೆ ಕೂಡ, ಮುಂಬಯಿಯ ಮಹೇಶ್ ಶೆಟ್ಟಿ ಅವರಿಗೆ ಕೂಡ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ತಮಗೆಲ್ಲ ತಿಳಿದಿರುವಂತೆ ಇದರ ಕ್ರೀಡಾಕೂಟದ ಸಂಚಾಲಕತ್ವವನ್ನು ವಹಿಸಿದಂತ ಗಿರೀಶ್ ಶೆಟ್ಟಿ ತೆಳ್ಳಾರು ಸುಮಾರು 16.5 ಲಕ್ಷ ರೂಪಾಯಿಯ 20 ಲಕ್ಷ ರೂಪಾಯಿಯ ನಗದು ಬಹುಮಾನ ನಡೆದಂತ ಒಂದು ಕ್ರೀಡಾಕೂಟ, ಅತ್ಯಂತ ಬೃಹತ್ ಮಟ್ಟದ ಗರಿಷ್ಠ ಮಟ್ಟದ ಕ್ರೀಡಾಕೂಟ ಇದಾಗಿತ್ತಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅಲ್ಲಿ ಪೊಲೀಸ್ ವಿಭಾಗದ KA41 N4951 ಹುಂಡೈ ಒಂದು ಕಾರಲ್ಲಿ ಉಳಿದ ವೆಹಿಕಲ್ಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ದಯವಿಟ್ಟು ತಾವು ಈ ವಾಹನವನ್ನು ತೆರವು ಮಾಡದೇ ಇದ್ದಲ್ಲಿ ಅಲ್ಲಿ ಗರುಡ ವಾಹನ ಬಂದಿದೆ, ಪೊಲೀಸ್ನವರ ಗರುಡ ವಾಹನದ ಮೂಲಕ ತಮ್ಮ ವೆಹಿಕಲ್ ಅನ್ನು ತೆರವು ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ದಯವಿಟ್ಟು ತಮ್ಮ ವಾಹನವನ್ನು ತೆರವು ಮಾಡಿಸಬೇಕು ವಿನಂತಿಸ್ತಾ ಇದ್ದಾರೆ. ಥ್ಯಾಂಕ್ ಯು. K20B9926 ಒಂದು ಖರ್ಚಲ ಪ್ರೋಗ್ರಾಮ್ ಅವ್ರದ್ದು ಗಾಡಿ ರಸ್ತೆಯಲ್ಲಿದೆ, ಒಂದು ದಯವಿಟ್ಟು ತೆರವು ಮಾಡಬೇಕಾಗಿ ಕೇಳ್ತಾ ಇದ್ದೇವೆ. K20B9926. ಮುಂದಿನ ತಂಡ ಬಂಟರ ಸಂಘ ಬಜ್ಪೆ. ಮುಂದಿನ ಸಂಘ ಬಂಟರ ಸಂಘ ಬಜ್ಪೆ. ನಯನರವರು, ಆರ್ಸಿ ನಯನರವರು ಆದಷ್ಟು ಬೇಗ. ಆರ್ಸಿ ನಯನರವರು ವೇದಿಕೆ ಬರಬೇಕು. ವಿಶ್ವ ಭಟರ ಸಂಸ್ಕೃತ ವೈಭವ ಇನ್ನು ಮುಂದೆ ವೇದಿಕೆ ಮೇಲೆ ನಡೀಲಿಕ್ಕಿದೆ. ಮುಂದಿನ ತಂಡ ಆದಷ್ಟು ಬೇಗ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ ಮಾಡ್ತಾ ಇದ್ದೀನಿ. ಯಾಕೆಂದರೆ ಸಮಯದ ಅಭಾವದಿಂದ ಆದಷ್ಟು ಬೇಗ ವೇದಿಕೆ ಮೇಲೆ ಮುಂದಿನ ತಂಡ ಬರಬೇಕಾಗಿ ವಿನಂತಿ. ಆರ್ಚಿ ನಯನ, ನಯನ ಸರಿ. ಬಂಟರ ಸಾಂಸ್ಕೃತಿಕ ಕಲಾ ವೈಭವದಲ್ಲಿ 11ನೇ ತಂಡ ನಮ್ಮ ಮುಂದೆ ಬರ್ತಾ ಇದೆ. ಬಂಟರ ಸಂಘ ಬಜ್ಪೆ ವಲಯ, ನಿಮ್ಮ ಸಮಯ ಇದೀಗ ಶುರು ಆಗ್ತಾ ಇದೆ.
ನಮ್ಮ ಭಾರತ ಭವ್ಯ ಭಾರತ. ದೇಶವನ್ನು ಆಳಿದ ರಾಜ ಮಹಾರಾಜರು ಅದೆಷ್ಟೋ, ಆದರೆ ದೇಶದ ಧ್ವಜಕ್ಕೆ ಒಂದು ಕಿರೀಟ ಕೊಟ್ಟ ರಾಜ ಇದ್ದರೆ ಅದು ಅವರೊಬ್ಬರೇ. ಅಶೋಕ. ಅಸುರಾಂತಕ ರಣಪುಂಗವ ವೀರ ವಿರಾಟ್ ವಿಭವ, ಜಯ ಹೋ ಜಯ ಜಯ ಹೋ. ಮೌರ್ಯ ಸಮಾಜದ ವಿಜಯ ಪತಾಕೆಯನ್ನು ವಿಶ್ವದೆಲ್ಲೆಡೆ ಹಾರಿಸಿದ ಅಶೋಕ ಶತ್ರುಗಳತ್ತ ತೂಫಾನ್ನಂತೆ ನುಗ್ಗುತ್ತಿದ್ದ. नाम प्रिय देवों का प्रिय देव नाम प्रिय देवों सा प्रिय वो कहलाए. सम्राटों का सम्राट है, सम्राटों में विराट है, उससे पूछो तो वो कहे. ಅಶೋಕ ಚಕ್ರವರ್ತಿಯ ಶೌರ್ಯದ ಮಾತಿಗೆ ಬಗ್ಗದ ತಲೆ ಅವನ ಕ್ರೌರ್ಯದ ಮಾತಿಗೆ ಉರುಳುತ್ತಿತ್ತು. संकल्प बोल के हम तो निकल पड़े, घर द्वार खोल के गगन गए. विजय भव विजय भव. ಯುದ್ಧದಲ್ಲಿ ಉರುಳಿದ ತಲೆಗಳು ಮಣ್ಣನ್ನಲ್ಲ ಇತಿಹಾಸವನ್ನೇ ಸೇರಿತು. ವಿಜಯ ಭವ ವಿಜಯ ಭವ. ಸಮ್ರಾಟ್, ನೀವು ಪೂರ್ತಿ ದೇಶವನ್ನು ಗೆದ್ದಿದ್ದೀರಿ. ಇನ್ನು ಉಳಿದಿರೋದು ಒಂದೇ ರಾಜ್ಯ, ಕಲಿಂಗಡ್. ಕಲಿಂಗಡ್
ಕಲಿಂಗಡ್ ಯುದ್ಧದಲ್ಲಿ ಸಮುದ್ರದಂತೆ ಹರಿದ ರಕ್ತದ ನದಿಯ ಕಂಡ ಅಶೋಕ ಚಕ್ರವರ್ತಿಯ ಮನಸ್ಸು ಪರಿವರ್ತನೆಯಾಗುತ್ತದೆ. ಅವನಲ್ಲಿದ್ದ ಕ್ರೌರ್ಯ ಬೌದ್ಧ ಧರ್ಮದ ತತ್ವಗಳಿಗೆ ತಲೆಬಾಗುತ್ತದೆ. ಬುದ್ಧಂ ಶರಣಂ ಗಚ್ಚಾಮಿ. ಅಶೋಕ ಚಕ್ರವರ್ತಿಯ ಪರಾಕ್ರಮಕ್ಕೆ ಗೌರವವಾಗಿ ಎಂದಿಗೂ ಅಶೋಕ ಚಕ್ರವು ರಾಷ್ಟ್ರಧ್ವಜದಲ್ಲಿ ಅಮರವಾಗಿದೆ. ಚಕ್ರವರ್ತಿ ಸಮ್ರಾಟ್ ಅಶೋಕ. ಬಂಟರ ಸಂಘ ಬಜ್ಪೆ ಇವರ ಪರ್ಫಾರ್ಮೆನ್ಸ್ನ ನೋಡಿದ್ರಿ. ಎಲ್ಲ ಟೀಮ್ ಮೆಂಬರ್ಸ್ ಅಲ್ಲಿ ವಿನಂತಿ, ವೇದಿಕೆಯ ಮುಂಭಾಗಕ್ಕೆ ಬನ್ನಿ ದಯವಿಟ್ಟು. ನಿಮ್ಮನ್ನ ಖಂಡಿತ ಅಭಿನಂದಿಸುವಂತಹ ಹೊತ್ತಿದು. ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಐಕಳ ಹರೀಶ್ ಶೆಟ್ಟಿ, ಉಪಾಧ್ಯಕ್ಷರು ಕರ್ನಿರೆ ವಿಶ್ವನಾಥ್ ಶೆಟ್ಟಿ, ಪ್ರಧಾನ ಕಾರ್ಯದರ್ಶಿಗಳಾಗಿರುವ ಶ್ರೀಯುತ ಜಯಕರ್ ಶೆಟ್ಟಿ ಇಂದ್ರಾಳಿ, ಕೋಶಾಧಿಕಾರಿಗಳಾಗಿರುವ ಉಳ್ತೂರು ಮೋಹನ್ ದಾಸ್ ಶೆಟ್ಟಿ, ಸಾಂಸ್ಕೃತಿಕ ಸಮಿತಿಯ ಸಂಚಾಲಕರಾಗಿರುವ ಚಂದ್ರಹಾಸ್ ಶೆಟ್ಟಿ ರಂಗೋಲಿ ಮತ್ತು ಸಾಂಸ್ಕೃತಿಕ ಸಮಿತಿಯ ಉಪಸಂಚಾಲಕರಾಗಿರುವ ಕರ್ನೂರು ಮೋಹನ್ ರೈ ಇವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಬಂಟರ ಸಂಘ ಬಜ್ಪೆ ವೇದಿಕೆಯ ಮುಂಭಾಗಕ್ಕೆ, ಅದು ಮಧ್ಯಭಾಗಕ್ಕೆ ಬನ್ನಿ. ಬಾಬಾ ಗ್ರೂಪ್ ಆಫ್ ಕಂಪನೀಸ್ ಇಂದ ಶ್ರೀಯುತ ಮಹೇಶ್ ಶೆಟ್ಟಿ ಅವರನ್ನ ಪ್ರೀತಿ ಆದರಗಳಿಂದ ವೇದಿಕೆಯ ಮೇಲೆ ಬರಮಾಡ್ಕೊಳ್ತಾ ಇದ್ದೀವಿ. ಶ್ರೀಯುತ ಮಹೇಶ್ ಶೆಟ್ಟಿ ಅವರು ಬಾಬಾ ಗ್ರೂಪ್ ಆಫ್ ಕಂಪನೀಸ್ ಇಂದ ವೇದಿಕೆ ಮೇಲೆ ಆಗಮಿಸಬೇಕು. ಬಂಟರ ಸಂಘ ಬಜ್ಪೆ ತಂಡವನ್ನು ಅಭಿನಂದಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಹಿಂದೆ ಕೆಲವ್ರು ಕಾಣ್ತಾ ಇಲ್ಲ, ಸ್ವಲ್ಪ ಮುಂದಕ್ಕೆ ಬನ್ನಿ. ಮಕ್ಕಳೆಲ್ಲ ಸ್ವಲ್ಪ ಮುಂದಕ್ಕೆ ಬಂದು ಕೂತ್ಕೊಂಡ್ರೆ ಫೋಟೋದಲ್ಲಿ ಕಾಣಿಸ್ತೀರಾ. ಇವತ್ತು ಒಂದೇ ವೇದಿಕೆಯಲ್ಲಿ ಎಷ್ಟೋ ಕಲಾ ಪ್ರಕಾರಗಳನ್ನ ನೋಡುವಂತಹ ಒಂದು ಅದ್ಭುತ ಗಳಿಗೆ ಅಂತ ಹೇಳ್ಬೋದು. ಹಿಂದೆ ಇರುವಂತಹ ಒಂದು ಬ್ಯಾಕ್ಗ್ರೌಂಡ್, ನಮ್ಮ ಸನಾತನ ಸಂಸ್ಕೃತಿ ಪರಂಪರೆ ಎಲ್ಲವನ್ನ ಕೂಡ ಒಂದೇ ವೇದಿಕೆಯಲ್ಲಿ ಕಣ್ತುಂಬಿಸ್ಕೊಳ್ತಾ ಇದ್ದೀವಿ. ಅದಕ್ಕೆ ಪೂರಕವಾಗಿರುವಂತಹ ಎಲ್ಲ ಬಂಟರ ಸಂಘಗಳು ಮುಂದಿನ ತಂಡವನ್ನ ವೇದಿಕೆಯ ಮೇಲೆ ಕರೆಯುವ ಹೊತ್ತು ಬಂಟರ ಸಂಘ ಸುರತ್ಕಲ್ ವೇದಿಕೆಯನ್ನ ಸಜ್ಜು ಮಾಡೋದಕ್ಕೆ ಇನ್ನೇನು ಕ್ಷಣಗಣನೆ ಶುರುವಾಗುತ್ತೆ. ಬಂಟರ ಸಂಘ ಸುರತ್ಕಲ್ ಮುಂದಿನ ತಯಾರಿ. ನಿಮ್ಮೆಲ್ಲರ ಜೋರಾದ ಪ್ರೀತಿಪೂರ್ವಕವಾದಂತಹ ಚಪ್ಪಾಳೆ ಇರಲಿ ಬಂಟರ ಸಂಘ ಸುರತ್ಕಲ್ಗೆ. ಮೂಲ್ಕಿ ಬಜ್ಪೆ ಬಂಟರ ಸಂಘದವರಲ್ಲಿ ವಿನಂತಿ, ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ಇರುವಂತಹ ವಸ್ತುಗಳನ್ನು, ನಿಮಗೆ ಸಂಬಂಧಿಸಿದ ವಸ್ತುಗಳನ್ನು ದಯವಿಟ್ಟು ತೆರವುಗೊಳಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಮುಂದಿನ ತಂಡ ಸುರತ್ಕಲ್ ಬಂಟರ ಸಂಘ. ನಿಮ್ಮ ಸಮಯ ಆರಂಭವಾಗಿದೆ.
ನಾನು ಸೃಷ್ಟಿಕರ್ತ ಬ್ರಹ್ಮದೇವ. ನಾನಿವತ್ತು ನಿಮಗೊಂದು ಕತೆ ಹೇಳುತ್ತೇನೆ. ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿ ರಾಕ್ಷಸನಾಗಿ ಮೆರೆದ ಮಹಾಶಿವ ಭಕ್ತ ದಶಾನನ ದಶಕಂಠ ಲಂಕಾಧಿಪತಿ ರಾವಣನ ಕಥೆ ಇದು. ನಿನ್ನ ಭಕ್ತಿಗೆ ಪ್ರಸನ್ನನಾಗಿದ್ದೇನೆ. ನಿನಗೇನು ಬರಬೇಕು ಕೇಳು ರಾವಣ. ಬ್ರಹ್ಮದೇವ, ನನಗೆಲ್ಲವೂ ಬೇಕು. विश्वनायक तू राज्य राज्य शौर्य तेरा ज्वाला ज्वाला क्रोध ये ज्वाला मुखी से भरा. जय जय है तेरी शक्ति ये अपार है, तेरे तेज को सूर्य का भी नमस्कार है. ಲಂಕಾಧಿಪತಿಯನ್ನು ಸದೆ ಬಡಿಯಲು ಶ್ರೀರಾಮನಿಂದ ಮಾತ್ರ ಸಾಧ್ಯ. ಆ ರಾಮ ನರನಾಗಿರಲಿ ಭಗವಂತನೇ ಆಗಿರಲಿ, ಅವನಿಗಿಂತ 10 ಪಟ್ಟು ಗುಂಡಿಗೆ ಈ ರಾವಣನಲ್ಲಿದೆ. ಪ್ರಭು, ರಾವಣ ಅವನ ವಿಶಾಲವಾದ ಸೈನ್ಯದೊಂದಿಗೆ ಯುದ್ಧ ಭೂಮಿಗೆ ಬರುತ್ತಿದ್ದಾನೆ. ರಾಮನ ಸ್ಥಿತಿಯನ್ನು ಕಂಡ ಇಂದ್ರ ದಿವ್ಯ ಶಕ್ತಿಶಾಲಿಯಾದ ರಥವನ್ನು ಶ್ರೀರಾಮನಿಗೆ ಕಳುಹಿಸಿದ. ರಾಮ, ನೀನು ಎಷ್ಟೇ ಪ್ರಯತ್ನಿಸಿದರೂ ನನ್ನನ್ನು ಕೊಲ್ಲಲು ಸಾಧ್ಯವಿಲ್ಲ. ನಾನು ಅಮರತ್ವವನ್ನು ಪಡೆದು ಅಮರನಾಗಿದ್ದೇನೆ.
ಹನುಮಂತ, ನೀನು ಸಾಕ್ಷಾತ್ ಪರಶಿವನೇ. ನಾನೇಕೆ ನಿನ್ನನ್ನು ಗುರುತಿಸದೆ ಹೋದೆ? ರಾಮ, ನೀನು ಮಹಾವಿಷ್ಣುವಿನ ಅವತಾರ. ನನ್ನನ್ನು ಕ್ಷಮಿಸಿ ಬಿಡು ರಾಮ, ಕ್ಷಮಿಸಿ ಬಿಡು. ರಾವಣ, ನಿನ್ನೊಳಗಿರುವ ಸದ್ಗುಣಗಳನ್ನು ಮರೆತು ಕೆಟ್ಟ ಗುಣವನ್ನು ನಿನ್ನದಾಗಿಸಿಕೊಂಡದ್ದರಿಂದ ನಿನ್ನ ನಾಶವಾಯಿತು. ಎಲ್ಲರೊಳಗೂ ಒಬ್ಬ ರಾಮನೂ ಇದ್ದಾನೆ, ರಾವಣನೂ ಇದ್ದಾನೆ. ನೀವು ರಾವಣನಾದರೆ ನಿಮ್ಮ ನಾಶವಾಗುತ್ತದೆ, ಅದೇ ಶ್ರೀರಾಮನಾದರೆ ಧರ್ಮ ನಿಮ್ಮ ಕೈ ಹಿಡಿಯುತ್ತದೆ. ವಂದನೆಗಳು. ಸುರತ್ಕಲ್ ಬಂಟರ ಸಂಘ. ಸುರತ್ಕಲ್ ಬಂಟರ ಸಂಘದ ಎಲ್ಲ ಕಲಾವಿದರು ವೇದಿಕೆಯ ಮುಂಭಾಗಕ್ಕೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ನಮ್ಮ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ಇದರ ಪದಾಧಿಕಾರಿಗಳು ಇವರನ್ನು ಅಭಿನಂದಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಐಕಳ ಹರೀಶ್ ಶೆಟ್ಟಿ ಅವರು, ಉಪಾಧ್ಯಕ್ಷರಾಗಿರುವ ಕರ್ನಿರೆ ವಿಶ್ವನಾಥ್ ಶೆಟ್ಟಿ ಅವರು, ಪ್ರಧಾನ ಕಾರ್ಯದರ್ಶಿ ಶ್ರೀಯುತ ಜಯಕರ್ ಶೆಟ್ಟಿ ಇಂದ್ರಾಳಿ, ಕೋಶಾಧಿಕಾರಿ ಉಳ್ತೂರು ಮೋಹನ್ ದಾಸ್ ಶೆಟ್ಟಿ ಇವರು, ಹಾಗೆ ಸಾಂಸ್ಕೃತಿಕ ಸಮಿತಿಯ ಸಂಚಾಲಕರಾಗಿರುವಂತಹ ಶ್ರೀಯುತ ಚಂದ್ರಹಾಸ್ ಶೆಟ್ಟಿ ರಂಗೋಲಿ ಹಾಗೂ ಸಾಂಸ್ಕೃತಿಕ ಸಮಿತಿಯ ಉಪ ಸಂಚಾಲಕರಾಗಿರುವ ಕರ್ನೂರು ಮೋಹನ್ ರೈ ಅವರು. ಸುರತ್ಕಲ್ ಬಂಟರ ಸಂಘದ ಕಲಾವಿದರನ್ನ ಅಭಿನಂದಿಸಬೇಕು ಅಂತ ಕೇಳ್ಕೊತಾ ಇದ್ದೇನೆ. ವಂದನೆಗಳು. ಇದೀಗ ಮುಂದಿನ ಕಾರ್ಯಕ್ರಮವನ್ನ ನಡೆಸಿಕೊಡೋದಕ್ಕೆ ನಾನು ವೇದಿಕೆಯ ಮೇಲೆ ಆಹ್ವಾನಿಸ್ತಾ ಇದ್ದೀನಿ ಮತ್ತೋರ್ವ ಹೆಸರಾಂತ ನಿರೂಪಕರು. ಇವರ ಹೆಸರಲ್ಲೇ ಭಾಗ್ಯ ಇದೆ. ವಿಜೆ ಭಾಗ್ಯರಾಜ್ ಶೆಟ್ಟಿ ಅವರನ್ನ ವೇದಿಕೆ ಮೇಲೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಮುಂದಿನ ನಿರೂಪಣೆಗಾಗಿ ನಮ್ಮ ಕುಡ್ಲ ಹಾಗೆ ವಿ4 ನ್ಯೂಸ್ ಮುಖಾಂತರ ನಿರೂಪಕರಾಗಿ ಗುರುತಿಸಿಕೊಂಡು ಈಗ ನಮ್ಮ ದೇಶದಾದ್ಯಂತ ಎಷ್ಟೋ ವೇದಿಕೆಗಳಲ್ಲಿ ತಮ್ಮ ಪರ್ಫಾರ್ಮೆನ್ಸ್ನ ಕೊಟ್ಟು ಈಗಾಗಲೇ ಅಪಾರವಾದಂತಹ ಜನಮನ್ನಣೆ ಗಳಿಸಿರುವಂತಹ ಇವೆಂಟ್ಸ್ ಅಂದ ತಕ್ಷಣ ನೆನಪಾಗುವಂತಹ ವಿಜೆ ಭಾಗ್ಯರಾಜ್ ಶೆಟ್ಟಿ ಅವರು ತಮ್ಮದೇ ಆದಂತಹ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯನ್ನ ನಡೆಸ್ತಾ ಇದ್ದಾರೆ. ಇದೀಗ ಕಾರ್ಯಕ್ರಮವನ್ನ ಮುನ್ನಡೆಸೋದಕ್ಕೆ ವೇದಿಕೆ ಮೇಲೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಆಲ್ ದಿ ಬೆಸ್ಟ್ ಹೇಳ್ತಾ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯ ಜೊತೆಗೆ ಈ ನಮ್ಮ ನಿರೂಪಕನನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ನಯನ ಈ ವೇದಿಕೆಯಿಂದ ಹೋಗ್ತಾ ಅವ್ರ ಕೈಗೆ ಮೈಕ್ನ ಹ್ಯಾಂಡ್ ಔಟ್ ಮಾಡ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್. ನಮಸ್ತೆ. ಥ್ಯಾಂಕ್ ಯು ಸೋ ಮಚ್ ಆರ್ಷಿ ನಯನ, ಬಿಗ್ FM ನ ಒಬ್ಬ ಹೆಸರಾಂತ ಆರ್ಷಿ ನಯನ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಬಂಟರಿಂದ ಬಂಟರಿಗಾಗಿ ಬಂಟರಿಗೋಸ್ಕರ ನಮ್ಮ ವಿಶ್ವದ ಎಲ್ಲ ಬಂಟರ ಕಲಾವಿದರನ್ನ ಒಟ್ಟುಗೂಡಿಸುವಂತಹ ಒಂದು ಸೂರಿನಡಿಯಲ್ಲಿ ಅವರ ಪ್ರತಿಭೆಯನ್ನು ನೋಡುವಂತಹ ಸೌಭಾಗ್ಯ ಇದು ನಮ್ಮ ಬಂಟ ಸಾಂಸ್ಕೃತಿಕ ಕಲಾವೈಭವ 2023 ಕಾರ್ಯಕ್ರಮಕ್ಕೆ ಬಂದು ಸೇರಿರುವಂತಹ ಎಲ್ಲರನ್ನ ಆತ್ಮೀಯವಾಗಿ ಆದರಪೂರ್ವಕವಾಗಿ ಸ್ವಾಗತಿಸುತ್ತಾ ನಾನು ಆರ್ಜೆ ರಾಜ್ ಟಿವಿಯಲ್ಲಿ ಬಂದಾಗ ವಿಜಯ ರಾಜ್, ನನ್ನ ಹೆಸರು ಭಾಗ್ಯ ರಾಜ್ ಅಂತ ಹೇಳ್ಕೊಳ್ಳುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಹೇಗಿದ್ದೀರಾ ಎಲ್ರು? ಹೇಗಿದ್ದೀರಾ? ಓಕೆ, ಚೆನ್ನಾಗಿ ಹಿಡ್ದಿರಾ ನೀವು. ಖಂಡಿತವಾಗ್ಲೂ ಮಾತಾಡಲಿಕ್ಕೆ ತುಂಬಾನೇ ಕಡಿಮೆ ಅವಕಾಶಗಳು ಇವತ್ತು, ಯಾಕಂದ್ರೆ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೇವೆ. ಹಾಗಿದ್ರೆ ಮುಂದಿನ ನಮ್ಮ ತಂಡವನ್ನ ಸ್ವಾಗತಿಸುವಂತಹ ಸಮಯ. ಮುಂದಿನ 13ನೇ ತಂಡ ಜಪ್ಪು ಬಂಟರ ಸಂಘ. ಅದರ ಜೊತೆಗೆ ತೀರ್ಪುಗಾರರಾಗಿ ನಮ್ಮ ಜೊತೆಗೆ ಇರುವವರು ದಿಲೀಪ್ ಶೆಟ್ಟಿ, ಮಾನ್ಸಿ, ಸುಧೀರ್ ಹಾಗೂ ಪ್ರಥಮ ಪ್ರಸಾದ್. ನಿಮ್ಮನ್ನು ಕೂಡ ಆತ್ಮೀಯವಾಗಿ ಆದರಪೂರ್ವಕವಾಗಿ ಸ್ವಾಗತಿಸುತ್ತಾ ಮುಂದೆ 13ನೇ ತಂಡ ಜಪ್ಪು ಬಂಟರ ಸಂಘ.
ಫೋಟೋ ಉಂಟು ಅಪ್ಲೇನ್ ಮಾತ್ರ ನಮ್ಮ ಜಡ್ಜುಲ್ಲ ದಿಲೀಪ್ ಐನೂರ ಗಂಟೆ ಮುಟ್ಟ ಮಾತ್ರ ಗಿರೀಶ್ ಶೆಟ್ಟಿ ಸಾಂಸ್ಕೃತಿಕ ಸಮಿತಿ ಪಟ ಕೊರಿಯರನ್ನ ಮಕ್ಕಳು ಅಜ್ಜಿಲೆ ತಗೋಬೇಕು ಜನ ಒಂದು ಬೋರ್ಡು ಸಾಂಸ್ಕೃತಿಕ ಸಂಚಾಲಕ ಸಾಂಸ್ಕೃತಿಕ ಉಪಸಂಚಾಲಕ ಕರ್ನೂರು ಮೋಹನ್ ಓಕೆ ಫೈನ್ ನೆಕ್ಸ್ಟ್ ಟೀಮ್ ಇರೋದು 13 ಓಕೆ ಬಸ್ ಪ್ಲೇಸ್ ಇರುತ್ತೆ 13 ನೀವು ಜಪ್ಪದ ಬಗ್ಗೆ ಮಾತಾಡೋಣ ಮೂಡಬಿದ್ದೆ ಪ್ರೋಗ್ರಾಮ್ ಅನ್ನ ಯಾನ್ ಬರೆದಿದ್ದೆ ಯಾನ್ ಇತ್ತು ಮೇಕ್ಲಿಂದ ಬರೆದಿದ್ದೆ ಥ್ಯಾಂಕ್ ಯು ಸೆಕ್ಯೂರಿಟಿ ಮಂಗಳಮುಖಿ ಪುದರಕ್ಕೆ ನಗನೆ ತಾತ್ಸಾರ ಪುದರಡೊಂಜಿ ತಿರಸ್ಕಾರ ಅಂಡ ಅವೇ ತಾತ್ಸಾರ ತಿರಸ್ಕಾರ ಸತ್ಕಾರಗ ತಿರುಗಿನಗ ಅಣ್ಣ ಪೋಪೋ ಬೆಂತಿನರ ಸನ್ನೆ ನಿಕ್ಲೇದು ಅಕ್ಕ ದೇವ್ರ ಎಡ್ಡೆ ಮನ್ಪಡೀರೆಗ ಎಂಕ್ಲ ಇಂಚಿನ ಬಾಲ ಇತ್ತದಿಂದ ಅಣ್ಣ ಟೈಮ್ ಐತಣ್ಣ ಓ ಈಯ ನಿನ್ನ ಟೈಮ್ ಅಣ್ಣದ ಬಲಪೋಯ್ ಎಂಕ್ಲೆಗ್ಲ ಈ ಸಮಾಜಡ್ ಬದುಕುನ ಯೋಗ್ಯತೆ ಇಜ್ಜಿ ನಮ್ಮಲ್ಲ ಈ ನೀಚ ಸಮಾಜಡ್ ಬದುಕದ ತೋಜಾವ ದೇವರೇ ಈರೇ ಗತಿ ಈರೇ ಸಾಧಿ ತೋಜಾಲೆ ಪೆದ್ದಿನ ಬಾಲೆನೆ ಅನಾಥ ಪಂಪಿನ ಪಟ್ಟ ಬರಿಯರೆ ಬಲ್ಲಿ ಪಂಡದು ವಿದ್ಯೆನು ಕೊರದು ಗುಣನಡತೆನ ಕಲ್ಪಾದ ಮಲ್ಲ ಮನ್ಪದ ಈ ಅಪ್ಪೆ ದೇಶ ಸೇವೆನೆ ದೇವರೇ ಸೇವೆ ಪಂಡದು ತನ್ನ ಮಗನ ತಯಾರು ಮಲ್ತದು ಭಾರತದ ಸೇನೆದ ಸೇವೆಗೆ ಪೆರ್ಮೇಡ ಕಡಪಾವಲೆ ಈ ಅಪ್ಪೆ ಅಮ್ಮ ಯಾನಮ್ಮ ಅಜಿತ್ ಯಾನ್ ರೀಚ್ ಆಯಮ್ಮ ಇಡೆ ಬತ್ತಿ ಪಕ್ಕ ಇರ್ನ ಮಸ್ತ್ ನೆನಪ ಉಂಡಮ್ಮ ಸರಿ 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 ಇತ್ತೆಂಕ್ ಜಾನ್ ಆಯ್ರೆ ಲೇಟ್ ಆಗುಂಡು ಬೊಕ್ಕ ಮತ್ತ ಕಣ್ಣ ಮುಚ್ಚಿ ಮಡಿಲಾಚಿ ನಾಟಿ ಹೋದೆ ಬೆಳಕನ್ನು ಹಾರಿ ಹೋದ ಅದೆಂತ ಬಾನು ಕಾಣದೇನೋ ಹೆತ್ತ ಹೆಣ್ಣು ಮುಳುಗಿದೆ ಕೈ ಬೆರಳು ಕೈ ತುತ್ತನು ನೀ ಮರೆಯಲು ನಾಜಿಕೆ ಹೋದೆ
ಒಂದು ತನ್ನ ಬೇರನ್ನ ತಾನೇ ಕಾಣ ಬಯಸಿದೆ. ಮುಗಿಲ ಕಾಣುವ ಹಕ್ಕಿ ಮರಿಯೊಂದು ತಾಯಿಯ ಗೂಡಲು ಅಮ್ಮ ಅಮ್ಮ ಪುಟ್ಟ ಹೆಜ್ಜೆ ಸುಳಿವು ನೀ ಕಂಡರೆ ಉಳಿವು. ಮತ್ತೆ ಗರ್ಭಕ್ಕೆ ಹೋಗೋ ಬೇಡಿಕೆ ಪ್ರಸವ ಬೇರೆ ಇರದ ಜನುಮ ಎನಗೆ. ಹೊರಟಿದೆ ಹೆತ್ತ ಕಂಗಳು ಸ್ವರ ಸೇರಲು ಮನ ಮುಗಿಲು ನಾದಿ ನುಡಿ ನಮಸ್ತೆ ಅಮ್ಮ. ಇಂಡಿಯನ್ ಆರ್ಮಿಯಿಂದ ಮಾತಾಡ್ತಿರೋ. ಇವತ್ತು ನಡೆದ ಇಂಡಿಯಾ ಪಾಕಿಸ್ತಾನ ಯುದ್ಧದಲ್ಲಿ ಅಜಿತ್ ಅವರು ಹುತಾತ್ಮರಾಗಿದ್ದಾರೆ. ವಿ ಆರ್ ರಿಯಲಿ ವೆರಿ ಸಾರಿ ಟು ಇನ್ಫಾರ್ಮ್ ಯು ದ್ಯಾಟ್. ಸ್ಟೇ ಸ್ಟ್ರಾಂಗ್. ದೂರ ಹೋದರು ಎಲ್ಲೇ ಇದ್ದರು ತಾಯಿ ಪ್ರೀತಿಗೆಂದೆಂದು ಕೊನೆಯಿಲ್ಲ. ತಾಯಿನೇ ಎಲ್ಲ ಬದಲಾಗುವುದಿಲ್ಲ. ಯುಗ ಉರುಳಿ ಕಳೆದೋದರು ಹಣೆ ಬರಹ ಬದಲಾದರು. ಸಮಾಜೋಡು ನಮ್ಮ ಕನಿಷ್ಠರು ಎನ್ನೊಂದಿನ ಮಂಗಳ ಮುಖ್ಯರು ಇತ್ತಮಲ್ಲ ಪದ್ಯ ದಿನಗ ಸಮಾಜೋಡು ಗರಿಷ್ಠರು ಪಂಡದು ಎನ್ನಿದಿನ ನಮ ತಾಯಿ ಅಜ್ಜೆ ತತ್ತೊಂದುಲ್ಲ ಒಂತೆ ಯೋಚನೆ ಮಲ್ಪಲೆ ಯೋಚನೆ ಮಲ್ಪಲೆ. ಬಂಟ ಸಾಂಸ್ಕೃತಿಕ ಕಲಾ ವೈಭವ 2023ರ ಈ ಒಂದು ವಿಶೇಷ ವೈವಿಧ್ಯಮಯ ಕಾರ್ಯಕ್ರಮವನ್ನು ನೀಡಿದಂತಹ ತಂಡ ಜಪ್ಪು ಬಂಟರ ಸಂಘ. ಜಪ್ಪು ಬಂಟರ ಸಂಘದ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಜಪ್ಪು ಬಂಟರ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಸುನೀಲ್ ಶೆಟ್ಟಿ, ಬಾಲಕೃಷ್ಣ ಶೆಟ್ಟಿ, ಶರತ್ ಶೆಟ್ಟಿ, ಭಾಸ್ಕರ್ ಮಲ್ಲಿ, ಜಗನ್ನಾಥ್ ಶೆಟ್ಟಿ, ಪೂರ್ಣಿಮಾ ಎಂ ಶೆಟ್ಟಿ, ವಿದ್ಯಾ ಸುನಿಲ್ ದಯವಿಟ್ಟು ವೇದಿಕೆ ಬರಬೇಕು. ವಿಶ್ವ ಬಂಟರ ಸಮ್ಮೇಳನದ ಲೆಕ್ಕದಲ್ಲಿ ನಿಮಗೆ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಗೌರವಿಸೋದಕ್ಕೆ ನಮ್ಮ ಅಧ್ಯಕ್ಷರಾಗಿರುವಂತಹ ಐಕಳ ಹರೀಶ್ ಶೆಟ್ಟಿ, ಕರ್ನಿದೆ ವಿಶ್ವನಾಥ್ ಶೆಟ್ರು, ಇಂದ್ರಾಳಿ ಜಯಕರ್ ಶೆಟ್ಟಿ, ಉಳ್ತೂರು ಮೋಹನ್ ದಾಸ್ ಶೆಟ್ಟಿ, ಚಂದ್ರಹಾಸ್ ಡಿ ಶೆಟ್ಟಿ ಇವತ್ತಿನ ಈ ಕಾರ್ಯಕ್ರಮದ ಸಂಚಾಲಕರು, ಗಿರೀಶ್ ಶೆಟ್ಟಿ ತಲ್ಲಾರ್ ಸಂಚಾಲಕರು ಹಾಗೂ ಕರ್ನೂರು ಮೋಹನ್ ರೈ ಉಪ ಸಂಚಾಲಕರು ದಯವಿಟ್ಟು ವೇದಿಕೆಗೆ ಬಂದು ಜಪ್ಪು ಬಂಟರ ಸಂಘದ ಎಲ್ಲ ಪದಾಧಿಕಾರಿಗಳನ್ನ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಗೌರವವನ್ನ ಸ್ವೀಕರಿಸಬೇಕಾಗಿ ಪ್ರೀತಿಪೂರ್ವಕವಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಕರ್ನೂರು ಮೋಹನ್ ರೈ ಅವರು ಹಾಗೂ ಚಂದ್ರಹಾಸ್ ಡಿ ಶೆಟ್ಟಿ ಅವರು ದಯವಿಟ್ಟು ಗಿರೀಶ್ ಶೆಟ್ಟಿ ತಲಾಲ್ ರವರು ವೇದಿಕೆಗೆ ಬಂದು ಇಂದ್ರಾಲಿ ಜಯಕರ್ ಶೆಟ್ಟಿ ಅವರು ದಯವಿಟ್ಟು ಜಪ್ಪು ಬಂಟರ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳನ್ನ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಗೌರವಿಸ್ತಾ ಇದ್ದಾರೆ. ನಿಮ್ಮೆಲ್ಲರ ಚಪ್ಪಾಳೆಯ ಗೌರವ ಮೂಡಿ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಒಂದೊಳ್ಳೆಯ ಪ್ರದರ್ಶನವನ್ನ ನೀಡಿದಂತಹ ತಂಡ ಜಪ್ಪು ಬಂಟರ ಸಂಘ. ಬಂಟ ಸಾಂಸ್ಕೃತಿಕ ಕಲಾ ವೈಭವ 2023ರಲ್ಲಿ 14ನೇ ತಂಡ ತೀರ್ಪುಗಾರರ ಗಮನಕ್ಕೆ. ಮುಂದಿನ 14ನೇ ತಂಡ ಸುಧೀರ್ ಅವರೇ, ದಿಲೀಪ್ ಶೆಟ್ರೆ ಮುಂದಿನ 14ನೇ ತಂಡ ಮೂಡಬಿದ್ರಿ ಬಂಟರ ಸಂಘ. ಮುಂದೆ ಈ ಒಂದು ಘನ ವೇದಿಕೆಯಲ್ಲಿ ಪ್ರದರ್ಶನವನ್ನ ನೀಡ್ತಾ ಇರುವಂತಹ ತಂಡ
ಮೂಡಬಿದ್ರಿ ಬಂಟರ ಸಂಘ ಒಂದು ಜೋರದ ಚಪ್ಪಾಳೆಯೊಂದಿಗೆ ಅವರನ್ನ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ದುಶ್ಯಾಸನ, ನೀನೆ ಬಿಚ್ಚಿರುವ ಈ ನನ್ನ ಮುಡಿಯನ್ನ ನಿನ್ನ ರಕ್ತದಿಂದ ತೊಳೆದೇ ಕಟ್ಟುತ್ತೇನೆ. ನನ್ನ ಶಪಥ. संग्राम की विश्व के कल्याण की धर्म अधर्म आदि अनंत सत्य असत्य कलेश कलंक स्वार्थ की तथा परमार्थ प्रचंड बोल मस्तकों के झुंड बाज जंग की घड़ी की तुम हार दो मान भान शान या की जान खाओ दान आज एक धनुष के बाण पे उतार दो प्रचंड बोल मस्तकों के झुंड बाज जंग की घड़ी की तुम हार दो मान भान शान या की जान खाओ दान आज उतार दो है प्रचंड Party
ದ್ರೌಪದಿಯ ಶಪಥದಂತೆ ಭೀಮ ದುಶ್ಯಾಸನನ ಯುದ್ಧದಲ್ಲಿ ದ್ರೌಪದಿಯ ಕೂದಲಿಗೆ ಬಿತ್ತು ನೆತ್ತರಹಣಿ. ಸ್ತ್ರೀ ಎಂದರೆ ದೇವರೆನ್ನುವ ಜನರೇ ಕಾಮಪಿಶಾಚಿಗಳಾಗಿಹರು. ಇಂದು ಸ್ತ್ರೀ ಕುಲವನ್ನ ಬಿಟ್ಟಿಲ್ಲ ಅತ್ಯಾಚಾರ, ದೌರ್ಜನ್ಯ, ಹೆಣ್ಣು ಶಿಶು ಹತ್ಯೆಯಂತಹ ಸಮಸ್ಯೆ. ಇವೆಲ್ಲದರ ಮಧ್ಯೆ ಈಕೆ ಸಾಧಕ ಗಗನನಿ ಭುವನನಿ ಶಿಖರನಿ ದಣಿದರೆ ಧರಣಿಗೆ ಧಣಿಯು ನೀ ಸಕಲನಿ ಪಣವಿಡು ನಾಳೆಯ ಚರಿತ್ರೆ. ಯುಗವು ಇರುವ ತನಕವು ನೀನೇ ಜನರ ಕಾಯು ಧಮನಿಯು ನೀನೇ ಪಣವಿಡು ನಾಳೆಯ ಚರಿತ್ರೆ. ಪಣವಿಡು ನಾಳೆಯ ಚರಿತ್ರೆ. ತಾಯಿಯನ್ನು ದೇವರೆಂದು ಪೂಜಿಸುವರು. ತಾಯಿ ಸಮನಾಗಿರುವ ಅದೇ ಹೆಣ್ಣು ಮಗಳನ್ನ ಅತ್ಯಾಚಾರಗೈವರು. ಅದೇ ಹೆಣ್ಣು ಮಗಳು ಗರ್ಭಧರಿಸಿ ಆ ಗರ್ಭದಲ್ಲಿರುವುದು ಹೆಣ್ಣು ಮಗುವೆಂದು ತಿಳಿದರೆ ಆ ಕರುಳ ಬಳ್ಳಿಯನ್ನು ಚಿವುಟಿ ಹಾಕುವರು. 9 ತಿಂಗಳು ಹೊತ್ತು ಹೆತ್ತು ಸಲಹುವಳು ಹೆಣ್ಣು. ಮುಟ್ಟಿನ ನೋವು, ಹೆರಿಗೆಯ ನೋವನ್ನು ಸಹಿಸಿ ಮೊಲೆ ಹಾಲ ಉಣಿಸಿ ಪ್ರೀತಿ ಅಪ್ಪುಗೆಯ ಕೊಟ್ಟವಳು ಹೆಣ್ಣು. ಮನೆ ದೀಪ ಬೆಳಗಲು ಕೈ ಹಿಡಿದು ವಂಶ ಬೆಳಗುವ ಸಂಗಾತಿ ಹೆಣ್ಣು. ಕಡೆ ಪಕ್ಷ ಸತ್ತಾಗ ಬಾಯಿಗೆ ಗಂಗಾಜಲ ಬಿಡುವ ಮಗಳು ಹೆಣ್ಣು. ಇಷ್ಟೆಲ್ಲ ತಿಳಿದಿದ್ದರೂ ಪೆಣ್ಣು ಪೆಣ್ಣನ್ನೇಕೆ ಬೆಚ್ಚುವರು ಪೆಣ್ಜನರು? ಪೆಣ್ಣಲ್ಲವೇ ನಮ್ಮ ಪೆತ್ತ ತಾಯಿ? ಅರಳದ ಮಲ್ಲಿಗೆ ಅಳುತ್ತಿದೆ ಮೆಲ್ಲಗೆ ದಂಡನೆಯಿಲ್ಲವೇ ಚಿವುಟಿದ ಕೈಗೆ. ಅತ್ಯಾಚಾರದ ಕಬಂಧ ಬಾಹುವಿನೊಳಗೆ ಸಿಕ್ಕಿ ಜೀವ ಕಳೆದುಕೊಂಡ ಹೆಣ್ಣು ಮಕ್ಕಳ ಸಂಖ್ಯೆ ಅಪರಿಮಿತ. ಮಲ್ಲಿಗೆ ಮಸಣವ ಸೇರಿದೆ ಕನಿಕರವಿಲ್ಲದ ಪರದಾಳಿಗೆ. ಕನಸಿನ ತೋಟವೇ ಕಸದ ಮಾಲಿಗೆ. ಅರಗಿಳಿ ಮರೆಗಿಳಿ ಕಣ್ಣು ಮುಚ್ಚಿಹಳು ನ್ಯಾಯ ದೇವತೆ. ಗರುಡನ ಗಮನವೇ ಗಿರಿಗಳ ಮರಣವೇ ಕುರುಡರ ಜಗವೇ. ಕಣ್ಣಲ್ಲಿ ಇರುವ ಹೆಣ್ಣು ಮಗಳ ನನವು ಕೇಳದು ಈ ನರಸತ್ತ ಕಾಮುಕರಿಗೆ. ಈ ನರಸತ್ತ ಕಾಮುಕರಿಗೆ ಬಂಟ ಸಾಂಸ್ಕೃತಿಕ ಕಲಾ ವೈಭವ 2023ರಲ್ಲಿ ಇದೀಗ ಪ್ರದರ್ಶನವನ್ನ ನೀಡಿದಂತಹ ತಂಡ ಮೂಡಬಿದ್ರೆಯ ಬಂಟರ ಸಂಘದ ಪರವಾಗಿ ಮೂಡಬಿದ್ರೆಯ ಮಹಿಳಾ ಘಟಕದ ಎಲ್ಲ ಸದಸ್ಯರಿಗೊಂದು ಜೋರದ ಚಪ್ಪಾಳೆ ಮೂಡಿ ಬರಲಿ. ಇವರನ್ನ ಗೌರವಿಸೋದಕ್ಕೆ ನಮ್ಮ ಅಧ್ಯಕ್ಷರಾದಂತಹ ಐಕಳ ಹರೀಶ್ ಶೆಟ್ಟಿ ಅವರು, ಕರ್ನೆರೆ ವಿಶ್ವನಾಥ್ ಶೆಟ್ಟಿ ಉಪಾಧ್ಯಕ್ಷರು, ಇಂದ್ರಾಳಿ ಜಯಕರ್ ಶೆಟ್ಟರು ಪ್ರಧಾನ ಕಾರ್ಯದರ್ಶಿಗಳು, ಕೋಶಾಧಿಕಾರಿಗಳಾಗಿರುವಂತಹ ಉಲ್ತೂರು ಮೋಹನ್ ದಾಸ್ ಶೆಟ್ಟಿ ಹಾಗೂ ಜೊತೆ ಕಾರ್ಯದರ್ಶಿಗಳು ಆಗಿರುವಂತಹ ಚಂದ್ರಹಾಸ್ ಡಿ ಶೆಟ್ಟಿ ಹಾಗೂ ಸಂಚಾಲಕರಾಗಿರುವಂತಹ ಗಿರೀಶ್ ಶೆಟ್ಟಿ ತಲ್ವಾರ ಹಾಗೂ ಉಪ ಸಂಚಾಲಕರಾಗಿರುವಂತಹ ಕರ್ನೂರು ಮೋಹನ್ ರೈ ದಯವಿಟ್ಟು ವೇದಿಕೆಗೆ ಬರಬೇಕು. ಹಾಗೆ ನಮ್ಮ ಮೂಡಬಿದ್ರೆ ಬಂಟರ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಮೂಡಬಿದ್ರಿ ಬಂಟರ ಸಂಘದ ಅಧ್ಯಕ್ಷರಾಗಿರುವಂತಹ ತಿಮ್ಮಯ್ಯ ಶೆಟ್ಟಿ ಹಾಗೂ ಮಹಿಳಾ ಘಟಕದ ಅಧ್ಯಕ್ಷರಾಗಿರುವಂತಹ ಶೋಭಾ ಶಿವಪ್ರಸಾದ್ ಹೆಗ್ಡೆ ಹಾಗೂ ಎಲ್ಲ ಪದಾಧಿಕಾರಿಗಳು ದಯವಿಟ್ಟು ವೇದಿಕೆಗೆ ಬರಬೇಕು. ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಗೌರವಪೂರ್ವಕವಾಗಿ ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಆತ್ಮೀಯವಾಗಿ ಆದರಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇವೆ.
ಇದೀಗ ಪ್ರದರ್ಶನವನ್ನ ನೀಡಿದಂತಹ ತಂಡ ಮೂಡಬಿದ್ರಿ ಬಂಟರ ಸಂಘದ ಪರವಾಗಿ ಮೂಡಬಿದ್ರಿ ಮಹಿಳಾ ಘಟಕದ ಸರ್ವ ಸದಸ್ಯರು ಮತ್ತೆ ನಾವು ನಂಬಿಕೊಂಡು ಬಂದಿರುವಂತಹ ದೇವರು ಇವರಿಗೆ ಒಳ್ಳೊಳ್ಳೆಯ ವೇದಿಕೆಯನ್ನ ಕರುಣಿಸಲಿ ಅಂತ ಹಾರೈಸುತ್ತಾ ಬಂಟ ಸಾಂಸ್ಕೃತಿಕ ಕಲಾ ವೈಭವ 2023ರ ಮುಂದಿನ 15ನೇ ತಂಡ. ಧನ್ಯವಾದಗಳು ಗೌರವವನ್ನ ಸ್ವೀಕರಿಸಿದವರಿಗೂ. ಹಾಗಿದ್ರೆ ಇದೀಗ ಮತ್ತೆ ನಿಮ್ಮ ಮುಂದೆ ಬರ್ತಕ್ಕಂತಹ ತಂಡ ನಮ್ಮ ಊರಿನ ಕಾವೂರು ಬಂಟರ ಸಂಘ. ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಸ್ವಾಗತಿಸೋಣ ಕಾವೂರು ಬಂಟರ ಸಂಘ. ಮೆಲ್ಲ 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 ಮೆಲ್ಲ. ಭರತ ಭೂಮಿ ಇದು, ಬಹು ಸಂಸ್ಕೃತಿ ಇಲ್ಲಿನ ಜೀವಾಳ. ಭಕ್ತಿ ಭಾವದ ಜೊತೆ ಅದೆಷ್ಟೋ ಹಬ್ಬಗಳ ಉತ್ಸವಗಳ ಸಂಭ್ರಮವಿದೆ. ಭಗವಂತನನ್ನು ಸಂತೃಪ್ತಗೊಳಿಸುವ ಪ್ರಯತ್ನಗಳು ನಿರಂತರವಾಗಿದೆ. समप्रभा निर्विघ्नं कुरु मे देव सर्वकार्येषु सर्वदा. Nada, 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 nada.
ಬ್ರಹ್ಮಾಂಡದಲ್ಲಿ ಅಣು ಅಣುವಾಗಿರುವೆ. ಸೃಷ್ಟಿ ಸ್ಥಿತಿ ಲಯ ಕರ್ತನಲ್ಲಿ ನಾನಡಗಿರುವೆ. ಹೇ ಭಗವಂತ, ಪ್ರತಿ ವರ್ಷ ನಿನ್ನ ಸೇವೆಯನ್ನ ವಿಜೃಂಭಣೆಯಿಂದ ಮಾಡಿಕೊಂಡು ಬರ್ತಾ ಇದ್ದೇವೆ. ನಮ್ಮೆಲ್ಲರ ಮೇಲೆ ನಿನ್ನ ಆಶೀರ್ವಾದವಿರಲಿ. ಸುಖ, ಶಾಂತಿ, ಸಮೃದ್ಧಿಯನ್ನ ಕೊಟ್ಟು ಉತ್ತರೋತ್ತರ ಅಭಿವೃದ್ಧಿ ಮಾಡಿ ಕಾಪಾಡು ತಂದೆ. ಉತ್ತರೋತ್ತರ ಅಭಿವೃದ್ಧಿ ಸರ್ವೇಶ್ವರನ ಸಂಭ್ರಮದ ಸಡಗರದಲ್ಲಿ ಸುತ್ತಲೂ ಸುಡುಗಾಡುವಾದದ್ದು ನಿಮಗೆ ಗೊತ್ತಾಗಲೇ ಇಲ್ಲವೇ? ನಿಮ್ಮ ಉಸಿರು ನನ್ನಲ್ಲಿ ಅಡಗಿದೆ. ನಾನೇನಾದರೂ ಮುನಿಸಿಕೊಂಡರೆ ಅದೇನಾಗಬಹುದೆಂದು ನಿಮಗರಿವಿದೆಯೇ? ನಿಮ್ಮ ಈ ಸಂಭ್ರಮ ಉಳಿಯುವುದೇ ನೀವೇ ನೋಡಿ. ಧರ್ಮಕ್ಕಿಂತಲೂ ಮಿಗಿಲಾದದ್ದು ಪ್ರಕೃತಿ ಧರ್ಮ ಎನ್ನುವುದು ಮರೆಯುವುದು. ಕಾಲ ಇನ್ನೂ ಮಿಂಚಿಲ್ಲ. ಸಮಯ ಕೈ ಜಾರುವ ಮುನ್ನ ಎಚ್ಚೆತ್ತುಕೊಳ್ಳಿ. ನಿಮ್ಮಿಂದ ನಾನಲ್ಲ, ನಾನುಳಿದರೆ ಮಾತ್ರ ನೀವು. ಪ್ರಕೃತಿಯೇ ಸತ್ಯ, ಪ್ರಕೃತಿಯೇ ನಿತ್ಯ, ಪ್ರಕೃತಿಯೇ ಶಾಶ್ವತ. ಇಲ್ಲಿ ಮೊದಲು ಆಗಬೇಕಾದದ್ದು ಪ್ರಕೃತಿ ಪೂಜೆ. ಪ್ರಕೃತಿಯನ್ನ ದೇವರಂತೆ ಕಾಣಿ. ನಿಮ್ಮಿಚ್ಛೆಯಂತೆ ಪ್ರಕೃತಿಯನ್ನ ಹೇಗೆ ಬೇಕು ಹಾಗೆ ಬಳಸುತ್ತಾ ಹೋದರೆ ಒಂದಲ್ಲ ಒಂದು ದಿನ ಪ್ರಶ್ನೆ ಮಾಡಲು ಯಾರು ಇರುವುದಿಲ್ಲ, ಉತ್ತರ ಹೇಳಲು ಯಾರು ಇರುವುದಿಲ್ಲ, ನೀವು ಕೂಡ. ಹಲೋ ವಿಶ್ವದ ಎಲ್ಲ ಬಂಟರ ಸಂಘಗಳ ಎಲ್ಲ ಬಂಟ ಕಲಾವಿದರ ಒಂದೇ ಸೂರಿನಡಿಯಲ್ಲಿ ಸೇರಿಸುವಂತಹ ಒಂದು ಪ್ರಯತ್ನವೇ ಬಂಟರ ಸಾಂಸ್ಕೃತಿಕ ಕಲಾವೈಭವ 2023. ಇದೀಗ ಬಂಟ ಸಾಂಸ್ಕೃತಿಕ ಕಲಾವೈಭವ 2023ರ ಈ ಪ್ರತಿಭೆಯನ್ನ ಪ್ರದರ್ಶನವನ್ನ ನೀಡಿದಂತಹ ತಂಡ ಕಾವೂರು ಬಂಟರ ಸಂಘ. ಕಾವೂರು ಬಂಟರ ಸಂಘದ ಎಲ್ಲ ಸರ್ವ ಸದಸ್ಯರು ದಯವಿಟ್ಟು ಘನ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಕಾವೂರು ಬಂಟರ ಸಂಘದ ಅಧ್ಯಕ್ಷರಾಗಿರುವಂತಹ ಅಡ್ಯಾರ್ ಆನಂದ ಶೆಟ್ಟಿ, ಸುಧಾಕರ್ ಶೆಟ್ಟಿ ಮುಗ್ರೋಡಿ, MS ಶೆಟ್ಟಿ, ಅವಿನಾಶ್ ನಾಯಕ್, ಗಣೇಶ್ ಮಲ್ಲಿ ಹಾಗೂ ಮಹಿಳಾ ಘಟಕದ ಅಧ್ಯಕ್ಷರಾಗಿರುವಂತಹ ಸುಜಯ ಶೆಟ್ಟಿ, ರೇಖಾ ವಿ ಶೆಟ್ಟಿ ದಯವಿಟ್ಟು ಘನ ವೇದಿಕೆಗೆ ಬರಬೇಕು.
ಇವರನ್ನ ಗೌರವಿಸೋದಕ್ಕೆ ನಮ್ಮ ಅಧ್ಯಕ್ಷರಾಗಿರುವಂತಹ ಐಕಳ ಹರೀಶ್ ಶೆಟ್ಟಿ, ಕರ್ನಿರೆ ವಿಶ್ವನಾಥ್ ಶೆಟ್ಟಿ ಉಪಾಧ್ಯಕ್ಷರು, ಇಂದ್ರಾಲಿ ಜಯಕರ್ ಶೆಟ್ರು ಪ್ರಧಾನ ಕಾರ್ಯದರ್ಶಿ, ಉಲ್ತೂರು ಮೋಹನ್ ದಾಸ್ ಶೆಟ್ಟಿ ಕೋಶಾಧಿಕಾರಿಗಳು, ಚಂದ್ರಹಾಸ್ ಡಿ ಶೆಟ್ಟಿ ಕಾರ್ಯದರ್ಶಿ, ಹರೀಶ್ ಶೆಟ್ಟಿ ತಲ್ಲಾರ್ ಸಂಚಾಲಕರು, ಕರ್ನೂರು ಮೋಹನ್ ರೈ ಉಪ ಸಂಚಾಲಕರು. ದಯವಿಟ್ಟು ತಾವೆಲ್ಲರೂ ಸೇರ್ಕೊಂಡು ನಮ್ಮ ಪ್ರೀತಿಯ ಕಾವೂರು ಬಂಟರ ಸಂಘದ ಸರ್ವ ಸದಸ್ಯರನ್ನ ಗೌರವಿಸಬೇಕು. ಹಾಗೆ ನೀವು ಕೂಡ ಚಪ್ಪಾಳೆಯ ಪ್ರೋತ್ಸಾಹದೊಂದಿಗೆ ನಿಮ್ಮ ಪ್ರೀತಿಯ ಗೌರವವನ್ನ ಸಲ್ಲಿಸಬೇಕು ಅಂತ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ತೀರ್ಪುಗಾರರಾಗಿ ನಮ್ಮ ಜೊತೆಗೆ ಇರುವವರು ದಿಲೀಪ್ ಶೆಟ್ಟಿ, ಮಾನ್ಸಿ ಸುಧೀರ್, ಪ್ರಥಮ ಪ್ರಸಾದ್. ನಿಮ್ಮನ್ನು ಕೂಡ ಆತ್ಮೀಯವಾಗಿ ಆದರಪೂರ್ವಕವಾಗಿ ಸ್ವಾಗತಿಸುತ್ತಾ ಇದೀಗ ಪ್ರದರ್ಶನವನ್ನ ನೀಡಿದಂತಹ ತಂಡ ಕಾವೂರು ಬಂಟರ ಸಂಘ. ಸರಿ, ಹಾಗಿದ್ರೆ ನಮ್ಮ ಈ ಸಾಂಸ್ಕೃತಿಕ ಕಲಾ ವೈಭವದಲ್ಲಿ ಮುಂದಿನ ಪ್ರದರ್ಶನವನ್ನ ನೀಡುವಂತಹ ತಂಡ 16ನೇ ತಂಡ. ಜಡ್ಜಸ್ 16ನೇ ತಂಡ, ಪ್ಲೀಸ್ ನೋಟ್. 16ನೇ ತಂಡ ಉಡುಪಿ ಗ್ರಾಮೀಣ ಬಂಟರ ಸಂಘ. ಒಂದು ಜೋರದ ಚಪ್ಪಾಳೆಯೊಂದಿಗೆ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸೋಣ ಉಡುಪಿ ಗ್ರಾಮೀಣ ಬಂಟರ ಸಂಘ. ಹಲೋ, ನಮ್ಮ ಆವರಣದ ಒಳಗಡೆ ಒಂದು ಟೆಂಪೋವನ್ನ ಇಡಲಾಗಿದೆ. ಅಡ್ಡವಾಗಿ ನಿಂತಿದೆ ಒಂದು ಟೆಂಪೋ. ಆ ಟೆಂಪೋದ ನಂಬರ್ KA19AB 8381. ಟೆಂಪೋದ ನಂಬರ್ KA19AB 8381. ದಯವಿಟ್ಟು ಆ ಟೆಂಪೋವನ್ನ ತೆರವುಗೊಳಿಸಿ ನಮ್ಮ ಜೊತೆ ಸಹಕರಿಸಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಪಂಚವರ್ಣದ ಪುಂಚದ ಮಣ್ಣಿಡೆ ಜೀಟಿಗೆದ ಬೊಲ್ಪಡು ಕೂತಿನ ಅನಿನಿರೆಲ್ಡು ಮಣ್ಣು ನೀರು ಆಕಾಶ ಭೂಮಿ ಸೂರ್ಯ ಚಂದ್ರರ ಇಂಚ ಪ್ರಕೃತಿದ ಗುಣಮನನು ಪಿಂದೊಂದು ಒಂದೊಂದು ಭೂಮಿನಿಗೆ ಪುನಃ ಅಂದಾಯಿ ಕಾಲಡು ಬೆಮ್ಮೆರೆದಿಟ್ಟಿಡು ಲೋಕದ ಸೃಷ್ಟಿಯಾದ ಉಂಡಾಯಿನವೇ ನಮನ ಒರ್ಲುದ ತುಳುವನಾಡು.
ಪಾತಿರಗು ತಿಳಿಯಾಕ ಸಂಸ್ಕೃತಿ ಒರಿಪುಗ ಎಡ್ಡೆ ಕಚ್ಚೆಗೆ ಒಟ್ಟು ಉಡಲ ಚನಮಾನಿ ಬಂಟೇರೆ ಗುತ್ತುದ ಬಂಟೆ ದಿನ ಗತ್ತಗೆ ನನಾತ್ ಐಸರು ದಿಂಚವನ ಒಟ್ಟಿ ಉಂಗಿಲ ಬಂಟೆರೆನ ಪಾಲಗೆ ಗುರ್ತ ಪತ್ತುನ ಸೂಚಿಲ ಅಂದೆ ಬಂಟೆರೆ ನಾಗವಂಶಿ ಕ್ಷತ್ರಿಯರೇ ಆ ನಾಗನ ಜಿಡತ್ತಂಚ ಇಪ್ಪುನ ಪುಣ್ಣು ಮಗಲಿನ ಪಾಲಗೆ ನಾಗನ ರಕ್ಷಲ ಈ ಒಡ್ಡಿ ಉಂಗಿಲ ಅಂದೆ ಬಂಟೆರ ಐಸ್ರೋದ ಪದ್ದೇಯಿ ಧಾರಣೆ ಮಲ್ಪುಗ ಸಂಸ್ಕೃತಿ ಒತ್ತೊಂಗ. ಹಲೋ. ಬಂಟ ಸಾಂಸ್ಕೃತಿಕ ಕಲಾ ವೈಭವ 2023ರಲ್ಲಿ ಇದೀಗ ಪ್ರದರ್ಶನವನ್ನ ನೀಡಿದಂತಹ ತಂಡ ಉಡುಪಿ ಗ್ರಾಮೀಣ ಬಂಟರ ಸಂಘ. ಒಂದು ಜೋರದ ಚಪ್ಪಾಳೆಯೊಂದಿಗೆ ಗೌರವಿಸೋಣ ಉಡುಪಿ ಗ್ರಾಮೀಣ ಬಂಟರ ಸಂಘ. ಇದರ ಅಧ್ಯಕ್ಷರಾಗಿರುವಂತಹ ವಿಜಯ್ ಶೆಟ್ಟಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಪದ್ಮನಾಭ ಹೆಗಡೆ, ಅಶೋಕ್ ಶೆಟ್ಟಿ ಕೆಂತೂರು, ಸುಲೋಚನಾ ಶೆಟ್ಟಿ ಮಹಿಳಾ ಘಟಕದ ಅಧ್ಯಕ್ಷರು ಹಾಗೂ ರಂಜನಿ ಹೆಗಡೆ ದಯವಿಟ್ಟು ವೇದಿಕೆಯಲ್ಲಿ ನೀವು ಇರಬೇಕು. ಹಾಗೆ ನಮ್ಮ ಅಧ್ಯಕ್ಷರಾಗಿರುವಂತಹ ಐಕಳ ಹರೀಶ್ ಶೆಟ್ಟಿಯವರು, ಕರ್ನಿರೆ ವಿಶ್ವನಾಥ್ ಶೆಟ್ಟರು ಉಪಾಧ್ಯಕ್ಷರು, ಇಂದ್ರಾಳಿ ಜಯಕರ್ ಶೆಟ್ಟರು ಪ್ರಧಾನ ಕಾರ್ಯದರ್ಶಿ ಹಾಗೂ ಉಲ್ತೂರು ಮೋಹನ್ ದಾಸ್ ಶೆಟ್ಟಿ ಕೋಶಾಧಿಕಾರಿಗಳು, ಚಂದ್ರಹಾಸ್ ಡಿ ಶೆಟ್ಟಿ ಜೊತೆ ಕಾರ್ಯದರ್ಶಿಗಳು, ಹರೀಶ್ ಶೆಟ್ಟಿ, ಗಿರೀಶ್ ಶೆಟ್ಟಿ ತಲ್ಲಾರ್ ಹಾಗೂ ಕರ್ನೂರು ಮೋಹನ್ ರೈ ಉಪ ಸಂಚಾಲಕರು ದಯವಿಟ್ಟು ವೇದಿಕೆಗೆ ಬಂದು ನಮ್ಮ ಉಡುಪಿ ಗ್ರಾಮೀಣ ಬಂಟರ ಸಂಘದ ಸರ್ವ ಸದಸ್ಯರನ್ನ ಹಾಕಿ ಗೌರವಪೂರ್ವಕವಾಗಿ ಪ್ರೀತಿಯ ಗೌರವವನ್ನ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ವಿಶ್ವದ ಎಲ್ಲ ಬಂಟ ಬಾಂಧವರು ನೋಡುವ ಹಾಗೆ ವಿಶ್ವದ ಎಲ್ಲ ಬಂಟ ಕಲಾವಿದರನ್ನ ಪ್ರೋತ್ಸಾಹಿಸುವಾಗೆ ಒಂದೇ ಸೂರಿನಡಿಯಲ್ಲಿ ಸೇರಿಸುವಂತಹ ಪ್ರಯತ್ನ ಬಂಟ ಸಾಂಸ್ಕೃತಿಕ ಕಲಾ ವೈಭವ 2023. ಈ ಕಾರ್ಯಕ್ರಮ ಇಂದು ಕೂಡ ಮುಂದುವರಿತಾ ಹೋಗುತ್ತೆ. ಹಾಗಿದ್ರೆ ಮುಂದಿನ ತಂಡವನ್ನ ಸ್ವಾಗತಿಸೋದಕ್ಕೆ ನಮ್ಮ ಜೊತೆ ಮಂಗಳೂರಿನ ಪ್ರತಿಭಾನ್ವಿತ ಆರ್ಜೆ ಅಭಿಷೇಕ್ ಅವರು ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇನೆ. ರೇಡಿಯೋ ಸಾರಂಗ್ ಅನ್ನುವಂತಹ ರೇಡಿಯೋ ಚಾನಲ್ ಮೂಲಕ ಆರ್ಜೆ ಆಗಿ ಹಾಗೂ ರಿವೈಂಡ್ ಕುಡ್ಲಾ ಅನ್ನುವಂತಹ ಮೂಲಕ ಪ್ರತಿ ದಿವಸ ಬೆಳಿಗ್ಗೆ ಒಂದು ಒಳ್ಳೆಯ ಕಥೆಯನ್ನ, ಒಂದು ಇಂಪಾದ ಸ್ವರವನ್ನ, ಇಂಪಾದ ಕಥೆಯನ್ನ ನಮ್ಗೆ ತರುವಂತಹ ಹುಡುಗ ಆರ್ಜೆ ಸ್ಫುರದ್ರೂಪಿ ಆರ್ಜೆ ಅಭಿಷೇಕ್. ಹಾಗೆ ಬ್ಲ್ಯಾಕ್ ಅಂಡ್ ವೈಟ್ ಅನ್ನುವಂತಹ ಒಂದು ಚಾನಲ್ ಅನ್ನ, ಒಂದು ತಂಡವನ್ನ ಕಟ್ಕೊಂಡು ಇಡೀ ನಮ್ಮ ದಕ್ಷಿಣ ಕನ್ನಡ ಅಥವಾ ನಮ್ಮ ತುಳುನಾಡಿನ ಆ ಒಂದು ಸ್ಟೋರಿ ಏನಿದೆ, ಕತೆ ಏನಿದೆ, ಇತಿಹಾಸ ಏನಿದೆ, ಆ ಇತಿಹಾಸವನ್ನ ವಾಟ್ಸಪ್ನ ಮುಖೇನ ನಮಗೆ ತಿಳಿಯಪಡಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇರುವಂತಹ ನನ್ನ ಪ್ರೀತಿಯ ಆತ್ಮೀಯ ಗೆಳೆಯ ಆರ್ಜೆ ಅಭಿಷೇಕನ್ನ ನಿಮ್ಮೆಲ್ಲರ ಚಪ್ಪಾಳೆಯ ಪ್ರೀತಿಯ ಪ್ರೋತ್ಸಾಹದೊಂದಿಗೆ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಬರಮಾಡಿಕೊಳ್ಳೋಣ. ಆರ್ಜೆ ಅಭಿಷೇಕ್. ಥ್ಯಾಂಕ್ ಯು ಸೋ ಮಚ್ ಭಾಗ್ಯರಾಜ್ ಅವರೇ. ಬಹಳ ಅದ್ಭುತವಾದಂಥ ರೀತಿಯಲ್ಲಿ ಕಾರ್ಯಕ್ರಮದ ನಿರೂಪಣೆ ಮಾಡಿದಂಥ ಭಾಗ್ಯರಾಜ್ ಅವರಿಗೆ ವಂದನೆಯನ್ನು ಸಲ್ಲಿಸ ವಿಶ್ವ ಬಂಟ ಸಮ್ಮೇಳನದ ವೇದಿಕೆಯಲ್ಲಿ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೇವೆ. ಕಾರಣ ಇಷ್ಟೇ, ಎಲ್ಲೋ ಒಂದು ಕಡೆಯಲ್ಲಿ ಬಂಟರ ಮಧ್ಯದಲ್ಲೇ ನಾನು ಉಡುಪಿ, ನೀನು ಮಂಗಳೂರು, ನಂದು ತುಳು, ನಿಮ್ದು ಕನ್ನಡ ಅನ್ನುವಂಥ ಎಲ್ಲೋ ಒಂದು ಪರಿಧಿ ನಮ್ಮನ್ನ ಬೇರ್ಪಡಿಸಬಾರ್ದು ಅನ್ನುವಂಥ ಉದ್ದೇಶಕ್ಕೋಸ್ಕರ ನಾವೆಲ್ಲರೂ ಒಂದೇ ಅನ್ನುವಂಥ ಒಂದು ಸಂದೇಶವನ್ನ ಕೊಡುವಂತ ಈ ವೇದಿಕೆ ಸಾಕ್ಷಿ ಆಗ್ತಾ ಇದೆ. ಒಂದು ತೋಟದಲ್ಲಿ ಕೇವಲ ಮಲ್ಲಿಗೆ ಇದ್ರೆ ಆ ತೋಟವನ್ನು ನಾವು ಮಲ್ಲಿಗೆಯ ತೋಟ ಅಂತೇಳಿ ಕರಿತೇವೆ. ಒಂದು ತೋಟದಲ್ಲಿ ಕೇವಲ ಗುಲಾಬಿ ಇದ್ರೆ ಆ ತೋಟವನ್ನು ನಾವು ಗುಲಾಬಿಯ ತೋಟ ಅಂತೇಳಿ ಕರಿತೇವೆ. ಒಂದು ತೋಟದಲ್ಲಿ ಕೇವಲ ಸೇವಂತಿಗೆ ಇದ್ರೆ ಆ ತೋಟವನ್ನು ನಾವು ಸೇವಂತಿಗೆಯ ತೋಟ ಅಂತೇಳಿ ಕರಿತೇವೆ. ಆದ್ರೆ ಒಂದು ತೋಟದಲ್ಲಿ ಗುಲಾಬಿ, ಮಲ್ಲಿಗೆ, ಸೇವಂತಿಗೆ, ದಾಸವಾಳ, ಅದು ಇದು ಎಲ್ಲ ಹೂಗಳು ಒಟ್ಟಿಗೆ ಇದ್ರೆ ಆ ತೋಟವನ್ನು ನಾವು ಹೂವಿನ ತೋಟ ಅಂತೇಳಿ ಕರಿತೇವೆ. ಬಂಟರು ನಾವು ಹೂವಿನ ತೋಟವಾಗೋಣ ಅನ್ನೋದನ್ನ ಈ ವೇದಿಕೆಯ ಮೂಲಕ ತಮ್ಮೆಲ್ಲರಿಗೂ ಕೂಡ ಈ ಮೂಲಕವಾಗಿ ಹೇಳ್ತಾ ಮುಂದಿನ ತಂಡವನ್ನ ವೇದಿಕೆಯ ಮೇಲೆ ಸ್ವಾಗತ ಮಾಡುವಂತ ಸಮಯ. ಕರ್ನಾಟಕದ ರಾಜಧಾನಿಯಿಂದ ಬರ್ತಾ ಇದ್ದಾರೆ ಬಂಟರ ಸಂಘ ಬೆಂಗಳೂರು. ಜೋರಾದ ಕಚ್ಚೆ ಮೂಲಕ ಸ್ವಾಗತಿಸಿ ಬೆಂಗಳೂರು ವೇದಿಕೆಯ ಮೇಲೆ. ವಿಶೇಷ ಸೂಚನೆ, MH03 BS 8623 ಫಾರ್ಚುನರ್ ಕಾರ್, ಬ್ಲೂ ಕಲರ್ ಕಾರ್ ಈಗಾಗಲೇ ಒಂದು ಮನೆಯ ಮುಂಭಾಗದಲ್ಲಿ ನಿಂತಿದೆ. ಹಾಗಾಗಿ ಆದಷ್ಟು ಬೇಗ ಆ ಕಾರನ್ನು ತೆರವುಗೊಳಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೀನಿ. MH03 BS 8623
ಬ್ಲೂ ಕಲರ್ ಫಾರ್ಚುನರ್ ಆದಷ್ಟು ಬೇಗ ತೆರವುಗೊಳಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೀನಿ. MH03 BS 8623 ಈ ಗಾಡಿ ಮೀರಾ ದಿವಾಕರ್ ಶೆಟ್ಟಿ ಇವರದು ಫಾರ್ಚುನರ್ ಬ್ಲೂ ಕಲರ್ ಕಾರ್. ಈಗಾಗಲೇ ಮನೆಯ ಮುಂಭಾಗದಲ್ಲಿ ನಿಂತಿದೆ, ಹಾಗಾಗಿ ಆ ಗಾಡಿಯನ್ನು ಆದಷ್ಟು ಬೇಗ ತೆರವುಗೊಳಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೀವಿ. ಮೀರಾ ದಿವಾಕರ್ ಶೆಟ್ಟಿ ಅವರ ನೀಲಿ ಬಣ್ಣದ ಫಾರ್ಚುನರ್ ಕಾರ್.
ದ ಧನಿ ದ ಬಂದ ಬ ಮದ ಬ ಮಗ ಬ ಮಗರಿ ಮಗರಿ ಧನಿ ಧನಿ ಗ ಮರಿ ಗ ಮ ಪ ಗ ಮ ಪ ದ ಮ ಪ ಧನಿ ಬ ಧನಿ ದ ಧನಿ ಧನಿ ಗ ಮ ಧನಿ ಧನಿ ದ ಧನಿ 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 ದ ಧನಿ ದ ಬ ಧನಿ 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 ದ ಧನಿ ದ ಬ ಧನಿ 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 ದ ಪ ಧನಿ ದ. ವಂದನೆಗಳು ಬೆಂಗಳೂರು ಬಂಟರ ಸಂಘಕ್ಕೆ ತಮ್ಮೆಲ್ಲರ ಜೋರಾದ ಕೈಚಪ್ಪಾಳೆ. ನಾವು ಬಣ್ಸ್ ಯಾವುದ್ರಲ್ಲೂ ಕೂಡ ಕಂಜೂಸ್ ಮಾಡೋದಿಲ್ಲ, ಎಲ್ಲದರಲ್ಲೂ ಬಿಂದಾಸ್. ಆದರೆ ಯಾಕೋ ಇವತ್ತು ಚಪ್ಪಾಳೆಗೆ ಸ್ವಲ್ಪ ಕಂಜೂಸ್ ಮಾಡ್ತಾ ಇದೆ. ಹೊಡಿ ಚಪ್ಪಾಳೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ಬೆಂಗಳೂರು ದಯವಿಟ್ಟು ಎಲ್ಲರೂ ಕೂಡ ನಿಲ್ಬೇಕು. ಬೆಂಗಳೂರು ಬಂಟರ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿ ಹಾಗೂ ಪದಾಧಿಕಾರಿಗಳು ಎಲ್ಲರೂ ನಿಲ್ಬೇಕು. ಪದಾಧಿಕಾರಿಗಳು ದಯವಿಟ್ಟು ವೇದಿಕೆಯ ಮೇಲೆ ಬರಬೇಕು. ಹಾಗೆಯೇ ಜಾಗತಿಕ ಬಂಟರ ಸಂಘಗಳ ಒತ್ತು ಕೂಡ ಅಧ್ಯಕ್ಷರಾದಂಥ ಐಕ್ಕಳ ಹರೀಶ್ ಶೆಟ್ಟಿಯವರು, ಉಪಾಧ್ಯಕ್ಷರಾದಂಥ ಕರ್ನಿರಿ ವಿಶ್ವನಾಥ್ ಶೆಟ್ಟಿಯವರು, ಪ್ರಧಾನ ಕಾರ್ಯದರ್ಶಿಯಾದಂಥ ಇಂದ್ರಾಳಿ ಜಯಕರ್ ಶೆಟ್ಟಿಯವರು, ಕೋಶಾಧಿಕಾರಿಯಾದಂಥ ಉಳ್ತೂರು ಮೋಹನ್ ದಾಸ್ ಶೆಟ್ಟಿಯವರು, ಜೊತೆ ಕಾರ್ಯದರ್ಶಿಯಾದಂಥ ಚಂದ್ರಹಾಸ್ ಡಿ ಶೆಟ್ಟಿಯವರು, ಗಿರೀಶ್ ಶೆಟ್ಟಿ ತೆಳ್ಳಾರ್ ಸಂಚಾಲಕರು ವಿಶ್ವದ ಬಂಟರ ಕ್ರೀಡಾಕೂಟ, ಹಾಗೆಯೇ ಕರ್ನೂರು ಮೋಹನ್ ರೈ ಸಹ ಸಂಚಾಲಕರು ವಿಶ್ವ ಬಂಟರ ಸಾಂಸ್ಕೃತಿಕ ವೈಭವ, ಇವರೆಲ್ಲರೂ ಕೂಡ ನಾನು ವೇದಿಕೆ ಮೇಲೆ ಕರೀತಾ ಇದ್ದೇನೆ. ಬೆಂಗಳೂರು ಬಂಟರ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿ ಹಾಗೂ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಈ ಮೂಲಕವಾಗಿ ವಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. ಬೆಂಗಳೂರು ಬಂಟರ ಸಂಘ ಇದರ ಅಧ್ಯಕ್ಷರು, ಕಾರ್ಯದರ್ಶಿ ಹಾಗೂ ಎಲ್ಲ ಪದಾಧಿಕಾರಿಗಳು ಇವತ್ತು ವೇದಿಕೆಯಲ್ಲಿದ್ದಾರೆ. ಬೆಂಗಳೂರು ಸರ್ವ ಸದಸ್ಯರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಎಲ್ರಿಗೂ ವಂದನೆಯನ್ನ ಸಲ್ಲಿಸ್ತಾ ಮುಂದಿನ ತಂಡವನ್ನು ವೇದಿಕೆಯ ಮೇಲೆ ಸ್ವಾಗತಿಸುವಂತ ಸಮಯ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಎಲ್ಲೋ ಬಿಸಿಲಲ್ಲಿ ನಿಂತು ತನ್ನ ಬಳಿ ಬರುವವಗೆ ತಣ್ಣಗಿನ ಆಸರೆಯ ನೆರಳು ಕೊಟ್ಟು ಹೇಗೆ ಗೆಲುವಾಗುವುದೋ ಹಸುರೆಲೆಯ ಹೊಂಗೆ ಮರ, ಹಾಗೆ ಬಾಳಿಸು ಗುರುವೆ ಪ್ರೀತಿ ಇಟ್ಟು, ಹಾಗೆ ಬಾಳಿಸು ಗುರುವೆ ಪ್ರೀತಿ ಇಟ್ಟು ಅನ್ನುವಂಥ ಮಾತಿನಂತೆ ಇಂಥ ಕಾರ್ಯಕ್ರಮಗಳು ನಮ್ಮ ಮನಸ್ಸುಗಳನ್ನು ಒಂದಿಷ್ಟು ಎಲ್ಲೋ ಜಂಜಾಟದಲ್ಲಿದ್ದವರಿಗೆ ಶಾಂತತೆಯನ್ನು, ಬಹಳ ಒಂದು ರಿಲ್ಯಾಕ್ಸ್ ಅನ್ನು ಕೊಡುತ್ತೆ ಅನ್ನೋದನ್ನು ಹೇಳ್ತಾ ಮುಂದೆ ವೇದಿಕೆಯ ಮೇಲೆ ಸ್ವಾಗತಿಸ್ತಾ ಇದ್ದೇನೆ ಮಂಗಳೂರಿನ ಬಂಟರ ಸಂಘ ಗುರುಪುರ ಮಾತೃ ಸಂಘದ ತಂಡ ವೇದಿಕೆ ಮೇಲೆ ಬರ್ತಾ ಇದೆ. ಜೋರಾದ ಕಚ್ಚಪಾಳೆ ಮೂಲಕ ಸ್ವಾಗತಿಸಿ.
शासक पूजनीय में प्रथम मैं हूँ। मेरे बिना हवन नहीं हो सकता। मैं चाहूँ तो जगत को जलाकर राख कर सकता हूँ, इसलिए पहली पूजा मेरी होनी चाहिए। मेरा शक्ति अपार है। मैं एक क्षण मात्र में अपनी गति से तहलका मचा सकता हूँ। मेरे बिना अन्न उत्पन्न नहीं होगा। मैं नहीं रहूंगा तो लोग प्यास से मर जाएंगे। हाँ, इसलिए मेरी शक्ति अपार है। मैं एक प्रतियोगिता का आयोजन करता हूँ। सारे देवता अपने वाहन उठाओ। पूरे ब्रह्मांड में 68 करोड़ तीर्थ है। उसकी परिक्रम करके आप में से जो पहले आएगा उसकी पूजा पहली होगी। इस प्रतियोगिता में भगवान श्री गणेश की जीत हो गई और वो कहलाए प्रथम पूजनीय। ಗುರುಪುರ ಬಂಟರ ಮಾತೃ ಸಂಘದ ಎಲ್ಲರೂ ಕೂಡ ದಯವಿಟ್ಟು ವೇದಿಕೆ ಮೇಲೆ ನಿಲ್ಲಬೇಕು. ಪ್ರದರ್ಶನ ನೀಡಿದ್ದಾರೆ, ಅವರಿಗೆ ವಂದನೆಯನ್ನ ಸಲ್ಲಿಸ ಗುರುಪುರ ಬಂಟರ ಮಾತೃ ಸಂಘದ ಅಧ್ಯಕ್ಷರು
ಕಾರ್ಯದರ್ಶಿ ಹಾಗೂ ಪದಾಧಿಕಾರಿಗಳು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ಕೇಳಿಕೊಳ್ತಿದ್ದೇವೆ. ಹಾಗೆ ಇವರಿಗೆ ಗೌರವವನ್ನ ಕೊಡ್ಲಿಕ್ಕೆ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ಇದರ ಅಧ್ಯಕ್ಷರಾದಂಥ ಐಕ್ಕಳ ಹರೀಶ್ ಶೆಟ್ಟಿಯವರು, ಉಪಾಧ್ಯಕ್ಷರಾದಂಥ ಕರ್ನಿರೆ ವಿಶ್ವನಾಥ್ ಶೆಟ್ಟಿಯವರು, ಪ್ರಧಾನ ಕಾರ್ಯದರ್ಶಿ ಇಂದ್ರಾಳಿ ಜಯಕಾಶ್ ಶೆಟ್ಟಿಯವರು, ಕೋಶಾಧಿಕಾರಿಯಾದಂಥ ಉಳ್ತೂರ್ ಮೋಹನ್ ದಾಸ್ ಶೆಟ್ಟಿಯವರು, ಜೊತೆ ಕಾರ್ಯದರ್ಶಿ ಚಂದ್ರಹಾಸ್ ಡಿ ಶೆಟ್ಟಿಯವರು, ಗಿರೀಶ್ ಶೆಟ್ಟಿ ತೆಳ್ಳಾರವರು, ಹಾಗೆಯೇ ವಿಶ್ವ ಬಂಟರ ಸಾಂಸ್ಕೃತಿಕ ವೈಭವದ ಸಹ ಸಂಚಾಲಕರಾಗಿರುವಂಥ ಕರ್ನೂರು ಮೋಹನ್ ರೈಯವರು. ಸೊ ಎಲ್ಲರಿಗೂ ಕೂಡ ವೇದಿಕೆ ಮೇಲೆ ಬಂದು ಅವರನ್ನು ಗೌರವಿಸಬೇಕು ಅಂತ ಕೇಳಿಕೊಳ್ತಿದ್ದೇನೆ. ಹಾಗೆಯೇ ಗುರುಪುರ ಬಂಟರ ಮಾತೃ ಸಂಘದ ಎಲ್ಲ ಪದಾಧಿಕಾರಿಗಳು ಕೂಡ ವೇದಿಕೆಯ ಮೇಲೆ ಬರಬೇಕಾಗಿ ತಮ್ಮ ಸಂಘದ ಅಧ್ಯಕ್ಷರು ಕೇಳಿಕೊಳ್ತಿದ್ದಾರೆ. ದಯವಿಟ್ಟು ನಿಮ್ಮ ಯಾರೆಲ್ಲ ಇದ್ದೀರಾ ಗುರುಪುರ ಬಂಟರ ಮಾತೃ ಸಂಘದ ಪದಾಧಿಕಾರಿಗಳು ದಯವಿಟ್ಟು ವೇದಿಕೆಯ ಮೇಲೆ ಬರಬೇಕು. ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರೂ ಕೂಡ ಸೇರಿಕೊಂಡು ಗುರುಪುರ ಬಂಟರ ಮಾತ್ರ ಸಂಘದ ಅಧ್ಯಕ್ಷರು ಹಾಗೂ ಅವರ ಪೂರ್ತಿ ತಂಡವನ್ನ ಗೌರವಿಸುವಂತ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುವಂತ ಸಮಯ ಇದು. ವಂದನೆಗಳು ಗುರುಪುರ ಬಂಟರ ಮಾತೃ ಸಂಘ ಹಾಗೂ ಎಲ್ಲ ಪದಾಧಿಕಾರಿಗಳಿಗೂ ಕೂಡ. ಓಕೆ, ವಂದನೆಗಳು. ಇಷ್ಟು ಹೊತ್ತು ಈ ಒಂದು ಅನೇಕ ಪ್ರದರ್ಶನಗಳು ಆಗಿದೆ, ಇನ್ನೂ ಕೂಡ ಮುಂದಕ್ಕೆ ಆಗುತ್ತೆ. ಇಷ್ಟು ಹೊತ್ತು ಕೂಡ ಬಹಳ ನಗು ಮೊಗದಿಂದಲೇ ಈ ಒಂದು ಸ್ಪರ್ಧೆಯ ತೀರ್ಪುಗಾರರಾಗಿ ಸಹಕರಿಸ್ತಾ ಇರುವಂತಹ ಪ್ರಥಮ್ ಪ್ರಸಾದ್ ಅವರಿದ್ದಾರೆ, ಮಾನಸಿ ಸುಧೀರ್ ಅವರಿದ್ದಾರೆ, ಹಾಗೇನೆ ದಿಲೀಪ್ ಶೆಟ್ಟಿ ಅವರಿದ್ದಾರೆ. ಜೋರಾದ ಕೈ ಚಪ್ಪಾಳೆ ಅವರಿಗೆ ತಾವು ಮತ್ತೊಮ್ಮೆ ಕೊಡಬೇಕು ಅಂತ ಕೇಳ್ತಾ, ನಿಮ್ಮ ನಗು ಮೊಗ ನಿಮ್ಮ ಉತ್ಸಾಹ ಇದೇ ರೀತಿಯಲ್ಲಿ ಇರ್ಲಿ ಅಂತ ತಮ್ಮಲ್ಲಿ ಆಶಿಸ್ತಾ ಮುಂದಿನ ತಂಡವನ್ನ ವೇದಿಕೆಯ ಮೇಲೆ ಸ್ವಾಗತಿಸುವಂತ ಸಮಯ. ಜೋರಾದ ಕೈ ಚಪ್ಪಾಳೆಯ ಮೂಲಕ ಸ್ವಾಗತಿಸಿ ಬಂಟರ ಸಂಘ ತೋನ್ಸೆ. ಮೂರು ಲೋಕಗಳು ನನ್ನ ಮುಷ್ಟಿಯಲ್ಲಿ ಬಂದಿಯಾಗಿವೆ. ಇಡೀ ದೇವ ಲೋಕದ ನಿರ್ನಾಮ ಮಾಡಲು ಸಿದ್ಧನಾಗಿದ್ದೇನೆ.
ಈ ಕ್ರೂರಿಯ ಹಿಂಸೆಯಿಂದ ಲೋಕವೇ ತತ್ತರಿಸಿದೆ. ಈ कंठ कुटुंबिनी भूरि कुटुंबिनी भूति कृते जय जय हे महिषासुरमर्दिनि रम्यकवर्दिनि शैलसुते नन्दिनि नन्दितवेदिनि विश्वविनोदिनि नन्दिनुते गिरिवरविन्दशिरोदिनि वासिनि विष्णुविलासिनि विष्णुनुते ನನಗೆ ಹೆಣ್ಣಿನಿಂದ ಮರಣವೇ? ನನ್ನನ್ನು ಸಂಹರಿಸಲು ಬಂದಿರುವ ನಾರಿ ನೀನೇ ಏನು? ನೋಡಲು ಸುರುದ್ರೂಪಿಯಾಗಿರುವೆ. ವೇದಿಕೆಯ ಮೇಲೆ ಪ್ರದರ್ಶನವನ್ನು ನೀಡಿದಂತ ತೋನ್ಸೆ ವಲಯ ಬಂಟರ ಸಂಘಕ್ಕೆ ವಂದನೆಗಳನ್ನು ಸಲ್ಲಿಸ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿ ಪದಾಧಿಕಾರಿಗಳು ದಯವಿಟ್ಟು ವೇದಿಕೆಯ ಮೇಲೆ ಬರಬೇಕಾಗಿ ಕೇಳಿಕೊಳ್ತಿದ್ದೇನೆ. ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾಗಿರುವಂತಹ ಐಕಳ ಹರೀಶ್ ಶೆಟ್ಟಿಯವರು, ಉಪಾಧ್ಯಕ್ಷರಾದಂತಹ ಕರ್ನಿರೆ ವಿಶ್ವನಾಥ್ ಶೆಟ್ಟಿಯವರು, ಪ್ರಧಾನ ಕಾರ್ಯದರ್ಶಿ ಇಂದ್ರಾಳಿ ಜಯಕರ್ ಶೆಟ್ಟಿಯವರು, ಕೋಶಾಧಿಕಾರಿ ಉಳ್ತೂರ್ ಮೋಹನ್ ದಾಸ್ ಶೆಟ್ಟಿಯವರು,
ಚಂದ್ರಹಾಸ್ ಜಿ ಶೆಟ್ಟಿ ಜೊತೆ ಕಾರ್ಯದರ್ಶಿಗಳು, ಗಿರೀಶ್ ಶೆಟ್ಟಿ ತಲ್ಲಾರ್ ಸಂಚಾಲಕರು ವಿಶ್ವ ಬಂಟರ ಕ್ರೀಡಾಕೂಟ, ಕರ್ನೂರು ಮೋಹನ್ ರೈ ಸಹ ಸಂಚಾಲಕರು ವಿಶ್ವ ಬಂಟರ ಸಾಂಸ್ಕೃತಿಕ ವೈಭವ. ಇವರು ಎಲ್ಲರೂ ಕೂಡ ವೇದಿಕೆ ಮೇಲೆ ಬಂದು ಇದರ ಅಧ್ಯಕ್ಷರು, ಕಾರ್ಯದರ್ಶಿ ಹಾಗೂ ಪದಾಧಿಕಾರಿಗಳನ್ನು ಕೂಡ ವೇದಿಕೆ ಮೇಲೆ ಕರೀತಿದ್ದೇನೆ. ಇವರಿಗೆ ಗೌರವವನ್ನ ಸಲ್ಲಿಸಬೇಕು, ಅಭಿನಂದನೆಗಳನ್ನು ಸಲ್ಲಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ವೇದಿಕೆಯ ಮೇಲೆ ಈಗ ಪ್ರದರ್ಶನವನ್ನು ಮಾಡಿದಂತಹ ತಂಡ ತೋನ್ಸೆ ವಲಯ ಬಂಟರ ಸಂಘ. ಈ ಬಂಟರ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿ, ಪದಾಧಿಕಾರಿಗಳ ಜೊತೆಗೆ ಎಲ್ಲರನ್ನು ಕೂಡ ಪ್ರೀತಿ ಆಧಾರದಿಂದ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಅವರಿಗೆ ಗೌರವವನ್ನು ಇವತ್ತು ಸಲ್ಲಿಸ್ತಾ ಇರುವಂತಹ ಸಮಯ. ಎಲ್ಲರೂ ಕೂಡ ಪ್ರೋತ್ಸಾಹಕ ನಗದು ಹಾಗೂ ಸ್ಮರಣಿಕೆಯ ಜೊತೆಗೆ ಶಾಲನ್ನ ಹೊದಿಸಿ ಅವರಿಗೆ ಗೌರವವನ್ನ ಸಲ್ಲಿಸಿದ್ದಾರೆ. ಮತ್ತೊಮ್ಮೆ ತೋನ್ಸೆ ವಲಯ ಬಂಟರ ಸಂಘಕ್ಕೆ ವಂದನೆಯನ್ನು ಈ ವೇದಿಕೆಯ ಮೇಲೆ ಸಲ್ಲಿಸ್ತಾ ಮುಂದಿನ ತಂಡವನ್ನ ವೇದಿಕೆಯ ಮೇಲೆ ಸ್ವಾಗತಿಸುವಂತ ಸಮಯ ಇದು. ನಮಗೆ ಕನ್ನಡಮ್ಮನೂ ಬೇಕು, ತುಳು ಅಪ್ಪೆಲ ಬೋಡು, ಲೆಪ್ಪು ನೇರು ಕೇಣು ನೊಂಜಿ ಸ್ವರ, ಲಕ್ಕಲೆನ್ನ ಲಕ್ಕ ಓಕ ನೊನ್ಗವರ. ಲೆಪ್ಪು ನೇರು ಕೇಣು ನೊಂಜಿ ಸ್ವರ, ಲಕ್ಕಲೆನ್ನ ಲಕ್ಕ ಓಕ ನೊನ್ಗವರ. ಹಿಮಾಲಯದ ಮಿತ್ತಿರ್ದ, ಉಪ್ಪಿ ನೀರ ಕಡಲಿರ್ದ, ತಾರಿರ್ದ, ಬಾರಿರ್ದ, ಭೂಮಿ ಇರ್ದ, ಬಾನೊಡ್ದ. ಲೆಪ್ಪು ನೇರು ಕೇಣು ನೊಂಜಿ ಸ್ವರ, ತೆರೆ ಕಡಲ್ದ ದನಿಯತ್ತ ಉಡಲ್ದ ದನಿಗೆ. ಲೆಪ್ಪೆರಾರು ನಮನ ಪೆದದಿಯಪ್ಪೆ, ಕೇನು ನಿತ್ಯ ಪಲ್ನೆ ಬೇಗ ಬರ್ಪೆ, ಕೇನು ನಿತ್ಯ ಪಲ್ನೆ ಬೇಗ ಬರ್ಪೆ ಅನ್ನುವಂತ ಕೈಯಾರ ಕಿಂಜನ್ನ ರೈಗಳ ಕವಿತೆಯ ಸಾಲನ್ನ ಮುಂದೆ ಇಡ್ತಾ ಮುಂದಿನ ತಂಡ ರಾಣಿ ಅಬ್ಬಕ್ಕನ ಊರು ಉಳ್ಳಾಲ ವಲಯ ಬಂಟರ ಸಂಘವನ್ನ ವೇದಿಕೆ ಮೇಲೆ ಸ್ವಾಗತಿಸ್ತಾ ಇದ್ದಾರೆ. ಕಶ್ಯಪ ಮಹರ್ಷಿ ತನ್ನ ಪತ್ನಿ ಕಾದ್ರುವಿಗೆ ಪ್ರಸನ್ನರಾಗಿ ಅವಳ ಇಚ್ಛಾನುಸಾರ ತೇಜಸ್ವಿ ಉಳ್ಳ 1,000 ಮೊಟ್ಟೆಗಳನ್ನು ವರವಾಗಿ ಕೊಡುತ್ತಾರೆ.
ಕಾದ್ರುವಿಗೆ ವರವಾಗಿ ಕೊಟ್ಟ 1,000 ಮೊಟ್ಟೆಗಳಲ್ಲಿ ಜನನವಾದವರೇ ನಾಗಸರ್ಪಗಳು. अनन्तं वासुकिं शेषं पद्मनाभं च कम्बलं शङ्खपालधृतराष्ट्रं च तक्षकं कालियं तथा एतानि नवनामानि नागानाम च महात्मनं सायंकाले पठे नित्यं प्रातःकाले विशेषतः. ಹಾಲಿನ ಸಮುದ್ರದಲ್ಲಿ ಶ್ರೀ ಮಹಾವಿಷ್ಣು ಶಯನಿಸುವ ಶೇಷಕಲ್ಪವೇ ಆದಿಶೇಷ. ದಾನವರ ಹಾಗೂ ದೇವತೆಗಳ ನಡುವೆ ನಡೆಯುತ್ತಿದ್ದ ಸಮುದ್ರ ಮಂಥನದಲ್ಲಿ ಹಾಲಾಹಲ ಪ್ರಕಟವಾಯಿತು. ಆ ಕಾಲಕೂಟ ವಿಷವನ್ನು ಕುಡಿದು ಶಿವನಾಗುತ್ತಾನೆ ನೀಲಕಂಠ. पुरुषाय विद्महे महादेवाय धीमहि तन्नो रुद्रः प्रचोदयात्. ಆ ಕಂಠಕ್ಕೆ ಆಭರಣವಾದವನೇ ಸರ್ಪ ವಾಸುಕಿ. पुरुषाय विद्महे महादेवाय धीमहि तन्नो रुद्रः प्रचोदयात्. हे केशव हे माधव हे गोविन्द रक्ष रक्ष पाहि पाहि परमानन्द. ಕೃಷ್ಣನ ಜನನದಲ್ಲಿ ಗೋಕುಲ ಸ್ಪರ್ಶದಲ್ಲಿ ಕೊಡೆಯಾಗಿ ಬಂದವನೇ ಅನಂತ ಸರ್ಪ. ಯಮುನಾ ನದಿಯಲ್ಲಿ ಅಟ್ಟಹಾಸದಿಂದ ಮೆರೆಯುವಾಗ ಕೃಷ್ಣನ ಚರಣಕ್ಕೆ ಶರಣಾದವನೇ ಕಾಲಿಯ. ಸಾವಿರಾರು ವರ್ಷದಿಂದಲೂ ಅದೆಷ್ಟೋ ಬೆಳೆ ಬಾಳುವ ಬಂಗಾರ ರತ್ನ ವೈಢೂರ್ಯಗಳನ್ನ ಕಾಪಾಡಿಕೊಂಡು ಬಂದವರೇ ಈ ನಾಗಸರ್ಪಗಳು. ಯಾರೋ ಬಚ್ಚಿಟ್ಟ ನಿಧಿಯನ್ನು ಕಾಪಾಡುವ ನಾಗಸರ್ಪಗಳು ಪವಿತ್ರವಾದ ರತ್ನದಲ್ಲಿ ಒಂದಾದ ಅವರ ನಾಗಮಣಿಯನ್ನು ಕಾಪಾಡದಿರುವರೇ? என்னப்பனல்லவா ಎಂತಾಯುಂ ಅಲ್ಲವಾ. ನಾಗಮಣಿಯನ್ನು ಕದಿಯಲು ಬಂದ ಅಸುರರ ಎದುರು ಸೋತು ಮಹಾಶಿವನನ್ನು ಜಪಿಸುತ್ತಾರೆ. ಶಿವ ಶಿವಾಯ ಶಿವ ಶಿವಾಯ ಶಿವ ಶಿವಾಯ ಶಿವ 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 ಶಿವಾಯ ಶಿವ ಶಿವಾಯ ಶಿವ ಶಿವಾಯ ಶಿವ ಶಿವಾಯ ಶಿವ 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 ಶಿವಾಯ. ಶ್ರೇಷ್ಠ ನಾಗಮಣಿಯನ್ನು ರಕ್ಷಿಸಲು ನಾಗಕುಲವನ್ನು ಉಳಿಸಲು ನನ್ನ ಆಭರಣವಾದ ವಾಸುಕಿ ನಿಮ್ಮ ಸಹಾಯಕ್ಕೆ ಬರುತ್ತಾನೆ. ശിരങ്ങളെ 1000 പണമാക്കി മാറ്റിയനന്ദൻ അഞ്ജുതനാഗമായി ദുർജടി ജടയതിൽ വീണ്ടും അലങ്കാരമായി തീർന്നനന്ദൻ. ಕಣ್ಣಿಗೆ ಕಾಣುವ ದೇವರೆಂದು ಅರಶಿನ ಹಚ್ಚಿ ಹಾಲನ್ನ ಅರ್ಪಿಸಿ ಅದನ್ನ ಪೂಜಿಸುತ್ತೇವೆ. ಆದರೆ ಈ ದುಷ್ಟ ಬುದ್ಧಿಯ ಮಾನವರು ಪವಿತ್ರವಾದ ನಾಗಮಣಿ
ಅವನಿಗಾಗಿ ಅದರ ಸಂತತಿಯನ್ನ ಹಾಳು ಮಾಡುತ್ತಿದ್ದಾರೆ. ತ್ರೇತಾಯುಗದಲ್ಲಿ ರಾಮನ ಸಹೋದರ ಲಕ್ಷ್ಮಣನಾಗಿ, ದ್ವಾಪರ ಯುಗದಲ್ಲಿ ಕೃಷ್ಣನ ಸಹೋದರ ಬಲರಾಮನಾಗಿ, ಕಲಿಯುಗದಲ್ಲಿ ಪಾತಾಳ ಲೋಕದಡಿಯಲ್ಲಿ ಭೂಮಿಯನ್ನು ರಕ್ಷಿಸಲು ಶ್ರಮಿಸುತ್ತಾ ಇದ್ದಾನೆ. ಬನ್ನಿ, ಈ ಸರ್ಪ ಸಂತತಿಯನ್ನ ಉಳಿಸೋಣ, ನಮ್ಮ ನಂಬಿಕೆಯನ್ನ ಕಾಪಾಡೋಣ. ಉಳ್ಳಾಲ ವಲಯ ಬಂಟರ ಸಂಘ ವೇದಿಕೆಯ ಮೇಲೆ ಈಗ ತನ್ನ ಪ್ರದರ್ಶನವನ್ನ ನೀಡಿದೆ. ಅವರು ತಮ್ಮೆಲ್ಲರ ಪ್ರೀತಿಯ ಕಚ್ಚಪಾಳೆಯನ್ನ ಬಯಸಿದ ಅದರ ಅಧ್ಯಕ್ಷರು, ಕಾರ್ಯದರ್ಶಿ, ಪದಾಧಿಕಾರಿಗಳು ವೇದಿಕೆಯ ಮೇಲೆ ಬರಬೇಕಾಗಿ ಕೇಳಿಕೊಳ್ತಿದ್ದೇವೆ. ಹಾಗೆ ಎಲ್ಲರೂ ಕೂಡ ಎಲ್ಲ ಭಾಗವಹಿಸಿದಂತೆ ಎಲ್ಲರೂ ಕೂಡ ದಯವಿಟ್ಟು ವೇದಿಕೆಯ ಮುಂದಕ್ಕೆ ಬರಬೇಕು. ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದಂಥ ಐಕಳ ಹರೀಶ್ ಶೆಟ್ಟಿಯವರು, ಉಪಾಧ್ಯಕ್ಷರಾದಂಥ ಕರ್ನಿರೆ ವಿಶ್ವನಾಥ್ ಶೆಟ್ಟಿಯವರು, ಪ್ರಧಾನ ಕಾರ್ಯದರ್ಶಿ ಇಂದ್ರಾಳಿ ಜಯಕರ್ ಶೆಟ್ಟಿಯವರು, ಕೋಶಾಧಿಕಾರಿಯಾದಂಥ ಉಳ್ತೂರು ಮೋಹನ್ ದಾಸ್ ಶೆಟ್ಟಿಯವರು, ಜೊತೆ ಕಾರ್ಯದರ್ಶಿಯಾದಂಥ ಚಂದ್ರಹಾಸ್ ಡಿ ಶೆಟ್ಟಿಯವರು, ಸಂಚಾಲಕರಾದಂಥ ವಿಶ್ವರ ಬಂಟರ ಕ್ರೀಡಾಕೂಟದ ಗಿರೀಶ್ ಶೆಟ್ಟಿ ತೆಳ್ಳಾರವರು, ಸಹ ಸಂಚಾಲಕರಾದಂಥ ಕರ್ನೂರು ಮೋಹನ್ ರೈ ಅವರು ಎಲ್ಲರೂ ಕೂಡ ವೇದಿಕೆ ಮೇಲೆ ಬಂದು ಉಳ್ಳಾಲ ವಲಯ ಬಂಟರ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿ, ಪದಾಧಿಕಾರಿಗಳ ಜೊತೆ ಅವರಿಗೆ ಗೌರವವನ್ನ ಸಲ್ಲಿಸಬೇಕು. ಜಾಗತಿಕ ಬಂಟರ ಸಂಘಗಳ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಸೇರಿಕೊಂಡು ಎಲ್ಲಿಗೂ ಕೂಡ ಶಾಲು, ನಗದು ಪುರಸ್ಕಾರ ಹಾಗೂ ಸ್ಮರಣಿಕೆಯನ್ನ ಕೊಟ್ಟು ಅದರ ಅಧ್ಯಕ್ಷರು, ಕಾರ್ಯದರ್ಶಿ ಹಾಗೂ ಪದಾಧಿಕಾರಿಗಳ ಪರವಾಗಿ ಎಲ್ಲರಿಗೂ ಕೂಡ ಗೌರವವನ್ನು ಸಲ್ಲಿಕೆ ಮಾಡುವಂತಹ ಸಮಯ ಇದು. ಇದು ಉಳ್ಳಾಲ ವಲಯ ಬಂಟರ ಸಂಘದ ತಂಡ. ಎಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ ಉಳ್ಳಾಲ ವಲಯ ಬಂಟರ ಸಂಘ ಹಾಗೂ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳಿಗೂ ಕೂಡ ವಂದನೆಯನ್ನ ಸಲ್ಲಿಸ ಮುಂದಿನ ತಂಡದ ಕಡೆಗೆ ನಾವು ಹೋಗುವಂತ ಸಮಯ. ಇಷ್ಟೊತ್ತು ವೇದಿಕೆಯಲ್ಲಿ ನಿರೂಪಣೆಯನ್ನು ಮಾಡಲಿಕ್ಕೆ ಅವಕಾಶವನ್ನ ಕೊಟ್ಟಂತ ತಮ್ಗೆಲ್ಲರಿಗೂ ಕೂಡ ಮತ್ತೊಮ್ಮೆ ವಂದನೆಯನ್ನ ಸಲ್ಲಿಸ ನಾನು ನಿರ್ಗಮಿಸುವಂತ ಸಮಯ. ಜಗಕ್ಕೊಂದು ಯುಗಕ್ಕೊಂದು ಹೊಸ ಹೆಸರು ಬೇಕು, ನಗೆಗೊಂದು ಬಗೆಗೊಂದು ಹೊಸ ಕುಸುರು ಬೇಕು, ಹೊಸತನವೇ ಜೀವನದ ಮೈಸಿರಿಯ ಲಾಸ್ಯ, ಹೊಸತನವೇ ಮನುಜತೆಯ ಪ್ರಗತಿಯ ರಹಸ್ಯ ಅನ್ನುವಂಥ ಮಾತಿನಂತೆ ನಮ್ಮೆಲ್ಲರನ್ನ ಹೊಸ ವಿಚಾರಗಳು ಬಂಟ ಸಮುದಾಯವನ್ನ ಬೆಳಗ್ಲಿ ಅನ್ನುವಂಥ ಆಶಯದ ಮೂಲಕ ಮುಂದಿನ ನಿರೂಪಣೆಗಾಗಿ ನಾನು ವೇದಿಕೆಯ ಮೇಲೆ ಸ್ವಾಗತಿಸ್ತಾ ಇದ್ದೇನೆ ಸುಹಾಸ್ ಶೆಟ್ಟಿ ಮುಟ್ಲಪಾಡಿ ಅವರನ್ನ ವೇದಿಕೆ ಮೇಲೆ ಸ್ವಾಗತಿಸ್ತೇನೆ. ಒಬ್ಬ ಯುವ ನಿರೂಪಕನಾಗಿ ಬಂಟ ಸಮುದಾಯದ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ವೃತ್ತಿಯಲ್ಲಿ ಒಂದು ಸಂಸ್ಥೆಯಲ್ಲಿ ಉಪನ್ಯಾಸಕನಾಗಿ ಸೇವೆಯನ್ನು ಸಲ್ಲಿಸಿರುವಂತ ಸುಹಾಸ್ ಶೆಟ್ಟಿ ಮುಟ್ಲಪಾಡಿ ಅವರಿಗೆ ಜೋರಾದ ಕೈ ಚಪ್ಪಾಳೆ ತಮ್ಮೆಲ್ಲರಿಂದ ಬಯಸ್ತಾ ಅವರನ್ನ ಮುಂದಿನ ಕಾರ್ಯಕ್ರಮ ನಿರೂಪಣೆಗಾಗಿ ಕೇಳಿಕೊಳ್ತಾ ನಾನು ನಿಮ್ಗೆ ಟಾಟಾ ಬಾಯ್ ಬಾಯ್ ಹೇಳುವಂತ ಸಮಯ. ವಂದನೆಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು RJ ಅಭಿಷೇಕ್ ಅವರಿಗೆ ವಂದನೆಗಳನ್ನ ಸಲ್ಲಿಸಿಕೊಳ್ಳುತ್ತಾ ಬಂಟೆರಿಂಕುಲು ಬಂಟೆರು ಒಯ್ಟುಲ್ಲರು ಒಯ್ಟಿಜ್ಜರು ಪಲ್ಲೆ ಆನಿಡ್ದು ಇನಿ ಮುಟ್ಟ ನಮ್ಮ ಮಾತಕ್ಷೇತ್ರ ಇಡ್ಲವಲ್ಲ. ಹೌದು ಬಂಧುಗಳೇ, ಬಂಟರು ಶಿಕ್ಷಣ ಇರ್ಬೋದು, ರಾಜಕೀಯ ಇರ್ಬೋದು, ಧಾರ್ಮಿಕ ಇರ್ಬೋದು, ಸಾಮಾಜಿಕವಾಗಿರ್ಬೋದು, ಸಾಂಸ್ಕೃತಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ನಾವು ನಮ್ಮನ್ನು ತಾವು ತೊಡಗಿಕೊಂಡವರು. ಇಂದು ಮುಂಜಾನೆಯಿಂದ ಈ ಮುಸ್ಸಂಜೆಯ ಹೊತ್ತಿನವರೆಗೆ ನಡೆದು ಬರ್ತಾ ಇರುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಹಲವಾರು ಪ್ರತಿಭೆಗಳನ್ನು ಪರಿಚಯಿಸಿಕೊಂಡಿದ್ದೇವೆ. ನಮ್ಮ ಮುಂದೆ ಸಾಂಸ್ಕೃತಿಕ ನೃತ್ಯ ಪ್ರದರ್ಶನವನ್ನ ನೀಡಲಿಕ್ಕಿರುವಂತವರು ದೂರದ ತಾನೆ ಬಂಟ್ ಸಂಘ ಅವರನ್ನ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ನಿಮ್ಮ ಅವಧಿ ಆರಂಭವಾಗ್ತಾ ಇದೆ.
बधाई हो, लड़का हुआ है। बेटा, मैंने आपके लिए कितने सारे खिलौने लाए, देखो। किससे खेलना चाहते हो आप? माँ, आज कॉलेज में ट्रेडिशनल डे है, मुझे साड़ी पहनना है। पर क्या? तुझे कोई नहीं रोकने वाला। तुझे जो चाहिए वो पहन। अरे ये देख, लड़की बन के आया है। चल ना, नाच के दिखा। इधर तुझे एंट्री नहीं है, जा सड़कों पे जा। ताली बजा ताली, उतना ही कर सकता है तू। कसके जूता कसके बेल्ट खोस के अंदर अपनी शर्ट मंजिल को चली सवारी कंधों पे जिम्मेदारी दुनिया का नारा जमे रहो मंजिल का इशारा जमे रहो दुनिया का नारा जमे रहो मंजिल का इशारा जमे रहो खुद को देखा है? तू क्या देश की रक्षा करेगा? बस, ये हम सबकी मातृभूमि है। हम भी इंसान हैं। हमारे हाथ सिर्फ ताली नहीं बजाते बल्कि इस देश की रक्षा भी करते हैं। भगवान, हमारी मदद करो। हमारी बेटी खो गई है। कोई हमारी मदद नहीं कर रहा है। मैं लड़ जाना है लहू में एक चिंगारी जिद से जुनू तक है जाना हर कतरा बोल रहा मैं लड़ जाना है लहू में एक चिंगारी जिद से जुनू तक है जाना हर कतरा बोल रहा स्वयं भगवान राम ने हमें वरदान दिया है कि हम आशीर्वाद देकर किसी की भी जिंदगी में खुशियां ला सकते हैं। तो आप लोग कौन हो हमें रोकने वाले? सोसाइटी हमें कंडीशन करती है, पर हम ही सोसाइटी है। क्या आप हर एक प्रोफेशन में हमें एक्सेप्ट करेंगे?
क्या आप आपके बच्चों को इसमें सपोर्ट करोगे? अगर हाँ तो बजाओ ताली। ಬಂಧುಲೆ ನಮ ಬಂಟೇರು ಮಾತ ಕ್ಷೇತ್ರಡು ದುಮ್ಮು ಪೋತಿನಗುಲು ನಮ ಬುಲೆದು ಬೇತನಗಲೆನು ಬುಲೆಪಾಟಿನಗುಲು ಅಂಚಾದ ಮಂಗಳಮುಖಿ ನಗಲೆನ ಅಭಿವೃದ್ಧಿಗೆ ನಮಲಾ ಸಹಕಾರ ಮಲ್ಪುಗ. ವಂದನೆಗಳು ತಾನೇ ಬಂಡ್ ಸಂಘದ ಎಲ್ಲ ಸದಸ್ಯರಿಗೂ ಕೂಡ, ತಾನೇ ಬಂಡ್ ಸಂಘದ ಎಲ್ಲ ಸದಸ್ಯರು ಕೂಡ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಜೊತೆಗೆ ನಮ್ಮ ಗೌರವದ ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕಾಗಿ ತಾನೇ ಬಂಡ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವಂಥ ಸುನೀಲ್ ಜೆ ಶೆಟ್ಟಿ ಅವರನ್ನ, ವೇಣುಗೋಪಾಲ್ ಶೆಟ್ಟಿ ಅವರನ್ನ, ಅಶೋಕ್ ಅಡ್ಯಂತೆ ಅವರನ್ನ, ಚಂದ್ರಶೇಖರ್ ಶೆಟ್ಟಿ ಅವರನ್ನ, ಜಗದೀಶ್ ಶೆಟ್ಟಿ ಅವರನ್ನ, ಶ್ರೀಮತಿ ತಾರಾ ಪಿ ಶೆಟ್ಟಿ ಹಾಗೂ ಎಲ್ಲ ಸದಸ್ಯರನ್ನು ಕೂಡ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ದೂರದ ಮಹಾರಾಷ್ಟ್ರದ ತಾನೆಯಿಂದ ಬಂದು ಕಾರ್ಯಕ್ರಮವನ್ನ ನೀಡಿರುವಂಥ ತಾನೇ ಬಂಟ್ ಅಸೋಸಿಯೇಷನ್ನ ಸರ್ವ ಸದಸ್ಯರಿಗೆ ಗೌರವ ನೀಡಬೇಕಾಗಿ ಜಾಗತಿಕ ಬಂಟ ಸಂಘದ ಅಧ್ಯಕ್ಷರಾಗಿರುವಂಥ ಐಕರ ಹರೀಶ್ ಶೆಟ್ಟಿ ಅವರನ್ನ, ಉಪಾಧ್ಯಕ್ಷರಾಗಿರುವಂಥ ಕರ್ನೀರ ವಿಶ್ವನಾಥ್ ಶೆಟ್ಟಿ ಅವರನ್ನ, ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಇಂದ್ರಾಳಿ ಜಯಕರ್ ಶೆಟ್ಟಿ ಅವರನ್ನ, ಉಲ್ತೂರು ಮೋಹನ್ ದಾಸ್ ಶೆಟ್ಟಿ ಅವರನ್ನ, ಸಾಂಸ್ಕೃತಿಕ ವೈಭವದ ಸಂಚಾಲಕರಾಗಿರುವ ಚಂದ್ರಹಾಸ್ ಡಿ ಶೆಟ್ಟಿ ಅವರನ್ನ, ಗಿರೀಶ್ ಶೆಟ್ಟಿ ತೆಳ್ಳಾರ್ ಅವರನ್ನ ಕರ್ನೂರು ಮೋಹರ್ನೈ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಉತ್ತಮ, ಎಲ್ಲರೂ ಕೂಡ ಕಲಾವಿದರಿಗೆ ಪ್ರೋತ್ಸಾಹವನ್ನ ನೀಡಬೇಕು. ಸರ್ವರಿಗೂ ಕೂಡ ತಾನೇ ಬಂಟ್ ಸಂಘದ ಎಲ್ಲರಿಗೂ ಕೂಡ ವಂದನೆಗಳನ್ನ ಸಲ್ಲಿಸಿಕೊಳ್ತಾ ಇದ್ದೇವೆ. ಬಂಧುಗಳೇ, ಕಾರ್ಯಕ್ರಮವನ್ನ ಮುಂದುವರಿಸಿಕೊಂಡು ಹೋಗುತ್ತಾ ಬಂಟರ ಅಬ್ಬರ ಅದು ಯಾವತ್ತಿದ್ರೂ ಕೂಡ ಒಂದು ಕೈ ಮೇಲೆ, ಹಾಗಂತ ಅದು ರಾತ್ರೋರಾತ್ರಿ ಬಂದದ್ದಲ್ಲ. ನಾವು ಒಂದಷ್ಟು ಕಾಲಗಳ ಕಾಲ ಕಷ್ಟಪಟ್ಟು ಬೆಳೆದಿರುವಂತ ಅಬ್ಬರ. ಹಾಗಾಗಿ ಅವೆಲ್ಲ ಕಾರ್ಯಕ್ರಮಗಳಿಗೆ ಕೂಡ ಬಂಟರ ಅಬ್ಬರ ಮುಂದುವರಿತಾ ಸಾಗುತ್ತದೆ. ಈಗ ನಮ್ಮ ಮುಂದೆ ಪರ್ಫಾರ್ಮೆನ್ಸ್ ನೀಡಲಿಕ್ಕೆ ಬರ್ತಾ ಇದ್ದಾರೆ ಬೆಳ್ತಂಗಡಿ ಬಂಟರ ಸಂಘ. ನಿಮ್ಮ ಅವಧಿ ಆರಂಭ. ಹಲೋ ಆತ್ಮೀಯರೇ, ನಮ್ಮ ಈ ವೈಭವದ ವಿಶ್ವ ಬಂಟರ ಸಮ್ಮೇಳನಕ್ಕೆ ನಮ್ಮ ಇಂದಿನ ಮುಖ್ಯ ಅತಿಥಿಗಳು ಕರ್ನಾಟಕ ಘನ ಸರ್ಕಾರದ ಮಾನ್ಯ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರರ ಆಗಮನವಾಗಿದೆ. ಒಂದು ದೊಡ್ಡ ಚಪ್ಪಾಳೆಯೊಂದಿಗೆ ನಾವು ಸ್ವಾಗತಿಸೋಣ. ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಆತ್ಮೀಯ ಸ್ವಾಗತ. ಸ್ವಾಮಿಯೇ ಪಪ್ಪ ದಾದ ಮತ್ತೊಂದುಲ್ಲರು ಅವದಾದ ತರೆಟ್ಟು ಒಂದು ದಾದ ಬಾಲೆ ಯಾನ
സ്വാമി അയ്യപ്പന് തുയരെ ശബരിമലയ്ക്ക് പോകുന്നതല്ലേ ಒಂದು ಇರುಮುಡಿ ಅಯ್ಯಪ್ಪೆ ಎಂಕ್ ದಾಲ ಅರ್ಥ ಹೊಂದಿಜ್ಜಿ ಹರಿಹರನ ಸಂಗಮಡ ಪುಟ್ಟಿನಾಯೇ ಅಯ್ಯಪ್ಪೆ ಬಲ ಆರಿನ ಮೈಮೆನ ನಿಕ್ಕ ಬಂಪೆ ಜೋಕುಲಿ ಚಂದಿನ ಬೇನಿಡ ಬದುಕ ಸಾಗ ಒಂದಿತ್ತನ ಪಂದಳ ಮಹಾರಾಜಗ ಒಂಜಿ ದಿನ ಕಾಡಡ ಕೈ ತಲ್ಬೋದು ತುನಗ ಪೊರ್ಲಗಂಟದ ಬಾಲೆ ಭಾರಿ ಖುಷಿಟ ಆ ದೇವರೇ ಈ ಬಾಲಿನ ವರವಾಗಿ ಕರುಣಿಸಾಯಿರ ಬಂದು ಅರಮನೆಗೆ ಕನತದ ರಾಣಿನ ಮಟ್ಟೆಲ್ಗೆ ಪಾಡುವೆರು ಆಯ್ದು ಮಣಿಕಂಡೆ ಎಂಬಲ್ಲಿ ಉದರುತ್ತೀರು ಮಂತ್ರಿಲೆನ ಕುತಂತ್ರಡು ಮಹಾರಾಣಿ ಮಚ್ಚರುಡು ಬಂಜಿಬೇನೆದ ನಾಟಕ ಮಲ್ಪೇರು ರಾಜವೈದ್ಯರನ ಅಪ್ಪಣೆದ ಪ್ರಕಾರ ಬಂಜಿಬೇನೆ ಕುಣಾಯರೆ ಮಣಿಕಂಠೆ ಪಿಲಿತ ಬೇರ್ಕನೇರೆ ಕಾಡಿಗೆ ಬಿದ್ದಾಡುವೆ ಅಪಗ ಮಣಿಕಂಠನ ಪರಾಕ್ರಮ ತೆರಿನ ಮಹಾರಾಣಿ ಮಾಪುನಟ್ಟೊನ್ವೆರು ಮಹಾರಾಜರು ಏನನ ದುಂಬಗು ಈ ರಾಜ್ಯನ ಆಳುಡು ಪನ್ನಗ ಯಾನು ಬತ್ತಿನ ಬೇಲೆ ಮುಗೇಂಡು ನನಯಾನ ಇಪ್ಪೊಡಾಯಿನ ಜಾಗ ಬೇತಿನ ಉಂಡು ಬಂದು ದೂರ ಕೊಂಚಿ ಬಾಣ ಬುಡ್ಪೆರು
ಅವೇ ಇನಿ ನಮಕ್ ತೋಜನ ಶಬರಿಮಲೆ. ಮನುಷ್ಯದ ಅಹಂಕಾರ ಎಡ್ಡೆತ್ತು ನಂಜಿ ಮಚ್ಚರ ಮಲ್ಪನ ಸರಿಯತ್ತು ಸ್ವಾರ್ಥದಾಂತೆ ಬದುಕುಡು ಬಂದಿನ ಅಯ್ಯಪ್ಪನ ಆದರ್ಶ ನಮ್ಮ ಪಾಲಿಸಾವಡು. ಅಂಚಾದ ಲಕ್ಷ ಲಕ್ಷ ಭಕ್ತರು ಕಟ್ಟುನಿಟ್ಟದ ವ್ರತ ಮಲ್ತದು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಬಂದಿನ ಸಂಕೊಲೆಯನ್ನು ದಾಂಟದು ಅಯ್ಯಪ್ಪನ ದರ್ಶನಕ್ಕೆ ಬರ್ಬೇರು. ವಂದನೆಗಳು ಬೆಳ್ತಂಗಡಿ ಬಂಟರ ಸಂಘದವರಿಗೆ. ಬಂಟರ ಸಂಘದ ಬೆಳ್ತಂಗಡಿ ಬಂಟರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ನೃತ್ಯ ಕಾರ್ಯಕ್ರಮವನ್ನು ನೀಡಿದ ಎಲ್ಲರೂ ಕೂಡ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಇವರಿಗೆ ಗೌರವವನ್ನು ನೀಡಬೇಕಾಗಿ ಜಾಗತಿಕ ಬಂಟರ ಸಂಘದ ಅಧ್ಯಕ್ಷರಾಗಿರುವಂಥ ಐಕಲ ಹರೀಶ್ ಶೆಟ್ಟಿ ಅವರಲ್ಲಿ, ಉಪಾಧ್ಯಕ್ಷರಾಗಿರುವಂಥ ಕರ್ನೀರ ವಿಶ್ವನಾಥ್ ಶೆಟ್ಟಿ ಅವರನ್ನ, ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಇಂದ್ರಾಳಿ ಜಯಕರ್ ಶೆಟ್ಟಿ ಅವರಲ್ಲಿ, ಕೋಶಾಧಿಕಾರಿಯಾಗಿರುವಂಥ ಉಲ್ತೂರು ಮೋಹನ್ ದಾಸ್ ಶೆಟ್ಟಿ ಅವರಲ್ಲಿ, ಸಾಂಸ್ಕೃತಿಕ ಸಂಚಾಲಕರಾಗಿರುವಂಥ ಚಂದ್ರಹಾಸ್ ಡಿ ಶೆಟ್ಟಿ ಅವರನ್ನ, ಕ್ರೀಡಾ ಕೂಟದ ಸಂಚಾಲಕರಾಗಿರುವಂಥ ಗಿರೀಶ್ ಶೆಟ್ಟಿ ತೆಳ್ಳಾರು ಹಾಗೂ ಸಾಂಸ್ಕೃತಿಕ ಸಂಘಟನೆಯ ಸಹ ಸಂಚಾಲಕರಿರುವಂಥ ಕರ್ನೂರು ಮೋಹನ್ ರೈ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮವನ್ನ ನೀಡಿರುವಂಥ ಬೆಳ್ತಂಗಡಿ ಬಂಟರ ಸಂಘದ ಎಲ್ಲರಿಗೂ ಕೂಡ ವಂದನೆಗಳನ್ನ, ಅಭಿನಂದನೆಗಳನ್ನ ಸಲ್ಲಿಸಿಕೊಳ್ತಾ ಇದ್ದೇವೆ. ಜಾಗತಿಕ ಬಂಟರ ಸಂಘಗಳ ಅಧ್ಯಕ್ಷರಾಗಿರುವಂಥ ಐಕಲ ಹರೀಶ್ ಶೆಟ್ಟಿ ಅವರು ಬೆಳ್ತಂಗಡಿ ಬಂಟರ ಸಂಘದ ಅಧ್ಯಕ್ಷರಿಗೆ ಹಾಗೂ ಸರ್ವ ಸದಸ್ಯರಿಗೂ ಕೂಡ ಅಭಿನಂದನೆ ಅಭಿಮಾನದ ಗೌರವವನ್ನು ಸಲ್ಲಿಸಿಕೊಳ್ತಾ ಇದ್ದಾರೆ. ಐಕಲ್ ಹರೀಶ್ ಶೆಟ್ಟಿ ಅವರು, ಉಪಾಧ್ಯಕ್ಷರಾಗಿರುವಂಥ ಕರ್ನೀರ ವಿಶ್ವನಾಥ್ ಶೆಟ್ಟಿ ಅವರು, ಸಾಂಸ್ಕೃತಿಕ ಸಂಚಾಲಕರಾಗಿರುವಂಥ ಚಂದ್ರಹಾಸ್ ಶೆಟ್ಟಿ ಅವರು, ಹೀಗೆ ಎಲ್ಲರೂ ಕೂಡ ಬೆಳ್ತಂಗಡಿ ಬಂಟರ ಸಂಘಕ್ಕೆ ವಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಮುಂದಕ್ಕೆ ಈ ವೇದಿಕೆಯಲ್ಲಿ ಸಮಾರಂಭ ನಡೆಯಲಿಕ್ಕಿದೆ. ಮುಂದಿನ ಕಾರ್ಯಕ್ರಮದ ನಿರೂಪಣೆಯನ್ನ ಮಾಡುವಂತೆ ಹಿರಿಯ ನಿರೂಪಕರಾಗಿರುವಂಥ ಶ್ರೀಯುತ ಅಶೋಕ್ ಪಕ್ಕಳ್ ಅವರು ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗ್ತಾರೆ. ಹಲೋ, ಆತ್ಮೀಯ ಬಂಧುಗಳೇ, ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದಂಥ ಐಕಳ ಹರೀಶ್ ಶೆಟ್ಟಿಯವರ ನೇತೃತ್ವದಲ್ಲಿ 2 ದಿನದ ಮಹಾ ಕಾರ್ಯ ನಡೆದ ಬಗ್ಗೆ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ. ನಿನ್ನೆ ತಾರೀಕು 28 ನಮ್ಮ ಘನ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯನವರು ಬಂದು ವಿಶ್ವ ಬಂಟರ ಸಮ್ಮೇಳನವನ್ನು ಲೋಕಾರ್ಪಣೆಗೊಳಿಸಿ ಶ್ರೀಮತಿ ನಳಿನ ಭೋಜಶೆಟ್ಟಿ ವೇದಿಕೆಯಲ್ಲಿ ದಿನಪೂರ್ತಿ ನಡೆದಂತಹ ಸಭಾ ಕಾರ್ಯಕ್ರಮ ಹಾಗೆ ವಿಶ್ವಮಟ್ಟದ ಕ್ರೀಡಾ ಕಾರ್ಯಕ್ರಮಕ್ಕೆ ಸಾವಿರಾರು ಮಂದಿ ಸಾಕ್ಷಿಯಾಗಿ ಭೇಷ್ ಅನ್ನುವಂತಹ ಒಂದು ಶಹಭಾಷ್ಗಿರಿಯನ್ನು ನೀಡಿದ್ದಾರೆ. ತಮಗೆಲ್ಲರಿಗೂ ಆ ಬಗ್ಗೆ ಮಾಹಿತಿ ಇದೆ. ತಾವೆಲ್ಲರೂ ದಯವಿಟ್ಟು ಇಂತಹ ಒಂದು ವಿಶ್ವಮಟ್ಟದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತಹ ನಮ್ಮ ನಾಯಕರು ಮತ್ತು ಎಲ್ಲ ಪದಾಧಿಕಾರಿಗಳು ಮತ್ತು ಕೊಡುಗೈ ದಾನಿಗಳಿಗೆ ಒಂದು ದೊಡ್ಡ ಚಪ್ಪಾಳೆಯನ್ನು ಸಲ್ಲಿಸಿ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ವಿಶ್ವ ಬಂಟರ ಕ್ರೀಡಾಕೂಟಕ್ಕೆ ಸಹಕರಿಸಿದ ಎಲ್ಲ ದಾನಿಗಳಿಗೆ ಪ್ರೀತಿಪೂರ್ವಕ ವಂದನೆಗಳು. ಇವತ್ತು ತಾರೀಕು 29 ಶ್ರೀ ಕನ್ಯಾನ ಸದಾಶಿವ ಶೆಟ್ಟಿ ವೇದಿಕೆಯಲ್ಲಿ ಭವ್ಯವಾದಂಥ ಶ್ರೀ ಸಾಯಿರಾದ ಹೆರಿಟೇಜ್ನವರ ಗುತ್ತಿನ ಮನೆಯ ಗತ್ತಿನ ಅಂಗಣದಲ್ಲಿ ಸಾಂಸ್ಕೃತಿಕ ವೈಭವ, ವಿಶ್ವಮಟ್ಟದ ಸಾಂಸ್ಕೃತಿಕ ವೈಭವ, ಹಾಗೆ ಅಮ್ಮಣ್ಣಿ ರಾಮಣ್ಣ ಶೆಟ್ಟಿ ಸಭಾಗೃಹದಲ್ಲಿ
ವಿಚಾರಗೋಷ್ಠಿ ಸ್ಥಿತ್ಯಂತರದಲ್ಲಿ ವಿದ್ಯೆ ಮತ್ತು ನಿರುದ್ಯೋಗ ಅನ್ನುವ ಬಗ್ಗೆ ಉದ್ಯೋಗಪತಿಗಳು ವಿಚಾರ ವಿಮರ್ಶೆಯನ್ನು ಚಿಂತನ ಮಂಥನವನ್ನು ಮಾಡಿ ನಾಡಿನ ಪ್ರಸಿದ್ಧ ಬಂಟ ಕವಿಗಳಿಂದ ಕವಿಗೋಷ್ಠಿಯು ನಡೆಯಿತು. ಈಗ ಇನ್ನು 7 ತಂಡಗಳ ನೃತ್ಯ ಬಾಕಿ ಉಳಿದಿದೆ. ಆದರೆ ಸನ್ಮಾನ್ಯ ಗೃಹ ಮಂತ್ರಿಯವರ ಉಪಸ್ಥಿತಿಯೊಂದಿಗೆ ಈ ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮ ಸನ್ಮಾನ ಕಾರ್ಯಕ್ರಮ ನಡೀಬೇಕಾಗಿದೆ. ಅದಕ್ಕೋಸ್ಕರ ಎಲ್ಲ ಕಲಾವಿದರ ತೊಂದರೆಗೆ ವಿಷಾದವನ್ನು ವ್ಯಕ್ತಪಡಿಸಿದ್ದೇವೆ. ಆತ್ಮೀಯರೇ, ಸುಮಾರು 35 ವರ್ಷಗಳ ಹಿಂದೆ ಹುಟ್ಟಿಕೊಂಡಂತಹ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ 6ನೇ ಅಧ್ಯಕ್ಷ ಐಕಳ ಹರೀಶ್ ಶೆಟ್ಟಿಯವರು ಈ 5 ವರ್ಷಗಳ ಅವಧಿಯೇ 2018ರಿಂದ ಪ್ರಾರಂಭಗೊಂಡು ಒಂದು ಕ್ರಾಂತಿಯನ್ನೇ ಮಾಡಿ ಇಡೀ ಸಮಾಜದಲ್ಲಿ ಸಮಾಜ ಸೇವೆಯ ಪಾಂಚಜನ್ಯವನ್ನು ಓದಿದವರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಾರ್ವಭೌಮ ಬಿರುದಾಂಕಿತ ಐಕಳ ಹರೀಶ್ ಶೆಟ್ಟಿಯವರು ಮತ್ತು ಅವರ ತಂಡ ಒಂದು ಸಾಕ್ಷ್ಯಚಿತ್ರ ನಮ್ಮೆದುರು ಪ್ರದರ್ಶನ ಆಗಲಿಕ್ಕಿದೆ. ನೋಡೋಣ ನಮ್ಮ ಸಾಧನೆಯ ಒಂದು ಸಣ್ಣ ಸಿಂಹಾವಲೋಕನ. ಪೊರ್ಲುಡು ಪೊರ್ಲು ಪೊರ್ಲು ಈ ತುಳುನಾಡು, ಸಾರ ಎಸಳದ ತಾಮರೆ ನಮ್ಮ ಭಾಷೆ ಎಂದು ಅಭಿಮಾನದಿ ಕೊಂಡಾಡಿದ ಹೆಮ್ಮೆಯ ಕವಿ ಕಯ್ಯಾರ ಕಿಞ್ಞಣ್ಣರಯ್ಯವರ ಅಂತರಾಳದ ಮಾತಿನಂತೆ ತುಳುನಾಡಿನ ಈ ಪುಣ್ಯ ನೆಲದಲ್ಲಿ ಜನ್ಮ ಪಡೆದ ನಾವೆಷ್ಟು ಧನ್ಯರು. ತುಳುನಾಡಿನ ಸೊಬಗಿಗೆ ಬೆರಗಾಗದವರು ಯಾರು? ಇಲ್ಲಿನ ದೈವಸ್ಥಾನ, ದೇವಾಲಯ, ನಾಗಾರಾಧನೆ, ನೇಮ, ಕೋಲ, ಅಂಕ, ಆಯನ, ಆಚಾರ ವಿಚಾರ, ಯಕ್ಷಗಾನ, ಕಡಲು ಅಂತೆಯೇ ತುಳು ಭಾಷೆಯ ಸೊಗಡಿಗೆ ಮರುಳಾಗದವರಾರು. ಎಲ್ಲಕ್ಕಿಂತ ಮಿಕ್ಕಿ ತುಳುನಾಡಿನಲ್ಲಿ ವಿವಿಧ ಧರ್ಮಗಳು, ಸಂಸ್ಕೃತಿಗಳು, ಜಾತಿಗಳು ಮತ್ತು ಸಮುದಾಯಗಳು ಸಾಮರಸ್ಯದಿಂದ ನಾವೆಲ್ಲರೂ ಒಂದೇ ಎಂಬ ಸೌಹಾರ್ದತೆಯ ಬಂಧವ ಬೆಸೆದು ಐಕ್ಯತೆಯಿಂದ ಬಾಳುವ ಈ ಸತ್ಯದ ಪುಣ್ಯದ ನೆಲದಲ್ಲಿ ಪ್ರಭಾವಶಾಲಿ ಜನಾಂಗ ಎಂಬ ಗುತ್ತಿನ ಗತ್ತನ್ನು ಎತ್ತಿ ಹಿಡಿದ ಸಮುದಾಯವೆಂದರೆ ಅದು ಬಂಟ ಸಮುದಾಯ. ಹಾಗಾದರೆ ಯಾರೀ ಬಂಟ ಸಮುದಾಯದವರು? ಬಂಟರ ಇತಿಹಾಸ ಅಳುಪ ರಾಜರ ಆಡಳಿತ ಕಾಲದಿಂದಲೇ ಗುರುತಿಸಲಾಗಿದ್ದು, ಭೂಗಣೆಗುತ್ತು, ಬೀಡುಗುತ್ತುಗಳನ್ನೊಳಗೊಂಡ ಮಾತೃ ಪ್ರೇಮದ ಪಾರಂಪರಿಕ ವ್ಯವಸ್ಥೆಯನ್ನ ಪಾಲಿಸುತ್ತಾ ತುಳುನಾಡ ಸಿರಿಯ ಕಾರಣಿಕ ಶಕ್ತಿಯಿಂದ ಹಿಡಿದು ಅಗೋಳಿ ಮಂಜಣ್ಣನವರೆಗೆ ತನ್ನ ಪೌರುಷದ ಶಕ್ತಿಯನ್ನು ಮೆರೆದ ಕುಲವೇ ಈ ಬಂಟ ಕುಲ. ಬಂಟ ಎಂದರೆ ಶಕ್ತಿಶಾಲಿ, ಯೋಧ, ಪರಾಕ್ರಮಿ, ರಕ್ಷಕ, ನಾಯಕ, ನಾಯಕತ್ವ ಹಾಗೂ ಉದಾತ್ತ ವ್ಯಕ್ತಿತ್ವವನ್ನು ಬಿಂಬಿಸುವ ವೀರತನದ ಮತ್ತೊಂದು ಹೆಸರೇ ಬಂಟರು. ಧೈರ್ಯ, ಛಲ ಬಂಟರಲ್ಲಿ ರಕ್ತಗತವಾಗಿ ಹರಿದು ಬಂದಿದೆ ಎನ್ನುವುದಕ್ಕೆ ಸಾಕ್ಷಿ ಬಂಟರಿಗಾದ ಅನ್ಯಾಯ. ಭೂಮಾಲೀಕರಾಗಿದ್ದ ಬಂಟರು ಸರಕಾರದ ಕಾನೂನಿನಿಂದ ತಮ್ಮ ಹೆಚ್ಚಿನ ಭೂಮಿಯನ್ನು ಕಳೆದುಕೊಂಡಂತಹ ಸ್ಥಿತಿಗತಿ ಎದುರಾದಾಗ ಧೃತಿಗೆಡದೆ ತನ್ನ ಜನ್ಮ ಭೂಮಿಯನ್ನು ತೊರೆದು ಕರ್ಮ ಭೂಮಿಯನ್ನು ಅರಸಿಕೊಂಡು ಛಲ ಹೊತ್ತ ಬಂಟ ಬಲದಿಂದ ಮುನ್ನಡೆದು ಬಂಟನೊಬ್ಬ ಮನಸ್ಸು ಮಾಡಿದರೆ ಆತ ಹೊತ್ತ ಕನಸು ನನಸಾಗಲು ಎಂತಹ ಸಂದಿಗ್ಧ ಸ್ಥಿತಿ ಎದುರಾದರೂ ತಾನಿಡಿದ ಕೆಲಸವನ್ನು ಮಾಡಲು ಅಂಜದೆ ಇಟ್ಟ ಹೆಜ್ಜೆಯನ್ನು ಹಿಂತೆಗೆಯದೆ ನಾವು ಬಂಟರು, ನಾವು ಶೂರರು, ನಾವು ವೀರರು ಎಂದು ತೋರಿಸಿದ ಹೆಮ್ಮೆ ನಮ್ಮ ಬಂಟರದ್ದು. ದೂರದೃಷ್ಟಿಯ ದೊಡ್ಡ ಗುರಿಯನ್ನು ಸಮಾಜದವರು ಯಾವತ್ತೂ ಕೂಡ ಸಣ್ಣ ವಿಷಯಗಳನ್ನು ಯೋಚನೆ ಮಾಡೋದಿಲ್ಲ, ಸಣ್ಣ ವ್ಯವಹಾರವನ್ನ ಮಾಡೋದಿಲ್ಲ, ಸಣ್ಣತನದ ಬುದ್ಧಿಯನ್ನ ತೋರಿಸೋದಿಲ್ಲ. ಆಡು ಮುಟ್ಟದ ಸೊಪ್ಪಿಲ್ಲ, ಬಂಟನಿಲ್ಲದ ಕ್ಷೇತ್ರವಿಲ್ಲ ಎಂಬಂತೆ ಮಿಸ್ ವರ್ಲ್ಡ್ನಿಂದ ಹಿಡಿದು ಎಲ್ಲ ಕ್ಷೇತ್ರಗಳಲ್ಲಿ ಸಾಧನೆಯ ಶಿಖರವನ್ನೇರಿದವರು ನಮ್ಮ ಬಂಟರು. ನಾವು ಬಂಟರು, ನಿಮ್ಮ ನೆಂಟರು, ನಾವು ಬಂಟರು, ನಿಮ್ಮ ನೆಂಟರು, ಎಂಟದೆಯ ಶೂರರು ನಾವು ಬಂಟರು, ಎಂಟದೆಯ ಶೂರರು ನಾವು ಬಂಟರು.
ಎಡ್ಡ ಕೆಲಸ ಮಲ್ತೊಂದುಲ್ಲಾರು ಒಂದೊಂದು ಇವೆಂಟ್ ಐ ಥಿಂಕ್ ಇಂಟರ್ನ್ಯಾಷನಲ್ ಬಂಡ್ಸ್ ಇವೆಂಟ್ ಅಲಾವ ಮಸ್ತ್ ಜೋಕ್ಲೆಗ್ ಮಸ್ತ್ ಪಾಪದಕ್ಲೆಗ್ ನೆಟ್ ಬೆನಿಫಿಟ್ ಉಂಡು. ಸೊ ಐ ಥಿಂಕ್ ನಿಖಲ್ ಮಾತೆರ್ನಲ ಕಾಂಟ್ರಿಬ್ಯೂಷನ್ ಆ ಥರ ಒಂದು ಸಾಧ್ಯ ಉಂಟು. ನಾವು ಬಂಟರು ನಿಮ್ಮ ನೆಂಟರು ಎಂಟದೆಯ ಶೂರರು ನಾವು ಬಂಟರು ಎಂಟದೆಯ ಶೂರರು ನಾವು ಬಂಟರು. ಮೊದಲಿಂದ ಕೂಡ ಸಾಮಾಜಿಕವಾಗಿ ಆರ್ಥಿಕವಾಗಿ ಮುಂದುವರೆದಿರ್ತಕ್ಕಂಥ ಸಮಾಜ. ಬಂಟ ಸಮುದಾಯದ ಜನ ಸ್ವಭಾವತಃ ಸಾಹಸ ಪ್ರವೃತ್ತಿ ಇರ್ತಕ್ಕಂಥವ್ರು, ಉದ್ಯಮ ಮಾಡ್ತಕ್ಕಂಥ ಉದ್ಯಮಶೀಲತೆ ಇದು ಬಹಳ ಹೆಚ್ಚಾಗಿದೆ ನಿಮ್ಮಲ್ಲಿ. ಹಾಗಾಗಲೇ ಉದ್ಯಮದಲ್ಲಿ ನೀವು ಬೆಳೀಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು. ಇನ್ನೂ ಈ ಸಮಾಜ ಬೆಳೀಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ. ನೀಡಿದ ಕೈಗೆ ಮರೆಯೂ ಇರಬೇಕಂತೆ, ಪಡೆದ ಕೈಗೆ ನೆನಪಿರಬೇಕಂತೆ. ಬದುಕಿದರೆ ಹುಲಿ ಸಿಂಹಗಳಂತೆ ಬದುಕಿ, ಯಾಕಂದ್ರೆ ಬಲಿ ಕೊಡುವುದು ಕುರಿ ಕೋಳಿಗಳನ್ನೇ ಹೊರತು ಹುಲಿ ಸಿಂಹಗಳನ್ನಲ್ಲ. ಲೋಕದ ತಜ್ಞರ ಈ ನುಡಿಮುತ್ತಿಗೆ ಅನುಗುಣವಾಗುವಂತೆ ಬಂಟ ಕುಲದಲ್ಲಿ ಹುಲಿಯಂತೆ ಶೌರ್ಯ, ಸಾಹಸ ಸಿಂಹದಂತೆ ನಾಯಕತ್ವ ಗುಣವಿದ್ದ ಗರ್ಜನೆ ಕೇಳಲಾರಂಭಿಸಿತು. ಈ ಗರ್ಜನೆಯ ಅಬ್ಬರದ ಧ್ವನಿ ಎಲ್ಲರ ಕಿವಿಯನ್ನಾಲಿಸಲು ಹೆಚ್ಚು ಸಮಯ ಬೇಕಾಗಿರಲಿಲ್ಲ. ಇದೇ ಕಾಲಘಟ್ಟದಲ್ಲಿ ಈ ಬಂಟರ ಸಿಂಹವಾಗಿ ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಬಂಧುಗಳೇ, ವಿಶ್ವ ಬಂಟರ ಸಮ್ಮೇಳನದ ಸಮಾರೋಪದ ವೇದಿಕೆಯನ್ನು ತಲುಪಿದ್ದೇವೆ. 2 ದಿನದ ಕಾರ್ಯಕ್ರಮಗಳು ಬಹಳ ಅರ್ಥಪೂರ್ಣವಾಗಿ ವೈಭವವಾಗಿ ನಡೆದು ಇದೀಗ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದಂಥ ಐಕಳ ಹರೀಶ್ ಶೆಟ್ಟಿಯವರ ಮಾರ್ಗದರ್ಶನದೊಂದಿಗೆ ಸಮಾರೋಪ ಸಮಾರಂಭ. ನಾನು ನೆರೆದಂಥ ಎಲ್ಲ ಸಮಾಜ ಬಾಂಧವರನ್ನ, ಬಂಧು ಭಗಿನಿಯರನ್ನ, ವಿಶೇಷವಾಗಿ ಘನ ಸರ್ಕಾರದ ಸನ್ಮಾನ್ಯ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರವನ್ನ ಸೇರಿದಾಗೆ ಎಲ್ಲ ಅತಿಥಿ ಗಣ್ಯರನ್ನ ಆತ್ಮೀಯವಾಗಿ ಐಕಳ ಹರೀಶ್ ಶೆಟ್ಟಿಯವರು ಮತ್ತು ಪದಾಧಿಕಾರಿಗಳ ಪರವಾಗಿ ಕರ ಮುಗಿದು ಶಿರಭಾಗಿ ಸ್ವಾಗತಿಸುತ್ತೇನೆ. ಸ್ವಾಗತ, ಸುಸ್ವಾಗತ. ನಮ್ಮ ಅಧ್ಯಕ್ಷರು ಐಕಳ ಹರೀಶ್ ಶೆಟ್ಟಿಯವರು ಮತ್ತು ಎಲ್ಲ ಪದಾಧಿಕಾರಿಗಳು ಅತಿಥಿಗಳನ್ನು, ಗಣ್ಯರನ್ನ ವೇದಿಕೆಗೆ ಬರಮಾಡಿಕೊಳ್ಳಬೇಕು. ನಮ್ಮ ಮುಖ್ಯ ಅತಿಥಿ ಡಾಕ್ಟರ್ ಜಿ ಪರಮೇಶ್ವರರವರು, ಹಾಗೆ ನಮ್ಮ ಮಹಾದಾನಿ ಕನ್ಯಾನ ಸದಾಶಿವ ಶೆಟ್ಟಿಯವರು, ಚೇರ್ಮನ್ ಹೇರಂಬ ಇಂಡಸ್ಟ್ರೀಸ್ ಲಿಮಿಟೆಡ್ ಮುಂಬೈ, ದಯವಿಟ್ಟು ವೇದಿಕೆ ಬರಬೇಕು. ನಮ್ಮ ಜೊತೆ ಜಿಲ್ಲಾಧಿಕಾರಿಯಾದಂಥ ಡಾಕ್ಟರ್ ವಿದ್ಯಾಕುಮಾರಿ ಅವರಿದ್ದಾರೆ, ದಯವಿಟ್ಟು ವೇದಿಕೆ ಬರಬೇಕಮ್ಮ. ಹಾಗೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಶ್ರೀ ಅರುಣ್ ಕುಮಾರ್ ಅವರು ವೇದಿಕೆ ಬರಬೇಕು. ಶ್ರೀ ರಮಾನಾಥ ರೈಗಳು, ಘನ ಸರ್ಕಾರದ ಮಾಜಿ ಸಚಿವರು, ಹಾಗೆ ಮಿಥುನ್ ರೈಗಳು, ಹಾಗೆ ಮಂಜುನಾಥ್ ಭಂಡಾರಿ ಅವರು, ಚಲನಚಿತ್ರ ನಟ ಮತ್ತು ಪ್ರಸಿದ್ಧ ಸಂಗೀತ ನಿರ್ದೇಶಕ ಗುರು ಕಿರಣ್ ರವರು, ಚಲನಚಿತ್ರ ಕಾಂತಾರ ಖ್ಯಾತಿಯ ನಮ್ಮ ರಿಷಬ್ ಶೆಟ್ಟಿಯವರು, ದಯವಿಟ್ಟು ವೇದಿಕೆ ಬರಬೇಕು. ಹಾಗೆ ನಮ್ಮೆಲ್ಲ ಮಹಾನಿರ್ದೇಶಕರು, ಮಹಾದಾನಿಗಳು, ಪೋಷಕರು ಮತ್ತು ಮಹಾಪೋಷಕರು ತೋನ್ಸೆ ಆನಂದಂ ಶೆಟ್ಟಿಯವರು, ಪ್ರವೀಣ್ ಭೋಜ ಶೆಟ್ಟಿಯವರು, ಕೆ ಪ್ರಕಾಶ್ ಶೆಟ್ಟಿಯವರು, ಶಶಿಧರ್ ಶೆಟ್ಟಿ ಬರೋಡಾರವರು, ರಾಜೇಶ್ ಎನ್ ಶೆಟ್ಟಿಯವರು, ವಕ್ವಾಡಿ ಪ್ರವೀಣ್ ಕುಮಾರ್ ಶೆಟ್ಟಿಯವರು, ಅರವಿಂದ್ ಆನಂದ್ ಶೆಟ್ಟಿಯವರು, ಕರ್ನೆರೆ ವಿಶ್ವನಾಥ್ ಶೆಟ್ಟಿಯವರು, ಡಾಕ್ಟರ್ ಎನ್ ವಿನಯ್ ಹೆಗ್ಡೆಯವರು ಮತ್ತು ನಮ್ಮ ಇಂದಿನ ವಿಶೇಷ ಸನ್ಮಾನಿತರು, ದಯವಿಟ್ಟು ತಾವು ವೇದಿಕೆ ಬರಬೇಕು. ಡಾಕ್ಟರ್ ಎ ಸದಾನಂದ ಶೆಟ್ಟಿಯವರು, ನಮ್ಮೆಲ್ಲ ಹೆಮ್ಮೆಯ ಹಿರಿಯ ಭಟ್ಟರು, ನಮ್ಮ ನಾಯಕರಾದಂಥ ಡಾಕ್ಟರ್ ಎ ಸದಾನಂದ ಶೆಟ್ಟಿಯವರು ವೇದಿಕೆ ಬರಬೇಕು. ಶ್ರೀ ಕೆ ಪ್ರಕಾಶ್ ಶೆಟ್ಟಿ MRG ಗ್ರೂಪ್ನ CMD ಅವರಿಗೆ ಗೌರವ ಇದೆ, ಸನ್ಮಾನ ಇದೆ. ಚಂದ್ರಾಸ್ ಕೆ ಶೆಟ್ಟಿಯವರು ಮುಂಬೈ ಬಂಟರ ಸಂಘದ ಅಧ್ಯಕ್ಷರು, ಪ್ರವೀಣ್ ಶೆಟ್ಟಿ ವಕ್ವಾಡಿ ಅವರಿಗೆ ಗೌರವ ಇದೆ, ನಮ್ಮ ದುಬೈಯ ನೆಂಟರು. ಹಾಗೆ ಪಟ್ಲ ಸತೀಶ್ ಶೆಟ್ಟಿಯವರು, ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಸಂಸ್ಥಾಪಕರು ಮತ್ತು ಪ್ರಸಿದ್ಧ ಭಾಗವತರು. ಹಾಗೆ ಪುಣೆ ಬಂಟರ ಸಂಘದ ಅಧ್ಯಕ್ಷರು ಶ್ರೀ ಸಂತೋಷ್ ಶೆಟ್ಟಿ ಪುಣೆ, ತಾವು ಸನ್ಮಾನ ಸ್ವೀಕರಿಸುವುದಕ್ಕೆ ವೇದಿಕೆ ಬರಬೇಕು. ಹಾಗೆ ಡಾಕ್ಟರ್ ಎನ್ ವಿನಯ್ ಹೆಗ್ಡೆಯವರು, ಶ್ರೀ KD ಶೆಟ್ಟಿಯವರು, ಶ್ರೀ KM ಶೆಟ್ಟಿಯವರು, ರಘುರಾಮ್ ಕೆ ಶೆಟ್ಟಿಯವರು, ಬೆಲ್ಲಾಡಿ ಅಶೋಕ್ ಎಸ್ ಶೆಟ್ಟಿಯವರು, ಶ್ರೀಮತಿ ಉಮಾಕೃಷ್ಣ ಶೆಟ್ಟಿಯವರು, ರಾಜೇಂದ್ರ ವಿ ಶೆಟ್ಟಿಯವರು, ಡಾಕ್ಟರ್ RK ಶೆಟ್ಟಿಯವರು, ರವಿನಾಥ್ ವಿಶ್ವನಾಥ್ ಶೆಟ್ಟಿಯವರು, ಮಹೇಶ್ ಎಸ್ ಶೆಟ್ಟಿ,
ಮುಣಿಯಾಲ್ ಉದಯ್ ಕುಮಾರ್ ಶೆಟ್ಟಿ, ಸುರೇಶ್ ಗೋಪಾಲ್ ಶೆಟ್ಟಿ ಯರ್ಮಾಳ್, ಮುರಳಿ ಮೋಹನ್ ಶೆಟ್ಟಿ, ಕೆ ಶೆಟ್ಟಿ, ಸಂತೋಷ್ ಶೆಟ್ಟಿ ಮತ್ತು ನಮ್ಮ ಎಲ್ಲ ಪ್ರೈಮ್ ಪ್ಯಾಟರ್ನ್ಸ್ ಶಶಿಕಿರಣ್ ಶೆಟ್ರು, ಡಾಕ್ಟರ್ ಶಂಕರ್ ಬಿ ಶೆಟ್ಟಿ ವಿರಾರ್, ರಾಜಗೋಪಾಲ್ ಶೆಟ್ರು, ಭಾಸ್ಕರ್ ಶೆಟ್ಟಿ ಕಾಶ್ಮೀರ, ಪ್ರವೀಣ್ ಶೆಟ್ಟಿ ಪುತ್ತೂರ್, ರತ್ನಾಕರ್ ಎಂ ಶೆಟ್ಟಿ, ರಘುರಾಮ್ ಶೆಟ್ಟಿ, ಶಶಿಧರ್ ಕೆ ಶೆಟ್ಟಿ ಇನ್ನಂಜೆ, ಮಿಸೆಸ್ ರೇಖಾ ಜೆ ಶೆಟ್ಟಿ ಮತ್ತು ಎಲ್ಲ ಪೋಷಕರು ಮತ್ತು ಮಹಾಪೋಷಕರು ತಮ್ಮ ಹೆಸರು ಇದೆ, ಅವರಿಗೆ ಗೊತ್ತಿದೆ, ದಯವಿಟ್ಟು ತಾವು ಬರಬೇಕು. ಹಾಗೆ ನಮ್ಮ ಇಂದಿನ ಸಮಾರೋಪ ಸಮಾರಂಭದ ದಾನಿಗಳ ವೇದಿಕೆ ಇದು. ಈ ದಾನಿಗಳಿಂದಾಗಿ ಇಷ್ಟೊಂದು ದೊಡ್ಡ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಕೃಷ್ಣವೈ ಶೆಟ್ಟಿ, ಆರ್ ಉಪೇಂದ್ರ ಶೆಟ್ಟಿ, ಸುರೇಶ್ ಶೆಟ್ಟಿ ಗುರುಬೇವರ ಶಾಸಕರು ಬಂದು ಹೋಗಿದ್ದಾರೆ, ಜಯರಾಮ್ ಎನ್ ಶೆಟ್ಟಿ, ಭರತ್ ಎಂ ಶೆಟ್ಟಿ, ಸದಾನಂದ ಶೆಟ್ಟಿ, ಆನಂದ್ ಎಂ ಶೆಟ್ಟಿ ರಾಜಧಾನಿ, ಶಾಂತರಾಮ್ ಕೆ ಶೆಟ್ಟಿ, ಅಜಿತ್ ಕೆ ಹೆಗಡೆ, ದಿನಕರ್ ಎನ್ ಶೆಟ್ಟಿ, ಸಂತೋಷ್ ಶೆಟ್ಟಿ, ವಿಶ್ವನಾಥ್ ಎಸ್ ಶೆಟ್ಟಿ, ಸಿ ಎ ಸದಾಶಿವ ಶೆಟ್ಟಿ, ಅಶೋಕ್ ವಿಠಲ್ ಶೆಟ್ಟಿ, ವಸಂತ್ ಎನ್ ಶೆಟ್ಟಿ ಫಲಿಮಾರು, ವಾಸು ಕೆ ಶೆಟ್ಟಿ, ಅನುಸೂಯ ಎಸ್ ರೈ ಬೆಳೆಯೂರು ಗುತ್ತು, ಗಣೇಶ್ ಹೆಗಡೆ ಪುಣೆ, ತ್ಯಾಗರಾಜ್ ಶೆಟ್ಟಿ, ನಾರಾಯಣ್ ಕೆ ಶೆಟ್ಟಿ ಯರ್ಮಾಳ್, ಲೋಕಯ್ಯ ಶೆಟ್ಟಿ ಕೆ, ಶಶಿಧರ್ ಶೆಟ್ಟಿ ಮಲ್ಲಾರ್, ಶ್ರೀಮತಿ ರತ್ನಾಪಿ ಶೆಟ್ಟಿ, ಶ್ರೀಮತಿ ರಂಜನಿ ಸುಧಾಕರ್ ಹೆಗಡೆ ಅವರು, ಪದ್ಮನಾಭ ಎಸ್ ಪೈಯಡೆ, ಸುಧಾಕರ್ ಎಸ್ ಹೆಗಡೆ, ಸವಣೂರು ಸೀತಾರಾಮರಿಗಳು, ಹರೀಶ್ ಶೆಟ್ಟಿ ಗುರ್ಮೆ, ರವೀಂದ್ರ ಅರಸ, ಕರುಣಾಕರ್ ಆರ್ ಶೆಟ್ಟಿ, ಸಂಜೀವ ಎನ್ ಶೆಟ್ಟಿ, ಬಿ ವಿವೇಕ್ ಶೆಟ್ಟಿ, ರತ್ನಾಕರ್ ಶೆಟ್ಟಿ ಮುಳ್ಕೂರು, ವೇಣುಗೋಪಾಲ್ ಎನ್ ಶೆಟ್ಟಿ, ಹರೀಶ್ ಎಸ್ ಶೆಟ್ಟಿ, ಅಶೋಕ್ ಶೆಟ್ಟಿ ಪೆರ್ಮುದೆ, ಬಾಲಚಂದ್ರ ಶೆಟ್ಟಿ ಯರ್ಮಾಳು, ಚಂದ್ರಾಸಡಿ ಶೆಟ್ಟಿ ರಂಗೋಲಿ, ಪುರುಷೋತ್ತಮ್ ಪಿ ಶೆಟ್ಟಿ, ಅಜಿತ್ ಶೆಟ್ಟಿ ಅಂಕಲೇಶ್ವರ, ಸತೀಶ್ ಎನ್ ಶೆಟ್ಟಿ, ಎಂ ಶ್ರೀ ನಾಗೇಶ್ ಹೆಗಡೆ, ಚಂದ್ರಾಸ್ ಶೆಟ್ಟಿ ಯರ್ಮಾಳ್, ಸುಬ್ಬಯ್ಯ ಎ ಶೆಟ್ಟಿ ಸೂರಿಂಜೆ, ರಾಕೇಶ್ ಎ ಶೆಟ್ಟಿ ಬೆಳ್ಳಾರೆ, ಲಯನ್ ಎ ಸುರೇಶ್ ರೈ, ದಿವಾಕರ್ ಶೆಟ್ಟಿ ಮಲ್ಲಾರ್, ಶ್ರೀಮತಿ ಮನೋರಮಾ ಎನ್ ಬಿ ಶೆಟ್ಟಿ, ಶ್ರೀಮತಿ ಅನಿತಾ ಅಶೋಕ್ ಶೆಟ್ಟಿ, ಪ್ರಭಾಕರ್ ಜೆ ಶೆಟ್ಟಿ, ಡಾಕ್ಟರ್ ಎಂ ಶಾಂತರಾಮ್ ಶೆಟ್ಟಿ, ಹರೀಶ್ ಪಾಂಡು ಶೆಟ್ಟಿ, ಟಿ ಪ್ರಭಾಕರ್ ಶೆಟ್ಟಿ ಮೈಸೂರು, ಸುಧಾಕರ್ ಶೆಟ್ಟಿ, ವಿಶ್ವನಾಥ್ ಪಿ ಶೆಟ್ಟಿ, ರವಿ ಎಸ್ ಶೆಟ್ಟಿ, ರವೀಂದ್ರನಾಥ್ ಭಂಡಾರಿ, ಗಿರೀಶ್ ಶೆಟ್ಟಿ ತೆಳ್ಳಾರ್, ಆದರ್ಶ್ ಶರತ್ ಶೆಟ್ಟಿ, ಬಾಬು ಶೆಟ್ಟಿ ಪೆರಾರ, ಸತೀಶ್ ಆರ್ ಶೆಟ್ಟಿ ಪುಣೆ, ಜಯಶೀಲ ಶೆಟ್ಟಿ ಘಟಪ್ರಭಾ, ಅಶೋಕ್ ಕುಮಾರ್ ಶೆಟ್ಟಿ, ಚಂದ್ರಶೇಖರ್ ಎಸ್ ಶೆಟ್ಟಿ, ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಸುಧೀರ್ ಶೆಟ್ಟಿ, ನಿಖಿಲ್ ಭಂಡಾರಿ, ಸಂತೋಷ್ ಶೆಟ್ಟಿ ಹೋಟೆಲ್ ಪಲ್ಲವಿ, ಸುಧಾಕರ್ ಪೂಂಜಾ, ರವಿ ಶೆಟ್ಟಿ ಕತಾರ್, ಪ್ರದೀಪ್ ಎಸ್ ಶೆಟ್ಟಿ, ಶ್ರೀಮತಿ ಲತಾ ಪಿ ಶೆಟ್ಟಿ, ಶ್ರೀಮತಿ ರಮಾ ವಿವೇಕ್ ಶೆಟ್ಟಿ, ಮಹೇಶ್ ಶೆಟ್ಟಿ ಉದ್ಯಮಿ ಧಾರವಾಡ, ಡಾಕ್ಟರ್ ಎ ಜೆ ಶೆಟ್ಟಿ, ಡಾಕ್ಟರ್ ಪಿ ವಿ ಶೆಟ್ಟಿ, ಕುಶಾಲ್ ಹೆಗ್ಡೆ ಪುಣೆ, ನವೀನ್ ಚಂದ್ರ ಜೆ ಶೆಟ್ಟಿ ಪಡುಬಿದ್ರಿ, ಪಾಂಡುರಂಗ ಶೆಟ್ಟಿ, ಶಿವರಾಮ್ ಬಿ ಶೆಟ್ಟಿ, ಜೆ ಪಿ ಶೆಟ್ಟಿ, ಜಗನ್ನಾಥ ರೈ, ಮಂಜುನಾಥ್ ಶೆಟ್ಟಿ ಕೊಡ್ಲಾಡಿ, ರವಿ ಆರ್ ಶೆಟ್ಟಿ, ಭಾಸ್ಕರ್ ಶೆಟ್ಟಿ ಕಾಂದೇಶ್, ಸುಧಾಕರ್ ಶೆಟ್ಟಿ ಸುಗ್ಗಿ, ಶಿವರಾಮ್ ಶೆಟ್ಟಿ ಸತ್ಕಾರ್, ಬಿ ಉದಯ್ ಕುಮಾರ್ ಶೆಟ್ಟಿ ಯುವ ಮೆರಡಿಯನ್, ಆರೂರು ಶ್ರೀಧರ್ ವಿ ಶೆಟ್ಟಿ, ಮೂಡು ಶೆಡ್ಡೆ ವಿಶ್ವನಾಥ್ ಶೆಟ್ಟಿ, ವಿಜಯ್ ಆರ್ ಭಂಡಾರಿ, ದಿನೇಶ್ ಶೆಟ್ಟಿ, ಶಾಂತರಾಮ್ ಬಿ ಶೆಟ್ಟಿ, ಜಯರಾಮ್ ಎಂ ಶೆಟ್ಟಿ, ಜಗನ್ನಾಥ್ ಚೌಟ, ಸುಧಾಕರ್ ಶೆಟ್ಟಿ ಹುಂತ್ರಿಕೆ, ದಯಾನಂದ್ ಶೆಟ್ಟಿ ಅಜ್ರಿ ತಂಗುಂಜೆ, ಶ್ರೀಮತಿ ಚಿತ್ರಾರ್ ಶೆಟ್ಟಿ, ಶ್ರೀಮತಿ ಲತಾ ಜಯರಾಮ್ ಶೆಟ್ಟಿ. ದಯವಿಟ್ಟು ಇದರಲ್ಲಿ ಹೆಸರನ್ನು ಬಿಟ್ಟು ಹೋಗಿದ್ದರೆ ನಾನು ವಿಷಾದಿಸ್ತೇನೆ. ನಮ್ಮ ಎಲ್ಲ ಮತ್ತೊಮ್ಮೆ ವಿನಂತಿಸ್ತೇನೆ, ನಮ್ಮ ಎಲ್ಲ ಪೋಷಕರು ಮಹಾಪೋಷಕರು ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕು ಮತ್ತು ಎಲ್ಲ ಪದಾಧಿಕಾರಿಗಳು, ಕ್ರೀಡಾ ಸಮಿತಿಯ ಸಂಚಾಲಕರು, ನಮ್ಮ ನೆಚ್ಚಿನ ಸಾಯಿ ಪ್ಯಾಲೇಸ್ ಗ್ರೂಪ್ ಆಫ್ ಹೋಟೆಲ್ಸ್ನ ಮಾಲಕರು ರವಿ ಶೆಟ್ಟು ವೇದಿಕೆ ಬರಬೇಕು. ಪ್ರವೀಣ್ ಆಳ್ವರು ದಯವಿಟ್ಟು ಬನ್ನಿ. ನಮ್ಮ ಬನ್ನಿ 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 ಪ್ರವೀಣ್ ಆಳ್ವರು, ಆತ್ಮೀಯರೇ, आज जन विशेष साधकರಿಗೆ ಈ ವೇದಿಕೆ ನಮ್ಮ ಸನ್ಮಾನ ಮಲ್ಪ ಯಾನೆ ಪುದರ್ ಪಂಡೆ ದಯದೇದೆ ಅಕಲ ಶ್ರೀಮತಿ ನಕಲು ನಮ್ಮೊಟ್ಟಿಗೆ ಉಲ್ಲೇರೆ ಸಹಧರ್ಮಿ ನಕಲು ಅಕಲ ಸಾಧನದ ಪಿರವದ ಒಂದು ವಿಶೇಷ ಪ್ರೇರಣಾ ಶಕ್ತಿಲು ದಯದೇದೆ ಬರೋಡು. ಪ್ರಕಾಶ್ ಶೆಟ್ರನ ಸಹಧರ್ಮಿಣಿ, ಚಂದ್ರಾಸ್ ಕೆ ಶೆಟ್ರನ, ಪ್ರವೀಣ್ ಶೆಟ್ಟಿ ವಕ್ವಾಡಿ, ಸತೀಶ್ ಶೆಟ್ಟಿ ಪಟ್ಲ, ಸಂತೋಷ್ ಶೆಟ್ಟಿ ಪುಣೆ ಒಂಜಿ ದಯದೇದೆ ವೇದಿಕೆ ಬಲೆಕ. ನಮ್ಮೆಲ್ಲ ಪದಾಧಿಕಾರಿಗಳು, ಉಪಾಧ್ಯಕ್ಷರು, ಗೌರವ ಪ್ರಧಾನ ಕಾರ್ಯದರ್ಶಿಗಳು, ಗೌರವ ಕೋಶಾಧಿಕಾರಿಗಳು, ಜತೆ ಕಾರ್ಯದರ್ಶಿಯವರು, ಕ್ರೀಡಾ ಸಮಿತಿಯ ಸಂಚಾಲಕರು, ಉಪಸಂಚಾಲಕರು ಹಾಗೆ ಸಾಂಸ್ಕೃತಿಕ ಸಮಿತಿಯ ಉಪಸಂಚಾಲಕರು ವೇದಿಕೆಯನ್ನು ಸೇರಿಕೊಳ್ಬೇಕು. ಇವತ್ತಿನ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆ ಐಕಳ ಹರೀಶ್ ಶೆಟ್ಟಿಯವರು. ಆತ್ಮೀಯ ಬಂಧುಗಳೇ, ಚಾರಿತ್ರಿಕ ದಾಖಲೆಯಾದಂಥ 2 ದಿನಗಳ ವಿಶ್ವ ಬಂಟರ ಸಮ್ಮೇಳನಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ. ಬಂಟರು ಅಂದ ತಕ್ಷಣ
ನಾವು ಶೂನ್ಯದಿಂದ ವಿಶ್ವ ಸೃಷ್ಟಿಸಬಲ್ಲರು ಅನ್ನುವಂಥ ಹೆಗ್ಗಳಿಕೆಯನ್ನು ಹೊಂದಿದವರು. ಬಿಂದುವಿನಿಂದ ಹಿಡಿದು ತನ್ನ ಸಾಧನೆಯ ಮೂಲಕ ಸಾಧನಾ ಸಿಂಧುವನ್ನು ಏರಿದಂಥ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಐಕಳ ಹರೀಶ್ ಶೆಟ್ಟಿಯವರ ನೇತೃತ್ವದಲ್ಲಿ ಇಂತಹ ಒಂದು ಅಭೂತಪೂರ್ವ ಕಾರ್ಯಕ್ರಮ 2 ದಿನಗಳಲ್ಲಿ ನಡೆದು ಹೋಯಿತು. ಉಡುಪಿಯ ಈ ಪುಣ್ಯ ನೆಲ, ಜಗದೊಡೆಯ ಲೀಲಾ ಮನುಷ್ಯ ವಿಗ್ರಹ ನೆಲೆಸಿರುವಂಥ ಅಷ್ಟಮಠಗಳ ಇಷ್ಟದೇವರು ಶ್ರೀಕೃಷ್ಣ ಪರಮಾತ್ಮನ ಸಂಪೂರ್ಣ ಅನುಗ್ರಹದೊಂದಿಗೆ ಈ ಸಾನ್ನಿಧ್ಯದಲ್ಲಿ ನಡೆಸಿರುವಂಥ ಮಹಾಗಣಪತಿ ದೇವರು, ಹಾಗೆ ದೇವಗಂಗೆ ನಂದಿನಿಯ ಕಟಿ ಪ್ರದೇಶದಲ್ಲಿ ರಾರಾಜಿಸುವ ಕಟೀಲಮ್ಮನ ಅನುಗ್ರಹದೊಂದಿಗೆ ಗುರು ಹಿರಿಯರ ಮಾರ್ಗದರ್ಶನ, ನಮ್ಮೆಲ್ಲ ದೈವ ದೇವರುಗಳ ಕೃಪೆಯೊಂದಿಗೆ ಈ ಕಾರ್ಯಕ್ರಮ ಈ ಕ್ಷಣದವರೆಗೆ ಬಹಳ ಸಾಂಗವಾಗಿ ನಡೆದಿದೆ. ಈ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ನಾವು ಪ್ರಾರಂಭಿಸ್ತೇವೆ. ಮುಂಬಯಿಯ ಪ್ರಸಿದ್ಧ ಗಾಯಕರು ವಿಜಯ್ ಶೆಟ್ಟಿ ಮೂಡುಬಳ್ಳಿಯವರು ಪ್ರಾರ್ಥನೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾರೆ. ಸನಾತನ ಸಂಸ್ಕೃತಿಯನ್ನು ಆರಾಧಿಸುವಂಥ ಭಾರತ ದೇಶದ ಪುಣ್ಯ ನೆಲದಲ್ಲಿ ಪ್ರಥಮವಾಗಿ ನಾವು ಶುಭಾರಂಭ ಮಾಡುವಾಗ ಭಗವಂತನನ್ನು ಸ್ಮರಿಸುವುದು, ದೇವರಿಗೆ ಪ್ರಾರ್ಥನೆ. ಗಣಪತಯೇ ನಮಃ. ಶ್ರೀ ಮುಖ್ಯ ಪ್ರಾಣಾಯ ನಮಃ. ಶ್ರೀ ಕೃಷ್ಣ ಗೋವಿಂದ ಹರೇ ನಾರಾಯಣ ವಾಸುದೇವ. ಲೋಕದ ನಲ್ಮೆಗ ಆಕಾರ ಪಡೆಯಿನ ಲೋಕನಾಯಕಿ ಶ್ರೀ ಭ್ರಮರಾಂಬಿಕೆ. ಶೋಕ ದುರಿತೋಳೆನ ಶೋಕ ದುರಿತೋಳೆನ ಆಕರೆಗೆ ಒಂದಾದ ಮೋಕೆಡೆ ಕಾಪುಲೆ ಶ್ರೀ ದುರ್ಗಾ ಪರಮೇಶ್ವರಿ. ಎಂಕ್ಲೆನ್ ಮೋಕೆಡೆ ಕಾಪುಲೆ 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 ಎ ಪುಗುಲ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಸುಖ ಸಂಪದಾ. ಶತ್ರು ಬುದ್ಧಿ ವಿನಾಶಾಯ ದೀಪ ಜ್ಯೋತಿ ದೀಪ ಜ್ಯೋತಿ. ನಮೋಸ್ತುತೆ ನಮೋಸ್ತುತೆ ನಮೋಸ್ತುತೆ. ಅಮ್ಮ ನಿನಗೆ ನಮಸ್ತೆ 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 ನಮಸ್ತೆ.
ದಯವಿಟ್ಟು ಮತ್ತೊಮ್ಮೆ ಎದ್ದು ನಿಲ್ಲಬೇಕು. ಬಂಟ ಗೀತೆ ಮೊಳಗ್ತದೆ. ವಿಶ್ವ ಬಂಟರ ಸಮ್ಮೇಳನದ ಬಂಟ ಗೀತೆಗೆ ದಯವಿಟ್ಟು ಸಹಕರಿಸಬೇಕು. ಒಮ್ಮೆ ಎದ್ದು ನಿಲ್ಲಬೇಕು. ಜಯ ಜಯ ಜಯತು ಬಂಟೆರೇನ ಕೀರ್ತಿದ ವಂಶಗೂ. ಜಯ ಜಯ ಜಯತು ತುಳುನಾಡುದ ಅಪ್ಪೆ ಸಿರಿದೇವಿಗೂ. ಜಯ ಜಯ ಜಯತು ಬಂಟೆರೇನ ಕೀರ್ತಿದ ವಂಶಗೂ. ನಮ ಬಂಟೆರು ನಮ ಧೀರರು ನಮ ಬಂಟೆರು ನಮ ಶೂರರು. ಜಯ 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 ತುಳುನಾಡುಗು ಜಯ 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 ತುಳು ಅಪ್ಪೆಗು. ಪಂಚವರ್ಣದ ನಾಗ ನಡೆದ ಭೂಮಿ ಪುತ್ರಿರು ಬಂಟೆರು. ಓಲು ಪೋಂಡಲ ರೀತಿ ನೀತಿನ ಒರಿತು ನಡಪುನ ಬಿರ್ಸೆರು. ಸತ್ಯ ದೈವಲೆ ಬೊಲ್ಲು ಮದಿಪುಗು ತರೆನು ತಗ್ಗಾದು ಉಂದ್ವೆರು. ನಿತ್ಯ ದೇವರೇ ಗುಂಡ ಮಾಡೊಡು ಭಕ್ತಿ ಬಾವಡು ಸುಗಿಪುವೆರು. ದೇವು ಪೂಜೆ ಅಗೋಳಿ ಮಂಜನೆ ಸತ್ಯೋಗಾತ್ರ ಪುಣೆಯರು. குத்து கத்துகு தத்திர பத்துது பிர்த்தி எர்க்குது மெரையது. சீமை தரசுல ಬೆರಣ ಒರಿತದು ನಾಡು ಬೆಳಗ ಈ ಬಂಟೆರು. ಅಪ್ಪು ತಪ್ಪುನು ಲೆತ್ತು ಕೇಳುದು ನ್ಯಾಯ ಕೊರ್ಪಿನ ಶೂರರು. ಬರವು ಸರವುದ ಕೊಬ್ಬು ಗೌಜಿದ ಆಟ ಕೂಟ ಗುರ್ಕಾರ್ಮೆಡು. ಪೊರ್ಲು ಪೊಲಿಕೆದ ಬೇರ ಉಡಲುದ ಪೊಣ್ಣ ಐಸೀರೊಡು. ಧನ್ಯ ಭಾವೊಡು ಧರ್ಮ ಸಾದಿಡು ಪಜ್ಜೆ ದೀಪಿನ ಜನುಕುಲು. ಪಂಡಿ ಪಾತೆರ ಪತ್ತಿ ಕೆಲಸೊಡು ನಿಷ್ಠೆ ಉಪ್ಪುನ ಮನಸುಲು. ಜಯ ಜಯ ಜಯತು ತುಳುನಾಡುದ ಅಪ್ಪೆ ಸಿರಿದೇವಿಗೂ. ಜಯ ಜಯ ಜಯತು ಬಂಟೆರೇನ ಕೀರ್ತಿದ ವಂಶಗೂ. ನಮ ಬಂಟೆರು ನಮ ಧೀರರು ನಮ ಬಂಟೆರು ನಮ ಶೂರರು ನಮ ಬಂಟೆರು ನಮ ಧೀರರು. ಧನ್ಯವಾದಗಳು. ನಮ್ಮ ಬಂಟೆರು ನಮ್ಮ ಧೀರರು ನಮ್ಮ ಶೂರರು. ಯಾನೆ ಕುಡೂರ ವಿನಂತಿ ಮಲ್ಪನು ನಮ್ಮ ಪ್ಯಾಟ್ರಾನ್ ಮೆಂಬರ್ಸ್ ದಯದೀದು ವೇದಿಕೆ ಬಲೆ ಪುದರ್ ಮಸ್ತ್ ಮಲ್ಲೊಂಡವರು ನಾವು ಪಂಡ ದಯದೀದು ಇದು ದಾನಿಲ್ಲ ಗೌರವ ಮಲ್ಪನ ಒಂಜಿ ಸಮಾರಂಭ ದಯದೀದೆ ಸಹಕರಿಸಾಲೆ. ನಾವು ಆತ್ಮೀಯವಾಗಿ ಒಂದು ದೊಡ್ಡ ಧನ್ಯವಾದವನ್ನು ಪ್ರಪ್ರಥಮವಾಗಿ ಅರ್ಪಿಸಬೇಕಾದ್ದು ನಮ್ಮ ಈ ಮಣ್ಣಿನ ಜಿಲ್ಲಾಧಿಕಾರಿ ಡಾಕ್ಟರ್ ವಿದ್ಯಾಕುಮಾರಿ ಅವರಿಗೆ. ಸಂಪೂರ್ಣ ಸಹಕಾರ ನೀಡಿ ಜಿಲ್ಲಾಧಿಕಾರಿಯವರು ನಮ್ಮೊಂದಿಗೆ ಸಹಕರಿಸಿದ್ರಿಂದ 2 ದಿನದ ಈ ಸಂಭ್ರಮದ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡುವುದಕ್ಕೆ ಸಾಧ್ಯವಾಯಿತು. ಒಂದು ದೊಡ್ಡ ಚಪ್ಪಾಳೆ ನಮ್ಮ ಜಿಲ್ಲಾಧಿಕಾರಿಯವರಿಗೆ ಸಲ್ತದೆ. ಹಾಗೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅರುಣ್ ಕುಮಾರ್ ಅವರು ನಿನ್ನೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಬಂದಾಗ, ಇವತ್ತು ನಮ್ಮ ರಾಜ್ಯದ ಸನ್ಮಾನ್ಯ ಗೃಹ ಸಚಿವರು ಆಗಮಿಸಿದಾಗ, ಅದಲ್ಲದೆ ನಮ್ಮ ನಾಡಿನ ಶಾಸಕರು ಬಂದಾಗ, ನಾಯಕರು ಬಂದಾಗ ಬಹಳ ಅಚ್ಚುಕಟ್ಟಾಗಿ ಬಹಳ ಶಿಸ್ತಿನ ಸಿಪಾಯಿಗಳೊಂದಿಗೆ ಬಹಳ ಪ್ರೀತಿಪೂರ್ವಕವಾಗಿ ಸಹಕರಿಸಿ ವ್ಯವಹರಿಸಿ ನಮಗೆ ಆರಕ್ಷಕರು ಸಹಕರಿಸಿದಂಥ ರೀತಿ ನಮ್ಮ ಹೃದಯಕ್ಕೆ ಬಹಳ ದೊಡ್ಡ ಸಮಾಧಾನ ತಂದೆ. ಮತ್ತೊಂದು ದೊಡ್ಡ ಚಪ್ಪಾಳೆಯನ್ನು ಅರುಣ್ ಕುಮಾರ್ ಮತ್ತು ಇಡೀ ಬಳಗಕ್ಕೆ ನಾವು ಸಲ್ಲಿಸ ಬಯಸುತ್ತೇವೆ. ಆತ್ಮೀಯರೇ, ಈ ದೊಡ್ಡ ಕಾರ್ಯಕ್ರಮದಲ್ಲಿ ನಮ್ಮ ವೇದಿಕೆಯ ಪೂರ್ತಿ ವೇದಿಕೆ ಎಷ್ಟು ದೊಡ್ಡದಿದೆ, ಎಂತಹ ಗೊತ್ತಿನ ಮನೆಯ ಅಂದ ಚಂದದ ಈ ಛಾವಣಿಯಲ್ಲಿ ನೆರೆದಿರುವಂಥ ಎಲ್ಲ ಗಣ್ಯರನ್ನ, ಮಾನ್ಯರನ್ನ, ವಿಶೇಷವಾಗಿ ಗೃಹ ಸಚಿವರನ್ನ, ನಮ್ಮ ದಾನಿಗಳನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುವುದು ಮತ್ತು 4 ಮಾತಿನ ಪ್ರಾಸ್ತಾವಿಕದೊಂದಿಗೆ ನಮ್ಮ ಜೊತೆ ಸಹಕರಿಸ್ತಾರೆ. ಈ
ಸಮಿತಿಯ ಗೌರವ ಪ್ರಧಾನ ಕಾರ್ಯದರ್ಶಿ ಇಂದ್ರಾಳಿ ಜಯಕರ್ ಶೆಟ್ಟಿ ಅವರು. ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ರಿಜಿಸ್ಟರ್ಡ್ ಈ ಒಂದು ಸಂಸ್ಥೆ ಜಗತ್ತಿನ ಎಲ್ಲ ಬಂಟರ ಸಂಘಗಳ ಮಾತೃ ಸಂಸ್ಥೆ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ. ಜಗತ್ತಿನಾದ್ಯಂತ ಸರಿಸುಮಾರು 200 ಬಂಟರ ಸಂಘಟನೆಗಳನ್ನು ಸದಸ್ಯತ್ವವನ್ನು ಹೊಂದುವುದರ ಮುಖಾಂತರ ಜಗತ್ತಿನಾದ್ಯಂತ ಕೋಟ್ಯಾಂತರ ನಮ್ಮ ಸಮಾಜದ ಬಂಟ ಬಾಂಧವರು ಇವತ್ತು ಉದ್ದಿಮೆ ನಿಮಿತ್ತ, ಉದ್ಯೋಗ ನಿಮಿತ್ತ ತಮ್ಮ ತವರೂರನ್ನು ಬಿಟ್ಟು ಬೇರೆ ಬೇರೆ ರಾಜ್ಯ, ದೇಶ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ವೃತ್ತಿ ಜೀವನವನ್ನು ಮಾಡಿಕೊಂಡು, ತಮ್ಮ ಉದ್ದಿಮೆಯನ್ನು ಮಾಡಿಕೊಂಡು ಇವತ್ತು ಉತ್ತಮ ರೀತಿಯಲ್ಲಿ ತಮ್ಮ ಊರಿಗೆ ಏನಾದರೂ ಒಂದು ಸಹಕಾರ ನೀಡಬೇಕೆನ್ನುವಂಥ ಉದ್ದೇಶದಿಂದ ನಿರಂತರವಾಗಿ ಸಹಾಯವನ್ನು ನೀಡ್ತಾ ಬಂದಿದ್ದಾರೆ. ಗ್ರಾಮೀಣ ಪ್ರದೇಶದ ಕಟ್ಟ ಕಡೆಯ ವ್ಯಕ್ತಿಗಳಿಗೂ ಸಮಾಜದಿಂದ ಏನಾದರೂ ಒಂದು ಆರ್ಥಿಕ ಅಭಿವೃದ್ಧಿ ಆಗಬೇಕು, ಮಹಿಳೆಯರು ಸ್ವಾವಲಂಬಿಗಳಾಗಬೇಕು, ಅವರು ಉದ್ಯೋಗವಂತರಾಗಬೇಕು, ವಿದ್ಯಾವಂತರಾಗಬೇಕು, ಅವರ ಕಷ್ಟ ಕಾರ್ಪಣ್ಯಗಳಿಗೆ ನಾವು ಇದ್ದೇ ಎನ್ನುವಂಥ ನೆಲೆಯಲ್ಲಿ ಇವತ್ತು ಊರು ಪರ ಊರಲ್ಲಿದ್ದರೂ ಸಹ ತನ್ನ ತಾಯಿನಾಡಿನ ಪ್ರೀತಿಯಿಂದ ಪ್ರತಿ ಕಾರ್ಯಕ್ರಮಕ್ಕೆ ಊರಿಗೆ ಬರ್ತಾ ಇದ್ದಾರೆ. ಗೌರವಾನ್ವಿತರೆ, ಜಾಗತಿಕ ಬಂಟರ ಸಂಘಗಳ ಒಕ್ಕೂಟವು ಅದೇ ರೀತಿಯಲ್ಲಿ ಎಲ್ಲ ದಾನಿಗಳ, ಪೋಷಕರ, ಮಹಾದಾನಿಗಳ, ನಿರ್ದೇಶಕರ, ಮಹಾಪೋಷಕರ ಸದಸ್ಯರ ಸಹಕಾರದೊಂದಿಗೆ ಐಕಳ ಹರೀಶ್ ಶೆಟ್ಟಿ ಅವರು ಇದರ ಸಾರಥ್ಯವನ್ನು, ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡ ನಂತರ ಸರಿಸುಮಾರು ಮನೆ ಇಲ್ಲದವರಿಗೆ ಸರಿಸುಮಾರು 312 ಮನೆಗಳನ್ನು ನಿರ್ಮಾಣ ಮಾಡುವುದರ ಮುಖಾಂತರ ಒಂದು ದೊಡ್ಡ ದಾಖಲೆಯನ್ನೇ ನಿರ್ಮಾಣ ಮಾಡಿದೆ. ಕೇವಲ ಮನೆ ನಿರ್ಮಾಣ ಮಾತ್ರ ಅಲ್ಲ, ಇವತ್ತು ವೈದ್ಯಕೀಯ ವೆಚ್ಚ ಇರ್ಬೋದು, ಅಥವಾ ಹೆಣ್ಣು ಮಕ್ಕಳ ಮದುವೆಗಿರ್ಬೋದು, ಮಕ್ಕಳ ವಿದ್ಯಾಭ್ಯಾಸಕ್ಕಿರ್ಬೋದು, ವೃದ್ಧಾಪ್ಯ ಹೊಂದಿದವರಿಗೆ ದತ್ತು ಸ್ವೀಕಾರ ಇರ್ಬೋದು, ಕ್ರೀಡೆಗೆ ಇರ್ಬೋದು, ಸಾಧಕರನ್ನು ಗುರುತಿಸಿ ಗೌರವಿಸುವಂತ ಇರ್ಬೋದು, ನಿರಂತರವಾದ ಕಾರ್ಯಕ್ರಮವನ್ನು ಸಮಾಜದ, ಬಂಟ ಸಮಾಜದ ಎಲ್ಲ ವರ್ಗದ ಜನರಿಗೆ ನೀಡುವುದರೊಂದಿಗೆ ಕೇವಲ ಬಂಟ ಸಮಾಜಕ್ಕೆ ಮಾತ್ರ ಸೀಮಿತ ಅಲ್ಲ. ಈಗಾಗಲೇ ಸುಮಾರು 20 ಕೋಟಿ ರೂಪಾಯಿ 4 ವರ್ಷಗಳಲ್ಲಿ ಆರ್ಥಿಕ ಸಹಾಯವನ್ನು ವಿತರಣೆ ಮಾಡುವುದರೊಂದಿಗೆ 15% ಹಣವನ್ನು, ಆರ್ಥಿಕ ಸಹಾಯವನ್ನು ಬೇರೆ ಸಮುದಾಯದವರಿಗೆ, ಬೇರೆ ಸಮಾಜದವರಿಗೆ ನೀಡಿದಂಥ ಹೃದಯ ಶ್ರೀಮಂತಿಕೆ ಇವತ್ತು ಜಾಗತಿಕ ಬಂಟ ಸಂಘ ಒಕ್ಕೂಟದ ಅಧ್ಯಕ್ಷರಾದ ಐಕಳ ಹರೀಶ್ ಶೆಟ್ಟರದ್ದು ಮತ್ತು ವಾದಾಧಿಕಾರಿಗಳದ್ದು. ಗೌರವಾನ್ವಿತರೆ, ಕಳೆದ 2 ದಿನಗಳಿಂದ ಜಾಗತಿಕ ಮಟ್ಟದ ಬಂಟರ ಸಂಘಟನೆಗಳು ಸೇರಿಕೊಂಡು ಅನೇಕ ವಿಚಾರಗಳ ಬಗ್ಗೆ ಚರ್ಚೆ, ವಿಚಾರಗೋಷ್ಠಿ, ಕವಿಗೋಷ್ಠಿ, ಚಿಂತನ ಮಂಥನ ಕಾರ್ಯಕ್ರಮದೊಂದಿಗೆ ನಿನ್ನೆ ದಿನ ನಮ್ಮ ಕರ್ನಾಟಕ ಘನ ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿಗಳು ವಿಶ್ವ ಬಂಟರ ಸಮ್ಮೇಳನ 2023 ಉದ್ಘಾಟನೆ ಮಾಡಿ ಇಡೀ ಬಂಟ ಸಮಾಜಕ್ಕೆ ಅತ್ಯಂತ ಸಂತೋಷ ತಂದಿದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ಎಲ್ಲ ಜಗತ್ತಿನ ಬಂಟರ ಸಂಘಟನೆಗಳ ಪರವಾಗಿ, ಬಂಟರ ಪರವಾಗಿ ವಿಶೇಷವಾದ ಕೃತಜ್ಞತೆ, ಅಭಿನಂದನೆ ಸಲ್ಲಿಸ್ತಾ, ನಿನ್ನೆ ಬೆಳಿಗ್ಗೆಯಿಂದ ಸಂಜೆವರೆಗೆ ರಾಷ್ಟ್ರದ, ಅಂತಾರಾಷ್ಟ್ರೀಯ ಮಟ್ಟದ ಬೇರೆ ಬೇರೆ ಕ್ರೀಡಾಪಟುಗಳು ಉಡುಪಿಯ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಕ್ರೀಡೆ ಆಡುವುದರ ಮುಖಾಂತರ ಇವತ್ತು ನಿನ್ನೆ ದಿನ ಸುಮಾರು 30,000 ಜನ ಆ ಒಂದು ಕಾರ್ಯಕ್ರಮದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಇವತ್ತು ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ, ಅದರೊಂದಿಗೆ ಚರ್ಚಾಗೋಷ್ಠಿ, ಚಿಂತನ ಮಂಥನ ಕಾರ್ಯಕ್ರಮ. ಗೌರವಾನ್ವಿತರೆ, ಬೆಳಿಗ್ಗೆ 9 ಗಂಟೆಯಿಂದ ಕಾರ್ಯಕ್ರಮ ಆಗಿದೆ. ಈಗ ಸಮಾರೋಪ ಕಾರ್ಯಕ್ರಮ. ವಿಶೇಷವಾಗಿ ಈ ಸಮಾರೋಪ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ಜಾಗತಿಕ ಬಂಟ ಸಂಘಗಳ ಒಕ್ಕೂಟದ ಅಧ್ಯಕ್ಷರು ಗೌರವಾನ್ವಿತರಾದ ಐಕಳ ಹರೀಶ್ ಶೆಟ್ಟಿ ಅವರು. ಅವರನ್ನು ಈ ಸಂದರ್ಭದಲ್ಲಿ ಸಮಸ್ತ ಬಂಟರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತಿದ್ದೇನೆ. ಗೌರವಾನ್ವಿತರೆ, ಇವತ್ತಿನ ಸಮಾರೋಪ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮೊಂದಿಗಿರುವವರು ಈಗಾಗಲೇ ಮಾಜಿ ಉಪಮಂತ್ರಿಗಳಾಗಿದ್ದುಕೊಂಡು
ಕರ್ನಾಟಕ ಸರ್ಕಾರದಲ್ಲಿ ಬೇರೆ ಬೇರೆ ಅವಧಿಯಲ್ಲಿ ಶಾಸಕರಾಗಿದ್ದುಕೊಂಡು ಸಚಿವರಾಗಿದ್ದುಕೊಂಡು ಅನೇಕ ವಿದ್ಯಾಸಂಸ್ಥೆಗಳನ್ನು ಹೊಂದಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ನೀಡುತ್ತಾ ನಿರಂತರವಾಗಿ ಸಮಾಜ ಸೇವಾ ಕಾರ್ಯಕ್ರಮಗಳಲ್ಲಿ ಸಹ ಒಬ್ಬ ರಾಜಕೀಯ ವ್ಯಕ್ತಿಗಳಿಗೆ ತಮ್ಮನ್ನು ತೊಡಗಿಸಿಕೊಂಡ ನಮ್ಮ ಕರ್ನಾಟಕ ಘನ ಸರ್ಕಾರದ ಗೃಹ ಸಚಿವರಾದ ಗೌರವಾನ್ವಿತರು ಡಾಕ್ಟರ್ ಪರಮೇಶ್ವರ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ. ಅವರನ್ನು ನೆರೆದ ಸಮಸ್ತ ಬಂಟ ಬಾಂಧವರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುವವರಿದ್ದೇನೆ. ಗೌರವಾನ್ವಿತರೆ, ಇನ್ನೋರ್ವ ಮುಖ್ಯ ಅತಿಥಿ ರಮಾನಾಥ್ ರೈ ಅವರು. ರಮಾನಾಥ್ ರೈ ಅವರ ಪರಿಚಯ ಬೇಕಾಗಿಲ್ಲ, ಯಾಕಂದ್ರೆ ಅನೇಕ ಸಲ ಶಾಸಕರಾಗಿ ಸಚಿವರಾಗಿ ಇಡೀ ಬಂಟ ಸಮಾಜದ ಎಲ್ಲ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡು ಒಬ್ಬ ಸಮಾಜ ಚಿಂತಕರಾಗಿದ್ದುಕೊಂಡು ಇವತ್ತು ಗೃಹ ಮಂತ್ರಿಯವರು ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಸಂಪೂರ್ಣ ಸಹಕಾರ ನೀಡುವುದರ ಮುಖಾಂತರ ಇವತ್ತಿನ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಸಮಸ್ತ ಬಂಟರ ಪರವಾಗಿ ಒಕ್ಕೂಟದ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಗೌರವಾನ್ವಿತರೆ, ನಮ್ಮೊಂದಿಗೆ ವಿಧಾನ ಪರಿಷತ್ ಸದಸ್ಯರಾದ ಮಂಜುನಾಥ್ ಭಂಡಾರಿ ಅವರಿದ್ದಾರೆ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ಸಹಕಾರ ನೀಡಿದ್ದಾರೆ. ನಿನ್ನೆ ದಿನ ಮಾನ್ಯ ಮುಖ್ಯಮಂತ್ರಿಗಳು ಬಂಟರ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಲಿಕ್ಕೆ ಈ ಶಾಸಕರ ಮುಖಾಂತರ ಸಾಕಷ್ಟು ನಮಗೆ ಸಹಕಾರ ನೀಡಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಮಂಜುನಾಥ್ ಭಂಡಾರಿ ಅವರನ್ನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಗೌರವಾನ್ವಿತರೆ, ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ಇಷ್ಟೆಲ್ಲ ಕಾರ್ಯಕ್ರಮ ಮಾಡ್ತಾ ಇದೆ. ಕಾರ್ಯಕ್ರಮಕ್ಕೆ ಮಹಾದಾನಿಗಳು, ದಾನಿಗಳು, ಪೋಷಕರು, ನಿರ್ದೇಶಕರು ಇವರೆಲ್ಲರ ಸಹಕಾರ. ಅದೇ ರೀತಿಯಲ್ಲಿ ಇವತ್ತು ಮಹಾದಾನಿಗಳಾಗಿ ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಪ್ರೇರಣಾ ಶಕ್ತಿಯಾಗಿರುವ ಕನ್ಯಾನ ಸದಾಶಿವ ಶೆಟ್ಟಿ, ಯಾಕಂದರೆ ಮೇಲೆ ವೇದಿಕೆ ಇವತ್ತು ಅದೇ ಹೆಸರಲ್ಲಿ ವೇದಿಕೆ ನಿರ್ಮಾಣ ಆಗಿದೆ. ಕನ್ಯಾನ ಸದಾಶಿವ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಗೌರವಾನ್ವಿತರೆ, ಒಬ್ಬ ಯುವ ನಾಯಕ ಬಂಟ ಸಮಾಜ ಮಾತ್ರ ಅಲ್ಲ, ಎಲ್ಲ ಸಮಾಜದೊಂದಿಗೆ ಪ್ರೀತಿ ವಿಶ್ವಾಸದಿಂದ ಬೆರೆಯುವವರು. ನಮ್ಮ ಬಂಟ ಸಂಘಟನೆಗಳ ಬಗ್ಗೆ ಇರುವುದು, ಯುವಕರನ್ನು ಪ್ರೇರೇಪಿಸುತ್ತಾ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡುತ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವ ಯುವ ನಾಯಕ ಮಿಥುನ್ ರೈ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತೇನೆ. ಗೌರವಾನ್ವಿತ ಇನ್ನೋರ್ವ ಮುಖ್ಯ ಅತಿಥಿ ಪ್ರಕಾಶ್ ಶೆಟ್ಟಿ ಅವರು ಒಬ್ಬ ಯಶಸ್ವಿ ಹೋಟೆಲ್ ಉದ್ಯಮೆದಾರರಾಗಿದ್ದುಕೊಂಡು ಎಲ್ಲ ಸಮಾಜಕ್ಕೆ ಇವತ್ತು ಆರ್ಥಿಕ ದೇಣಿಗೆ ಕೊಡುವುದರೊಂದಿಗೆ ವಿಶೇಷವಾಗಿ ಬಂಟ ಸಮಾಜಕ್ಕೂ ನಿರಂತರವಾಗಿ ದೇಣಿಗೆ, ಶೈಕ್ಷಣಿಕ ಕ್ಷೇತ್ರಕ್ಕೆ, ಸಾಮಾಜಿಕ ಕ್ಷೇತ್ರಕ್ಕೆ, ಎಲ್ಲ ಕ್ಷೇತ್ರಕ್ಕೆ ಸಹಾಯ ನೀಡುತ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಪ್ರಕಾಶ್ ಶೆಟ್ಟಿ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಇನ್ನೋರ್ವರು ಆನಂದ್ ಶೆಟ್ಟಿ ಅವರು, ತೋಣಿಸಿ ಆನಂದ್ ಶೆಟ್ಟಿ ಅವರು ನಮ್ಮ ಜಾಗತಿಕ ಬಂಟರ ಒಕ್ಕೂಟದ ದಾನಿಯಾಗಿದ್ದುಕೊಂಡು ಪ್ರಾರಂಭ ದಿನದಲ್ಲೇ ಆರ್ಥಿಕ ಸಹಾಯ ನೀಡುವುದರ ಮುಖಾಂತರ ನಮ್ಮ ಸಮಾಜ ಸೇವಾ ಕಾರ್ಯಕ್ರಮಕ್ಕೆ ಪ್ರೇರಣೆ ನೀಡಿದವರು ತೋಣಿಸಿ ಆನಂದ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಪ್ರವೀಣ್ ಭೋಜ ಶೆಟ್ಟಿ ಅವರು ನಮ್ಮ ಜಾಗತಿಕ ಬಂಟ ಸಂಘಟನೆಗಳಿಗೆ ಆರ್ಥಿಕ ಸಹಾಯ ನೀಡುವುದರ ಮುಖಾಂತರ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ನಿರಂತರವಾಗಿ ಸಹಕಾರ ನೀಡುವ ಪ್ರವೀಣ್ ಭೋಜ ಶೆಟ್ಟಿ ಅವರು ನಿನ್ನೆಯ ಕ್ರೀಡಾ ಸಂಗಮ ಕಾರ್ಯಕ್ರಮದ ವೇದಿಕೆಯ ಜವಾಬ್ದಾರಿಯನ್ನು ವಹಿಸಿಕೊಂಡು ಪ್ರವೀಣ್ ಭೋಜ ಶೆಟ್ಟಿ ವೇದಿಕೆಯಲ್ಲಿ ನಿನ್ನೆ ಕ್ರೀಡಾ ಕಾರ್ಯಕ್ರಮ ಆಗಿದೆ. ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಇನ್ನೋರ್ವ ಮುಖ್ಯ ಅತಿಥಿ ರಾಜೇಶ್ ಶೆಟ್ಟಿ ಅವರು ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಿದ್ದೇವೆ. ಬಾಂಬೆ ಬಂಟರ ಸಂಘದ ಅಧ್ಯಕ್ಷರಾದ ಕೆ ಚಂದ್ರರಾಜ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಪ್ರವೀಣ್ ಶೆಟ್ಟಿ ವಕ್ವಾಡಿ ದುಬೈಯಲ್ಲಿ ಹೋಟೆಲ್ ಉದ್ದಿಮೆದಾರರಾಗಿದ್ದುಕೊಂಡು ಊರಿನ ಎಲ್ಲ ಕಾರ್ಯಕ್ರಮಕ್ಕೂ ನಮ್ಮೊಂದಿಗೆ ಸಹಕಾರ ನೀಡುವ ಪ್ರವೀಣ್ ಶೆಟ್ಟಿ ಅವರು ನಮ್ಮೊಂದಿಗೆ ವೇದಿಕೆಯಲ್ಲಿ ದಂಪತಿ ಸಮಾಂತರಾಗಿ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಇನ್ನೋರ್ವ ಮುಖ್ಯ ಅತಿಥಿ ಪಟ್ಲ ಸತೀಶ್ ಶೆಟ್ಟಿ ಅವರು ಯಕ್ಷೇತ್ರ ಟ್ರಸ್ಟ್ ಮುಖಾಂತರ ನಿರಂತರವಾದ ಸೇವಾ ಕಾರ್ಯಕ್ರಮವನ್ನು ಮಾಡುವುದರೊಂದಿಗೆ ನಮ್ಮೊಂದಿಗೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಪಟ್ಲ ಸತೀಶ್ ಶೆಟ್ಟಿ ಅವರನ್ನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ರಾಶಿ ಬಿಲ್ಡರ್ಸ್ನ ರಾಜೇಶ್ ಶೆಟ್ಟಿ ಅವರು ನಮ್ಮೊಂದಿಗೆ ಅತಿಥಿಯಾಗಿದ್ದುಕೊಂಡು ನಮ್ಮ
ಜಾಗತಿಕ ಬಂಟರ ಒಕ್ಕೂಟದ ಪೋಷಕರಾಗಿದ್ದುಕೊಂಡು ನಮಗೆ ಸಹಕಾರ ನೀಡುತ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತೇವೆ. ಪೂನಾ ಬಂಟರ ಸಂಘದ ಅಧ್ಯಕ್ಷರಾದ ಸಂತೋಷ್ ಶೆಟ್ಟಿ ಅವರು ನಮ್ಮೊಂದಿಗೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ, ಇನ್ನೋರ್ವ ಪ್ರಖ್ಯಾತ ಚಲನಚಿತ್ರ ನಟರು, ಎಲ್ಲರ ಆತ್ಮೀಯರು ಗುರುಕಿರಣ್ ರವರು ನಮ್ಮೊಂದಿಗೆ ವೇದಿಕೆಯಲ್ಲಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತಾ, ಗೌರವಾನ್ವಿತರೆ, ಹಿರಿಯರು, ನಮ್ಮೆಲ್ಲರ ಮಾರ್ಗದರ್ಶಕರು, ಯಶಸ್ವಿ ಹೋಟೆಲ್ ಉದ್ಯಮದಾರರು, ಸಮಾಜ ಚಿಂತಕರು ಎ ಸದಾನಂದ ಶೆಟ್ಟಿ ಅವರು ನಮ್ಮೊಂದಿಗೆ ವೇದಿಕೆಯಲ್ಲಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ, ನಮ್ಮ ಜಾಗತಿಕ ಬಂಟರ ಸಂಘದ ಒಬ್ಬ ದಾನಿ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ ಅವರು ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ನಿರಂತರವಾಗಿರುವ ಮುನಿಯಾಲು ಉದಯ್ ಕುಮಾರ್ ಶೆಟ್ಟರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ, ಉಡುಪಿ ಬಂಟರ ಸಂಘದ ಅಧ್ಯಕ್ಷರಾದ ಪುರುಷೋತ್ತಮ ಪಿ ಶೆಟ್ಟರನ್ನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತೇವೆ. ರವಿನಾಥ್ ಶೆಟ್ಟರು ನಮ್ಮೊಂದಿಗಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಸ್ವಾಗತಿಸಿಕೊಳ್ತಾ, ದಿವಾಕರ್ ಶೆಟ್ಟರು ನಮ್ಮೊಂದಿಗಿದ್ದಾರೆ. ಅವರನ್ನು ಸ್ವಾಗತಿಸಿಕೊಳ್ತಾ, ವೇದಿಕೆಯಲ್ಲಿ ಪೋಷಕ ಸದಸ್ಯರಿದ್ದಾರೆ, ಮಹಾಪೋಷಕ ಸದಸ್ಯರಿದ್ದಾರೆ, ದಾನಿಗಳಿದ್ದಾರೆ, ನಿರ್ದೇಶಕರಿದ್ದಾರೆ, ಮಹಾದಾನಿಗಳಿದ್ದಾರೆ. ನಮ್ಮ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಪದಾಧಿಕಾರಿಗಳೆಲ್ಲ ಇದ್ದಾರೆ. ಅವರೆಲ್ಲರನ್ನು ನಾನು ಒಂದೇ ಮಾತಿನಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತಾ, ಈಗಾಗಲೇ ನಮ್ಮ ಕಾರ್ಯಕ್ರಮ ನಿರ್ವಹಣೆ ಮಾಡುವವರು ಹೇಳಿದರು, ಈ ಒಂದು 2 ದಿನಗಳ ಕಾಲ ನಿರಂತರವಾದ ಕ್ರೀಡಾ ಸಂಗಮ ಮತ್ತು ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ಸುಮಾರು 60,000 ಜನಕ್ಕೂ ಮಿಕ್ಕಿ 2 ದಿನಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಯಶಸ್ವಿಯಾಗಲಿಕ್ಕೆ ಪ್ರಮುಖವಾದ ಕಾರಣ ನಮ್ಮ ಮಾನ್ಯ ಈ ಜಿಲ್ಲೆಯ ಜಿಲ್ಲಾಧಿಕಾರಿಯಾದ ಡಾಕ್ಟರ್ ವಿದ್ಯಾಕುಮಾರಿ ಅವರು ನಮಗೆ ಸಂಪೂರ್ಣ ಸಹಕಾರ, ಅವರ ಇಡೀ ತಂಡ, ಜಿಲ್ಲಾಡಳಿತ ಸಂಪೂರ್ಣ ಸಹಕಾರ ನೀಡುವುದರ ಮುಖಾಂತರ ನಮಗೆ ತುಂಬ ಈ ಕಾರ್ಯಕ್ರಮ ಯಶಸ್ವಿಗೆ ಕಾರಣೀಕರ್ತರಾಗಿದ್ದಾರೆ. ಇವತ್ತು ನಮ್ಮ ಎದುರುಗಡೆ ಕುಳಿತುಕೊಂಡಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಯಾದ ಡಾಕ್ಟರ್ ವಿದ್ಯಾಕುಮಾರಿ ಅವರನ್ನು ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತಾ, ಇನ್ನೋರ್ವ ಪೊಲೀಸ್ ವರಿಷ್ಠಾಧಿಕಾರಿ ಅವರು ಮೇಲೆ ವೇದಿಕೆ ಬರಲಿಲ್ಲ. ನಿನ್ನೆ ದಿನ ಮಾನ್ಯ ಮುಖ್ಯಮಂತ್ರಿಗಳು, ಇವತ್ತು ಗೃಹ ಮಂತ್ರಿಗಳು, ಬೇರೆ ಬೇರೆ ಸಚಿವರು, ಮುಂಬೈಯ ಲೋಕಸಭಾ ಸದಸ್ಯರು, ಇಲ್ಲಿಯ ಲೋಕಸಭಾ ಸದಸ್ಯರು ಮತ್ತು ಶಾಸಕರು, ಬೇರೆ ಬೇರೆ ಗಣ್ಯ ವ್ಯಕ್ತಿಗಳು, ಇಡೀ ಆರಕ್ಷಕ ಠಾಣೆಯ ಇಡೀ ತಂಡ ಸಂಪೂರ್ಣ ಸಹಕಾರ ನೀಡುವುದರ ಮುಖಾಂತರ ನಮ್ಮ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಕರ್ತರು ಅಂತ ಹೇಳ್ತೇನೆ. ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಯಾದ ಡಾಕ್ಟರ್ ಅರುಣ್ ಕೆ ಅವರನ್ನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತಾ, ಗೌರವಾನ್ವಿತೆ, 2 ದಿನಗಳ ಕಾರ್ಯಕ್ರಮ ಯಶಸ್ವಿಯಾಗಬೇಕಾದ್ರೆ ತಮ್ಮ ಉಪಸ್ಥಿತಿ ಅತಿ ಅಗತ್ಯ. ಸಾವಿರಾರು ಸಂಖ್ಯೆಯಲ್ಲಿ 2 ದಿನದ ಕಾರ್ಯಕ್ರಮದಲ್ಲಿ ತಾವು ಇದ್ದುಕೊಂಡು ನಿನ್ನೆ ಬೆಳಿಗ್ಗೆ 9 ಗಂಟೆಯಿಂದ ಇವತ್ತು ರಾತ್ರಿ 9 ಗಂಟೆಯವರೆಗೆ ಖಂಡಿತವಾಗಿ ನೀವು ಇರ್ತೀರಿ. ಈ 2 ದಿನದ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ತಾವೆಲ್ಲ ತಮ್ಮ ಉಪಸ್ಥಿತಿ ಅತಿ ಅಗತ್ಯ. ವಿಶೇಷವಾಗಿ ತಮ್ಮೆಲ್ಲರನ್ನು ನಾನು ಒಂದೇ ಮಾತಿನಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತಾ, ಪತ್ರಕರ್ತರು, ಮಾಧ್ಯಮ ಬಂಧುಗಳು, ದೃಶ್ಯ ಮಾಧ್ಯಮದವರು, ಬೇರೆ 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 ಜಗತ್ತಿನ ಬೇರೆ ಬೇರೆ ಬಂಟರ ಸಂಘಟನೆಗಳ ಮುಖಂಡರು, ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು ತಾವೆಲ್ಲ ಉಪಸ್ಥಿತರಿದ್ದೀರಿ. ತಮ್ಮೆಲ್ಲರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತಾ, ಮುಂದಿನ ಕಾರ್ಯಕ್ರಮಕ್ಕೂ ಸಹ ವಿಶೇಷವಾಗಿ ತಮ್ಮೆಲ್ಲರ ಸಹಕಾರವನ್ನು ಯಾಚಿಸಿದ ನನ್ನ ಪ್ರಾಸ್ತಾವಿಕ ನುಡಿಗಳನ್ನು ಮುಕ್ತಾಯಗೊಳಿಸ್ತೀನಿ. ವಂದನೆಗಳು ಅಣ್ಣ. ಒಂದು ಪ್ರಕಟಣೆ, MH03 8623 ಬ್ಲೂ ಫಾರ್ಚೂನರ್ ಕಾರ್ ಸ್ವಲ್ಪ ಉಪದ್ರ ಮಾಡ್ತಾ ಉಂಟು, ಅಲ್ಲಿ ಗೇಟ್ನ ಎದುರು ಉಂಟು, ದಯವಿಟ್ಟು ಅದನ್ನು ತೆರವು ಮಾಡಬೇಕು. ಆತ್ಮೀಯರೇ, ವೇದಿಕೆ ಎಲ್ಲ ಗಣ್ಯರಿಗೆ ಬಹಳ ಪ್ರೀತಿಪೂರ್ವಕವಾಗಿ ಅತಿಥಿ ದೇವೋಭವ ಅನ್ನುವ ನೆಲೆಯಲ್ಲಿ ಸ್ವಾಗತವನ್ನು ಬಯಸಿದ್ದೇವೆ. ನಮಗೆಲ್ಲ ಹೆಮ್ಮೆ, ನಮ್ಮ ವೇದಿಕೆಯಲ್ಲಿ ನಮ್ಮ ರಾಜ್ಯದ ಸನ್ಮಾನ್ಯ ಗೃಹ ಮಂತ್ರಿಗಳ ಉಪಸ್ಥಿತಿ ಇದೆ. ಈ ಘನಸಿರಿ ವೇದಿಕೆಯ ಶೋಭೆಯನ್ನು ಅದು ವೃದ್ಧಿಸಿದೆ. ನಾವು ಬಹಳ ಪ್ರೀತಿಯಿಂದ ಅವರನ್ನು ಈ ಸಭೆಗೆ ಕರೆದಾಗ ಅವರ ಒಪ್ಪಿಗೆಯನ್ನು ಕೊಟ್ಟು ಸಮಯಕ್ಕೆ ಸರಿಯಾಗಿ ಆಗಮಿಸಿದ್ದಾರೆ. ಅವರನ್ನು ಗೌರವಿಸುವುದು ನಮ್ಮ ಧರ್ಮ.
ದಯವಿಟ್ಟು ಅವರು ಸನ್ಮಾನದ ಆಸನವನ್ನು ಸ್ವೀಕರಿಸಬೇಕು. ಬಹಳ ಶುದ್ಧ ಚಾರಿತ್ರ್ಯದ ಒಬ್ಬ ರಾಜಕಾರಣಿ ಎನ್ನುವಂತಹ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ರವರು ಈಗ ಗೃಹ ಮಂತ್ರಿಯಾಗಿ 2015-17 ಅವಧಿಯಲ್ಲಿ ಗೃಹ ಮಂತ್ರಿಯಾಗಿ 18-19 ಅವಧಿಯಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಸದ್ಯ ಗೃಹ ಮಂತ್ರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. 1987ರಲ್ಲಿ ಕೆಪಿಸಿಸಿಯ ಸದಸ್ಯನಾಗಿ ಪ್ರಥಮವಾಗಿ ರಾಜಕೀಯವನ್ನ ಸೇರಿ ಹುದ್ದೆಯನ್ನ ನಿಭಾಯಿಸಿ ನಿರಂತರವಾಗಿ 89ರಲ್ಲಿ 92ರವರೆಗೆ ಜಂಟಿ ಕಾರ್ಯದರ್ಶಿಯಾಗಿ 92ರಿಂದ 97ರಲ್ಲಿ ವರೆಗೆ ಪ್ರಧಾನ ಕಾರ್ಯದರ್ಶಿಯಾಗಿ 97ರಿಂದ 99ರವರೆಗೆ ಉಪಾಧ್ಯಕ್ಷರಾಗಿ 2007-2009ರಲ್ಲಿ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ 2010ರಿಂದ 2018ರವರೆಗೆ ಸುದೀರ್ಘ ಅವಧಿಗೆ ಕೆಪಿಸಿಸಿಯ ಅಧ್ಯಕ್ಷರಾಗಿ ಸೇವೆ ಮಾಡಿದಂಥ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈಗ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಗೃಹ ಮಂತ್ರಿಗಳು. ಒಂದು ದೊಡ್ಡ ಚಪ್ಪಾಳೆಯೊಂದಿಗೆ ಕರ್ನಾಟಕ ರಾಜ್ಯದ ನಮ್ಮ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ವಿಶ್ವ ಬಂಟರ ಸಮ್ಮೇಳನಕ್ಕೆ ಆತ್ಮೀಯ ಸ್ವಾಗತ ಮತ್ತು ಗೌರವ ಸನ್ಮಾನ. ಇಡೀ ಬಂಟ ಸಮುದಾಯಕ್ಕೆ ಬಹಳ ಹೆಮ್ಮೆ ಆಗಿದೆ. ನಿನ್ನೆ ಮುಖ್ಯಮಂತ್ರಿಗಳು ಬಂದಾಗ ನಮ್ಮ ಅಧ್ಯಕ್ಷರು ತಾವು ಎಲ್ಲ ಒಮ್ಮೆ ದಯವಿಟ್ಟು ಎದ್ದು ನಿಂತು ನಮ್ಮ ಒಂದು ಗೌರವವನ್ನ ಬೇಡಿಕೆ ರೂಪದಲ್ಲಿ ಸಲ್ಲಿಸಲಿಕ್ಕಿದೆ. ನಿನ್ನೆ ಮುಖ್ಯಮಂತ್ರಿಗಳೊಂದಿಗೆ ಜಾಗತಿಕ ಬಂಟ ಸಂಘಗಳ ಒಕ್ಕೂಟದ ಅಧ್ಯಕ್ಷರು ಒಂದು ವಿಶೇಷವಾದ ಮನವಿಯನ್ನ ನೀಡಿದರು. ಬಂಟ ಸಮುದಾಯಕ್ಕೆ ನಿಗಮದ ಒಂದು ಸ್ಥಾನಮಾನವನ್ನು ಕೊಡಬೇಕು ಅಂತೇಳಿ ಈ ಬಾರಿಯ ಬಜೆಟ್ನಲ್ಲಿ ಅದನ್ನ ಪ್ರಕಟಿಸ್ತೇನೆ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಮತ್ತೆ ನೆನಪಿಸ್ತೇವೆ ಸರ್, ಇದು ನಾವು ಬಹಳ ಪ್ರೀತಿಯಿಂದ ಬೇಡಿಕೆಯನ್ನು ತಮ್ಮ ಮುಂದೆ ಇಡ್ತಾ ಇದ್ದೇವೆ. 3B ಇಂದ 2Aಗೆ ನಾವು ಬರಬೇಕು. ಹಾಗೆ ಜಾತಿ ಪ್ರಮಾಣ ಪತ್ರದಲ್ಲಿ ಬಂಟ ಯಾನೆ ನಾಟವ ಅನ್ನುವಂತಹ ಪದವನ್ನು ಸೇರಿಸಬೇಕು. ಆ ಪ್ರಣಾಳಿಕೆಯ ಮುಖ್ಯಸ್ಥರು ತಾವು. ಆದ್ದರಿಂದ ತಮ್ಮಲ್ಲಿ ಮಗದೊಮ್ಮೆ ದೊಡ್ಡ ಚಪ್ಪಾಳೆಯೊಂದಿಗೆ ಬಂಟರ ಬೇಡಿಕೆಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಕರ್ನಾಟಕ ರಾಜ್ಯದ ಸನ್ಮಾನ್ಯ ಗೃಹ ಮಂತ್ರಿಯವರ ಪ್ರೀತಿಯ ಹೃದಯಕ್ಕೆ ವಂದನೆಗಳು. ಆತ್ಮೀಯರೇ, ವೇದಿಕೆಡೆ ಶ್ರೀ ರಮಾನಾಥ ರೈಕಲು ಬೆಳ್ಳಿಪಾಡಿ ರಮಾನಾಥ ರೈಕಲು ಬಂಟರಿಗೆ ಮಾತ ಹೆಮ್ಮೆ. ರಾಜಕೀಯ ರಂಗದ ಒರಿ ಬೆಳ್ಳಿ ನಕ್ಷತ್ರ आज सत्ती शासक आदि ಈ ರಾಜ್ಯದ ಬೇತೆ ಬೇತೆ ಜವಾಬ್ದಾರಿದ ಮಂತ್ರಿಗಳಾದ ಸೇವೆ ಮಾಡ್ತಾರೆ. ಸಜ್ಜನ ನೇರ ನಡೆನುಡಿತ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಒರಿ ಮಂತ್ರಿ ಆದ ಇಡೀ ಬಂಟರಿಗೆ ಬಾರಿ ಮಲ್ಲ ಸೇವೆನೆ ಕೊಡುಗೆಯನ್ನು ಕೊಡ್ತಾರೆ. ನಾನು ಆತ್ಮೀಯವಾದ ವಿನಂತಿ ಮಾಡ್ಕೊ ಐಕಳ ಹರೀಶ್ ಶೆಟ್ಟಡ ಶ್ರೀ ಬಿ ರಮಾನಾಥ ರೈಕಲೇ ಗೌರವ ಮಲ್ಪರೆ. ಬೆಳ್ಳಿಪಾಡಿ ರಮಾನಾಥ ರೈ ಅವರಿಗೆ ಜಾಗತಿಕ ಬಂಟ ಸಂಘಗಳ ಒಕ್ಕೂಟದ ವಿಶ್ವ ಬಂಟರ ಸಮ್ಮೇಳನದಲ್ಲಿ ವಿಶೇಷವಾದಂತಹ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ಆತ್ಮೀಯರೇ, ವೇದಿಕೆಯಲ್ಲಿ ಶ್ರೀ ಮಂಜುನಾಥ ಭಂಡಾರಿಯವರ ಉಪಸ್ಥಿತಿ ಇದೆ. ನಮಗೆಲ್ಲ ಗೊತ್ತಿದೆ, ಸಹ್ಯಾದ್ರಿ ಕಾಲೇಜಿನ ಸಂಸ್ಥಾಪಕರು ಮತ್ತು ಅಧ್ಯಕ್ಷರು, ವಿಶೇಷವಾಗಿ ವಿದ್ಯಾಸೇವೆಯೊಂದಿಗೆ ರಾಜಕೀಯ ನೇತಾರರಾಗಿ ಈಗ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಮಂಜುನಾಥ ಭಂಡಾರಿ ಅವರಿಗೆ ಆತ್ಮೀಯ ಸ್ವಾಗತ. ಹಾಗೆ ಮಿಥುನ್ ರೈಕ್ಲೆ ಅಣ್ಣ, ಮಿಥುನ್ ರೈಕ್ಲೆ ನಮ್ಮ ಜೊತೆ ಯುವ ರಾಜಕೀಯ ನೇತಾರೆ, ನಮ್ಮೊಟ್ಟಿಗೂ ಈ ರಾಜಕೀಯ ನಮ್ಮ ಜಾಗತಿಕ ಭಟ್ಟ ಸಂಘದೊಟ್ಟಿಗೂ ಬಾರಿ ಪ್ರೀತಿ ಸಹಕಾರ ಮಾಡ್ತಿನ ಮಿಥುನ್ ರೈಕ್ಲೆಗೆ ಒಂದು ಆತ್ಮೀಯ ಸ್ವಾಗತ. ಒಂದು ಮಲ್ಲ
ಚಪ್ಪಾಳಿದ ಗೌರವವನ್ನು ಸಂದಾಯ ಮಲ್ಪರಿಗೆ ಉತ್ತರೋತ್ತರ ರಾಜಕೀಯ ಭವಿಷ್ಯ ಪ್ರಾಪ್ತಿಯ ಪಡೆದೆ ನಮ್ಮ ಹಾರೈಕೆ ಮಲ್ಪ ನಮ್ಮೊಟ್ಟಿಗೂ ಗುರು ಕಿರಣ ಉಲ್ಲೇರು ಬಾರಿ ಸ್ಫುರದ್ರೂಪಿ ಬಂಟೆ ಒಟ್ಟುಡೆ ಬಂಧುಗಳೇ, ಮಹಾದಾನಿ ಕನ್ಯಾನ ಸದಾಶಿವ ಶೆಟ್ಟಿಯವರು, ಆನಂದ್ ಶೆಟ್ಟಿ ತೋನ್ಸೆಯವರು, ಪ್ರವೀಣ್ ಭೋಜ ಶೆಟ್ಟಿಯವರು, ಪ್ರವೀಣ್ ಶೆಟ್ಟಿ ವಕ್ವಾಡಿಯವರು, ಅರವಿಂದ್ ಶೆಟ್ಟಿಯವರು, ಹೀಗೆ ನಮ್ಮೆಲ್ಲ ಮಹಾದಾನಿಗಳ ಉಪಸ್ಥಿತಿ ವೇದಿಕೆಯಲ್ಲಿದೆ. ಶಶಿಧರ್ ಶೆಟ್ಟಿ ಬರೋಡ, ರಾಜೇಶ್ ಶೆಟ್ಟಿ ರಾಕ್ಷಿ ಬಿಲ್ಡರ್ಸ್ನ CMD ಎಲ್ಲ ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರೆಲ್ಲ ನಮ್ಮ ಮನೆಯವರು, ಜಾಗತಿಕ ಬಂಟ ಸಂಘಗಳ ಒಕ್ಕೂಟದ ಮನೆಯವರು. ಹಾಗಾಗಿ ಅವರ ಎಲ್ಲ ಗೌರವವನ್ನ ಮಾಡ್ತೇವೆ. ಅದರ ಮೊದಲು ನಾವು ನೇರವಾಗಿ ಗೃಹ ಮಂತ್ರಿಯವರ ಮಾತಿನಾಚೆ ಹೋಗ್ತೇವೆ. ಕೊರಂಗರಪಾಡಿ ಪ್ರಕಾಶ್ ಶೆಟ್ಟಿ ಅವರ ಉಪಸ್ಥಿತಿ ಎಲ್ಲರನ್ನ ನಾವು ಗೌರವಿಸ್ತೇವೆ. ಸರ್, ನಾನು ನೇರವಾಗಿ ಸನ್ಮಾನ್ಯ ಗೃಹ ಮಂತ್ರಿಯವರು ಡಾಕ್ಟರ್ G. ಪರಮೇಶ್ವರ್ ಅವರ ಮುಖ್ಯ ಅತಿಥಿಗಳ ಮಾತು. ಎಲ್ಲರಿಗೂ ನಮಸ್ಕಾರ. ನಿದ್ದೆ ಮಾಡ್ದಂಗೆ ಕಾಣಿಸುತ್ತಲ್ಲ. ಫೆಡರೇಷನ್ ಆಫ್ ವರ್ಲ್ಡ್ ಬಂಟ್ಸ್ ಅಸೋಸಿಯೇಷನ್ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ವಿಶ್ವ ಬಂಟರ ಸಮ್ಮೇಳನ 2023 ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ತಮ್ಮೆಲ್ಲರ ಅಚ್ಚುಮೆಚ್ಚಿನ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರು, ಆತ್ಮೀಯರು ಆಗಿರ್ತಕ್ಕಂಥ ಶ್ರೀ ಐಕಾಳ ಹರೀಶ್ ಶೆಟ್ಟಿ ಅವರೇ, ಕೊಡುಗೈ ದಾನಿ, ತಮ್ಮೆಲ್ಲರ ಅಚ್ಚುಮೆಚ್ಚಿನ ಶ್ರೀ ಕನ್ಯಾನ ಸದಾಶಿವ ಶೆಟ್ಟಿ ಅವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಪ್ರಕಾಶ್ ಶೆಟ್ಟಿ ಅವರೇ, ಆನಂದ್ ಶೆಟ್ಟಿ ಅವರೇ, ಪ್ರವೀಣ್ ಭೋಜ ಶೆಟ್ಟಿ ಅವರೇ, ಶಶಿಧರ ಶೆಟ್ಟಿ ಬರೋಡಾ ಅವರೇ, ರಾಜೇಶ್ ಶೆಟ್ಟಿ ಅವರೇ, KD ಶೆಟ್ಟಿ ಅವರೇ, ನನ್ನ ಅತ್ಯಂತ ಆತ್ಮೀಯ ಸ್ನೇಹಿತ, ಅನೇಕ ಬಾರಿ ಸಚಿವರಾಗಿ, ಶಾಸಕರಾಗಿ ಇಡೀ ಕರ್ನಾಟಕದಲ್ಲಿ ಹೆಸರು ಮಾಡಿರ್ತಕ್ಕಂಥ ಸನ್ಮಾನ್ಯ ರಮಾನಾಥ್ ರೈ ಅವರೇ, ಭವಿಷ್ಯದ ನಾಯಕನಾಗಿ ತಯಾರಾಗ್ತಾ ಇರ್ತಕ್ಕಂಥ ನನ್ನ ಗೆಳೆಯ ಮಿಥುನ್ ಶೆಟ್ಟಿ ಅವರೇ, ಮತ್ತು ಪ್ರಸ್ತುತ ವಿಧಾನ ಪರಿಷತ್ತಿನ ಗೌರವಾನ್ವಿತ ಸದಸ್ಯರಾಗಿರ್ತಕ್ಕಂಥ ಆತ್ಮೀಯ ಗೆಳೆಯ ಸನ್ಮಾನ್ಯ ಮಂಜುನಾಥ್ ಅವರೇ, ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಎಲ್ಲ ಶೆಟ್ರೆ, ಮತ್ತೆ ಎಲ್ಲ ಶೆಟ್ರೆ ಇದ್ದಾರೆ, ಬೇರೆ ಯಾರೂ ಇಲ್ಲೇ ಇಲ್ಲ. ಯಾರಿಗೆ ಹೇಳಿದ್ರು ಶೆಟ್ರೆ. ಹಾಗಾಗಿ ದಯಮಾಡಿ ಕ್ಷಮಿಸಬೇಕು. ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಎಲ್ಲ ಶೆಟ್ರೆ ಸಹೋದರಿಯರೇ, ಆ ಭಾಗದಲ್ಲಿ ಕುಳಿತಿರೋರು ಶೆಟ್ರೆ ಜಾಸ್ತಿ ಇದ್ದಾರೆ. ಆದ್ರಿಂದ ಎಲ್ಲ ಶೆಟ್ರೆ ಮತ್ತು ಆಹ್ವಾನಿತರೆ, ತಾಯಂದಿರೆ, ಮಾಧ್ಯಮದ ಸ್ನೇಹಿತರೆ, ಬಹಳ ಸಂತೋಷದಿಂದ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ.
ನನ್ನ ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ ರಮಾನಾಥ್ ರೈ ಅವರು ಮತ್ತು ಮಿಥುನ್ ರೈ ಅವರು ನನಗೆ ಈ ಕಾರ್ಯಕ್ರಮಕ್ಕೆ ಬರಲೇಬೇಕು, ಮಂಜುನಾಥ್ ಅವರು ಕೂಡ ಬರಲೇಬೇಕು ಅಂತೇಳಿ ನನಗೆ ಒತ್ತಾಯ ಮಾಡಿದರು. ಭಂಡಾರಿಯವರು, ನಾನು ಅವರ ಮಾತುಗಳಿಗೆ ನಾನು ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ, ಅಂದರೆ ಈ ವಿಷಯದಲ್ಲಿ ಮಾತ್ರ. ಹಾಗಾಗಿ ನಾನು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ತಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ನನ್ನ ಮಾತುಗಳನ್ನು ಆರಂಭ ಮಾಡೋದಕ್ಕೆ ಮುಂಚೆ ಈ ಶ್ರೀ ಕ್ಷೇತ್ರದಲ್ಲಿ ನೆಲೆಸಿರ್ತಕ್ಕಂಥ ಆ ಕೃಷ್ಣ ಪರಮಾತ್ಮನಿಗೆ ಒಂದು ನಮಸ್ಕಾರ ಹಾಕ್ಬಿಡ್ತೇನೆ. ಯಾಕೆಂದ್ರೆ ಇಲ್ಲಿ ಬಂದು ಕೂಡ ಕೃಷ್ಣನಿಗೆ ನಮಸ್ಕಾರ ಮಾಡಲಿಲ್ಲ ಅಂತ ಟೀಕೆ ಮಾಡೋರು ಇದ್ದಾರೆ. ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮನಿಗೆ ನನ್ನ ಹೃದಯಪೂರ್ವಕವಾದ ನಮನಗಳನ್ನು ಸಲ್ಲಿಸ್ತಾ, ಇವತ್ತು ಬಂಟರ ಸಮುದಾಯದ ಬಗ್ಗೆ ನಾನು ಏನು ಹೇಳೋದಕ್ಕೆ ಹೋಗಲಿ. ನಮ್ಮಲ್ಲಿ ಒಂದು ಗಾದೆ ಹೇಳುತ್ತಾರೆ, ಹಾಡು ಮುಟ್ಟದ ಸೊಪ್ಪಿಲ್ಲ, ಬಂಟರು ಮುಟ್ಟದ ಕ್ಷೇತ್ರವಿಲ್ಲ. ಯಾವ ಕ್ಷೇತ್ರ ಆದರೂ ತಗೊಳ್ಳಿ ನೀವು. ಹಾಗೆ ನೋಡ್ತಾ ಇದ್ದೆ ನಾನು, ಕೈಗಾರಿಕೋದ್ಯಮಿಗಳು ಅಂತ ಪರಿಚಯ ಮಾಡಿದ್ರು, ಕಲೆಯಲ್ಲಿ ಇದ್ದಾರೆ ಅಂತ ಪರಿಚಯ ಮಾಡಿದ್ರು, ಬ್ಯಾಂಕ್ ಕಟ್ಟಿದ್ದಾರೆ ಅಂತೇಳಿ ಪರಿಚಯ ಮಾಡಿದ್ರು, ಪಿಕ್ಚರ್ನಲ್ಲಿ ಎಲ್ಲ ನೋಡಿ ಅವರು ಕಲೆಯಲ್ಲಿ ಫಿಲ್ಮ್ ಫೀಲ್ಡ್ನಲ್ಲಿ ಬಹಳ ದೊಡ್ಡ ದೊಡ್ಡ ಹೆಸರು ಮಾಡಿದ್ದಾರೆ ಅನ್ನೋದನ್ನ ಪರಿಚಯ ಮಾಡಿದ್ರು, ಪಾಲಿಟಿಕ್ಸ್ನಲ್ಲಿರೋರನ್ನ ಪರಿಚಯ ಮಾಡಿದ್ರು, ಕೃಷಿಯಲ್ಲಿರೋರನ್ನ ಪರಿಚಯ ಮಾಡಿದ್ರು, ಹಾಸ್ಪಿಟಾಲಿಟಿ ಇರೋರನ್ನ ಪರಿಚಯ ಮಾಡಿದ್ರು. ಹಾಗಾಗಿ ಯಾವ ಕ್ಷೇತ್ರವನ್ನು ಕೂಡ ಬಂಟರು ಮುಟ್ಟಿಲ್ಲ ಅನ್ನೋದು ಸತ್ಯ ಆಗಿದೆ ಇವತ್ತಿನ ದಿವಸದಲ್ಲಿ. ಬಂಟರು ಬಹಳ ಸಹನಶೀಲರು, ಅಗಾಧವಾದ ತಾಳ್ಮೆಯನ್ನು ಇಟ್ಟಿರ್ತಕ್ಕಂಥವ್ರು, ಅಷ್ಟೇ ಧೈರ್ಯವಂತರು. ಇವತ್ತೇನೋ ನನಗೆ ತೊಂದರೆ ಆಯಿತು ಅಂತ ಹೇಳಿ ಹಿಂದೆ ಹೋಗುವಂಥ ಪ್ರವೃತ್ತಿ ಮನಸ್ಸು ಇಲ್ಲ. ನಾನು ಮುಂದೆ ಹೋಗಲೇಬೇಕು ಅಂತೇಳಿ ಧೈರ್ಯದಿಂದ ಮುನ್ನುಗ್ಗುವಂಥ ವ್ಯಕ್ತಿತ್ವ ಬಂಟರಲ್ಲಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಬಹುಶಃ ಆ ಕಾರಣಕ್ಕಾಗಿ ಇವತ್ತು ಇಡೀ ವಿಶ್ವದಲ್ಲಿ 200ಕ್ಕೂ ಹೆಚ್ಚು ಸಂಘಗಳನ್ನು ಯಾವುದಾದ್ರೂ ಸಮುದಾಯ ಈ ಕರ್ನಾಟಕದಲ್ಲಿ, ಭಾರತದಲ್ಲಿ ಕಟ್ಟಿದ್ರೆ ಅದು ಬಂಟರು ಮಾತ್ರ ಕಟ್ಟಿದ್ದಾರೆ. ನಾನು ಅತಿಶಯೋಕ್ತಿಯಾಗಿ ಮಾತನಾಡ್ತಿಲ್ಲ ಅಥವಾ ನಿಮ್ಮನ್ನ ಮೆಚ್ಚಿಸಬೇಕು ಅಂತೇಳಿ ನಾನು ಮಾತನಾಡ್ತಾ ಇಲ್ಲ. ಇವತ್ತು ಯಾವುದೇ ರಾಷ್ಟ್ರಕ್ಕೆ, ಅದರಲ್ಲೂ ವಿಶೇಷವಾಗಿ ಕೊಲ್ಲಿ ರಾಷ್ಟ್ರಗಳಿಗೆ ಹೋದ್ರೆ, ನಾನು ಮೊನ್ನೆ ತಾನೇ ನಮ್ಮ ಮಿಥುನ್ ರೈ ಅವರ ಆಹ್ವಾನದ ಮೇಲೆ ಬಹ್ರೈನಿಗೆ ಹೋಗಿದ್ದೆ. ಅಲ್ಲಿ ಕನ್ನಡ ಸಂಘದ ಉದ್ಘಾಟನೆ, ಕನ್ನಡ ಸಂಘದಲ್ಲಿ ನಮ್ಮ ಇಲ್ಲಿನ ನಾಯಕರಾಗಿರ್ತಕ್ಕಂಥ ರೊನಾಲ್ಡ್ ಕೊಲಾಸ್ ಅವರು ಒಂದು ಭಾಗ ಕಟ್ಟಿಸಿಕೊಟ್ಟಿದ್ದಾರೆ ಅಂತೇಳಿ ಅದನ್ನು ನನ್ನ ಕಡೆ ಉದ್ಘಾಟನೆ ಮಾಡಿಸ್ಬೇಕು ಅಂತ ಕರೆದಿದ್ರು. ನಾನು ಅಲ್ಲಿ ಹೋದೆ. ಉದ್ಘಾಟನೆ ಮಾಡೋದಕ್ಕೆ ಹೋದರೆ ಕನ್ನಡದಲ್ಲಿ ತಾನೇ ಮಾತಾಡಬೇಕು. ಅಲ್ಲಿ ಎಲ್ಲ ತುಳು ಮಾತಾಡ್ತಾ ಇದ್ದಾರೆ. ನಾನು ಹೇಳಿದೆ, ಏನು ಮಾರಾಯರೆ ನೀವು ಇಲ್ಲಿ ಬಂದು ಇಲ್ಲಿ ಮತ್ತೆ ತುಳು ಮಾತಾಡ್ತೀರಿ, ಕನ್ನಡ ಸಂಘ ಅಂತ ಹೇಳಿ ಕರೆದಿದ್ದೀರಲ್ಲ ಅಂತ. ಇಲ್ಲ ಅದು ಹಾಗೆ ಅಂತ. ಅಲ್ಲಿ ನೋಡಿದರೆ ಎಲ್ಲರೂ ಬಂಟ್ರೆ, ಎಲ್ಲ ಶೆಟ್ರೆ, ತಿರ್ಗಾ ಹೇಳಿದರೆ ಎಲ್ಲ ಶೆಟ್ರುಗಳೇ. ಎಷ್ಟು ಸಂತೋಷ ಆಗುತ್ತೆ. ನೀವೆಲ್ಲ ಸಾಧನೆಯನ್ನು ಮಾಡಿರ್ತಕ್ಕಂಥವ್ರು. ಈ ರಾಜ್ಯಕ್ಕೆ, ಈ ದಕ್ಷಿಣ ಕನ್ನಡ ಜಿಲ್ಲೆಗೆ, ವಿಶೇಷವಾಗಿ ನಮ್ಮ ದೇಶಕ್ಕೆ ಹೆಸರನ್ನ, ಕೀರ್ತಿಯನ್ನು ತಂದಿರ್ತಕ್ಕಂಥವ್ರು ನೀವು. ಎಷ್ಟು ಹೊಗಳಿದ್ರೂ ಕೂಡ ಸಾಕಾಗೋದಿಲ್ಲ. ಇವತ್ತು ಈ ದೇಶದಲ್ಲಿ
ಪ್ರಪ್ರಥಮ ಬಾರಿಗೆ ಪ್ರೈವೇಟ್ ಬ್ಯಾಂಕಿಂಗ್ ಸಿಸ್ಟಮ್ ಅನ್ನು ಯಾರಾದರೂ ಮಾಡಿದರೆ, ಈ ದೇಶದಲ್ಲಿ ಬ್ಯಾಂಕಿಂಗ್ ಸಿಸ್ಟಮ್ ಅನ್ನು ಕಟ್ಟಿದ್ರೆ ಅದು ಬಂಟ ಸಮುದಾಯದವರು ಅನ್ನೋದನ್ನು ಮರಿಬೇಡಿ ನೀವು. ಈ ದೇಶದಲ್ಲಿ ಯಾರಾದರೂ ಕೂಡ ಆರ್ಥಿಕ ವ್ಯವಸ್ಥೆಗೆ ಅನೇಕ ರೀತಿಯಲ್ಲಿ ಕಾಣಿಕೆಯನ್ನು ಕೊಟ್ಟಿರೋರು ಯಾರಾದರೂ ಇಲ್ಲಿ ನಾನು ಉನ್ನತ ಶಿಕ್ಷಣ ಸಚಿವನಾಗಿ ಸುಮಾರು 20 ವರ್ಷದ ಹಿಂದೆ ಇದ್ದೆ. ಆ ಸಂದರ್ಭದಲ್ಲಿ ನಾನು ಮಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಒಂದು ಮಾತು ಹೇಳಿದೆ. ಫ್ಯೂಚರ್ ವಿ ಆರ್ ಗೋಯಿಂಗ್ ಟು ಡಿಕ್ಲೇರ್ ದಕ್ಷಿಣ ಕನ್ನಡ ಜಿಲ್ಲೆ ಆಸ್ ದಿ ಮಂಗಳೂರು ಆಸ್ ದಿ ಸೆಕೆಂಡ್ ಸಿಟಿ ಆಫ್ ಕರ್ನಾಟಕ. ಇವತ್ತು ನೋಡಿ ಎಷ್ಟು ವೇಗವಾಗಿ ಬೆಳೀತಾ ಇದೆ ಅಂತ. ಈ ದೇಶದಲ್ಲಿ 5 ಪೋರ್ಟ್ಗಳಲ್ಲಿ ಮಂಗಳೂರು ಬಂದರು ಕೂಡ ಒಂದು. ಅನೇಕ ರೀತಿಯಲ್ಲಿ ಬಹಳ ದೊಡ್ಡ ಪ್ರಮಾಣಕ್ಕೆ ಇಲ್ಲಿ ಉದ್ಯಮ ನಡೀತಾ ಇದೆ. ಇನ್ನೂ ಹೆಚ್ಚು ನಡಿಬೇಕಾಗಿದೆ. ನಾನು ಪ್ರಣಾಳಿಕೆ ಸಮಿತಿಯ ಅಧ್ಯಕ್ಷನನ್ನಾಗಿ ಮಾಡಿದರು ನನಗೆ ನಮ್ಮ ಪಕ್ಷದವರು. ಮ್ಯಾನಿಫೆಸ್ಟೋ ಕಮಿಟಿಯ ಚೇರ್ಮನ್. ಮ್ಯಾನಿಫೆಸ್ಟೋ ಬರೆಯೋ ಸಂದರ್ಭದಲ್ಲಿ ನಾನು ಎಲ್ಲ ಜಿಲ್ಲೆಗಳಿಗೂ ಹೋಗಿ ಆ ಜಿಲ್ಲೆಗಳ ಸಮಸ್ಯೆಗಳನ್ನು ಅರ್ಥ ಮಾಡಿ ಆನಂತರ ಮ್ಯಾನಿಫೆಸ್ಟೋ ಬರಿಬೇಕು ಅಂತ ದಕ್ಷಿಣ ಕನ್ನಡ ಜಿಲ್ಲೆಗೂ ಬಂದೆ ನಾನು. ಭಾಳಷ್ಟು ಜನರನ್ನು, ವಿವಿಧ ಸಮುದಾಯಗಳನ್ನು, ಕೈಗಾರಿಕೋದ್ಯಮಿಗಳನ್ನು, ಬೇರೆ ಬೇರೆ ಸಮಾಜದ ಮುಖಂಡರುಗಳನ್ನೆಲ್ಲ ಭೇಟಿ ಮಾಡಿದೆ ನಾನು. ಆ ಸಂದರ್ಭದಲ್ಲಿ ನನಗೆ ಒಂದು ಮಾತು ಬಂತು. ಫೆಡರೇಷನ್ ಆಫ್ ಚೇಂಬರ್ ಆಫ್ ಕಾಮರ್ಸ್ನವ್ರ ಜೊತೆ ಚರ್ಚೆ ಮಾಡುವಾಗ, ಮಂಗಳೂರಿನಲ್ಲಿ ಯಾಕೆ ನಾವು ಗೋಲ್ಡ್ ಅಂಡ್ ಡೈಮಂಡ್ ಸೋಕ್ ಮಾಡಬಾರ್ದು ಅಂಥೇಳಿ ಚರ್ಚೆ ಆಯಿತು. ಅದನ್ನೇ ನಾನು ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಹಾಕಿದ್ದೇನೆ. ಯಾರಾದರೂ ಉದ್ಯಮಿಗಳು, ಯಾಕೆಂದರೆ ದುಡ್ಡಿರೋರು ಭಾಳ ಜನ ಇದ್ದೀರಿ ನೀವು, ಯಾರಾದರೂ ಕೂಡ ಈ ಐಡಿಯಾನ ಕೊಂಡ್ಕೊಳ್ಬೋದು. ನನಗೇನು ದುಡ್ಡು ಕೊಡಬೇಡಿ, ನೀವು ಫ್ರೀಯಾಗಿ ಕೊಡ್ತೀನಿ. ಐಡಿಯಾ ಈಸ್ ಫ್ರೀ. ಇಲ್ಲಿ ನಾವು ಸರ್ಕಾರ, ನಮ್ಮ DC ಅವರು ಕೂತಿದ್ದಾರೆ, ನಮ್ಮ SP ಅವರು ಕೂತಿದ್ದಾರೆ, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇದೆ. ನಾವು ನಿಮಗೆ ಜಾಗ ಕೊಡ್ತೇವೆ. ಯಾರಾದರೂ ಕೂಡ ಬಂಡವಾಳವನ್ನು ಹಾಕಿ ನಮ್ಮ ಸಹಕಾರವನ್ನು, ಸರ್ಕಾರದ ಸಹಕಾರ ಉಪಯೋಗ ಮಾಡಿ ಇಲ್ಲಿ ಒಂದು ಗೋಲ್ಡ್ ಸೋಕ್ ಪ್ರಾರಂಭ ಮಾಡಿದರೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಅದನ್ನು ತಾವು ಯೋಚನೆ ಮಾಡಬೇಕು. ಇನ್ನೊಂದು ಮಾತನ್ನು ಇವತ್ತು ನಾನು ಈ ಸಂದರ್ಭದಲ್ಲಿ ಹೇಳಲೇಬೇಕಾಗಿದೆ. ಮಂಗಳೂರು ಇನ್ನೂ ವೇಗವಾಗಿ ಬೆಳಿಬೇಕು ಅಂತಾದರೆ ಬೆಂಗಳೂರು ಕಾರಿಡಾರ್ ಮಾಡಬೇಕು ಅಂತೇಳಿ ಈಗ ತಾನೇ ನಮ್ಮ ಗೆಳೆಯ ಮಿಥುನ್ ರಾಯ್ ನನಗೆ ಸಲಹೆಯನ್ನು ಕೊಟ್ಟಿದ್ದಾರೆ. ನಾನು ಅದಕ್ಕೆ ಅವರನ್ನು ಭವಿಷ್ಯದ ನಾಯಕ ಅಂತ ಹೇಳಿದೆ. ನಾನು ಸುಮ್ಮನೆ ಹೇಳಲಿಲ್ಲ.
ಇವತ್ತಲ್ಲ ನಾಳೆ ಅದು ಆಗಲೇಬೇಕು, ಆಗುತ್ತೆ ಎನ್ನುವ ವಿಶ್ವಾಸ ನನಗಿದೆ. ಮ್ಯಾಂಗ್ಳೂರು ಕಾರಿಡಾರ್ ಆಯಿತು ಅಂತ ಹೇಳಿದ್ರೆ ನೀವು 3:30 ಗಂಟೆಗೆ ನೀವು ಬೆಂಗಳೂರಿಗೆ ಹೋಗ್ತೀರಿ, ಬೆಂಗಳೂರಿಂದ 3:30 ಗಂಟೆಗೆ ವಾಪಸ್ ಬರ್ತೀರಿ. ಬೆಳಗ್ಗೆ ಹೋಗಿ ಸಾಯಂಕಾಲ ಬರ್ಬೋದು. ಹೌದಲ್ಲ ಮಿಥುನ್? ಅದೇ ತಾನೇ ನಿಮ್ಮದು ಐಡಿಯಾ, ನೀವು ಹೋಗಿ ವಾಪಸ್ ಬರ್ಬೋದು ಅಂತ. ಸ್ನೇಹಿತರೆ, ನಾವು ಬಹಳ ವೇಗವಾಗಿ ಹೋಗಬೇಕಾಗ್ತದೆ. ಆ ವೇಗ ನಿಮ್ಮಿಂದ ಮಾತ್ರ ಸಾಧ್ಯ. ಪ್ರತಿಯೊಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ನಿಮ್ಮಿಂದ ಮಾತ್ರ ಸಾಧ್ಯ ಅನ್ನುವಂಥದ್ದು ಅರಿವು ನನಗಿದೆ. ಅದಕ್ಕಾಗಿ ಈ ವಿಷಯಗಳನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ದೇನೆ. ನಿನ್ನೆ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದಾರೆ. ಉದ್ಘಾಟನೆ ಮಾಡುವಾಗ ಅವರು ಪ್ರಕಟಣೆ ಮಾಡಿದ್ದಾರೆ, ನಾವು ಬಂಟರ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡ್ತೇವೆ ಅಂತ ಹೇಳಿ ಬಜೆಟ್ನಲ್ಲಿ ಘೋಷಣೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಇಲ್ಲಿ ಚರ್ಚೆ ಮಾಡೋದಕ್ಕೆ ಬಂದಂಥ ಸಂದರ್ಭದಲ್ಲಿ ಯಾರೂ ನಮಗೆ ಆ ವಿಷಯವನ್ನು ಹೇಳಲಿಲ್ಲ, ಯಾರೂ ಬೇಡಿಕೆಯನ್ನು ಇಡಲಿಲ್ಲ. ಆದರೆ ಮಂಜುನಾಥ್ ಭಂಡಾರಿಯವರು ನಾವು ಪ್ರಕಟಣೆ ಮಾಡುವಂಥ ಸಂದರ್ಭದಲ್ಲಿ ಬಹುಶಃ ಇಲ್ಲಿಯೇ ಉಡುಪಿಯಲ್ಲೇ ಕಾರ್ಯಕ್ರಮದಲ್ಲಿ ನೀವು ಹೇಳಲೇಬೇಕು ಅಂತೇಳಿ ಒತ್ತಾಯ ಮಾಡಿದರು. ನಮ್ಮ ಅಂದಿನ ಜನರಲ್ ಸೆಕ್ರೆಟರಿಯವರು ಸುರ್ಜಿವಾಲಾ ಅವರು ಒಪ್ಪೋದಕ್ಕೆ ತಯಾರಿರಲಿಲ್ಲ. ಆದರೂ ಕೂಡ ಮಂಜುನಾಥ್ ಭಂಡಾರಿಯವರು ಅದನ್ನು ಹೇಳಲೇಬೇಕು, ನೀವು ಒತ್ತಾಯಪೂರ್ವಕವಾಗಿ ಅದನ್ನು ಮಾಡೋದು ಬಿಡೋದು ಆಮೇಲೆ ನೋಡೋಣ, ಹೇಳಿ ನೀವು ಅಂತೇಳಿ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಅದನ್ನು ಹೇಳಿಸಿದ್ದಾರೆ. ಇವತ್ತು ನಾವು ಕೊಟ್ಟ ಮಾತಿನಂತೆ ನಡೆಯುತ್ತೇವೆ. ಪ್ರಣಾಳಿಕೆಯನ್ನು ನಾವು ಬರೆದ ನಂತರ ಎಲ್ಲವನ್ನು ನಾವು 5 ವರ್ಷದಲ್ಲಿ ಸಂಪೂರ್ಣವಾಗಿ ಅನುಷ್ಠಾನ ಮಾಡ್ತೇವೆ ಅಂತೇಳಿ ಮಾನ್ಯ ಸಿದ್ದರಾಮಯ್ಯನವರು ಅನೇಕ ಬಾರಿ ಹೇಳಿದ್ದಾರೆ. ಹಿಂದೆ 13ರಿಂದ 18ರವರೆಗೆ 160 ಭರವಸೆಯಲ್ಲಿ 159 ಭರವಸೆಯನ್ನು ನಾವು ಈಡೇರಿಸಿದ್ದೋ. ಈ ಬಾರಿಯೂ ಕೂಡ ನಾವು ಕೊಟ್ಟಿರ್ತಕ್ಕಂಥ ಮಾತಿನಂತೆ ನಡ್ಕೊಳ್ತೇವೆ ಅಂತಕ್ಕಂಥ ಮಾತನ್ನು ಈ ತುಂಬಿದ ಸಭೆಯಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಸ್ನೇಹಿತರೆ, ಭಾರತದ ದೃಷ್ಟಿ ಬದಲಾಗಿದೆ. ನಾನು ಮೊನ್ನೆ ಅಮೆರಿಕ ದೇಶಕ್ಕೆ ನಾನು ಬಹ್ರೈನಿಗೆ ಹೋದವನು, ಮುಂದೆ ಅಮೆರಿಕಕ್ಕೆ ಹೋದೆ, ಹಾಗೆ ಒಂದು 10 ದಿವಸ. ಇನ್ನೊಬ್ಬರು ಶೆಟ್ರು ಬಂದರು, ಋಷಭ್ ಅವ್ರಿಗೆ ಇನ್ನೊಬ್ಬರು ಶೆಟ್ರು ಬಂದರು. ತಮ್ಮೆಲ್ಲರ ಪರವಾಗಿ ನಮ್ಮ ಆತ್ಮೀಯ ಸ್ನೇಹಿತರು ಮತ್ತು ಚಲನಚಿತ್ರ ನಟರಾದಂಥ ರಿಷಬ್ ಶೆಟ್ಟಿ ಅವರಿಗೆ ಆಹ್ವಾನವನ್ನು ಮಾಡ್ತಾ ಇದ್ದೇನೆ. ಭಾರತವನ್ನು ಪ್ರಪಂಚದ ದೃಷ್ಟಿಕೋನದಲ್ಲಿ ನೋಡೋದಕ್ಕೆ ಶುರುವಾಗಿದೆ. ಇಂಡಿಯಾ ಈಸ್ ಕನ್ಸಿಡರ್ಡ್ ಆಸ್ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಇನ್ ದಿ ವರ್ಲ್ಡ್. India is going to be the second fastest economy in the world. ಅಷ್ಟು ಹೇಳಿದ ಮೇಲೆ ನಾವು ಹೇಗಿರಬೇಕು? ಭಾರತೀಯರನ್ನ ನೋಡುವ ದೃಷ್ಟಿಕೋನವೇ ಪ್ರಪಂಚದಲ್ಲಿ ಬದಲಾಗಿದೆ. ಅದಕ್ಕೆ ನೀವು ಕೂಡ ಕಾರಣರಾಗಿದ್ದೀರಿ, ನಾನು ಹೇಳೋದಿಲ್ಲ. ಇವತ್ತು ಆ ಅವಕಾಶವನ್ನು ನಾವೆಲ್ಲರೂ ಕೂಡ ಉಪಯೋಗಿಸ್ಕೊಳ್ಬೇಕಾಗಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ಬಹಳಷ್ಟು ದೊಡ್ಡ ಸಾಧನೆಯನ್ನು ಮಾಡಿರ್ತಕ್ಕಂಥ ಈ ಜಿಲ್ಲೆ ಪ್ರಪ್ರಥಮವಾಗಿ ಇಡೀ ದೇಶದಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನು ಮಾಡಿ ಇಡೀ ವಿಶ್ವಕ್ಕೆ ತೋರಿಸಿಕೊಟ್ಟಂಥ ಉದಾಹರಣೆ ಇಲ್ಲಿಂದ ಪ್ರಾರಂಭ ಆಗಿದೆ. ನಾವೇನಾದರೂ ಇವತ್ತು ಫಾಸ್ಟೆಸ್ಟ್ ಎಕಾನಮಿ ಅಂತ ಕೀರ್ತಿಯನ್ನು ತಗೊಂಡಿದ್ರೆ ಅದು ನಾವು ಶಿಕ್ಷಣದಲ್ಲಿ ಮಕ್ಕಳಿಗೆ ಕೊಟ್ಟಂಥ ಶಿಕ್ಷಣ
ಜೊತೆಯಾಗಿ ಉದ್ಯಮ ಇವತ್ತು ನಮ್ಮನ್ನು ಕೈ ಹಿಡಿದಿದೆ ಅನ್ನೋದನ್ನು ಭಾಳ ಸಂತೋಷದಿಂದ ನಾನು ಹೇಳೋದಕ್ಕೆ ಬಯಸ್ತೇನೆ. ಹಾಗಾಗಿ ಆ ಅವಕಾಶಗಳನ್ನು ನಾವು ಉಪಯೋಗ ಮಾಡಿಕೊಳ್ಬೇಕು. ತಮ್ಮ ಮಕ್ಕಳನ್ನು ಉದ್ಯಮದ ಜೊತೆಯಾಗಿ ಶಿಕ್ಷಣಕ್ಕೆ ಕಳಿಸ್ಕೊಡ್ಬೇಕು ಅನ್ನುವಂಥ ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ತಮಗೆ ಮಾಡಿಕೊಳ್ಳೋದಕ್ಕೆ ಬಯಸ್ತೇನೆ. ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ, ನಮ್ಮ ಅಧ್ಯಕ್ಷರಾದ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಭಾಳ ಪರಿಣಾಮಕಾರಿಯಾಗಿ ಈ ರಾಜ್ಯವನ್ನು ಮೊದಲನೆಯ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತೇಳಿ ಶ್ರಮಿಸ್ತಾ ಇದ್ದೇವೆ. ಸನ್ಮಾನ್ಯ SM ಕೃಷ್ಣ ಅವರ ಕಾಲಕ್ಕೆ ಕರ್ನಾಟಕ ರಾಷ್ಟ್ರದಲ್ಲಿ ಮೊದಲನೆಯ ಸ್ಥಾನದಲ್ಲಿತ್ತು. ಅಭಿವೃದ್ಧಿಯ ದಾರಿಯಲ್ಲಿ ನಾವು ಮೊದಲನೆಯ ಸ್ಥಾನದಲ್ಲಿದ್ದೋ. ಇವತ್ತು ಕೂಡ ನಾವು ಮೊದಲನೇ ಸ್ಥಾನಕ್ಕೆ ಹೋಗಬೇಕು ಅಂತೇಳಿ ನಾವೆಲ್ಲರೂ ಕೂಡ ಪಣ ತೊಟ್ಟಿದ್ದೇವೆ. ಅದರಂತೆ ಕೆಲಸ ಮಾಡಬೇಕು ಅಂತೇಳಿ ಹೊರಟಿದ್ದೇವೆ. ನಾನು ಪ್ರಣಾಳಿಕೆಯನ್ನು ಮಾಡುವಾಗ 2 ಅಂಶಗಳನ್ನು ಬರೆದಿದ್ದೇನೆ. ಒಂದು, ಕುವೆಂಪು ಅವರ ಮಾತಿನಂತೆ ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು. ಎಲ್ಲರೂ ಸಮಾನತೆಯಿಂದ ಬಾಳ್ತಕ್ಕಂಥ ಅವಕಾಶಗಳನ್ನು, ಪರಿಸರವನ್ನು ನಿರ್ಮಾಣ ಮಾಡಬೇಕು. ಅದು ಕರ್ನಾಟಕ ಆಗಬೇಕು. ಮತ್ತೆ ಎರಡನೇದು, ಜನಪರವಾದ ಸರ್ಕಾರವನ್ನು ಕೊಡಬೇಕು. ಯಾರು ಬಡವರಿದ್ದಾರೆ ಅವರು ಕೂಡ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು. ನಮ್ಮಲ್ಲಿರ್ತಕ್ಕಂಥ ಬಡತನದ ರೇಖೆ ಕೆಳಗೆ ಇರ್ತಕ್ಕಂಥ ಜನರನ್ನು ಮೇಲೆತ್ತುವಂಥ ಕೆಲಸ ನಾವು ಮಾಡಬೇಕಾಗ್ತದೆ ಎನ್ನುವ ಅರಿವು ನಮಗೆಲ್ಲರಿಗೂ ಕೂಡ ಇದೆ. ಆ ದೃಷ್ಟಿಯಲ್ಲಿ ತಮ್ಮ ಸಹಕಾರವನ್ನು ಸರ್ಕಾರ ಬಯಸ್ತದೆ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಹಾಗಾಗಿ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳದೆ, ಅನೇಕ ಕಾರ್ಯಕ್ರಮಗಳಿದ್ದಾವೆ. ಬಹಳ ಸುಂದರವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಿ. ಬಹಳ ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇದು ಒಂದು ಇತಿಹಾಸ. ಈ ಇತಿಹಾಸವನ್ನು ನಾವೆಲ್ಲರೂ ಕಣ್ಣಲ್ಲಿ ನೋಡಿ ಸಂತೋಷ ಪಡ್ತಕ್ಕಂಥದ್ದು. ಆ ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಆಹ್ವಾನ ಮಾಡಿದ್ದೀರಿ. ನಾನು ತುಂಬು ಹೃದಯದಿಂದ ಈ ಸಮಿತಿಯ ಅಧ್ಯಕ್ಷರಿಗೆ, ಪದಾಧಿಕಾರಿಗಳಿಗೆ, ತಮ್ಮೆಲ್ಲರಿಗೂ ಕೂಡ ನಾನು ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ, ನನಗೆ ಕೊಟ್ಟಂಥ ಅವಕಾಶದಲ್ಲಿ 2 ಮಾತನಾಡಿದ್ದೇನೆ. ಏನಾದರೂ ತಪ್ಪಿದರೆ ದಯಮಾಡಿ ಕ್ಷಮಿಸಿ ಅಂತೇಳಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಹಳ ಸ್ಫೂರ್ತಿಯ ನಲ್ನುಡಿಯನ್ನಾಡಿದಂಥ ಗೃಹ ಮಂತ್ರಿಯವರಿಗೆ ಮತ್ತೊಮ್ಮೆ ಒಂದು ದೊಡ್ಡ ಚಪ್ಪಾಳೆ ಬೇಕು. ಆತ್ಮೀಯರೇ, ಭಾರತ ದೇಶ ಕ್ಷಿಪ್ರವಾಗಿ ಬೆಳೀತಾ ಇದೆ. ಅದು ನಂಬರ್ 1 ಸ್ಥಾನ, ಪ್ರಥಮ ಸ್ಥಾನಕ್ಕೆ ತಲುಪಲಿ ನಮ್ಮೊಂದು ಹಾರೈಕೆ ಇರಲಿ. ಬೋಲೋ ಭಾರತ್ ಮಾತಾ ಕಿ. ರಾಜಕೀಯವಾಗಿ, ಸಾಂಸ್ಕೃತಿಕವಾಗಿ, ವಿದ್ಯಾಕ್ಷೇತ್ರದಲ್ಲಿ, ಕ್ರೀಡಾ ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ, ಎಲ್ಲ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರು ನಮ್ಮ ಸಾಧಕರಿದ್ದಾರೆ. ಅವರಿಗೆ ಸನ್ಮಾನ ಕಾರ್ಯಕ್ರಮ ಗೃಹ ಮಂತ್ರಿಗಳ ಉಪಸ್ಥಿತಿಯಲ್ಲಿ ಪ್ರಥಮವಾಗಿ ಡಾಕ್ಟರ್ ಎ ಸದಾನಂದ ಶೆಟ್ಟಿ ಅವರಿಗೆ ಅವರ ಸನ್ಮಾನ ಪತ್ರವನ್ನು ವಾಚಿಸಬೇಕು. ಎಂಟು ನೃತ್ಯ ಕಾರ್ಯಕ್ರಮಗಳು ಬಾಕಿ ಉಳಿದಿದೆ. ಮಕ್ಕಳು ಮೇಕಪ್ ಮಾಡಿಕೊಂಡು, ಕಾಸ್ಟ್ಯೂಮ್ ಹಾಕ್ಕೊಂಡು ಅಲ್ಲಿ ಒಳಗಿದ್ದಾರೆ. ಕಾರ್ಯಕ್ರಮವನ್ನು ವೇಗ ಮಾಡ್ತೇವೆ. ದಯವಿಟ್ಟು ಎಲ್ಲ ಅತಿಥಿಗಳು ನಮ್ಮೊಂದಿಗೆ ಸಹಕರಿಸಬೇಕು ಅಂತೇಳಿ ನಾನು ವಿನಂತಿಸ್ತೇನೆ. ತುಳುನಾಡಿನ ನಮ್ಮೆಲ್ಲರ ನೆಚ್ಚಿನ ಆರಾಧ್ಯ ದೈವವನ್ನು ವಿಶ್ವಮಟ್ಟಕ್ಕೆ ಪರಿಚಯಿಸಿದಂಥ ನಾಯಕ, ಕಾಂತಾರ ಖ್ಯಾತಿಯ ರಿಷಬ್ ಶೆಟ್ಟಿ ಅವರಿಗೆ ಆತ್ಮೀಯ ಸ್ವಾಗತ. ಸನ್ಮಾನ ಪತ್ರ ವಾಚನ.
ಎಲ್ಲಿಗೂ ನಮಸ್ಕಾರ. ನಮ್ಮೆಲ್ಲರ ಪ್ರೀತಿಯ ಸದಣ್ಣನಾಗಿರುವ ತಾವು ಏರಿರುವ ಎತ್ತರ, ಸಾಧಿಸಿರುವ ಸಾಧನೆ ಬಂಟ ಸಮುದಾಯಕ್ಕೊಂದು ಹೆಮ್ಮೆ ಹಾಗೂ ಮಾದರಿ. ಶಿಕ್ಷಣ, ಹೋಟೆಲು, ಕ್ರೀಡೆ ಮುಂತಾದ ಹಲವಾರು ರಂಗಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಯಶಸ್ವಿಯಾಗಿರುವ ತಮ್ಮ ಸಂಘಟನಾ ಕೌಶಲ್ಯಕ್ಕೆ ಈ ಹಿಂದಿನ ಸಾಕಷ್ಟು ಅದ್ಧೂರಿ ಕಾರ್ಯಕ್ರಮಗಳು ಸಾಕ್ಷಿಯಾಗಿದ್ದು, ತಾವು ಬಂಟ ಸಮುದಾಯದಲ್ಲಿ ಪ್ರಕಾಶಮಾನವಾಗಿ ಬೆಳಗುತ್ತಿರುವ ನಕ್ಷತ್ರ ಎಂದರೆ ತಪ್ಪಾಗಲಾರದು. ಕ್ವಾಲಿಟಿ ಸದಣ್ಣ ಎಂದೇ ಚಿರಪರಿತರಾಗಿರುವ ಅತ್ತೂರು ಸದಾನಂದ ಶೆಟ್ಟಿಯವರೇ ತಾವು ಹುಟ್ಟಿದ ಮನೆತನದ ಪ್ರತಿಷ್ಠೆಯನ್ನು ತಮ್ಮ ನಡೆ ನುಡಿಯಿಂದ ಹೆಚ್ಚಿಸಿಕೊಂಡೇ ಬದುಕುತ್ತಿರುವವರು. ಶ್ರೀದೇವಿ ಎಜುಕೇಷನ್ ಟ್ರಸ್ಟ್ ಹಾಗೂ ಇಂಟರ್ನ್ಯಾಷನಲ್ ಬಂಡ್ಸ್ ವೆಲ್ಫೇರ್ ಟ್ರಸ್ಟ್ನ ಚೇರ್ಮನ್ ಆಗಿ, ಮಂಗಳೂರಿನ ಸ್ಪೋರ್ಟ್ಸ್ ಪ್ರೊಮೋಟರ್ಸ್ ಕ್ಲಬ್ನ ಅಧ್ಯಕ್ಷರಾಗಿ, ಕ್ವಾಲಿಟಿ ಗ್ರೂಪ್ ಆಫ್ ಹೋಟೆಲ್ನ ಮಾಲಕರಾಗಿ, ಅಸಂಖ್ಯಾತ ಕುಟುಂಬಗಳಿಗೆ ಉದ್ಯೋಗದಾತರಾಗಿರುವ ತಾವು ಕೊಡುಗೈ ದಾನಿಯೂ ಆಗಿದ್ದೀರಿ. ಸದ್ಯ ಪ್ರಸ್ತುತ ವರ್ಷದಲ್ಲಿ ಶಿವಮೊಗ್ಗ ಪ್ರತಿಷ್ಠಿತ ಕುವೆಂಪು ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟರೇಟ್ ಪದವಿ ತಮಗೆ ಬಂದಿರುವಂತಹದ್ದು ಬಹಳಷ್ಟು ಸಂತೋಷವನ್ನು ಕೊಡುವ ವಿಚಾರ. ತಮ್ಮನ್ನು ಸನ್ಮಾನಿಸಿ ಗೌರವಿಸಲು ನಾವು ಅತೀವ ಹೆಮ್ಮೆ ಪಡ್ತಾ ಇದ್ದೇವೆ. ತಮಗೆ ಭಗವಂತನು ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸಲಿ. ತಮ್ಮ ಸಾಧನೆ, ಸಮಾಜ ಸೇವೆ ಇನ್ನಷ್ಟು ಪ್ರಕಾಶಮಾನವಾಗಲಿ ಎಂದು ಹಾರೈಸ್ತಾ ಇದ್ದೇವೆ. ಡಾಕ್ಟರ್ ಸುಧಾಶ್ ಶೆಟ್ಟಿ ಅವರಿಗೆ ವಂದನೆಗಳು. ನಮ್ಮ ಮಹಾ ನಿರ್ದೇಶಕರು ಬಂಜಾರ ಪ್ರಕಾಶ್ ಶೆಟ್ಟಿ ದಂಪತಿಲು ದಯಮಂತ್ ಸನ್ಮಾನ ಪೀಠನು ಅಲಂಕಾರ ಮಲ್ಪೊಡು ಪಣದಿಯಾನು ಭಿನ್ನೈ ತೊಂದುಲೆ ಗಣ್ಯರ್ನ ಸಮ್ಮುಕೊಡು ಅರೆಗಿತ್ತೆ ತಮ್ಮನದ ಮಾನಾದಿಗೆ ನಡಪಡು ಆಯ್ತಾ ಸನ್ಮಾನ ಪತ್ರನು ವಾಚನ ಮಲ್ಪೇರು ನೀತಾ ರಾಜೇಶ್ ಶೆಟ್ಟಿ. ಸನ್ಮಾನ ಪತ್ರ ಓದು ನಾವು ದಯದೀದು ವೇದಿಕೆದ ಬಲತ ಬಗಡು ಬತ್ತು ಅಂತೋಡು ಅತನ ತೀರ್ತು ಓದುಂಡಲ್ಲ ತೀರ್ಥಗಳೊಂದು ಓದುಂಡಲ್ಲ. ಗೌರವಾನ್ವಿತ ಪ್ರಕಾಶ್ ಶೆಟ್ಟಿ ಅವರೇ, ಸುಸಂಸ್ಕೃತ ಪ್ರತಿಷ್ಠಿತ ಕುಟುಂಬದ ಜೊತೆಗೆ ಸಾಧನೆ, ಆಟ, ಬಡತನ ಎಂದು ಶಾಪವಾಗದು ಎಂಬುದನ್ನು ಕೃತಿಯಲ್ಲಿ ತೋರಿಸಿದವರು ನೀವು. ಆ ಮೂಲಕ ಬಡವರಲ್ಲಿ ಹೊಸ ಕನಸು ಮೂಡಿಸಲು ಬದುಕಿನಲ್ಲಿ ಆಶಾಭಾವನೆ ಮೂಡುವಂತೆ ಮಾಡಿದವರು. ಉಡುಪಿಯ ಕೊರಂಕ್ರಪಾಡಿ ಪ್ರತಿಷ್ಠಿತ ಸುಸಂಸ್ಕೃತ ಬಡ ಕುಟುಂಬದಲ್ಲಿ ಜನಿಸಿರುವ ತಾವು ಕಠಿಣ ಪರಿಶ್ರಮದ ಮೂಲಕ ಏರಿದ ಎತ್ತರ, ಸಾಧಿಸಿದ ಸಾಧನೆ ನಮಗೆಲ್ಲರಿಗೂ ಮಾದರಿಯಾಗಿದೆ. ಆರಂಭದಲ್ಲಿ ಕುಟುಂಬದ ನಿರ್ವಹಣೆಯಲ್ಲಿ ಎತ್ತವರ ಕೈಯನ್ನು ಗಟ್ಟಿಗೊಳಿಸುವ ಪ್ರಯತ್ನದಲ್ಲಿ ಉದ್ಯೋಗ ಅರಿಸಿ ಬೇರೆ ಬೇರೆ ಕಡೆ ಹೋಗಿ ನಿಯತ್ತಿನಿಂದ ದುಡಿದು ಬಳಿಕ ಸ್ವಂತ ಪರಿಶ್ರಮ ಮತ್ತು ಬುದ್ಧಿವಂತಿಕೆಯಿಂದ ಸ್ವಂತ ಹೋಟೆಲ್ ಉದ್ಯಮ ಆರಂಭಿಸಿದಿರಿ. ಪ್ರಸ್ತುತ ಅದುವೇ MRG ಗ್ರೂಪ್ ಎಂಬ ದೈತ್ಯ ಸಂಸ್ಥೆಯಾಗಿ ದೇಶ ಮಟ್ಟದಲ್ಲಿ ಖ್ಯಾತಿಯಾಗಿದ್ದು ಸುಮಾರು 1,000ಕ್ಕೂ ಮಿಕ್ಕಿದ ಮಂದಿಗೆ ಉದ್ಯೋಗದಾತರಾಗಿರುವುದು ಹೆಮ್ಮೆಯ ಸಂಗತಿ. ತಮ್ಮ ಬಾಲ್ಯದ ಬಡತನ, ಮಾನವೀಯ ಗುಣ ತಮ್ಮನ್ನು ಸಮಾಜದ ಸೇವೆಯತ್ತ ಸೆಳೆಯುತ್ತಿದ್ದು ಅದು ತಮ್ಮಿಂದ ಲಕ್ಷಾಂತರ ಕುಟುಂಬಕ್ಕೆ ಬೇರೆ ಬೇರೆ ರೀತಿಯಲ್ಲಿ ದೊಡ್ಡ ಪ್ರಮಾಣದ ಸಹಾಯ ಮಾಡುತ್ತಿದೆ. ಎಷ್ಟು ಎತ್ತರಕ್ಕೆ ಏರಿದರೂ ರಾಷ್ಟ್ರ ಮಟ್ಟದ ಗಣ್ಯರಾಗಿದ್ದರೂ ತಾವು ಸಾಗಿ ಬಂದ ದಾರಿಯನ್ನು ಮರೆಯದಿರುವುದು ನಿಮ್ಮ ವ್ಯಕ್ತಿತ್ವವು ಶ್ರೀಮಂತವಾಗಿರುವುದರ ಸಂಕೇತ. ಬಡವರನ್ನು ಕಂಡಾಗ ನಿಮ್ಮ ಮನಸ್ಸು ಮಿಡಿಯುವುದು ಕೂಡ ಇದರ ಲಕ್ಷಣವೇ ಆಗಿದೆ. ನಿಮ್ಮ ಈ ಎಲ್ಲ ಗಣನೀಯ ಸೇವೆಯನ್ನು ಪರಿಗಣಿಸಿ 2019ನೇ ಸಾಲಿನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಬೆಸ್ಟ್ ಪರ್ಫಾರ್ಮೆನ್ಸ್ ಇನ್ ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ಅವಾರ್ಡ್, ಬಂಡ್ ಸಂಘದಿಂದ ಸಾಧಕ ಪ್ರಶಸ್ತಿ 2020, ಕೆಂಪೇಗೌಡ ಅಂತಾರಾಷ್ಟ್ರೀಯ ಪ್ರಶಸ್ತಿ ಮುಂತಾದ ಅಸಂಖ್ಯಾತ ಪ್ರತಿಷ್ಠಿತ ಪ್ರಶಸ್ತಿಗಳು ನಿಮ್ಮನ್ನು ಅರಸಿ ಬಂದು ಅಲಂಕರಿಸಿವೆ. ಬೆಂಗಳೂರಿನ ಬಂಟರ ಸಂಘವು ನಿಮ್ಮ ಸಾಧನೆಯ ಪಥವನ್ನು ಸಮಾಜಕ್ಕೆ ತಿಳಿಸಲು ದಾರಿದೀಪ ಎಂಬ ಕೃತಿಯನ್ನೇ ಹೊರತಂದಿರುವುದು ವಿಶೇಷ. ನಿಮ್ಮಂಥ ಅತಿ ಅಪರೂಪದ ಸಾಧಕರನ್ನು ಈ ವೇದಿಕೆಯಲ್ಲಿ ಅಭಿನಂದಿಸಿ ಸನ್ಮಾನಿಸಲು ನಮಗೆ ಅತೀವ ಹೆಮ್ಮೆ ಆಗುತ್ತಿದೆ. ತಮ್ಮಿಂದ ಇನ್ನಷ್ಟು ಸಾಧನೆ, ಸಮಾಜ ಸೇವೆ ಅರ್ಹರಿಗೆ ಸಲ್ಲಲಿ. ನಿಮಗೆ ಭಗವಂತನು ಆರೋಗ್ಯ ಭಾಗ್ಯವನ್ನು ದಯಪಾಲಿಸಲಿ ಎಂಬುದು ನಮ್ಮೆಲ್ಲರ ಆರೈಕೆ. ಧನ್ಯವಾದಗಳು. ಸನ್ಮಾನ ಪತ್ರ ವಾಚಿಸಿದಂತಹ ನೀತಾ ಶೆಟ್ಟಿ ಅವರಿಗೆ ವಂದನೆಗಳು. ನಮ್ಮ ಮುಂದಿನ ಸನ್ಮಾನಿತರು ಮುಂಬೈ ಬಂಟರ ಸಂಘದ ಅಧ್ಯಕ್ಷರಾದಂತಹ ಚಂದ್ರಹಾಸ್ ಶೆಟ್ಟಿ ಹಾಗೂ ಅವರ ಧರ್ಮಪತ್ನಿ ಸುಬ್ಬಲಕ್ಷ್ಮಿ ಇವರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವರ ಸನ್ಮಾನ ಪತ್ರ ವಾಚನ ಮಾಡ್ತಾರೆ ಕವಿತಾ ಪಕ್ಕಳ.
ಗೌರವಾನ್ವಿತ ಚಂದ್ರರಾಜ್ ಶೆಟ್ಟಿ ಅವರೇ, ಎಳವೆ ವಯಸ್ಸಿನಲ್ಲಿಯೇ ಹೋಟೆಲ್ ಉದ್ಯಮದಂತಹ ಗುರುತರ ಜವಾಬ್ದಾರಿ ನಿರ್ವಹಿಸುವ ಅನಿವಾರ್ಯತೆ ತಮ್ಮಲ್ಲಿ ನಾಯಕತ್ವದ ಗುಣವನ್ನು ಬೆಳೆಸಿತು. ಮುಂಬೈ ಜೋಗೇಶ್ವರಿಯ ಎಜೆ ಕಾಲೇಜಿನಲ್ಲಿ ಓದುತ್ತಿರುವಾಗ ಅಲ್ಲಿ ವಿದ್ಯಾರ್ಥಿ ನಾಯಕರಾಗಿ ಮತ್ತೊಮ್ಮೆ ತಮ್ಮ ಸಾಮರ್ಥ್ಯವನ್ನು ತೋರ್ಪಡಿಸಿದಿರಿ. ಮುಂಬಯಿಯ ಪ್ರತಿಷ್ಠಿತ ಇಂಡಿಯನ್ ಹೋಟೆಲ್ ಆ್ಯಂಡ್ ರೆಸ್ಟೋರೆಂಟ್ ಅಸೋಸಿಯೇಷನ್ನ ಉಪಾಧ್ಯಕ್ಷರಾಗಿ, ಅಧ್ಯಕ್ಷರಾಗಿ ಹಾಗೂ ಬೆಳ್ಳಿ ಹಬ್ಬ ಸಮಿತಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದೀರಿ ಎಂಬುದು ಉಲ್ಲೇಖನೀಯ. ಮುಂಬೈ ಬಂಟರ ಸಂಘದಲ್ಲೂ ಹಲವಾರು ಪ್ರಮುಖ ಜವಾಬ್ದಾರಿಗಳನ್ನು ನಿರ್ವಹಿಸಿ ಸಂಘವನ್ನು ದೊಡ್ಡ ಮಟ್ಟಕ್ಕೆ ಬೆಳೆಸಿದ್ದೀರಿ. ಮುಂಬಯಿಯ ಪ್ರಮುಖ ನಗರಗಳಲ್ಲಿ ಮಹಾರಾಜ್ ಗ್ರೂಪ್ ಆಫ್ ರೆಸ್ಟೋರೆಂಟ್ಗಳನ್ನು ನಡೆಸುತ್ತಿರುವ ಶ್ರೀಮಾತಾ ಹೋಟೆಲ್ ಪ್ರೈವೇಟ್ ಲಿಮಿಟೆಡ್ನ ಆಡಳಿತ ನಿರ್ದೇಶಕರಾಗಿ ತಾವು ಸದಾನಂದ ವೆಜ್ ರೆಸ್ಟೋರೆಂಟನ್ನು 25 ವರ್ಷಗಳ ಕಾಲ ಯಶಸ್ವಿಯಾಗಿ ಮುನ್ನಡೆಸಿದ ಸಾಧಕರು. ಪಡುಬಿದ್ರೆಯ ಕೋಟ್ರಿಯಾರ್ಡ್ ಪ್ರಾಜೆಕ್ಟ್ನ ಮೂಲಕ ವ್ಯಾಪಕ ಶ್ಲಾಘನೆಗೆ ಪಾತ್ರರಾಗಿದ್ದೀರಿ. ಕಳತ್ತೂರು ಕರಿಯ ಜಯಶೆಟ್ಟಿ ಹಾಗೂ ಎರ್ಮಾಲು ತೆಂಕ ಪೆರಾಡಿ ಮನೆ ಬೇಬಿ ಕೆ ಶೆಟ್ಟಿ ದಂಪತಿಯ ಹಿರಿಯ ಪುತ್ರರಾದ ತಾವು ಮಾಡಿದ ಸಾಧನೆ, ನಿರ್ವಹಿಸಿದ ಜವಾಬ್ದಾರಿಗಳನ್ನು ಗುರುತಿಸಿ ಗೌರವಪೂರ್ವಕವಾಗಿ ಸನ್ಮಾನಿಸುತ್ತಿದ್ದೇವೆ. ವಂದನೆಗಳು. ನಮ್ಮ ಜೊತೆ ಚಂದ್ರಿಕಾ ಹರೀಶ್ ಶೆಟ್ಟಿ ಅವರಿದ್ದಾರೆ, ದಯವಿಟ್ಟು ವೇದಿಕೆ ಬರಬೇಕು. ಬಲಕ್ಕೆ ಅಂಜನೆ ಪುಣೆ ಬಂಟ್ ಸಂಘದ ಉಪಾಧ್ಯಕ್ಷರು ಚಂದ್ರರಾಜ್ ಶೆಟ್ಟಿ, ನಮ್ಮ ಪ್ಯಾಟ್ರೋನ್ ಮೆಂಬರ್ ಚಂದ್ರರಾಜ್ ಅಣ್ಣ ವೇದಿಕೆ ಬನ್ನಿ. ಸನ್ಮಾನ ಪತ್ರ ವಾಚಿಸಿದಂತಹ ಕವಿತಾ ಪಕ್ಕಳ ಇವರಿಗೆ ಮನದಾಳದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ನಮ್ಮ ಮುಂದಿನ ಸನ್ಮಾನಿತರು ನಮ್ಮ ಮಹಾನಿರ್ದೇಶಕರಾದಂತಹ ವಕ್ವಾಡಿ ಪ್ರವೀಣ್ ಶೆಟ್ಟಿ ಹಾಗೂ ಅವರ ಧರ್ಮಪತ್ನಿ ರೂಪಾಲಿ ಮತ್ತು ಮಗಳು ಪ್ರಾಕ್ಷಿ. ದಯವಿಟ್ಟು ಸನ್ಮಾನ ಪೀಠ ಏರುವಂತೆ ಪ್ರಾರ್ಥನೆ. ಇವರ ಸನ್ಮಾನ ಪತ್ರವನ್ನು ವಾಚನ ಮಾಡಲಿದ್ದಾರೆ ಡಾಕ್ಟರ್ ಸುಧಾರಾಣಿ ಶೆಟ್ಟಿ. ಗೌರವಾನ್ವಿತ ವಕ್ವಾಡಿ ಪ್ರವೀಣ್ ಶೆಟ್ಟಿಯವರೇ, ದೂರದ ದುಬಾಯಲ್ಲಿ ಬಂಟರ ಸಾಧನೆಯನ್ನು ಸಾಕ್ಷಾತ್ಕರಿಸುತ್ತಿರುವ ತಾವು ಉದ್ಯಮ ರಂಗದಲ್ಲಿ ಏರಿದ ಎತ್ತರ, ಸಾಧಿಸಿರುವ ಸಾಧನೆ ಗಮನಾರ್ಹ. ಫಾರ್ಚೂನ್ ಗ್ರೂಪ್ ಆಫ್ ಹೋಟೆಲ್ಸ್ ಮೂಲಕ ಭಾರತ ಮತ್ತು ದುಬೈಯಲ್ಲಿ ವಿಲಾಸಿ ಹೋಟೆಲುಗಳನ್ನು ನಡೆಸುತ್ತಿರುವ ತಮ್ಮ ಸಾಧನೆಗಾಗಿ 2021ರಲ್ಲಿ ಅರ್ಹವಾಗಿಯೇ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಂದಿರುವುದು ಹೆಮ್ಮೆಯ ಸಂಗತಿ. ಉದ್ಯಮ ರಂಗದಲ್ಲಿ ತೊಡಗಿಸಿಕೊಂಡಿರುವ ನೀವು ಫಾರ್ಚೂನ್ ಗ್ರೂಪ್ ಆಫ್ ಹೋಟೆಲ್ಸ್ ಎಂಬ ದೈತ್ಯ ಸಂಸ್ಥೆಯ ಮುಖ್ಯಸ್ಥರಾಗಿದ್ದೀರಿ. ಸುಮಾರು 2000 ಮಂದಿಗೆ ಉದ್ಯೋಗದಾತರಾಗಿರುವ ತಾವು ತಮ್ಮ ಆಡಳಿತ ಕೌಶಲದಿಂದ ಸಂಸ್ಥೆಯು ದಿನದಿಂದ ದಿನಕ್ಕೆ ಪ್ರಗತಿ ಪಥದಲ್ಲಿ ಮುನ್ನಡೆಯುತ್ತಿದೆ. ವಿದೇಶದಲ್ಲಿರುವ ಕನ್ನಡಿಗರ ಸಮಸ್ಯೆಗಳಿಗೂ ಸ್ಪಂದಿಸುತ್ತಿರುವ ತಾವು ಇಲ್ಲಿನ ಕಲಾ ತಂಡಗಳಿಗೂ ಆಶ್ರಯದಾತರಾಗಿರುವುದು ತಮ್ಮ ಸಹಕಾರಿ ಮನೋಭಾವಕ್ಕೆ ಸಾಕ್ಷಿ. ತಮ್ಮ ಉದ್ಯಮ ರಂಗದ ಸಾಧನೆ, ಸಾಮಾಜಿಕ ಸೇವೆ ಮುಂತಾದವುಗಳನ್ನು ಪ್ರಮುಖ ವೇದಿಕೆಗಳಲ್ಲಿ ಪ್ರತಿಷ್ಠಿತ ಪ್ರಶಸ್ತಿ ಗೌರವಗಳ ಮೂಲಕ ಗುರುತಿಸಲಾಗಿರುವುದು ತಮ್ಮ ಘನತೆಯನ್ನು ಮತ್ತಷ್ಟು ಹೆಚ್ಚಿಸಿದೆ. ಅವುಗಳಲ್ಲಿ 2018ರಲ್ಲಿ ಇಂಟರ್ನ್ಯಾಷನಲ್ ಶಾಂತಿ ಪ್ರಶಸ್ತಿ, 2017ರಲ್ಲಿ ಕಿರೀಟ ಪ್ರಶಸ್ತಿ, ಹೈದರಾಬಾದಿನಲ್ಲಿ ನಡೆದಿದ್ದ ಸೌತ್ ಇಂಡಿಯಾ ಟ್ರಾವೆಲ್ ಅವಾರ್ಡ್ ಕಾರ್ಯಕ್ರಮದಲ್ಲಿ ಓವರ್ಸೀಸ್ ಅಂಬಾಸಿಡರ್ ಆಫ್ ಇಂಡಿಯಾ ಪ್ರಶಸ್ತಿ, 2009ರಲ್ಲಿ ಕುವೆಂಪು ವಿಶ್ವಮಾನ್ಯ ಪ್ರಶಸ್ತಿ ಮುಂತಾದವು ಈ ಸಾಲಿನಲ್ಲಿ ಪ್ರಮುಖ ಸಾಲಿನಲ್ಲಿ ನಿಲ್ಲುವವು. ರೂಪಾಲಿ ಶೆಟ್ಟಿ ಅವರನ್ನು ವಿವಾಹವಾಗಿರುವ ತಾವು ಪ್ರಾಚಿ ಶೆಟ್ಟಿ ಮತ್ತು ಪರಂ ಶೆಟ್ಟಿ ಎಂಬಿಬ್ಬರು ಮಕ್ಕಳನ್ನು ಹೊಂದಿದ್ದು, ಹಿರಿಯ ಪುತ್ರಿ ಫೈನಾನ್ಸ್ ಮತ್ತು ಇಂಟರ್ನ್ಯಾಷನಲ್ ಹೋಟೆಲ್ ಮ್ಯಾನೇಜ್ಮೆಂಟ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಪ್ರಸ್ತುತ ಫಾರ್ಚೂನ್ ಗ್ರೂಪ್ಸ್ನಲ್ಲಿ ಫೈನಾನ್ಸ್ ಡೈರೆಕ್ಟರ್ ಆಗಿದ್ದಾರೆ. ತಮ್ಮಂಥ ಸಾಧಕನನ್ನು ಈ ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸಲು ಅತೀವ ಹೆಮ್ಮೆಯಾಗುತ್ತಿದೆ. ತಾವು ಉದ್ಯಮ ರಂಗದಲ್ಲಿ ಇನ್ನಷ್ಟು ಎತ್ತರಕ್ಕೇರಿ ಭವಿಷ್ಯದಲ್ಲಿ ಮತ್ತಷ್ಟು ಸಾಧನೆ ಮಾಡುವಂತಾಗಲಿ ಎಂದು ಹಾರೈಸುತ್ತಿದ್ದೇವೆ. ಸೊಲ್ಮೆಲು ಡಾಕ್ಟರ್ ಸುಧಾರಾಣಿ ಶೆಟ್ಟಿ ಮೇರೆಗೆ ನಮ್ಮ ದುಂಬುದ ತಮ್ಮನದ ಮಣ್ಣಿನ ಏರಲೆರು ಯಕ್ಷಲೋಕುಡು ಮೆನ್ಕು ನಂಚಿನ ತಾರೆ ಶ್ರೀಯುತ ಸತೀಶ್ ಶೆಟ್ಟಿ ಪಟ್ಲ ಅಂಚನೆ ಅರ್ನ ಧರ್ಮಪತ್ನಿ ನಿರ್ಮಿತಾ ಶೆಟ್ಟಿ ದಂಪತಿಲು ತಮ್ಮನದ ಮಣೆನಿ ಏರೋಡು ಪಣದ ಯಾನು ಭಿನ್ನೈ ತೊಂದಲೆ ಮೇರ್ನ ಸನ್ಮಾನದ ಪತ್ರನು ಓದುವೆರು ಡಾಕ್ಟರ್ ಮಂಜುಳಾ ಶೆಟ್ಟಿ. ಆತ್ಮೀಯ ಪಟ್ಲ ಸತೀಶ್ ಶೆಟ್ಟಿ ಅವರೇ, ಯಕ್ಷಗಾನಕ್ಕೆ ಹೊಸ ಶೋಭೆಯನ್ನು ತಂದುಕೊಟ್ಟಿರುವ ತಾವು ಯುವ ಸಮುದಾಯವನ್ನು ಈ ಕಲಾಕ್ಷೇತ್ರಕ್ಕೆ ಕರೆತಂದವರು.
ಖ್ಯಾತ ಯಕ್ಷಗಾನ ಕಲಾವಿದ ಹಾಗೂ ಮೃದಂಗಪಟು ಪಟ್ಲಗುತ್ತು ಮಹಾಬಲ ಶೆಟ್ಟಿ ಮತ್ತು ಲಲಿತಾ ಶೆಟ್ಟಿ ದಂಪತಿಯ ಪುತ್ರರಾಗಿ ಜನಿಸಿ ಸಂಗೀತಾಸಕ್ತಿಯನ್ನು ಎಳವೆಯಲ್ಲೇ ಹೊಂದಿ ಶಾಸ್ತ್ರೀಯ ಸಂಗೀತ ಹಾಗೂ ಮೃದಂಗವಾದನವನ್ನು ಅಭ್ಯಸಿಸಿ ಯಕ್ಷಗಾನ ರಂಗಕ್ಕೆ ಪ್ರವೇಶಿಸಿದವರು. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಅನ್ನು ಆರಂಭಿಸಿ ಅಸಂಖ್ಯಾತ ಯಕ್ಷಗಾನ ಕಲಾವಿದರಿಗೆ ಬೆನ್ನೆಲುಬಾದವರು. ಫೌಂಡೇಶನ್ ಮೂಲಕ ಇದುವರೆಗೂ 9.5 ಕೋಟಿ ರೂಪಾಯಿಗೂ ಮಿಕ್ಕಿದ ಸಹಾಯಧನವನ್ನು ಕಲಾವಿದರು ಮತ್ತು ಅವರ ಕುಟುಂಬಕ್ಕಾಗಿ ವಿನಿಯೋಗಿಸಿದ ಶ್ರೀಮಂತ ಮನಸ್ಸಿನವರು. ದೇಶ ವಿದೇಶಗಳಲ್ಲೂ ಪ್ರತಿಷ್ಠಾನದ ಘಟಕಗಳನ್ನು ಸ್ಥಾಪಿಸಿ ಕಾರ್ಯಕ್ಷೇತ್ರವನ್ನು ವಿಶ್ವಾತ್ಮಕ ನೆಲೆಗೆ ವಿಸ್ತರಿಸಿದವರು. ಕೋವಿಡ್ ಸಂದರ್ಭದಲ್ಲೂ ಕಲಾವಿದರಿಗೆ ದೊಡ್ಡ ಮಟ್ಟದಲ್ಲಿ ಸಹಾಯ ಹಸ್ತವನ್ನು ಚಾಚಿದವರು. ಶ್ರೀ ಜ್ಞಾನಶಕ್ತಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ನಾಗಬ್ರಜ ಕ್ಷೇತ್ರ ಪಾವಂಜೆ ಯಕ್ಷಗಾನ ಮೇಳದ ನಿರ್ದೇಶಕ ಹಾಗೂ ಪ್ರಧಾನ ಭಾಗವತರಾಗಿ ದೇಶ ವಿದೇಶದಲ್ಲಿ ಖ್ಯಾತರಾದವರು. ಸಸಿ ಹಿತ್ಲು ಮೇಳದಲ್ಲೂ ಸೇವೆ ಸಲ್ಲಿಸಿದ್ದೀರಿ. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದಶಾವತಾರ ಯಕ್ಷಗಾನ ಮೇಳದಲ್ಲೂ ಸುಮಾರು 19 ವರ್ಷ ಸೇವೆ ಸಲ್ಲಿಸಿದ್ದೀರಿ. ಜೊತೆಗೆ ಬಪ್ಪನಾಡು ಮೇಳ, ಸುಂಕದಕಟ್ಟೆ ಮೇಳ ಹಾಗೂ ಹನುಮಗಿರಿ ಮೇಳಗಳಲ್ಲೂ ಸಾಂದರ್ಭಿಕ ಸೇವೆಯನ್ನು ಸಲ್ಲಿಸಿದವರು. ಕಲಾ ಸಂಪನ್ನತೆ ಹಾಗೂ ಸಾಮಾಜಿಕ ಕಳಕಳಿಯನ್ನು ಗುರುತಿಸಿ ತಮಗೆ ಆರ್ಯಭಟ ಪ್ರಶಸ್ತಿ, ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ, ಮುಲ್ಕಿ ಸುಂದರರಾಮ ಶೆಟ್ಟಿ ಪ್ರಶಸ್ತಿ, ಸ್ವಸ್ತಿ ಸಿರಿ ರಾಜ್ಯ ಪ್ರಶಸ್ತಿ, ಸೃಷ್ಟಿ ಕಲಾಭೂಷಣ, ಕುಂದೇಶ್ವರ ಸನ್ಮಾನ, ಪಂಚದಶ ಯಕ್ಷರಕ್ಷಾ ಪ್ರಶಸ್ತಿ, ಸುವರ್ಣ ರಂಗ ಪ್ರಶಸ್ತಿ, ತುಳು ಸಿನಿಮಾ ರಂಗದ ಉತ್ತಮ ಗಾಯಕ ಪ್ರಶಸ್ತಿ ಮುಂತಾಗಿ ಅನೇಕ ಪ್ರಶಸ್ತಿಗಳು ಸಂದಿವೆ. ಪ್ರಸ್ತುತ ಮಂಗಳೂರಿನಲ್ಲಿ ಪತ್ನಿ ನಿರ್ಮಿತಾ ಶೆಟ್ಟಿ, ಮಕ್ಕಳಾದ ಹೃದಾನ್ ಶೆಟ್ಟಿ ಮತ್ತು ಋತ್ವಿಕಾ ಶೆಟ್ಟಿ ಜೊತೆಗೆ ಸಂತೃಪ್ತ ಸಾಂಸಾರಿಕ ಜೀವನ ನಡೆಸುತ್ತಿರುವ ತಮಗೆ ಭಗವಂತನು ಆಯುರಾರೋಗ್ಯವನ್ನು ದಯಪಾಲಿಸಲಿ, ತಮ್ಮಿಂದ ಕಲಾಮಾತೆಗೆ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಸೇವೆ ಸಲ್ಲಿಸಲಿ ಎಂಬ ಹಾರೈಕೆಯೊಂದಿಗೆ ತಮ್ಮನ್ನು ಈ ಸಮಾರಂಭದಲ್ಲಿ ಗೌರವಿಸಿದ್ದೇವೆ. ಧನ್ಯವಾದಗಳು ಡಾಕ್ಟರ್ ಮಂಜುಳಾ ಶೆಟ್ಟಿ ಅವರಿಗೆ. ಮುಂದಕ್ಕೆ ಪುಣೆ ಬಂಡ್ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ ಸಂತೋಷ್ ಶೆಟ್ಟಿ ಪುಣೆ ಮತ್ತು ದಿವ್ಯಾ ಸಂತೋಷ್ ಶೆಟ್ಟಿ ಇವರು ದಯವಿಟ್ಟು ಸನ್ಮಾನದ ಪೀಠವನ್ನು ಅಲಂಕರಿಸುವಂತೆ ಪ್ರಾರ್ಥನೆ. ಇವರ ಸನ್ಮಾನದ ಪತ್ರವನ್ನು ಓದ್ತಾರೆ ಅಕ್ಷತಾ ನವೀನ್ ಶೆಟ್ಟಿ. ಗೌರವಾನ್ವಿತ ಸಂತೋಷ್ ಶೆಟ್ಟಿ ಇನ್ನ ಕುರ್ಕಿರ್ಬೆಟ್ಟು ಅವರೇ, ಬಂಟ ಸೇನಾಧಿಪತಿ ತಾವು. ಹೌದು, ತಮಗೆ ಪುಣೆ ಬಂಟರ ಸಂಘದಿಂದ ಸಿಕ್ಕಿರುವ ಈ ಬಿರುದಿಗೆ ತಾವು ಮತ್ತಷ್ಟು ಘನತೆ ಹಾಗೂ ಪ್ರತಿಷ್ಠೆಯನ್ನು ತಂದುಕೊಡುವಂತೆ ಸಮಾಜ ಸೇವೆ ಹಾಗೂ ಬಂಟ ಸಮುದಾಯದ ನಾಯಕತ್ವ ವಹಿಸುತ್ತಿರುವುದು ಹೆಮ್ಮೆಯ ಸಂಗತಿ. ಹೆಜಮಾಡಿ ಪಟೇಲ ಮನೆ ದಿವಂಗತ ವಸಂತ ಶೆಟ್ಟಿ ಮತ್ತು ಇನ್ನ ಕುರ್ಕಿರ್ಬಿಟ್ಟು ಬಾಳಿಕೆ ವಿನೋದ್ ಶೆಟ್ಟಿ ದಂಪತಿಯ ಪುತ್ರರಾಗಿ 1968 ಏಪ್ರಿಲ್ 24ರಂದು ಜನಿಸಿರುವ ತಾವು ಬಾಲ್ಯದಿಂದಲೇ ನಾಯಕತ್ವ ಗುಣವನ್ನು ಹೊಂದಿದವರು ಎಂಬುದಕ್ಕೆ ಶಾಲಾ ನಾಯಕರಾಗಿ ಆಯ್ಕೆಯಾಗಿದ್ದುದು ಉತ್ತಮ ಸಾಕ್ಷಿ. ಸಣ್ಣ ಪ್ರಾಯದಲ್ಲೇ ತಂದೆಯನ್ನು ಕಳೆದುಕೊಂಡ ದೊಡ್ಡಪ್ಪನ ಆಶ್ರಯದಲ್ಲಿ ಬೆಳೆದು ಇಂದು ಪುಣೆಯ ಹೋಟೆಲ್ ಉದ್ಯಮದಲ್ಲಿ ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಿರುವ ತಮ್ಮ ಸಾಧನೆ ಮೆಚ್ಚತಕ್ಕದ್ದು. ಬಾಲ್ಯದಿಂದಲೇ ಯಕ್ಷಗಾನ, ಏಕಪತ್ರಾಭಿನಯ, ಭಾಷಣ, ಕ್ರೀಡೆ ಮುಂತಾದ ಬಹುಮುಖ ರಂಗದಲ್ಲಿ ತನ್ನ ಪ್ರತಿಭೆಯನ್ನು ಅನಾವರಣ ಮಾಡುತ್ತಲೇ ಬಂದಿರುವ ತಾವು ಇಂದು ಕಲಾ ಪೋಷಕರಾಗಿ ಕಲಾವಿದರಾಗಿ ನೀಡುತ್ತಿರುವ ಸಹಾಯ ಗಣನೀಯ. ಪದವೀಧರರಾದ ತಾವು ಉದ್ಯಮ ರಂಗದಲ್ಲಿ ಉನ್ನತಿಯನ್ನೇ ಸಾಧಿಸುತ್ತಾ ಮುಂದುವರೆದ ತಾವು ಪ್ರಸ್ತುತ ಕೊರೋನೆಡ್ಜ್ 3 ಸ್ಟಾರ್ ಹೋಟೆಲ್, ಸುಧಾಮ ರೆಸಿಡೆನ್ಸಿ, ಸ್ವಾಗತ್, ಕಲ್ಪನಾ ಮುಂತಾದ ಹೋಟೆಲ್ಗಳೊಂದಿಗೆ ಪಡುಬಿದ್ರೆಯಲ್ಲಿ ಮಹಾಗಣಪತಿ ಡೆವಲಪರ್ಸ್ ಮೂಲಕ ಬಿಲ್ಡರ್ ಆಗಿಯೂ ಗಮನ ಸೆಳೆದಿರುವುದು ತಮ್ಮ ಸಮರ್ಥ ಆಡಳಿತಕ್ಕೆ ಸಾಕ್ಷಿ. ಪುಣೆ ಬಂಟರ ಸಂಘದ ಅಧ್ಯಕ್ಷರಾಗಿ ತಾವು ಮಾಡಿದ ಸಾಧನೆ ಚರಿತ್ರಾರ್ಹ ದಾಖಲೆ ಎನ್ನಲೇಬೇಕು. ತಮ್ಮ ವಿಶೇಷ ಶ್ರಮ ಹಾಗೂ ಬದ್ಧತೆಯಿಂದ ಪುಣೆ ಬಂಟರ ಸಂಘಕ್ಕೆ 30 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಅತ್ಯಾಧುನಿಕ ಬಂಟರ ಭವನವನ್ನು ನಿರ್ಮಿಸಿಕೊಟ್ಟಿರುವುದು, ಅದಕ್ಕೆ ಪಾರಂಪರಿಕ ಸ್ಪರ್ಶ ನೀಡಿರುವುದು, ಶಕುಂತಲಾ ಜಗನ್ನಾಥ್ ಶೆಟ್ಟಿ ಕಲ್ಪವೃಕ್ಷ ಸಮಾಜ ಕಲ್ಯಾಣ ಯೋಜನೆ ಮುಂತಾದವು ತಮ್ಮ ದೂರಗಾಮಿ ಚಿಂತನೆ ಹಾಗೂ ತಾವು ಸಮರ್ಥ ಆಡಳಿತಗಾರ ಎಂಬುದನ್ನು ಸಾಬೀತು ಮಾಡಿದೆ. ಸಾಹಿತ್ಯಾಸಕ್ತರಾದ ತಾವು ಪುಣೆ ಬಂಟರ ಸಂಘದ ಮೂಲಕ ಕಲ್ಪವೃಕ್ಷ ತ್ರೈಮಾಸಿಕ ಪತ್ರಿಕೆ ಹೊರತರುವುದು, ಕಲ್ಪವೃಕ್ಷ ಯಕ್ಷಗಾನ ಮಂಡಳಿಯ ಮೂಲಕ ಯಕ್ಷಗಾನ ತರಬೇತಿ ನೀಡುತ್ತಿರುವುದು ಎಲ್ಲ ತಾವು ಸಮಾಜ ಮುಖವಾಗಿ ಅಭಿವೃದ್ಧಿ ಹೊಂದಬೇಕು ಎಂದು ಶ್ರಮಿಸುತ್ತಿರುವುದಕ್ಕೆ ಸಾಕ್ಷಿ. ತಮ್ಮ ಸಮಾಜ ಸೇವೆ ಹಾಗೂ ಉದ್ಯಮ ಸಾಧನೆಗಾಗಿ ಅನೇಕ ಪ್ರಶಸ್ತಿ ಗೌರವಗಳು ತಮ್ಮನ್ನು ಅರಸಿ ಬಂದಿವೆ. ಪ್ರಸ್ತುತ ಪುಣೆಯ ಬೋಸಲೆ ನಗರದಲ್ಲಿ ಪತ್ನಿ ದಿವ್ಯಾ
ಪತ್ನಿ ದಿವ್ಯ, ಪುತ್ರಿಯರಾದ ಶ್ರಾವ್ಯ ಮತ್ತು ಸೃಷ್ಟಿ ಜೊತೆಗೆ ಸಂತೃಪ್ತ ಸಾಂಸಾರಿಕ ಜೀವನ ನಡೆಸುತ್ತಿರುವ ತಮಗೆ ಭಗವಂತನು ಆಯುರಾರೋಗ್ಯವನ್ನು ದಯಪಾಲಿಸಲಿ, ತಮ್ಮಿಂದ ಇನ್ನಷ್ಟು ಸಮಾಜ ಸೇವೆಯಾಗಲಿ ಹಾಗೂ ಉದ್ಯಮದಲ್ಲಿ ಪ್ರಗತಿ ಶೃಂಗಕ್ಕೇರಲಿ ಎಂಬುದು ನಮ್ಮ ಹಾರೈಕೆ. ಸನ್ಮಾನವನ್ನು ಸ್ವೀಕರಿಸಿದಂಥ ಎಲ್ಲರಿಗೂ ಒಂದು ದೊಡ್ಡ ಚಪ್ಪಾಳೆ ಮೂಲಕ ಅಭಿನಂದಿಸಬೇಕು. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆಯ ಸಿದ್ಧಿಯೊಂದಿಗೆ ಶೃಂಗಕ್ಕೇರಿದಂಥ ಸಾಧನಾ ಪುರುಷೋತ್ತಮರಿಗೆ ವಿಶ್ವ ಭಟ್ಟರ ಸಮ್ಮೇಳನದ ವೇದಿಕೆಯಲ್ಲಿ ಗೌರವ ನಡೆಯಿತು. ಆತ್ಮೀಯರೇ, ನಮ್ಮೆಲ್ಲರ ನೆಚ್ಚಿನ ರಂಗು ರಂಗಿನ ಸಿನಿಮಾ ಪರದೆಯಲ್ಲಿ ಮೆರೆದಂಥ ಚಾರಿತ್ರಿಕ ದಾಖಲೆ ಬರೆದಂಥ ಬಂಟ ರಿಷಬ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ದಯವಿಟ್ಟು ಬಂದು ತಾವು ಈ ಸನ್ಮಾನದ ಆಸನವನ್ನು ಸ್ವೀಕರಿಸಬೇಕು. ಬಂಟ ಸಮುದಾಯಕ್ಕೆ ಹೆಮ್ಮೆ ತಂದಂತಹ ಕಾಂತಾರ ಖ್ಯಾತಿಯ ರಿಷಬ್ ಶೆಟ್ಟಿಯವರು ನಮ್ಮವರು, ನಮ್ಮ ಹತ್ತಿರದ ಊರಿನವರು. ಭಾರತ ದೇಶದಲ್ಲಿ ಬಂಟ ಒಬ್ಬ ಶೆಟ್ಟಿ ಎನ್ನುವಂಥ ನಾಯಕ ನಟ ತನ್ನ ಜಾತಿಯ ನಾಮವನ್ನು ಬಹಳ ಎತ್ತರಕ್ಕೆ ಏರಿಸಿದವರು. ಐಶ್ವರ್ಯ ರಾಯ್, ಶಿಲ್ಪಾ ಶೆಟ್ಟಿ, ಸುನಿಲ್ ಶೆಟ್ಟಿ ಅಂತ ದಿಗ್ಗಜರ ಸಾಲಿಗೆ ಸೇರಿದಂಥ ಯುವ ಚಲನಚಿತ್ರ ನಾಯಕ ರಿಷಬ್ ಶೆಟ್ಟಿ ಅವರಿಗೆ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಭವ್ಯ ವೇದಿಕೆಯಲ್ಲಿ ದಿವ್ಯವು ಬಹಳ ಅದ್ದೂರಿಯ ಸನ್ಮಾನ. ಒಂದು ದೊಡ್ಡ ಚಪ್ಪಾಳೆ ಬೇಕು ರಿಷಬ್ ಶೆಟ್ಟಿ ಅವರಿಗೆ. ಇನ್ನಷ್ಟು ಉತ್ತರೋತ್ತರ ಯಶಸ್ಸು, ಕೀರ್ತಿ ಚಲನಚಿತ್ರಗಳಲ್ಲಿ ಪ್ರಾಪ್ತಿಯಾಗಲಿ. ಚಲನಚಿತ್ರರಂಗದ ಧ್ರುವ ತಾರೆಯಾಗಿ ಮಿನುಗಿ ಇಡೀ ಭಾರತ ದೇಶದಲ್ಲಿ ಮಿಂಚಿ ಬಂಟ ಸಮುದಾಯದ ಕೀರ್ತಿಯನ್ನು ಇನ್ನಷ್ಟು ಚಲನಚಿತ್ರರಂಗದಲ್ಲಿ ಏರಿಸಲಿ ಅಂತೇಳಿ ಹಾರೈಸುತ್ತಾ ಈ ಗೌರವ ಸನ್ಮಾನವನ್ನ ರಿಷಬ್ ಶೆಟ್ಟಿ ಅವರ ಮಡಿಲಿಗೆ ಅರ್ಪಿಸ್ತಾ ಇದ್ದೇವೆ. ವಂದನೆಗಳು. ತಮ್ಮ ಹರೀಶ್ ಶೆಟ್ಟಿ ಗುರ್ಮೆ, ಮುಂಬೈದ ಹೋಟೆಲ್ ಉದ್ಯಮಿ ಅಂಜನೇಯ, ನಮ್ಮ ಸುರೇಶ್ ಶೆಟ್ಟಿ ಸಹೋದರ ಇದೆ ವೇದಿಕೆ ಮೇಲೆ. ಆತ್ಮೀಯರೇ, ಗೃಹ ಸಚಿವರಿಗೆ ವಿಮಾನೋಡು ಪೋಪುನ ಪೂರ್ತಾಯಿ ನಿರ್ಧಾರ ಈ ಸಭೆಯದ್ದು ನಿರ್ಗಮಿಸಬೇರೆ. ನಮ್ಮ ಪ್ರಧಾನ ಕಾರ್ಯಕ್ರಮಗಳು ಭಾಗವಹಿಸಾದೇರೆ ಕೊಡೊಂದು ಸತಿ ನಮ್ಮ ಬಂಟೇರ್ನ ಪ್ರೀತಿದು ಬರ್ತದೆ, ನಮ್ಮನ್ನು ಮಾತ ಹರಸದು ಹಾರೈಸಾದ ಬಾರಿ ಪೊರ್ಲುದ ಭಾಷಣ ಮಲ್ತದೆ. ನಮಗೆ ಪ್ರೀತಿಯ ಸಹಕಾರ ಕೊಟ್ಟಂಥ ನಮ್ಮ ನೆಚ್ಚಿನ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಈ ವೇದಿಕೆಯಿಂದ ಬೀಳ್ಕೊಡ್ತಾ ಇದ್ದೇವೆ. ತಮಗೆ ರಾಜಕೀಯ ಭವಿಷ್ಯ ಬಂಟರ ಸಹಮತದ ಪ್ರೀತಿಯೊಂದಿಗೆ ಉಜ್ವಲವಾಗಿ ಸಿಗಲಿ ಅನ್ನುವಂಥ ಹಾರೈಕೆಯೊಂದಿಗೆ ತಮ್ಮನ್ನ ಬೀಳ್ಕೊಡ್ತಾ ಇದ್ದೇವೆ. ಸನ್ಮಾನ ಸ್ವೀಕಾರ ಮಾಡಿ ನಮ್ಮ ಈ ಸಭೆಗೆ ವಿಶೇಷ ಶೋಭೆ ತಂದಂತಹ ನಮ್ಮೆಲ್ಲರ ನೆಚ್ಚಿನ ನಟ, ಕಾಂತಾರದ ನಾಯಕ ತಮ್ಮ ಮುಂದೆ ಮಾತಿಗಾಗಿ ಬರ್ತಾ ಇದ್ದಾರೆ. ಒಂದು ಚಪ್ಪಾಳೆಯ ಪ್ರೋತ್ಸಾಹ ಅವರಿಗಿರಲಿ. ರಿಷಬ್ ಶೆಟ್ಟಿ. ಎಲ್ಲರಿಗೂ ನಮಸ್ಕಾರ. ಕುಂದಾಪುರ ಬದಿರ ಯಾರೋ ಇದ್ರಿಯಾ? ಆಯ್ಲಿ. ಹಾಂ, ನಾನು ಬಪ್ಪತ್ತಿಗೆಲ್ಲ ಕಾಣ್ತಾ ಇದ್ದೆ, ಮಸ್ತ್ ತುಳುವೇಕೆ ಅಂತ ಇತ್ತು, ಹಂಗೆ ನಮ್ಮದಿರ ಇಲ್ಲಿ ಎಣಿಸ್ಕೊಂಡೆ. ಆಯ್ಲಿ ದಾದೇ ಒಂದೇ ಅಂತ ಬರ್ಪುಣ ಹಿಂಗೆ ಅದೇ ಭಾಳ ಸಮಯದಿಂದ ಹರೀಶ್ ಶೆಟ್ರು, ಪ್ರವೀಣಣ್ಣ ಮತ್ತು ಬೇರೆ ಬೇರೆ ಭಾಗದ ಬಂಟ ಸಮುದಾಯದ ಬಂಟ ಸಂಘದ ಕಾರ್ಯಕ್ರಮಗಳಿಗೆ ಸುಮಾರು 1 ವರ್ಷದಿಂದ ನನಗೆ ಆಹ್ವಾನಗಳು ಬರ್ತಾನೇ ಇತ್ತು.
ನಾವು ರಿಷಬ್ ಶೆಟ್ಟಿ ಆದರೂ ಕೂಡ ಯಾವುದೋ ಒಂದು ಸಮುದಾಯಕ್ಕೆ ಸೇರೋದೇ ಇಲ್ಲ. ಯಾಕಂದರೆ ಕಲಾವಿದರುಗಳು ಸಮಾಜದ ಎಲ್ಲ ಸಮುದಾಯಕ್ಕೂ ಸೇರುವಂಥವರು. ಹಾಗಾಗಿ ಯಾವತ್ತೂ ಆ ಭೇದ ಭಾವಗಳೇ ಇಲ್ಲ. ಪ್ರತಿ ಸಲ ಕೇಳಿದಾಗಲೂ ತಪ್ಪಿಸ್ಕೊಳ್ತಾನೆ ಇದ್ದೆ ನಾನು. ಇವತ್ತು ಭಾಳ ಕಷ್ಟ ಇತ್ತು. ಪ್ರವೀಣಣ್ಣ ಮೋಸ್ಟ್ಲಿ ಸ್ಟೇಜಲ್ಲಿ ಕೂತ್ಕೊಂಡೆ ಒಂದು 50 ಫೋನ್ ಮಾಡಿದ್ದಾರೆ. ಆದರೆ ತುಂಬ ಖುಷಿ ಆಯಿತು. ಯಾಕಂದರೆ ಈ ಸಮುದಾಯಕ್ಕೆ ಸಮಾಜದ ಬೇರೆ ಸಮುದಾಯಗಳಿಗೂ ಕೂಡ ಸಹಾಯ ಮಾಡುವಷ್ಟು ಶಕ್ತಿ ಇದೆ. ಅದನ್ನು ಮಾಡ್ತಾನೆ ಕೂಡ ಇದೆ, ಇವತ್ತಿನವರೆಗೂ ಮಾಡ್ತಾ ಇದ್ದೀರ. ಹಾಗಾಗಿ ಈ ಸಂಘ ಸಂಸ್ಥೆಗಳಾದಾಗ ಸಮಾಜದಲ್ಲಿ ಅದು ವಿದ್ಯೆ ಆಗಲಿ, ಕಷ್ಟದಲ್ಲಿರೋರಿಗೆ ಸಹಾಯ ಆಗ್ಬೋದು. ಅದು ಜಾತಿಯನ್ನು ಮೀರಿ, ಸಮುದಾಯವನ್ನು ಮೀರಿ ಸಮಾಜದ ಎಲ್ಲ ಭಾಗದ ಜನರಿಗೆ ಆ ಸಹಾಯಗಳಾಗಬೇಕು, ಇನ್ನೂ ಹೆಚ್ಚು ಹೆಚ್ಚು ಆಗಲಿ ಇಂಥ ಸಂಘಟನೆಗಳಿಂದಾಗಿ. ಸೊ ಕಾರ್ಯಕ್ರಮ ಬಂದು ನನಗೆ ಖುಷಿ ಆಯಿತು. ಜಾಸ್ತಿ ಏನು ಮಾತಾಡಲ್ಲ ನಾನು. ಸುಮಾರು ಜನ ಇಲ್ಲಿ ಬಂದಾಗಲೇ ಈಗ ಬೇರೆ ಬೇರೆ ಭಾಗದ ಬಂಟರ ಸಂಘದವರು ಕೆಲವರು ಕೇಳಿದ್ರು ಈಗ ನಮ್ಮದೊಂದು ಕಾರ್ಯಕ್ರಮ ಅಂತ. ನಾನು ಶೂಟಿಂಗ್ ಒಂದು ಶುರು ಮಾಡ್ತಾ ಇದ್ದೀನಿ, ಕಾಂತಾರ 1 ಅದರ 2 ನೋಡಿದಿರಲ್ಲ ನೀವು. ಹಾಗಾಗಿ ಸೊ ಅದಕ್ಕೆ ಶುರು ಮಾಡೋದ್ರಿಂದಾಗಿ ಇನ್ನೊಂದು ವರ್ಷ ಯಾವ ಕಾರ್ಯಕ್ರಮಕ್ಕೂ ಬರೋಕ್ಕಾಗಲ್ಲ. ಅದನ್ನು ಇಲ್ಲೇ ಹೇಳ್ಬಿಡ್ತೀನಿ ಸೀದಾ. ಶೂಟಿಂಗ್ ಎಲ್ಲ ಮುಗಿದ ಮೇಲೆ ಮತ್ತೆ ಇನ್ಯಾವುದಾದ್ರು ಕಾರ್ಯಕ್ರಮದಲ್ಲಿ ಬಂದು ನಾನು ಸಿಗ್ತೀನಿ. ಕರೆದಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಕಾಂತಾರ ಶೈಲಿಯ ಗುತ್ತಿನ ಮನೆ ಸಾಯಿರಾದ ಹೆರಿಟೇಜ್ನವರ ಕೊಡುಗೆ ಇದು. ಆತ್ಮೀಯರೇ, ನಮ್ಮೊಟ್ಟಿಗೂ ಬಾಬು ದೇವರಗುಡ್ಡೆ ಪದ್ನಾರುಳ್ಳೇರಿ ಕಟೀಲ್ದ ಬಾಬು ದೇವರಗುಡ್ಡೆ ಈ ಒಂಜಿ ಕಾರ್ಯಕ್ರಮ ಬೈದೇರಿಗೆ ಅರ್ನ ಇಲ್ಲಲ್ಲ ಒಂಜಿ ಚೂರು ಬೇಸರದ ಸಂಗತಿ ಆದರೆ ಫೋನ್ ತಾಗುಜಿಗೆ ದಯದಿಯದ ಬಾಬು ದೇವರ ಕೂಡಲೇ ಇಲ್ಲಡೆ ಪೋಣು. ಆತ್ಮೀಯರೇ, ಬೇರೆ ಬೇರೆ ರಂಗಗಳಲ್ಲಿ ಸಾಧನೆ ಮಾಡಿದವರನ್ನು ನಾವು ಗೌರವಿಸಿದ್ದೇವೆ. ನಾನು ಸಮಯ ಮೀರ್ತಾ ಇದೆ, ಮಕ್ಕಳ ನೃತ್ಯ ಕಾರ್ಯಕ್ರಮ ಇದೆ. ವಿಶೇಷವಾಗಿ ಎಲ್ಲ ದಾನಿಗಳನ್ನು ಗೌರವಿಸಬೇಕಾಗಿದೆ. ದಾನಿಗಳಿಂದಾಗಿ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಎಲ್ಲ ಹಿರಿಮೆ ಗರಿಮೆ ಇರೋದು. ಅದಕ್ಕಾಗಿ ಎಲ್ಲ ಸನ್ಮಾನಿತರ ವಿನಂತಿಸೋದು. ಎಲ್ಲರ ಪರವಾಗಿ ಪ್ರಕಾಶ್ ಶೆಟ್ಟಿ ಅವರು ಮಾತಾಡಬೇಕು ಅಂತೇಳಿ ನಾನು ವಿನಂತಿಸ್ತೇನೆ. ಕೆ ಪ್ರಕಾಶ್ ಶೆಟ್ಟಿ, MRG ಗ್ರೂಪ್ ಆಫ್ ಹೋಟೆಲ್ಸ್ನ ಮಾಲಕ. ಜಾಗತಿಕರ ಬಂಟರ ಸಂಘಗಳ ಒಕ್ಕೂಟದ ವತಿಯಿಂದ ಇವತ್ತು ವಿಶ್ವ ಬಂಟರ ಸಮ್ಮೇಳನ, ಇದೊಂದು ಐತಿಹಾಸಿಕ ಅದ್ಭುತವಾದ ಕಾರ್ಯಕ್ರಮ. ಇವತ್ತು ಈ ಗುತ್ತಿನ ಮನೆಯ ಗತ್ತಿನ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಜಾಗತಿಕ ಬಂಟರ ಸಂಘದ ಒಕ್ಕೂಟದ ಅಧ್ಯಕ್ಷರು, ನನ್ನ ಆತ್ಮೀಯರು, ಐಕಳ ಹರೀಶ್ ಶೆಟ್ಟಿ ಅವರೇ, ಕನ್ಯಾನ ಸದಾಶಿವ ಶೆಟ್ಟಿ ಅವರೇ, ತೋನ್ಸೆ ಆನಂದ ಶೆಟ್ಟಿ ಅವರೇ, ಜಾಗತಿಕ ಬಂಟರ ಸಂಘದ ಎಲ್ಲ ಮಹಾದಾನಿಗಳು ಮತ್ತು ಪೋಷಕರೇ, ಈ ದೇಶದ ಎಲ್ಲ ಬಂಟರ ಸಂಘದಿಂದ ಬಂದಂಥ ಸಂಘದ
1980 ಊರಿನಲ್ಲಿ ಇದೇ ಊರು ಬಿಟ್ಟು ನಾನು ನನ್ನ ಬದುಕಿನ ಬಂಡಿಯನ್ನು ಎಳೆಯಲು ಬೆಂಗಳೂರಿಗೆ ಹೋದೆ. ಬೆಂಗಳೂರಿಗೆ ಹೋದಾಗ ಈ ಕರಾವಳಿ ಪ್ರದೇಶದ ತುಳುನಾಡಿನ ಎಲ್ಲ ಸಮಾಜದವರು, ನೀವು ಕೂಡ ನನ್ನ ಬಂಟ ಸಮಾಜದವರು, ನಿಮ್ಮ ಸಲಹೆ ಸಹಕಾರದೊಂದಿಗೆ ಇವತ್ತು 40 ವರ್ಷದ ಸತತ ನಿಮ್ಮ ಸಲಹೆ ಸಹಕಾರ ಇವತ್ತು ಬಹುಶಃ ಈ ವೇದಿಕೆಗೆ ನನಗೆ ಸನ್ಮಾನ ಮಾಡುವಂಥ ಒಂದು ಅವಕಾಶಕ್ಕೆ ನಾನು ನಿಮ್ಮಿಂದ ಒಳಗಾಗಿದ್ದೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. 1983ನೇ ಇಸವಿ ಬ್ಯಾಂಗ್ಳೂರು ಹೋದಾದ್ರಿಂದ ಆವತ್ತಿನಿಂದ ಇವತ್ತಿನವರೆಗೆ 40 ವರ್ಷ ಸತಕಾಲ ಎಲ್ಲ ಬಂಟರ ಸಂಘದ ಜೊತೆ ನನ್ನನ್ನು ತೊಡಗಿಸಿಕೊಂಡು ಬಂದವನು. ನಾನು ಇತ್ತೀಚಿನ ದಿನಗಳಲ್ಲಿ ಸುಮಾರು 20 ವರ್ಷದಲ್ಲಿ ಹಲವಾರು ಬಂಟ ಸಂಘ ಸಭೆಗೆ ಹೋಗಿ ಕೆಳಗೂ ಕೂತಿದ್ದೇನೆ, ಮೇಲೂ ವೇದಿಕೆಯಲ್ಲೂ ಕೂತಿದ್ದೇನೆ. 1999ನೇ ಇಸವಿ ಬೆಂಗಳೂರಿನಲ್ಲಿ DK ಚೌಟ್ರ ಅಧ್ಯಕ್ಷತೆಯಲ್ಲಿ ಜೀವನಜಾಳು ಅವರ ನೇತೃತ್ವದಲ್ಲಿ ನಾವು ಹೆಬ್ಬಾಳ ಮೈದಾನದಲ್ಲಿ, ಆವಾಗದು ಗದ್ದೆ ಇತ್ತು, 50 ಎಕರೆ ಗದ್ದೆಯಲ್ಲಿ ನಾವು ಮೊದಲನೆಯ ವಿಶ್ವ ಬಂಟರ ಸಮ್ಮೇಳನ ಮಾಡಿದ್ದು ತಮಗೆಲ್ಲರೂ ಗೊತ್ತಿರಬಹುದು. ಅದು ಮೊದಲನೆಯ ಸಮ್ಮೇಳನ. ಹಾಗೆ 2002ರಲ್ಲಿ ನಮ್ಮ ಹಿರಿಯರು ಕೂತಿದ್ದಾರೆ, ನಮ್ಮ ಸದಾನಂದ ಶೆಟ್ಟರು, ನನ್ನ ಗುರುಗಳು, ಅವರು ಗೋಲ್ಪಿಂಚ್ ಸಿಟಿ ಬೆಂಗಳೂರಿನ ಎದುರುಗಡೆ ಮೈದಾನದಲ್ಲಿ 2ನೆಯ ವಿಶ್ವ ಸಮ್ಮೇಳನವನ್ನು ಮಾಡಿದ್ದಾರೆ. ಆವಾಗ ನಾನು ಹಲವಾರು ಸಿನಿಮಾ ತಾರೆಯವರನ್ನು ಕೂಡ ಕರೆದುಕೊಂಡು ಬಂದು ವೇದಿಕೆಯಲ್ಲಿ ಕೂತ್ಕೊಳಿಸಿದ ದಿನ ಇದೆ. ಬಹಳ ಅದ್ಭುತವಾದ 7 ಕಾರ್ಯಕ್ರಮಗಳನ್ನು ನೋಡಿದ ನಾನು. ಇದು 7 ವಿಶ್ವ ಸಮ್ಮೇಳನದಲ್ಲಿ ಸುಮಾರು 1 ಲಕ್ಷ ಜನ ನಮ್ಮ ಸಮಾಜದವರು, ಊರಿನವರಲ್ಲದೆ ಪರ ಊರಿನಲ್ಲದೆ ಇಡೀ ದೇಶ ವಿದೇಶದಲ್ಲಿ ಬಂದಂಥ ಈ ಒಂದು 2 ವಿಶ್ವ ಸಮ್ಮೇಳನವನ್ನು ಮರೆಯಲಾಗದ ದಿನ, ಇತಿಹಾಸದ ಪುಟಗಳಲ್ಲಿ ಅದು 2 ಉಳಿಯುವ ದಿನ. ಇವತ್ತು ನಾವು ಈ 3ನೇ ವಿಶ್ವ ಸಮ್ಮೇಳನವನ್ನು ನಿನ್ನೆಯಿಂದ ನಾನು ಇವತ್ತು ನೋಡ್ತಾ ಇದ್ದೇನೆ. ನಿನ್ನೆ ಅಜ್ಜರಕಾಡಿನಲ್ಲಿ ಉದ್ಘಾಟನಾ ಸಮಾರಂಭ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ಸಮಾರೋಪ ಸಮಾರಂಭದಲ್ಲಿ ಗೃಹ ಸಚಿವರು ಸನ್ಮಾನ್ಯ ಜಿ ಪರಮೇಶ್ವರ್ ಅವರು ಭಾಗವಹಿಸಿದರು. ಬಹಳ ಅಚ್ಚುಕಟ್ಟಾದ ಅರ್ಥಪೂರ್ಣವಾದ ಇದೊಂದು ಮಹಾಸಭೆ. ಇದು ಒಂದು ವಿಶ್ವ ಸಮ್ಮೇಳನ 3ನೇ ಸಭೆ. ಬಹುಶಃ ಇದು ಕೂಡ ಒಂದು ಇತಿಹಾಸದ ಪುಟದಲ್ಲಿ ನಾವು ಬರೆದಿಡುವಂಥ ಒಂದು ಈ ವೇದಿಕೆ ಮತ್ತು ಈ ಒಂದು ಸಮಾರಂಭ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಇಲ್ಲಿ ಎಷ್ಟೋ ಕಡೆಯಲ್ಲಿ ಈ ವಿಶ್ವ ಸಮ್ಮೇಳನ ಮಾಡುವುದರ ಅರ್ಥ ಏನು, ಇದು ನಾವು ಯಾಕೆ ಮಾಡಬೇಕು ಅನ್ನುವ ಕೆಲವು ಅಪಸರಗಳು, ಕೆಲವು ಟೀಕೆ ಟಿಪ್ಪಣಿಗಳು ನಮ್ಮ ಸಮಾಜದಲ್ಲಿರ್ಬೋದು, ಮತ್ತೊಂದು ಕಡೆ ಇರ್ಬೋದು, ಇನ್ನೊಂದು ಸಮಾಜದಲ್ಲಿ ಇರ್ಬೋದು, ಅದು ಬರ್ತಾ ಇರ್ತದೆ. ನಾವು ನಮ್ಮ ಸಮಾಜದ ಕಡೆಗೆ ಹೋದರೆ ಇವತ್ತು ವಿಶ್ವ ಸಮ್ಮೇಳನ ನಾವು ಯಾಕೆ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ಇಡೀ ನಮ್ಮ ವಿಶ್ವದಲ್ಲಿರುವ ನಮ್ಮ ಸಮಾಜ ಬಾಂಧವರನ್ನು ಒಟ್ಟು ಮಾಡಿ ನಮ್ಮ ಸಮಾಜಕ್ಕೆ ಒಂದು ಸಮಾಜದ ಬಲ ಪ್ರದರ್ಶನ ಮತ್ತು ಸಮಾಜಕ್ಕೆ ಒಂದನೇದಾಗಿ ಸರ್ಕಾರದ ವತಿಯಿಂದ ಏನೆಲ್ಲ ಸವಲತ್ತು ಸಿಗುತ್ತೆ ಅದು ನಮ್ಮ ಬಂಟ ಸಮಾಜಕ್ಕೆ ಸಿಗಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ನಾವು ಇವತ್ತು ಮಾಡ್ತಾ ಇದ್ದೇವೆ. ಅದು ನಿನ್ನೆ ನಿಗಮ ಘೋಷಣೆ ಮಾಡಿಕೊಂಡು ಹೋದರು ನಮ್ಮ ಮುಖ್ಯಮಂತ್ರಿಯವರು. ಇವತ್ತು ನಮ್ಮ ರಮಣತ್ರಯವರು ಕೂತಿದ್ದರು. ಇವತ್ತು 6ನೇ ಸಲ ಇವತ್ತು ಏನಾದರೂ ಉಡುಪಿ ಜಿಲ್ಲೆ ಮತ್ತು ಮಂಗಳೂರು ಜಿಲ್ಲೆಯಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಬ್ಬ ಅತ್ಯಂತ ಅವಧಿಯಲ್ಲಿ ಒಬ್ಬ MLA ಇದ್ದರೆ ಅದು ರಮಣತ್ರಯವರು.
ಅತ್ಯಂತ ಅವಧಿಯಲ್ಲಿ ಒಬ್ಬ MLA ಇದ್ದರೆ ಅದು ರಮಾನಾಥ ರೈ ಅವರು.